ಸ್ಥಳ. ಪಾಂಚಾಲ ದೇಶಕ್ಕೆ ಯಾರನ್ನು ಕೇಳಬಲ್ಲರಿ? ದೃಪದ ಅಂತ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಇವತ್ತು ಬಂದ ವಿಚಾರ ಅನೇಕವಿದೆ, ಅನೇಕವಿದೆ. ಚಿಂತಿಸಬಾರದು. ಹೀಗೊಂದು ಮಾತಿದೆ. ಆದರೆ ಏನು ಮಾಡೋಣ ಹೇಳಿ? ಗತಿಸಿದಂತಹ ಆ ಘಟನೆಗಳನ್ನು ಮೆಲುಕು ಹಾಕಿದಾಗ ಚಿಂತೆ ಎನ್ನುವುದು ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿ ಹೋಗಿದೆ. ಅಂದಿನ ದಿವಸ ದ್ರೋಣನ ಜೊತೆಯಲ್ಲೇ ವೈರತ್ವವನ್ನು ಸಾಧಿಸಿದರ ಫಲವಾಗಿ ಅವನ ಶಿಷ್ಯಂದಿರಾದಂತಹ ಪಾಂಡವರು ಕೌರವರು ಈ ಪಾಂಚಾಲ ನಗರಿಗೆ ದಾಳಿಯನ್ನಿಕ್ಕಿದರು. ತತ್ಪರಿಣಾಮವಾಗಿ ಯುದ್ಧ ಘೋಷಿಸಲ್ಪಟ್ಟಿತು. ಎಲ್ಲರನ್ನೂ ಹೊಡೆದೋಡಿಸಿದರು. ಮಧ್ಯಮ ಪಾಂಡವರಾದಂತಹ ಪಾರ್ಥನನ್ನು ಸೋಲಿಸುವುದಕ್ಕೆ ನನಗೆ ಸಾಧ್ಯವಿಲ್ಲದೆ ಹೋಯಿತಲ್ಲವೇ? ಯುದ್ಧದಲ್ಲಿ ನನ್ನನ್ನು ಸೋಲಿಸಿದಂತಹ ಆ ವೃತಾಸುರನು ನನ್ನನ್ನು ಹೆಡೆಮುರೆ ಕಟ್ಟಿ ನೇರವಾಗಿ ಸೆಳೆದೊಯ್ದು ಹಸ್ತಿನೆಗೆ ದ್ರೋಣನಿದ್ದಂತ ಮಲಗುವ ಮಂಚದ ಕಾಲಿಗೆ ಕಟ್ಟಿದ ನನ್ನನ್ನು ನನ್ನ ನೆತ್ತಿಯ ಮೇಲೆ ತನ್ನ ಎಡಗೈಯಲ್ಲಿ ಅರಿವಾಯಿತೇಂದ್ರ ಪಾಲ, ನಾನ್ಯಾರೆಂಬುದು ಈಗ ನಿನಗೆ ಅರಿವಾಯಿತೆ. ದ್ರೋಣ ನಣಕಿಸಿದ ಪ್ರತಿಯೊಂದು ನುಡಿಗಳು ಇಂದಿಗೂ ನನ್ನ ಎದೆಗೆ ಬಾಣದಂತೆ ಚುಚ್ಚಲ್ಪಡುತ್ತಿವೆ. ಆವಾಗಲೇ ಹಠತೊಟ್ಟವನು ನಾನು. ಯಾರಿಂದ ಅವಮಾನಿತನಾದೇನು? ಅಂತಹ ದ್ರೋಣನಿಗೆ ಪ್ರತಿಸ್ಪರ್ಧಿಯಾಗಿ ಈ ಪ್ರಪಂಚದಲ್ಲಿ ಒಬ್ಬರನ್ನು ಸಂಸ್ಥಾಪಿಸಲೇಬೇಕು. ಅದಕ್ಕೆ ಬೇಕಾಗಿಯೇ ವಿಶಿಷ್ಟವಾದಂತಹ ಯಾಗವನ್ನು ಸಂಘಟಿಸುವುದಕ್ಕೆ ಬೇಕಾಗಿ ಯಾಜನಲ್ಲಿ ಕೇಳಿಕೊಂಡೆ. ನಾನು ಒಪ್ಪಲಿಲ್ಲ. ಉಪಯಾಜನಲ್ಲಿ ಕೇಳಿಕೊಂಡು ಮತ್ತೊಂದು ಮಹತ್ತರವಾದಂತಹ ಯಜ್ಞವನ್ನು ನಾನು ಸಂಸ್ಥಾಪಿಸಿದೆ. ಆ ಯಜ್ಞ ಮುಖೇನ ವಿಶಿಷ್ಟವಾದ ಈರುವರು ಮಕ್ಕಳನ್ನು ಪಡೆದೆ. ಒಬ್ಬ ನನ್ನ ಶತ್ರುವೆಂದೆನಿಸಿಕೊಂಡಂತಹ ದ್ರೋಣನನ್ನು ವಧಿಸುವುದಕ್ಕಾಗಿ ಸಂಗಣಿಸುವುದಕ್ಕೆ ಮತ್ತೋರ್ವಳು ಹುಡುಗಿ ಬೇಕು. ನನ್ನನ್ನೇ ಬಂಧಿಸಿದ ಘನಪರಾಕ್ರಮಿ, 3 ಲೋಕದ ಗಂಡನೆಂಬನೆ ಗೆಳತೆಗೆ ಭಾಜನನಾದಂತಹ ಆ ಪ್ರಥಾಸೂನು ಪಾರ್ಥ, ಅವನನ್ನು ಮದುವೆಯಾಗುವಂತಹ ಮಗಳು ಬೇಕು. ಈ ಸತ್ಸಂಕಲ್ಪವನ್ನು ಇರಿಸಿಕೊಂಡೆ ಯಜ್ಞಮುಖೇನ ಈರುವರು ಮಕ್ಕಳನ್ನು ಪಡೆದೆ. ಹುಟ್ಟಿದ ಗಂಡು ಮಗುವಿಗೆ ದೃಷ್ಟದ್ಯುಮ್ನ ಹೀಗೆ ಹೆಸರನ್ನಿರಿಸಿದ್ದಾಗಿದೆ. ಮಗಳು ಅವಳ ವರ್ಣಕ್ಕೆ ಅನುಸಾರವಾದಂತಹ ಹೆಸರೇ, ಸ್ವಲ್ಪ ಕೃಷ್ಣ ವರ್ಣ, ಆದುದರಿಂದ ಕೃಷ್ಣೆ. ದ್ರುಪದನ ಮಗಳಾದ ಕಾರಣವಾಗಿ ದ್ರೌಪದಿ. ಅಷ್ಟೇ ಯಾಕೆ, ಪಾಂಚಾಲ ದೇಶದ ನೃಪನ ಮಗಳಾದ ಕಾರಣವಾಗಿ ಪಾಂಚಾಲೆ ಹೀಗೆ ಕರೆಯಲ್ಪಡುತ್ತಾ ಇದ್ದಾಳೆ. ಆದರೆ ನಾನು
ಯೋಚಿಸುವುದನ್ನಲ್ಲ. ಮಗಳು ಈಗ ಬೆಳೆದು ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಮಗಳನ್ನು ಮದುವೆ ಮಾಡಿಸಿಕೊಡಲೇಬೇಕು ನಾನು. ಅದು ಯಾರಿಗೆ? ಆ ಪಾರ್ಥನಿಗೆ. ಹೀಗೆ ಯೋಚನೆಯಲ್ಲಿದ್ದು ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗಲೇ ಯಾರೋ ಓರ್ವ ನನ್ನನ್ನು ಕಾಣಬೇಕು ಎನ್ನುವಂತಹ ಕುತೂಹಲದಲ್ಲಿ ತವಕದಲ್ಲಿ ನಮ್ಮವರಲ್ಲಿ ಅಡಿಗಡಿಗೆ ಹೇಳಿ ಕಳಿಸ್ತಾ ಇದ್ದಾರಂತೆ. ಯಾರಂತೆ? ಬರ್ಲಿ ನೋಡೋಣ. ತಮ್ಮ ಅಡಿದಾವರಗಳಿಗೆ ನಾನು ಎರಗಿಕೊಂಡಿದ್ದೇನೆ. ಶುಭವಾಗಲಿ, ಶುಭವಾಗಲಿ. ನನ್ನ ಶತ್ರುವಿಗೂ ಆ ರೋಗ ಬರುವುದು ಬೇಡ. ಯಾವುದು? ಮತ್ತೆ ಇದ್ದದ್ದನ್ನೆಲ್ಲ ಪೂಸಿ ಪೂಸಿ ಯಾವುದನ್ನು ಹಾಕಿದ್ರು ಒಮ್ಮೊಮ್ಮೆ ಆ ಕಲೆ ಹೋಗುವುದೇ ಇಲ್ಲ. ನೀನು ಯಾವುದನ್ನು ಹೇಳುತ್ತಾ? ಹೇಳಿದಂತಹ ಬಿಳಿಯ ಮಚ್ಚೆ ಅದಲ್ಲ. ನಿನಗೆ ಒಳ್ಳೆಯದಾಗ್ಲಿ, ಶುಭವಾಗಲಿ. ಓ, ನಿಮ್ಮ ಭಾಷಾ ಸಾಹಿತ್ಯದಲ್ಲಿ ಹಾಗೆ. ಜೈ ಶಂಕರ್ ಪೋಳೆ. ಅದು ತಿನ್ನುವುದಲ್ವ ಸ್ವಾಮಿ? ಶಂಕರ್ ಭೋಲೆ. ಓ, ಜೈ ಶಂಕರ ಭೋಲೆ. ಶಂಕರ್ ಭೋಲೆ ಉತ್ತರದಿಂದ ಬಂದವರು ನಾವು. ಹೌದು ಹೌದು. ನಿಮ್ಮ ವಿಶಿಷ್ಟವಾದಂತಹ ವಾಗ್ವೈಖರಿ ಇದನ್ನು ಕೇಳಿದಾಗಲೇ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಒಳ್ಳೆಯದು. ಪರಮ ತೇಜೋಪುಂಜರು ತಾವು. ನಿಮ್ಮನ್ನು ನೋಡಿದಾಗಲೇ ಓಹೋ, ಉತ್ತರದಿಂದ ಬಂದವರು. ಹೌದು. ಬಹಳಷ್ಟು ದೂರವನ್ನು ಕ್ರಮಿಸಿ ಹೌದು ಈ ಪಾಂಚಾಲ ನಗರಿಯನ್ನು ಪ್ರವೇಶ ಮಾಡಿದ್ದೀರಿ. ನಿಜ. ನಿಮ್ಮ ಪಾದಸ್ಪರ್ಶದಿಂದ ನಮ್ಮ ಪಾಂಚಾಲ ನಗರಿಯ ಇಂದು ಪಾವನವಾಯಿತು. ಧನ್ಯತಾ ಮನೋಭಾವನೆ ಒಳ್ಳೆಯದು ನಮ್ಮಲ್ಲಿ ತುಂಬಿ ತಳುಕುತ್ತಾ ಇದೆ. ಬರಬೇಕು ತಾವು, ಬರಬೇಕು, ಬರಬೇಕು. ನೋಡಿದಿರ ರತ್ನಖಚಿತವಾದಂತಹ ಏನಿದು ಸಿಂಹಾಸನ? ಯಾವುದು? ಸಿನಿಮಾಸನ. ಸಿಂಹಾಸನ. ಅದೇ ಗಜ ವೈರೇ ವಿಸ್ತಾರ. ಸ್ವಾಮಿ, ಅತ್ತ ಇತ್ತ ನೋಡಬೇಡಿ. ನಿಮ್ಮಂತವರು ಕುಳಿತುಕೊಳ್ಳಬೇಕಾದಂತಹ ಪರಮ ಭಾವನವಾದಂತಹ ಇದು ಪೀಠವಿದೆ. ನಿಮ್ಮ ಪೃಷ್ಠ ಇದಕ್ಕೆ ತಾಗಿತು ಅಂತೇಳಿ ಆದ್ರೆ ಎಲ್ಲೆಲ್ಲ ತಾಗಿದೆಯೋ ಅದು ಎಲ್ಲಿಯೋ ತಾಗಿತು ಅಂತೇಳಿ ಆದ್ರೆ ನಾವು ಧನ್ಯರ ಸ್ವಾಮಿ. ಬರಬೇಕು ಸ್ವಾಮಿ. ಭಗವತ ಷಡ್ ವೈರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯವನ್ನು ಬಿಗಿ ಹಿಡಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿರಿಸಿ ಕೇಂದ್ರೀಕರಿಸಿ ತಪಸ್ಸನ್ನು ಆಚರಿಸಿ ದೇವವನ್ನು ಕೃಷವನ್ನಾಗಿರಿಸಿದ ನನಗೆ ನೀನು ನೀಡುವಂತ ಆಸನ ನಿಷಿದ್ಧ. ಅದನ್ನು ನಾನು ಸ್ಪೀಕರ್ ಮಾಡಲಾರೆ. ನೀವು ಅದು ಮಾಡಿದ್ರೆ ಅವನಿಗೆಂತ ಕೆಲಸ? ಅವನಿಗೆಲ್ಲ ನನಗೆ ಕೊಟ್ಟದಲ್ವೇ ನೀನು. ಸ್ವೀಕಾರ ಮಾಡಲಾರೆ. ನನ್ನ ಮಾತನ್ನು ವಿಮರ್ಶೆ ಮಾಡಬೇಡ ಭಕ್ತ. ಅನ್ಯಥಾ ಶರಣಂ ನಾಸ್ತಿ. ನನಗೆ ಅದು ಅಗತ್ಯ ಇಲ್ಲ. ಶರಣಂ ನಮಃ. ಯಾವ ಕಾರಣಕ್ಕೂ ನಿಮ್ಮ ಶಾಪಕ್ಕೆ ನಾನು ಗುರಿಯಾಗಲಾರೆ. ಅದನ್ನು ಎರಲಾರೆ ನೀವು. ನನಗೆ ಅದು ಬೇಡ. ಜೀವನದಲ್ಲಿ ಯಾವುದೇ ಆಶೆ ಆಕಾಂಕ್ಷೆಯನ್ನು ಇರಿಸಿಕೊಳ್ಳದೆ ಎಲ್ಲವನ್ನು ಲೋಕ ಕಲ್ಯಾಣಕ್ಕೆ ಬೇಕಾಗಿ ಉಪಯೋಗಿಸುವವರು ನೀವು. ಹೌದು. ಪರೋಪಕಾರಾರ್ಥಂ ಇದಂ ಶರೀರ. ದೇಹ ಕೃಶವಾಗಿದೆ. ಹೌದು. ಆದ್ರೂ ಸ್ವಲ್ಪ ಸ್ವಲ್ಪ ತಿಂದದ್ದು ಹೆಚ್ಚಾಗಿರ್ಬೇಕು. ಆರೋಗ್ಯ ಒಳ್ಳೆಯದಿದೆ ಅಲ್ಲವೇ ಸ್ವಾಮಿ? ಸರಿ ಸ್ವಾಮಿ, ಬೇಸರಿಸಬೇಡಿ. ಇಲ್ಲಿಯೇ ದರ್ಭಾಸನವನ್ನು ಹಾಕಿಕೊಡುತ್ತೇನೆ. ಬೇಡ. ದರ್ಬೆಯ ತುದಿ ಚೂಪಲ್ವೇ, ನಾನು ಕೂರಿದಾಗ ನನಗೆ ಚುಚ್ಚದಲ್ವೇ, ಆದ್ದರಿಂದ ಅದು ಬೇಡ ಹೋಗುತ್ತಾ. ನಿಮ್ಮ ಪೃಷ್ಠದಿಂದ ರಕ್ತವಸರುತ್ತದೆ ಎನ್ನುವಂತಹ ಭಯವೇ ನಿಮಗೆ? ಹೌದು. ಹಾಗಿದ್ದರೆ ಅದು ಬೇಡ ಇದು ಬೇಡ ಅಂತ ಆದ್ರೆ ಸ್ವಾಮಿ, ನನ್ನ ಪುರಪ್ರವೇಶ ಮಾಡಿದಂತಹ ತಾವುಗಳು ನಿಂತ ಇರಬಾರದು. ಚಿಂತಿಸಬೇಕು. ಕುಳಿತುಕೊಳ್ತೇನೆ, ಇಲ್ಲೇ ನೆಲದಲ್ಲೇ ಕುಳಿತುಕೊಳ್ತೇನೆ. ಸಾಕು ನನಗೆ. ಜೈ ಶಂಕರ ಭೋಲೆ. ಸ್ವಾಮಿ, ಸಂತೋಷವಾಯಿತು ಸ್ವಾಮಿ. ಏನಿದ್ದರೂ ತಾವುಗಳು ಪರಮ ಮಹಿಮಾನ್ವಿತರಿದ್ದೀರಿ. ಹೌದು. ತಮ್ಮ ಪಾದಗಳಿಗೆ ಮತ್ತೊಮ್ಮೆ ಎರಗಿಕೊಂಡಿದ್ದೇನೆ. ಆಗ್ಲಿ ಸ್ವಾಮಿ, ನಿಮ್ಮ ಪಾದ ತೊಳೆಯುವಂತಹ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ನನ್ನ ಪಾದ ಸ್ಪರ್ಶ ಮಾಡಬಾರದು. ಯಾಕೆ? ನಾವು ಅಷ್ಟು ಶುದ್ಧರಲ್ಲಿ ಮಡಿಯಲ್ಲಿದ್ದೇವೆ ನಾವು. ಹೌದೇ? ಅಶುದ್ಧವಾಗುತ್ತದೆ ಸ್ವಾಮಿ. ನೋಡಿದಾಗಲೇ ನಿಮ್ಮನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಏನೋ ಒಂದು ರೀತಿಯ ತೇಜಸ್ಸು ಓಜಸ್ಸು ನಿಮ್ಮ ಮುಖದಲ್ಲಿ ಹೊರಹೊಮ್ಮುತ್ತಾ ಇದೆ. ಯಾವುದೋ ಒಂದು ದಿವ್ಯವಾದಂತಹ ಶಕ್ತಿಯನ್ನು ಆವಾಹಿಸಿ ನಿಮ್ಮೊಳಗೆ ನಿಕ್ಷೇಪಗೊಳಿಸಿದ ಹಾಗೆ ಕಾಣಿಸ್ತಾ ಇದೆ ಸ್ವಾಮಿ. ಎತ್ತ ಕಡೆಯಿಂದ ಗಮನವಾಯಿತು. ನನ್ನನ್ನೇ ನೋಡಬೇಕು ಎನ್ನುವಂತಹ ಉದ್ದೇಶದಿಂದ ಬಂದಿರಿ ಅಲ್ಲ, ಯಾರನ್ನು ಕಾಣುವಂತಹ ಉದ್ದೇಶವೋ ಎತ್ತ ಕಡೆಗೋ ಸಂಚಾರ ಮಾಡುವಂತಹ ಉದ್ದೇಶದಿಂದ ಬಂದವರು ಇತ್ತ ಕಡೆಗೆ ಬಂದಿರಿ. ಏನು ಅಂತ ಹೇಳಬೇಕು ಸ್ವಾಮಿ? ಹಿಮಾಲಯದಲ್ಲಿರುವ ಗೋಳಿ ಮರದ ಬೇರಿಗೆ ಕಾಲನ್ನು ಮೇಲೆ ಮಾಡಿ. ಯಾವ ಹಿಮಾಲಯ? ತೆಂಕು ಹಿಮಾಲಯದಲ್ಲಿರುವ. ನನಗೆ ಅದುವೇ ಆಶ್ಚರ್ಯ ಆಗುವುದು. ಯಾವುದು? ನಾನು ಕೇಳಿದ ಮಟ್ಟಿಗೆ ಅದು ಬಡಗಿನಲ್ಲಿರುವುದಲ್ವೇ ಸ್ವಾಮಿ? ನನ್ನ ಮಾತನ್ನು ವಿಮರ್ಶೆ ಮಾಡಬೇಡ. ಈಗ ತೆಂಕನ್ನು ಬಡಗಿನ್ನು ತಿರುಗಿಸಿದ್ರ ನೀವು? ವಿಮರ್ಶೆ ಮಾಡಿ ಕೊಡ್ತಾರೆ ಶಾಪ. ಇಲ್ಲ
ತೆಂಕಿನಲ್ಲೇ ಹಿಮಾಲಯ. ನಾನು ಹೇಳಿದ್ದನ್ನು ಒಪ್ಪಿಕೊಂಡ್ರೆ ಸಾಕು. ಆಯ್ತು ಸ್ವಾಮಿ. ತೆಂಕು ಹಿಮಾಲಯದಲ್ಲಿ ಇರುವ ಗೋಳಿ ಮರದ ಬೇರಿಗೆ ಕಾಲನ್ನು ಮೇಲೆ ಮಾಡಿ ತಲೆಯನ್ನು ಕೆಳಗೆ ಹಾಕಿ ಅಡಿಗೆ ಗೆಡ್ಡೆ ಗೆಣಸುಗಳಿಗೆ ಬೆಂಕಿಯನ್ನು ಹಾಕಿ ಅದರ ಹೊಗೆಯನ್ನು ಸೇವಿಸಿ ಸತತ 25 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಮನೋಮುನಿ ಜೈ ಶಂಕರ್ ಪೋಳೆ. ತಪಸ್ಸಿನಲ್ಲೂ ಬೆಳ್ಳಿ ಹಬ್ಬ ಉಂಟಲ್ವೇ? ಹೌದು. ಸಂತೋಷ ಸ್ವಾಮಿ. ಭಗತ ವಿಶಿಷ್ಟವಾದ ವ್ರತಗಳು ನಾವು ಯಾರು ಕೊಡಬೇಕಲ್ವೇ? ಭಗತ ಸ್ವಾಮಿ. ಧರ್ಮಕ್ಷೇತ್ರವಾದ ಈ ಭರತಖಂಡದಲ್ಲಿ ಧರ್ಮ ಸಂಸ್ಥಾಪನಾರ್ಥವಾಗಿ ಕ್ಷೀರಾಬ್ದಿ ಶೇನಾದ ಶ್ರೀಹರಿಯು ಅನೇಕ ಅವತಾರಗಳನ್ನು ತಾಳಿದ. ಆಸ್ತಿಕತೆ, ನಾಸ್ತಿಕತೆ, ವೈಜ್ಞಾನಿಕತೆ, ಧಾರ್ಮಿಕತೆ, ಸತ್ಯ ಅಸತ್ಯ, ಪ್ರೇಮ, ಮತ್ಸರ, ತಾಳ್ಮೆ, ದುಗುಡ, ಹಿಂಸೆ, ಅಹಿಂಸೆ ಇವುಗಳ ತೀವ್ರ ಹೊಡೆದಾಟ. ಉತ್ತರಾರ್ಧವೆಲ್ಲ ಅಳಿದು ಪೂರ್ವಾರ್ಧ ಧರ್ಮ ಸನಾತನ ಸ್ವಾಮಿ. ವಿಶಿಷ್ಟವಾದ ವೈಖರಿ ನಿಮ್ಮದ್ದು. ಎಂತಹ ಧಾರ್ಮಿಕ ಉಪನ್ಯಾಸ! ಇಲ್ಲಿದ್ದವರಿಗೆ ಎಷ್ಟು ಮಂದಿಗೆ ಅರ್ಥ ಆಗಿದೆ ಅಂತೇಳಿ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರು ತಲೆ ಅಲ್ಲಾಡಿಸಿದ್ದಾರೆ, ಹೌದು ಹೌದು ಅಂತ ಹೇಳಿ. ಅರ್ಥ ಆದ್ರೆ ನನಗೆ ಕಷ್ಟ ಇದೆ, ಅವರು ಕಲ್ತುಕೊಳ್ತಾರೆ. ನಿಮಗೆ ಇನ್ನೊಂದು ಕಡೆಯಲ್ಲಿ ಹೇಳುವುದಕ್ಕಾಗ. ಹೌದು. ಸರಿ ಸ್ವಾಮಿ, ಸಂತೋಷವಾಯಿತು. ಸ್ವಾಮಿ, ನಿನ್ನ ಭಕ್ತಿಗೆ ಮೆಚ್ಚಿದಂತ ನಾನು ನಿನಗೆ ತೀರ್ಥ ಕೊಡಬೇಕು ಅಂತ ಬಂದಿದ್ದೇನೆ. ಹೌದು. ತೀರ್ಥವನ್ನು ಸ್ವೀಕರಿಸಬೇಕು ಭಕ್ತ. ಸರ್ವ ನದಿಗಳು ಮಿಶ್ರಿತವಾದಂತಹ ಪರಮ ಪುಣ್ಯವಾದಂತಹ ತೀರ್ಥ. ದೂರ ದೂರ ದೂರ. ಅದ್ಯಾಕೆ ಸ್ವಾಮಿ ಅಷ್ಟು ದೂರ? ನಾವು ಮಡಿಯಲ್ಲಿ ಏರುವುದು. ಹೌದೇ? ಅದು ಬೀಳುವುದೇ ಇಲ್ಲಲ್ಲ ಸ್ವಾಮಿ? ಬೀಳುವುದು ತುಂಬಾ ಜನಕ್ಕೆ ತೀರ್ಥ ಕೊಟ್ಟು ಬಂದದ್ದು, ಸ್ವಲ್ಪ ಉಳಿದದ್ದು. ಈಗ ತೀರ್ಥ ಕುಡಿಯುವವರೇ ಹೆಚ್ಚಾದದ್ದು. ಈಗ ಸ್ವೀಕರಿಸು. ಪುರ್ಸಾದ ಕೈಗೆ ಬಿದ್ದ ಹಾಗೆ ಆಯ್ತು. ಬಿದ್ದದ್ದೇನು ಅಂತ ನೋಡಿದ್ರೆ ಇಲ್ಲ. ನೀವು ಮಹಿಮಾನ್ವಿತರಲ್ಲ. ನಿಮ್ಮ ದಿವ್ಯ ಚಕ್ಷುಗಳಿಗೆ ಅದು ಕಾಣಿಸಬಹುದು. ನಾವೇನಿದ್ದರೂ ಅಷ್ಟೇ ಅಲ್ಲ. ಹೌದೌದು. ಸಂತೋಷವಾಯ್ತಲ್ಲ. ಇನ್ನು ನಾನು ಯಾರೆಂಬುದಾಗಿ ನೀನು ಯೋಚಿಸು. ಯಾರು ಸ್ವಾಮಿ? ಗೊತ್ತಾಗ್ಲಿಲ್ಲ. ಇಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಅದೆಷ್ಟೋ ಬಾರಿ ಅರಮನೆಗೆ ಬಂದು ನಿನ್ನಲ್ಲಿ ಸಂಭಾಷಣೆಯನ್ನು ಮಾಡಿದ್ದೇನೆ. ಇನ್ನು ನನ್ನ ಪರಿಚಯ ಸಿಗಲಿಲ್ಲ ಅಂತ ಆದ್ರೆ ಎಂತ ಮೂಢನಯ್ಯ ನೀನು ಸ್ವಾಮಿ. ನನ್ನ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ದೀರಿ? ಹೌದು. ನನಗೆ ನಿಮ್ಮ ಪರಿಚಯವಿದೆ. ನಾನು ಎಷ್ಟು ಬಾರಿ ನಿನ್ನೆಲ್ಲ ಮಾತಾಡಿದ್ದೇನೆ? ಇಲ್ಲ ಸ್ವಾಮಿ, ಇಲ್ಲ, ನನಗೆ ಯಾವುದೇ ನೆನಪಿಲ್ಲ. ನೀವು ನಾನಾ ವಿಧದಿಂದ ಬಂದಿರಬಹುದು. ನೀವು ಮಹಿಮಾನ್ವಿತರಲ್ಲದೆ ನಿಮ್ಮಲ್ಲಿ ವಿಶಿಷ್ಟವಾದಂತಹ ಶಕ್ತಿ ಉಂಟು. ವಿಷಯ ಇರಬಹುದು. ನಾನು ಕೆಲವು ಕಡೆಗೆ ಹೋಗುವಾಗ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ವೇಷದಲ್ಲಿ ಅಲ್ಲ ರೂಪದಲ್ಲಿ ಹೋಗ್ತೇನೆ. ನಾನಾ ರೂಪವನ್ನು ತಾಳುವಂತಹ ಆ ಸಾಮರ್ಥ್ಯವನ್ನು ಹೊಂದಿದವರು. ನನ್ನ ವಿಶ್ವರೂಪವೇ ಬೇರೆ ಇದೆ. ವಿಶ್ವರೂಪ? ಹೌದು. ಆ ದರ್ಶನವನ್ನು ನನಗೆ ಕೈ ನೀಡಲಾರೆ. ಖಂಡಿತ ನೀಡುವೆನು. ಹೌದೇ? ಕ್ಷಣ ಕಣ್ಣು ಮುಚ್ಚು. ಮುಂದೆ ನಿಲ್ಲು. ನಾನು ಹೇಳುವವರೇ ಕಣ್ಣು ಬಿಡಬೇಡ. ರೂಪ ಖಂಡಿತ ಸ್ವಾಮಿ. ಅದಷ್ಟು ಬೇಗ ವಿಶ್ವರೂಪ ಬರುವುದಿಲ್ಲ. ಭಕ್ತಿಯಲ್ಲಿ ಧ್ಯಾನ ಮಾಡು. ಆಯ್ತು ಸ್ವಾಮಿ. ವಿಶ್ವರೂಪಕ್ಕೆ ತಡೆ ಇಲ್ಲಲ್ಲ. ಎಲ್ಲಿ ಬೇಕು ಶಿವನನ್ನು ಧ್ಯಾನಿಸಿಕೊಂಡು. ಆಯ್ತು ಸ್ವಾಮಿ. ಬರ್ತಾ ಉಂಟು ಈಗ. ಹೌದೇ? ಆಗಲಿ, ಬೇಗ ವಿಶ್ವರೂಪ ಹೊರಗೆ ಬೀಳಲಿ. ಬರ್ತಾ ಉಂಟು. ಆ ಕಮಲಹಾಸನ ಕೃಪೆಯಿಂದ ವಿಶ್ವರೂಪ ಕಾಣಿಸ್ಲಿ ನನಗೆ. ಆಗುತ್ತಾ ಸ್ವಾಮಿ? ನೋಡು ನನ್ನ ವಿಶ್ವರೂಪ. ವಾಪಿ ಮಗನೇ ಬರಲಿ. ಒಡಿಬೇಡಿದೆವು. ನನ್ನದೇನು ತಪ್ಪಿಲ್ಲ. ನಿನ್ನದೇನು ತಪ್ಪಿಲ್ಲ. ನನ್ನ ಕರ್ಮ ಎಷ್ಟಲ್ಲಾಗಿದೆ ಇಲ್ಲಿ. ಏನಾಯ್ತು ನಿಮ್ಮದು? ಪಾಪಿ, ನಿನ್ನನ್ನು ಯಾರು ಅಂತ ಗ್ರಹಿಸಿಕೊಳ್ಳದೆ ನಿನ್ನ ಪಾದವನ್ನು ಹಿಡಿದೆ, ಪಾದ ಪೂಜೆಯನ್ನು ಮಾಡಿದೆ. ನೀನು ಕೊಟ್ಟ ಆ ಹೊಲಸು ನೀರನ್ನು ಕುಡಿದಾಯ್ತು. ನೀವು ನನ್ನ ಪಾದ ಪೂಜೆ ಮಾಡಿದ್ದಲ್ಲ, ಸನ್ಯಾಸಿಯದ್ದು. ಈಗ ನಾನು ಸನ್ಯಾಸಿಯ? ಸನ್ಯಾಸಿ ವೇಷ ಮಾಡಿದವನು ನೀನಲ್ವೇ? ನೀವಲ್ಲೇ ಬುದ್ಧಿ ವೇಷ ಮಾಡಬೇಕು ಅಂತ ಹೇಳಿದ್ದು. ನಾನು ನಿಮ್ಮ ಗೂಢಚಾರಕ ಹೌದಾ? ನನ್ನ ಗೂಢಾಚಾರಕನಿದ್ದೀಯ. ಹೌದು. ಹೀಗೆ ಇರಬೇಡ. ನನ್ನವನು ಎನ್ನುವಂತಹದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತದೆ. ನಿಜ. ಆದುದರಿಂದ ನಾನಾವೇಶ ಮಾಡಿ ತಿರುಗಾಟ ಮಾಡು. ಹೀಗೆ ಆಣತಿ ಇತ್ತು ಕಳಿಸಿದವನು ನಾನು. ಹೌದು. ಏನಾದ್ರೂ ಹೊಸ ವಿಷಯ ಉಂಟೇನೋ?
ವಿಶಿಷ್ಟವಾದ ಸ್ಥಾನ ನನಗೆ. ಹೌದು, ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ತಿಳ್ಕೊಂಡು ಬರಬೇಕು, ನನಗೆ ಹೇಳಬೇಕು ಎಂಬುದಾಗಿ. ಹೌದದು ಹಾಗೆ ನಾನು ನಿಮ್ಮ ಅಪ್ಪನ ಹೆಣ ಹೊತ್ತು ಅಲ್ಲಿ ನನ್ನ ಅಪ್ಪನಿಗೆ ಮತ್ತೊಬ್ಬ ಮಗ ನೀನಲ್ವ? ನನ್ನ ಅಪ್ಪನ ಹೆಣ ಹೊರುವುದಕ್ಕೆ ನಾನೆಲ್ಲವೇನ ಇಲ್ಲಿ ಅಲ್ಲ, ನನ್ನ ಅಪ್ಪಣೆಯನ್ನು ಹೊತ್ತು ನಿಮ್ಮ ಅಪ್ಪಣೆಯನ್ನು ಶಿರಸ ವಹಿಸಿ ತಲೆಯಲ್ಲೇ ಹೊತ್ತವನು ನೀನು. ಹೌದು, ಅದೇ ನಿಮ್ಮ ಕಟ್ಟಪುಣಿಯಲ್ಲಿ ಅದು ಹೋದವ. ಹೌದಪ್ಪ, ಅದರಲ್ಲೇ ಹೋಗ್ಬೇಕಷ್ಟೇ. ನೀನು ತೆಂಗಿನಕಾಯಿ ತೆಗಿಲಿಕ್ಕಿತ್ತ? ನೀವು ನನಗೆ ಕೊಟ್ಟ ಕಟ್ಟಪುಣಿಯಲ್ಲಿ ಬೇರೆ ಬೇರೆ ವೇಷವನ್ನು ಮಾಡಿ ಊರು ಸಂಚರಿಸಿದವ. ಒಂದೇ ಊರಿಗೆ ಹೋಗ್ಲಿಲ್ಲ. ಹೇಗೋ ಹಂಗ ಈಗ ವೇಷ ಹೇಗೆ? ವೇಷ ಹೇಗೆ? ಒಳ್ಳೆ ಬೇಡಿಕೆ ಉಂಟು ವೇಷಕ್ಕೆ ಬೇಡಿಕೆ ಇದ್ದೀತು. ಸ್ವಲ್ಪ ನವರಾತ್ರಿಯ ಸಮಯದಲ್ಲೇ ಹೋಗ್ಬೇಕಾಗಿ. ನಾನು ನವರಾತ್ರಿ ವೇಷ ಮಾಡುವುದಾ? ಮಹಿಷಾಸುರನ್ನು ಮಾಡಿಕೊಂಡು ನನ್ನ ವೇಷ ಯಾವ ವೇಷವನ್ನು ಎಲ್ಲೆಲ್ಲಿ ಹೋಗಿ ಯಾವ ಕಲೆಯ ಮರ್ಯಾದೆ ತೆಗೆಯುವುದಕ್ಕೆ ಕೆಲವರೆಲ್ಲ ನಾನು ಅಗತ್ಯ ಇದ್ದಲ್ಲಿ ಮಾತ್ರ ಮಾಡುವ. ಈಗ ನೀವೀಗ ಪರೀಕ್ಷೆ ಸಿಕ್ಕಿದ? ಇಲ್ಲ, ಅಂತದ್ದು ಬೇಕು, ಅನಿವಾರ್ಯತೆ. ಹೌದು, ಅನಿವಾರ್ಯತೆ. ಹಾಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದೆ. ಅಂಗ ಮಂಗ, ಅದು ಮಂಗ ನೀನು. ಅಂಗಾದ ಮೇಲೆ ವಂಗ, ಆ ಬಳಿಕ ಕಾಳಿಂಗ. ಕಾಳಿಂಗಲ್ಲ, ಹೆಡೆ ಅದು ಕಾಳಿಂಗ. ಕಳಿಂಗ, ಕಳಿಂಗ. ಆ ಬಳಿಕ ಕಾಂಬೋಜಿ, ಆ ಬಳಿಕ ಬರ್ಪರ. ಹೀಗೆ ಬೇರೆ ಬೇರೆ ಊರುಗಳಿಗೆ ಹೋದವ. ಅಂಗ, ವಂಗ, ಕಳಿಂಗ, ಕಾಂಬೋಜ, ಕರ್ನಾಟಕ, ಬರ್ಬರ, ಹೀಗೆ ಊರು ಸುತ್ತಿದವ. ಅಲ್ಲಿ ಹೋದ್ರೆ ಏನು ಕೇಳ್ತೀರಿ? ತಿರುಗಾಟ ಒಳ್ಳೆದಾಗಿದೆ. ಹೌದು, ಹೊರಗಿನ ದೇಶಕ್ಕೆಲ್ಲ ಹೋಗಿ ಬಂದೆಯಾ? ದೇಶವೆಲ್ಲ ಬಿಟ್ಟು. ಹೌದೌದು, ಒಳ್ಳೆ ಸಂಪಾದನೆ ಮಾಡಿ ಬಂದಿದ್ದೇನೆ. ನಿಮ್ಮ ಬಗ್ಗೆ ಹೋದಲ್ಲಿ ನೋಡಿ, ನೀನು ಎಲ್ಲಿ ಹೋದರೂ ಸಂಪಾದನೆ ಆಗೋದು ನನ್ನ. ಹೌದೇ, ನಿಮ್ಮ ಬಗ್ಗೆ ಹೊಗಳ್ತಾ ಇದ್ದಾರೆ. ಅಂದಕ್ಕೆ ಹೋದ್ರೆ ಹೇಳ್ತಾರೆ, ಅಲ್ಲಿ ಪಾಂಚಾಲದ ತ್ರಿಪುರ ಮಹಾರಾಜರು ಅವರಿಗೆ ಸರಿಯೇ ಇಲ್ಲ. ಸರಿಯೇ ಇಲ್ಲ ಅಂದ್ರೆ ಸರಿ ಸಮಾನರು ಯಾರು ಇಲ್ಲ. ಅವರು ನಾಯಿ ಸಹ ಮಾಡ್ತಾರು. ಅವರು ನಾಯಿ ಸಹ ಮಾಡ್ತಾರು. ಭಾರಿ ಸಮರ್ಥರು. ಅದೇ ಯಾರಿಗಾದ್ರೂ ಒಂದು ಸಮಸ್ಯೆ ಉದ್ಭವಿಸಿದ್ರೆ ನಿಮ್ಮಲ್ಲಿ ಒದಗಿಸಿದ್ರೆ ಅದಕ್ಕೆ ನ್ಯಾಯ ಕೊಡುವವರು ನ್ಯಾಯ ಸಮರ್ಥರು. ಹೀಗೆ ಹೊಗಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿ ಎಲ್ಲ ನನಗೆ ಸಂತೋಷ ಆಯ್ತು. ನನ್ನವನಲ್ವೇ ನೀನು? ಹೌದು, ನೀನು ಸಂತೋಷ ಪಡಲೇಬೇಕು. ಜಿಯಾ, ಏನು ಇಷ್ಟೆಲ್ಲ ಸಂಗ್ರಹ ಮಾಡಿದೆ. ಹೌದು, ಆ ಊರುಗಳನ್ನೆಲ್ಲ ಬಿಟ್ಟೆ, ಕೊನೆಗೆ ಅಲ್ಲಿಟ್ಟೆ. ಎಲ್ಲಿಗೆ? ಅದೇ ಹಸ್ತಿನಾವತಿಗೆ ಕರಿಪುರಕ್ಕೆ ವಿಶೇಷ ತಿಳ್ಕೊಂಡಿದ್ದೇನೆ. ಯಾವುದು? ಹೌದೇ? ಎಂಬುದಾಗಿ ಕುರುಪಾಂಡವರು ಬೆಳೆಯುತ್ತಿದ್ದಾರೆ ಹಸ್ತಿನೆಯಲ್ಲಿ. ಹೌದು, ಭೀಷ್ಮರ ಅನುಗ್ರಹದ ಕೃಪೆಗೆ ಪಾತ್ರರಾದವರು ಅವರುಗಳಿದ್ದಾರೆ. ನಿಜ. ವರ್ತಮಾನ ತಿಳಿದವರು ನಾವುಗಳು. ಹೌದು. ಹೊಸದಾದಂತಹ ವಿಚಾರವೇನಾದರೂ ಕರಿಪುರದಲ್ಲಿ ಉಂಟೇನೋ? ಉಂಟು ಜಿಯ. ಯಾವುದದು? ಎಷ್ಟಾದರೂ ದಾಯಾದಿ ಮತ್ಸರಿಗಳು ಪಾಂಡವರನ್ನು
ಕಂಡ್ರೆ ಕೌರವರಿಗೆ ಆಗುವುದಿಲ್ಲ. ಹಾಗೆ ನಮ್ಮ ಜೊತೆಯಲ್ಲಿ ಅವರು ವಾಸವನ್ನು ಮಾಡುವುದು ಬೇಡ ಅಂತ ಹೇಳಿ ಈ ಕೌರವರು ಪಾಂಡವರಿಗೆ ಏನು ಮಾಡಿದ್ರು ಗೊತ್ತೇ ಬುದ್ಧಿ? ಏನು? ಒಂದು ಅರಗಿನ ಆಲಯವನ್ನು ನಿರ್ಮಾಣ ಮಾಡಿದಂತೆ ಗುಟ್ಟಿನಲ್ಲಿ. ಪ್ರತ್ಯೇಕವಾಗಿ ಇವರು ವಾಸಿಸುವುದಕ್ಕೆ ಬೇಕಾಗಿ ವಿಶಿಷ್ಟವಾದ ಅರಗಿನಾಲಯದ ಸಂಸ್ಥಾಪನೆಯಾಯಿತು. ಹೌದು, ಪಾಂಡವರು ಜೀವನ ಸಾಗಿಸುವುದಕ್ಕೆ ಅರಗಿನಾಲಯಕ್ಕೆ ಹೋದ್ರು. ಅಷ್ಟೇ ಅಲ್ಲ, ಮತ್ತೆ ಇದ್ದಕ್ಕಿದ್ದಂತೆ ಒಂದು ದಿನ ರಾತ್ರಿ ಆ ಅರಗಿನಾಲಯ ಸುಟ್ಟು ಭಸ್ಮವಾಗಿ ಹೋದಂತೆ ಜೀಯ. ಆ ಬಳಿಕ ಒಂದು ಸುದ್ದಿ ಹೊರಟಿತು, ಪಾಂಡವರು ಸಜೀವ ದಹನ. ಇಂಥ ವಿಷಯವನ್ನು ನಾನು ಕೇಳಿ ಇಲ್ಲಿಗೆ ಬಂದಿದ್ದೇನೆ ಜೀಯ. ಸತ್ತಂತೆ ಬರಸಿಡಿಲೇ ಬಂದು ನನಗೆ ಅಪ್ಪಳಿಸಿದಂತಹ ಅನುಭವವಾಗುತ್ತಾ ಇದೆ. ಯಾವ ಸಂಕಲ್ಪವನ್ನು ಇರಿಸಿಕೊಂಡಿದ್ದೇನೋ, ಯಾವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೇನೋ ನಾನು, ಅಂತಹ ನನ್ನ ಆಶಾ ಗೋಪುರವೇ ಇಂದು ಕಳಚಿ ಧರೆಯ ಮೇಲೆ ಬಿದ್ದು ಹೋಯಿತೆ. ಶಿವನೇ, ಇಂತಹ ದುರ್ಗತಿಯನ್ನು ನನ್ನ ಪಾಲಿಗೆ ಯಾಕೆ ತಂದಿದ್ದೆ ಸ್ವಾಮಿ ನೀನು? ಆಶಾ ಮನೋಭಾವನೆಯನ್ನು ಹೊಂದಿದವನು ನಾನು. ದ್ರೋಣನಿಂದ ಅವಮಾನಿತನಾದಂತಹ ನಾನು ಆ ಕಾಲದಲ್ಲಿ ಅವಮಾನಿತನಾಗುವುದಕ್ಕೆ ಕಾರಣವೇನು ಎನ್ನುವುದನ್ನು ಚೆನ್ನಾಗಿ ವಿಮರ್ಶಿಸಿಕೊಂಡಿದ್ದೆ. ಅತುಳ ವಿಕ್ರಮಿಯಾದ ನನ್ನನ್ನು ಸದೆಬಡಿಯುವುದು ಅಲ್ಲ, ನನ್ನನ್ನು ಸಮರ ಕ್ಷೇತ್ರದಲ್ಲಿ ಸೋಲಿಸಿ ಸೆರೆ ಹಿಡಿಯುವಂತಹ ಮಹಾನ್ ಧೈರ್ಯ ಅದು ಪಾರ್ಥನಿಗೆ ಮಾತ್ರ. ಎಳೆಯವರೆದ ಹುಡುಗನಾದಂತಹ ಅವನ ಜೊತೆಯಲ್ಲಿ ನಾನು ಕೈ ಸೋತಿದ್ದೇನೆ ಎಂದಾದರೆ ಅಖಂಡ ವಿಕ್ರಮಿಯಾತ ಎನ್ನುವುದನ್ನು ನಾನು ಒಪ್ಪಿಕೊಂಡಿದ್ದೆ. ಆದ ಕಾರಣವಾಗಿ ಅವನನ್ನೇ ಮದುವೆಯಾಗುವಂತಹ ಹುಡುಗಿಯನ್ನು ಪಡೆಯಬೇಕು, ಅಂತಹ ಮಗಳನ್ನು ನಾನು ಸಂಪಾದಿಸಿಕೊಳ್ಳಬೇಕು ಎನ್ನುವುದಕ್ಕೆ ಬೇಕಾಗಿ ಉಪಯಾಯನ ಮೂಲಕವಾಗಿ ಮಹತ್ತರವಾದ ಜನ್ಮವೊಂದನ್ನು ಕೈಗೊಂಡು ಮಕ್ಕಳನ್ನು ಪಡೆದವನು ನಾನು, ಮಗಳನ್ನು ಪಡೆದೆ ಕೃಷ್ಣೆಯನ್ನು. ಛೇ, ನನ್ನ ಆಶಾ ಗೋಪುರವೇ ಇಂದು ಕಳಚಿ ಹೋಯಿತೆ. ಕೌರವನ ಕುಕೃತ್ಯಕ್ಕೆ ಬಲಿಯಾದಂತಹ ಪಾಂಡವರು ಸತ್ಯದ ಚಿಲುಮೆಗಳು, ಸತ್ಯದ ಮೂರ್ತಿಗಳು, ಸತ್ಯವೇ ಮೈತಳೆದಂತಹ ಪಾಂಡವರಿಗೆ ಅವನತಿಯೇ ನಂಬಲು ಸಾಧ್ಯವಾದಂತಹ ಮಾತು. ಆದರೆ ಲೋಕವೇ ನಂಬಿದಂತಹ ಸತ್ಯವನ್ನು ನಾನು ನಂಬುವುದಿಲ್ಲ ಅಂತ ಹೇಳಿದರೆ ಆಗುತ್ತದೆ ಹೇಳಿ? ಅರಗಿನಾಲಯದಲ್ಲಿ ಸುಟ್ಟು ಹೋದರಂತೆ. ಇಲ್ಲ ಇಲ್ಲ, ಈ ಮಾತನ್ನು ಕೇಳಿ ಸಹಿಸುವುದಕ್ಕಾಗುವುದಿಲ್ಲ. ಹಾಗಿದ್ದರೆ ನಾನು ನಡೆಸಿದಂತಹ ಯಾಗದ ಮುಖಾಂತರವಾಗಿ ನಾನು ಪಡೆದಂತಹ ಮಗಳು ದ್ರೌಪದಿಯನ್ನು ಮದುವೆಯಾಗುವ ಗಂಡು ಯಾರು? ಹಂತ ಹಂತವಾಗಿ ಪ್ರತಿಯೊಂದು ವಿಚಾರಗಳು ನನ್ನ ಹೃದಯವನ್ನ ಚುಚ್ಚುತ್ತಾ ಇವೆ. ಹೌದು, ಗೊಂದಲದಲ್ಲಿ ತುಂಬಿ ತುಳುಕಾಡುತ್ತಿರುವವನು ನಾನು. ಸಮಸ್ಯೆಯ ನಿವಾರಣೆಯಾಗಬೇಕು ಎಂದಾದರೆ ಕುಲಪುರೋಹಿತರಾದಂತಹ ಶತಾನಂದರಿದ್ದಾರೆ, ಅವರನ್ನು ಕಾಣುವುದಕ್ಕೆ ನೇರವಾಗಿ ರಹಸ್ಯ ಮನೆಯನ್ನು ಸೇರಿಕೊಳ್ತೇನೆ.
ರಾಜನ್, ಅದೆಷ್ಟು ಕಾಲದಿಂದ ಈ ಪಾಂಚಾಲ ನಗರಿಯ ಪೌರೋಹಿತ್ಯವನ್ನ ಕೈಗೆತ್ತಿಕೊಂಡವರು ನೀವುಗಳಿದ್ದೀರಿ. ಸತ್ಯ. ಯಾವುದೇ ಸಮಸ್ಯೆಯಲ್ಲಿ ಗೊಂದಲದಲ್ಲಿ ನಾನು ತೊಡಗಿಕೊಂಡಾಗ ಅದಕ್ಕೆ ಪರಿಹಾರವನ್ನು ಕೇಳುವುದು ನಿಮ್ಮಲ್ಲಿ ಅಲ್ವೇ ಸ್ವಾಮಿ? ಇಂದು ಅಷ್ಟೇ ಈ ದೃಪದನ ಗೊಂದಲದಲ್ಲಿ ಸಿಲುಕಿ ಹೋಗಿದ್ದಾನೆ. ಗೊಂದಲ ಸಮಸ್ಯೆ ನನ್ನನ್ನು ಆವರಿಸಿಕೊಂಡು ಚುಚ್ಚುತ್ತಾ ಇವೆ ಸ್ವಾಮಿಗೆ. ಕಾರಣವಿದೆ. ಏನು? ಒಂದು ಕಾಲದಲ್ಲಿ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ, ನನ್ನ ಶಪಥವನ್ನ ಪೂರೈಸಿಕೊಳ್ಳುವುದಕ್ಕೆ ಬೇಕಾಗಿ ಯಜ್ಞಮುಖೇನ ನಾನು ಮಕ್ಕಳನ್ನು ಪಡೆದೆ. ಸರಿ. ಅದರಲ್ಲೂ ಮಗಳಾದಂತಹ ದ್ರೌಪದಿಯನ್ನು ಪಡೆದುದು ಮೂರು ಲೋಕದ ವಿಕ್ರಮಿ ಎಂದೆನಿಸಿಕೊಂಡಂತಹ ಪಾರ್ಥನನ್ನು ಮದುವೆಯಾಗುವುದಕ್ಕೆ ಬೇಕಾಗಿ ತಿಳಿದ ವಿಚಾರ. ಧನುರ್ವಿದ್ಯೆಗೆ ಅಧಿಷ್ಠಾನ ದೇವತೆಯಾದಂತಹ ಪ್ರಭು ಪರಮೇಶ್ವರನನ್ನು ಪ್ರತ್ಯಕ್ಷವಾಗಿ ಕೆಳಗೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದಂತಹ ಆ ಪಾರ್ಥ ಪ್ರತಾಸುವನು ಫಲ್ಗುಣ ಅವನ ಜೊತೆಯಲ್ಲಿ ಹೋರಾಡುವುದಕ್ಕೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಂದಲೂ ಅಸದಳ. ಇದನ್ನು ಯೋಚಿಸಿಕೊಂಡೆ ಅವನನ್ನು ಮದುವೆಯಾಗುವಂತಹ ಮಗಳನ್ನು ಪಡೆಯಬೇಕು. ಈ ಸತ್ಸಂಕಲ್ಪದೊಂದಿಗೆ ಉಪಯಾಜರ ಮೂಲಕವಾಗಿ ಯಜ್ಞಕ್ಕೆ ನಾನು ತೊಡಗಿಸಿಕೊಂಡವನು. ಯಜ್ಞಮುಖದಿಂದಲೇ ನಾನು ಮಗಳನ್ನು ಪಡೆದೆ ಸ್ವಾಮಿ. ಎಲ್ಲರೂ ಆಗ ಗ್ರಹಿಸಿಕೊಂಡುದು ಅರ್ಜುನನೇ ಇವಳನ್ನು ಮದುವೆಯಾಗುತ್ತಾರೆ ಸರಿ ಎಂಬುದಾಗಿ. ಸತ್ಯ. ಆದರೆ ಏನು ಮಾಡೋಣ? ನನ್ನವರೇ ಆದಂತಹ ಗೂಢಾಚಾರರು ಆಡಿದಂತಹ ನುಡಿಯನ್ನು ಕೇಳಿದಾಗ ಬರಸಿಡಿಲೆ ಬಂದು ಕಿವಿಗಪ್ಪಳಿಸಿದಂತಾಗುತ್ತಾ ಇದೆ. ಹಸ್ತಿನೆಯಲ್ಲಿ ನಡೆದಂತಹ ಘಟನೆಗಳು ಸ್ವಾಮಿ. ಕುರುಪಾಂಡವರ ಒಳಗೆ ದಾಯಾದ್ಯಮತ್ಸರ ಪ್ರಾರಂಭವಾಯಿತಂತೆ. ಆ ದಾಯಾದ್ಯಮತ್ಸರ ಅಲ್ಲಿ ನಿಲ್ಲಿಸುವುದಕ್ಕೆ ಬೇಕಾಗಿ ಕುಹಕಿಯಾದಂತಹ ಕೌರವೇಶ್ವರ ಯಾವುದೋ ಒಂದು ದುಷ್ಟತನದ ಮೂಲಕವಾಗಿ ವಿಶಿಷ್ಟವಾದ ಅರಗಿನಾಲಯವನ್ನು ಸ್ಥಾಪಿಸಿದನಂತೆ. ಅದರಲ್ಲಿ ಪಾಂಡವರಿಗೆ ವಾಸಿಸುವುದಕ್ಕೆ ಅನುವು ಮಾಡಿಕೊಟ್ಟನಂತೆ. ಒಂದು ರಾತ್ರಿ ಯಾರಿಗೂ ಗೊತ್ತಿಲ್ಲದಂತಹ ಹೊತ್ತಿನಲ್ಲಿ ಅರಗಿನಾಲಯ ಸುಟ್ಟು ಹೋಯಿತಂತೆ. ಮತ್ತೆ ಮಾರನೇ ದಿವಸ ನೋಡುವಾಗ ಸುಟ್ಟು ಸೂಕರಿಯಾದ ಅರಗಿನಾಲಯದ ತನ್ಮಧ್ಯೆ ಆ ಬೂದಿಯ ರಾಶಿಯ ತನ್ಮಧ್ಯೆ 6 ಶರೀರಗಳಿದ್ದವಂತೆ. ಹಾಗಿದ್ದರೆ ಏನು ಸ್ವಾಮಿ? ಪಾಂಡವರು ಸುಟ್ಟು ಹೋಗಿದ್ದಾರೆ ಅರಗಿನಾಲಯದಲ್ಲಿ ಎನ್ನುವುದು ಸುಸ್ಪಷ್ಟವಲ್ಲವೇ? ಮತ್ತೊಂದು ಕಡೆಯಿಂದ ಪ್ರಶ್ನೆಯೊಂದು ಚುಚ್ಚುತ್ತಾ ಇದೆ ತಂದೆ. ಏನು? ಯಜ್ಞಮುಖೇನ ನಾನು ಪಡೆದುದು ಪಾರ್ಥನನ್ನು ಮದುವೆಯಾಗುವಂತಹ ಹುಡುಗಿಯನ್ನು. ಸರಿ ಅಲ್ಲವೇ? ಸತ್ಯ. ಅಲ್ಲಿ ಆ ರೀತಿ ಇಲ್ಲಿ ನೋಡಿದರೆ ಇಲ್ಲಿ ಪಾಂಡವರು ನಶಿಸಿ ಹೋಗಿದ್ದಾರೆ. ಹಾಗಿದ್ದರೆ ನನ್ನ ಮಗಳನ್ನು ನಾನು ಯಾರಿಗೆ ಮದುವೆ ಮಾಡಿಕೊಡಲಿ? ಮುಂದೆ ನಡೆಯುವ ದಾರಿಯಂತೂ ಒಟ್ಟು ತಲೆ ಹಾಳಾಗಿ ಹೋಗಿದೆ ಸ್ವಾಮಿ. ಜಂಜಾಟದಲ್ಲಿ ಸಿಲುಕಿಕೊಂಡಿದ್ದೇನೆ. ಮನಸ್ಸಿಗೆ ಹಚ್ಚಿಕೊಂಡವನಿದ್ದ ಈ ಸಂದರ್ಭದಲ್ಲಿ ಪಾಂಡವರು ಸತ್ತಿದ್ದಾರೆ ಎಂಬುದಾಗಿ ಮನಸ್ಸೆನ್ನುವುದು ಗೊಂದಲದ ಗೂಡಾಗಿ ಹೋಗಿದೆ ಸ್ವಾಮಿ. ನೀನು ಕಣ್ಣಾರೆ ಕಂಡಂತಹ ವಿಷಯವಲ್ಲ ಇದು. ಕರ್ಣಾನುಕರಣವಾಗಿ ಕೇಳಿ ತಿಳಿದಂತಹ ವಿಚಾರ. ಗೂಢಚಾರರು ಬಂದು ಹೇಳಿದ ಕ್ಷಣ ನೀನು ನಂಬಿಕೊಂಡವನಿದ್ದಿ.
ನಾವು ಯಾವುದೇ ವಿಷಯವನ್ನಾದ್ರೂ ಸರಿ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಅಂತ ಹೇಳಿ ಉಂಟು. ಒಂದು ಕ್ಷಣದಲ್ಲಿ ನಾವು ನೋಡಿದ್ರು ಕೂಡ ಅದು ಸತ್ಯ ಆಗುತ್ತಿರುವುದಿಲ್ಲ. ಹೌದು, ಮರೀಚಿಕೆ. ಹೌದು. ಈಗಿನ ನಮ್ಮ ಪ್ರಪಂಚ ಹೇಗಂತ ಹೇಳಿದ್ರೆ, ಒಬ್ಬ ತಂದೆ ಹಾಗೂ ಮಗಳು ಒಟ್ಟೊಟ್ಟಿಗೆ ಹೋಗುತ್ತಾ ಇದ್ದರೂ ಕೂಡ ಅನ್ಯತಾ ಭಾವಿಸುವವರೇ ಜಾಸ್ತಿ. ತಾನು ಮಗಳು ಅಥವಾ ಇನ್ಯಾವ ಹುಡುಗಿಯೋ ಆ ರೀತಿ ಭಾವನೆ ವ್ಯಕ್ತವಾಗುವುದು ಜಾಸ್ತಿ. ಈ ಸಂದರ್ಭದಲ್ಲಿ ನೀನು ಈಗ ದೂತನವರು ಬಂದು ಹೇಳಿದಂತಹ ವಿಷಯವನ್ನು ಕೇಳಿ ಮನಸ್ಸಿಗೆ ಹಚ್ಚಿಕೊಂಡು ಏನೋ ಒಂದು ಪ್ರಪಂಚವೇ ತನ್ನ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿ ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಿ. ಪಾಂಡವರ ಅವನತಿಯಾಗಿದೆ ಎನ್ನುವಂತಹ ಮಾತು ಲೋಕದಲ್ಲಿ ಪ್ರಚಾರದಲ್ಲಿ ಉಂಟು ಸ್ವಾಮಿ. ಸರಿ, ನಾವು ಯಾರ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದೇವೋ ಅವರ ಕುರಿತಾಗಿ ಏನಾದ್ರೂ ಒಂದು ಬೇಡದ ವಿಷಯ ಕೇಳಿದ್ರೆ ಮನಸ್ಸಿಗೆ ಬೇಸರವಾಗುವುದು ಸಹಜ, ಅಂತರಂಗ ಕುದಿಯುತ್ತಾ ಉಂಟು. ಆದ್ರೆ ಪಾಂಡವರ ಕುರಿತಾಗಿ ನಾನು ಬಲ್ಲವನಿದ್ದೇನೆ. ಅಂದ್ರೆ ನನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರು ಸದ್ಯದ ಮಟ್ಟಿಗೆ ಸಾಯುವವರಲ್ಲ. ಅವರಿಂದ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಈ ಭೂಲೋಕದಲ್ಲಿ ಅದೆಷ್ಟೋ ಉಂಟು ಪುಣ್ಯಾತ್ಮ, ಅದೆಲ್ಲ ಇನ್ನು ಆಗಬೇಕಷ್ಟೇ. ಆ ಮಧ್ಯೆ ಇವರು ಅಷ್ಟು ಬೇಗ ಮುಗಿದ್ರೆ ಇನ್ನು ನಾವು ಕಥೆಯನ್ನು ಕೊಂಡು ಹೋಗುದಾದ್ರೂ ಹೇಗೆ? ಅಂದ್ರೆ ನಮ್ಮದೊಂದು ನಾಟಕ ರಂಗ ಇದು. ಈ ನಾಟಕ ರಂಗದಲ್ಲಿ ನಾವೆಲ್ಲ ಒಬ್ಬೊಬ್ಬ ಪಾತ್ರಧಾರಿಗಳು, ನಮ್ಮದಾದಂತ ಕೆಲಸವನ್ನು ನಾವು ಮಾಡಬೇಕು. ಇಷ್ಟು ಬೇಗ ಅವರಿಗೆ ನಾವು ಒಂದು ವಿರಾಮವನ್ನು ಕೊಟ್ರೆ ಆಗುದಿಲ್ಲ. ಈಗ ಅವರು ಬದುಕೇ ಇದ್ದಾರೆ ನನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ನಾಟಕ ರಂಗ, ಇದಕ್ಕೊಂದು ಸೂತ್ರಧಾರಿ ಬೇರೆಯೇ ಇದ್ದೇನೆ, ಬೇರೆ ಇದ್ದ ರಂಗ ನಿರ್ದೇಶಕ ಮತ್ತೊಬ್ಬನಿದ್ದಾನೆ. ಅವನ ಸೂಚನೆಯಂತೆ ನಡೆಯಬೇಕಾದುದು ನಮ್ಮೆಲ್ಲರ ಕರ್ತವ್ಯ. ಅದೇನು ಸರಿ ಸ್ವಾಮಿ. ಹಾಗೆಂದು ನನ್ನ ಮಗಳಾದ ದ್ರೌಪದಿ ಪ್ರಾಯಪ್ರಬುದ್ಧೆಯಾಗಿದ್ದಾಳೆ. ಮದುವೆ ಮಾಡಿಸಬೇಕು ಅಂತಾದ್ರೆ ಪಾರ್ಥನ ಜೊತೆಯಲ್ಲಿ ಇಂತ ಸಂಕಲ್ಪ ಮಾಡಿದ್ದು. ಪಾರ್ಥ ನಿರ್ತಾ ಇದ್ರೆ ಇಂತಲ್ಲಿಯೇ ಇದ್ದಾನೆ ಅಂತಾದ್ರೆ ನಾನು ಹೋಗಿ ಮಾತನಾಡಿಸಬಹುದಿತ್ತು. ಮಗಳ ಮದುವೆ ಅಂತೂ ಮಾಡಲಿ ಹೇಳಿ. ಅದಕ್ಕೆ ಚಿಂತೆ ಮಾಡಬೇಡ ಪುಣ್ಯಾತ್ಮ, ಮತ್ತೆ ಉಪಾಯ ಹುಡುಕಿಕೊಂಡು ನೀನು ಹೋಗಬೇಕಾದಂತ ಅಗತ್ಯವಿಲ್ಲ. ಮಗಳಿಗೆ ಮದುವೆ ಮಾಡಬೇಕು, ಅವರಿಗೆ ಕೊಟ್ಟು ಎನ್ನುವಂತಹ ಉದ್ದೇಶ ಉಂಟು ಅಂತಾದ್ರೆ ಉದ್ದೇಶ ಉಂಟು ನಿನ್ನಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡು. ಯಾವುದದು? ಒಂದು ಸ್ವಯಂವರವನ್ನು ಒಂದು ಏರ್ಪಾಡು ಮಾಡು ಆದಷ್ಟು ಬೇಗ. ಸ್ವಯಂವರ? ಹೌದು. ಅಂದ್ರೆ ಹುಡುಗಿಯೇ ಅವಳಿಗೆ ಆಯ್ಕೆಯಾದ ಹುಡುಗನನ್ನು ವರಿಸಿಕೊಳ್ಳುವಂತೆ. ಯಾಕಂತ ಹೇಳಿದ್ರೆ ಈಗ ಅವ ಇಲ್ಲಲ್ಲ, ಹಾಗಾಗಿ ಎಲ್ಲಾ ರಾಜ್ಯದ ಅರಸರಿಗೂ ಓಲೆಯನ್ನು ಕೊಟ್ಟು ಕಳಿಸು. ಈ ವಿಚಾರ ಎಲ್ಲಿಯಾದರೂ ಪಾಂಡವರ ಕಿವಿಗೆ ಸುದ್ದಿಯನ್ನು ಮುಟ್ಟಿದ್ದ ಹೌದು ಅಂತಾದ್ರೆ ಅವರು ಹುಡುಕಿ ಇಲ್ಲಿ ತನಕ ಬರ್ತಾರೆ. ಆವಾಗ ನಮ್ಮ ಕಾರ್ಯ ನೆರವೇರ್ತದಪ್ಪ. ಇದೊಂದು ಕೆಲಸವನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಪುರೋಹಿತರೇ, ನೀವು ಆಡಿದಂತಹ ನುಡಿ ಸರಿ ಸ್ವಾಮಿ. ಅಂದ್ರೆ ನಾನು ಪಾಂಡವರನ್ನು ಬರೆಸಿಕೊಳ್ಳುವುದಕ್ಕೂ ನನ್ನ ಮಗಳಾದ ದ್ರೌಪದಿಯನ್ನು ಅರ್ಜುನನಿಗೆ ವಿವಾಹ ಮಾಡಿಕೊಳ್ಳುವುದಕ್ಕೆ ಸೂಕ್ತವಾದಂತಹ ಒಂದು ರೀತಿಯ ಸಂಕಲೆ ಇದು. ಸರಿ ಅಲ್ವೇ? ಸರಿ ಸ್ವಾಮಿ, ಪ್ರಯತ್ನಶೀಲನಾಗ್ತದೆ. ಪುರೋಹಿತರಾದಂತಹ ಶತಾನಂದರಾಡಿದ ನುಡಿಯನ್ನು ಕೇಳಿದಾಗ
ಹೇಳಿದಾಗ ಅಹುದದು ಪಾಂಡವರಿಗೆ ಇಂತಹ ಕ್ಷುಲ್ಲಕ ವಿಷಯದಿಂದ ಮರಣ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ದೈವಾನುಗ್ರಹದಿಂದ ಹುಟ್ಟಿದವರು ಅವುಗಳು, ದೇವತೆಗಳ ಅಂಶ ಸಂಭೂತರಾಗಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಸಂಜನಿಸಿದ್ದಾರೆ ಎಂದಾದ ಮೇಲೆ ಇಂತಹ ಕಪಟಿಯಾದ ಕೌರವರಿಂದ ಅವರನ್ನು ಕೊಲ್ಲಿಸುವುದಕ್ಕೆ ಸಾಧ್ಯ ಉಂಟೆ? ನನಗಾಗಿ ಇದೆಲ್ಲ ತಲೆಗೇ ಹೋಗಲಿಲ್ಲ ಅಂತ ನಾವು ಒಮ್ಮೆಗೆ ಏಕಾಏಕಿ ನಂಬಿಯೇ ಬಿಟ್ಟದ್ದು. ಅರಗಿನಾಲಯದಲ್ಲಿ ಸುಟ್ಟು ಹೋಗಿದ್ದಾರೆ, ಆದ್ರೆ ಸುಟ್ಟು ಹೋದದ್ದು ವಿಷಯ ಹೌದದು, ಹೆಣ ಸಿಕ್ಕಿದೆ, ಯಾರ್ದು ಅಂತ ಹೇಳಿ ಇನ್ನಾಗಲಿಲ್ಲ. ಅದನ್ನು ಪತ್ತೆ ಹಚ್ಚುವುದಕ್ಕೂ ಸಾಧ್ಯವಿಲ್ಲ. ನೋಡೋಣ, ಸ್ವಲ್ಪ ಮುಂದಕ್ಕೆ ಏನಾದರೂ ಆದೀತ ಅಂತ ಗ್ರಹಿಸಿಕೊಳ್ತಾರೋ ಗೊತ್ತಿಲ್ಲ. ಆದರೂ ಪಾಂಡವರು ಉಳಿದಿರಬಹುದು. ಇವರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪಾಂಡವರಿಗೆ ಆಯುಷ್ಯ ಮುಗಿಯುವಂತಿಲ್ಲ ಈಗ ಸದ್ಯಕ್ಕೆ. ಅವರಿಂದ ಘನಕವಾದಂತಹ ಕಾರ್ಯಗಳು ಈ ಪ್ರಪಂಚದಲ್ಲಿ ಆಗಬೇಕಾಗಿದೆ. ಸರಿಯದು. ಹಾಗಿದ್ದರೆ ಪಾಂಡವರನ್ನು ನಾನು ಬಳಸಿಕೊಳ್ಳಬೇಕು. ನನ್ನ ಮಗಳಾದ ದ್ರೌಪದಿಯನ್ನು ಪಾರ್ಥನೆ ಮದುವೆಯಾಗಬೇಕು ಎಂದಾದರೆ ಇವರಂದಂತೆ ದ್ರೌಪದಿ ಸ್ವಯಂವರ ನಡೆಯಲೇಬೇಕು. ಪಾರ್ಥನೆಗೆ ಬೇಕಾಗಿಯೇ ನಾನು ಇವಳನ್ನು ಪಡೆದಿದ್ದೇನೆ ಎನ್ನುವಂತಹ ವಿಚಾರ ಅಲ್ಲಿ ಪಾಂಡವರಿಗೂ ಸ್ವಲ್ಪ ಸ್ವಲ್ಪ ತಿಳಿದಿರಬಹುದು ಅಂತ ನಮ್ಮ ಪಕ್ಷ. ಯಾಕೆ ಅಂತ ಹೇಳಿದ್ರೆ ಉಳಿದವರಿಗೂ ವಿಷಯ ಗೊತ್ತಾಗಿ ಹೋಗ್ಯದೆ. ಆದ ಕಾರಣವಾಗಿ ದ್ರೌಪದಿ ಸ್ವಯಂವರ ನಡೆಯುತ್ತದೆ ಪಾಂಚಾಲ ದೇಶದಲ್ಲಿ ಎನ್ನುವುದು ಕೇವಲ ಪಾಂಚಾಲ ನಗರಿಗೋ ಹಸ್ತಿನಿಗೋ ಮಾತ್ರ ತಿಳಿಯುವುದಲ್ಲ. ಚತುಸ್ಸಾಗರ ವಲಯಾಂಕಿತವಾದಂತಹ ಅಖಂಡ ಭೂಮಂಡಲದಲ್ಲಿ ಅದೆಷ್ಟು ರಾಷ್ಟ್ರಗಳಿವೆ, ಅಖಂಡ ಆರ್ಯಾವರ್ತದಲ್ಲಿರುವಂತಹ ಸಂಪೂರ್ಣ ಎಲ್ಲಾ ದೇಶಗಳಿಗೆ ಓಲೆಯನ್ನು ಕೊಟ್ಟು ಕಳುಹಿಸ್ತೇನೆ. ಎಷ್ಟು ಪ್ರಚಾರ ಆಗುತ್ತದೋ ಅಷ್ಟು ನಮ್ಮ ಕಾರ್ಯಕ್ರಮ ಪ್ರಚಾರ ಆಗಬೇಕು. ಮತ್ತೆ ಜನ ಎಷ್ಟು ಬಂದು ಸೇರ್ತಾರೆ ಅದು ಬೇರೆ ಪ್ರಶ್ನೆ, ಅವರು ಬರುವುದು ಅವರ ಇಷ್ಟಕ್ಕೆ ಬಿಟ್ಟದ್ದು. ಬಂದವರು ಅರ್ಧದಲ್ಲಿ ಎಷ್ಟು ಮಂದಿ ಹೋಗುತ್ತಾರೆ ಅದು ಅವರ ಇಷ್ಟಕ್ಕೆ ಬಿಟ್ಟದ್ದು. ಆದ್ರೆ ನಾವು ಪ್ರಚಾರ ಮಾಡುವುದು, ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿಕೊಂಡು ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡುವುದು, ಅದು ನಮ್ಮ ಅಲ್ವಾ? ಪ್ರತಿಫಲ ಏನಾಗುತ್ತದೆ ಅಂತ ಗೊತ್ತಿಲ್ಲ. ಇನ್ನೊಬ್ಬನ ಹೊಗಳಿಕೆಗೆ ಬೇಕಾಗಿ ನಾವು ಈ ಕಾರ್ಯಕ್ರಮ ಮಾಡುವುದೂ ಅಲ್ಲ, ನಮ್ಮ ಕಾರ್ಯ ಸಾಧನೆ ಆಗಬೇಕು. ಅದಕ್ಕೆ ಬೇಕಾಗಿ ದ್ರೌಪದಿ ಸ್ವಯಂವರ ಈ ವಿಷಯ ಲೋಕಕ್ಕೆ ವಿದಿತವಾಗಲಿ, ವಿದಿತವಾಗಲಿ. ಕೌರವೇಶ್ವರ ಅಂತ ಕೇಳಿ ಈಗ ಬಂದ ಕಾರ್ಯ ಎಲ್ಲರೂ ಯೋಚನೆ ಮಾಡುವುದು ಒಂದೊಂದೇ, ಇವತ್ತು ಹೊಸದ್ದು ಏನು ಉಂಟು ಎಂಬ ಹಾಗೆ. ಆದ್ರೆ ಯೋಚನೆ ಅದಲ್ಲ, ದ್ವೇಷ ದ್ವೇಷ ದ್ವೇಷ. ಯಾರ ಮೇಲೆ ದ್ವೇಷ? ನಮ್ಮ ದಾಯಾದಿಗಳು ಆದಂತಹ ಪಾಂಡವರು. ಇವತ್ತಲ್ಲ ನಿನ್ನೆ ಅಲ್ಲ, ಹಲವು ಕಾಲದ ಹಿಂದಿನ ವಿಚಾರ. ಪರೀಕ್ಷಾ ರಂಗದಿಂದ ತೊಡಗಿ ಆ ಪಾಂಡವರ ಮೇಲೆ ಇರುವಂತಹ ದ್ವೇಷ, ಅವರ ಸರ್ವನಾಶವೇ ಉದ್ದೇಶ ಅನ್ನುವುದನ್ನೇ ಜೀವನದಲ್ಲಿ ಇರಿಸಿಕೊಂಡು ನಡೆದವ ಕೌರವ. ಇಂದೆಲ್ಲ ನಾಳೆ ಆದರೂ ಅವರು ನನ್ನ ಕಣ್ಣ ಮುಂಭಾಗದಲ್ಲಿ ಇರಲೇಬಾರದು ಅನ್ನುವಂತಹ ಯೋಚನೆಯನ್ನು ಇರಿಸಿದೆ.
ಹಾಗಾಗಲೇ ಕೆಲವು ಷಡ್ಯಂತರಗಳನ್ನು ಹೂಡಿದೆ. ಪ್ರಯೋಜನ ಕೆಲವು ಬಂದಿದೆ, ಆದ್ರೆ ಕೆಲವು ಬರಲಿಲ್ಲ. ಈಗ ತಾನೇ ಅರಗಿನ ಮನೆಯನ್ನು ನಿರ್ಮಿಸಿ ದೂರದಿಂದಲೇ ಅದಕ್ಕೆ ಬೆಂಕಿ ಸ್ಪರ್ಶಿಸುವ ಹಾಗೆ ಮಾಡಿದ್ದೇನೆ. ಅವರು ಇವರು ಅರಗಿನ ಮನೆಯನ್ನು ಸೇರ್ಬೇಕು, ಅಲ್ಲಿಯೇ ಸುಟ್ಟು ಪೂಜೆ ಅಂತ. ಆದ್ರೆ ಒಂದು ಸಂತೋಷದ ವಿಚಾರ, ಮೊನ್ನೆ ತಾಗಿದಂತ ಬೆಂಕಿ ಆ ಅರಗಿನ ಮನೆ ಸುಟ್ಟು ಕಳಕಳಾಗಿ ಹೋಗಿದೆ ಅನ್ನುವುದಾಗಿ ಹೇಳಿದ್ದಾರೆ. ಹಸ್ತಿನಾಪುರದ ಒಳಗವನ್ನು ಸೇರಿದ್ದೇನೆ, ಆದ್ರೆ ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರಂತ ಒಳಗೆ. ಒಳ್ಳೆಯದು, ಹೇಳು, ಯಾರು ನೀನು, ಎಲ್ಲಿಂದ ಬಂದವ? ಇದು ಕವರ ಮಹಾರಾಜರು ಅಂದ್ರೆ ತಾವೇ? ಗೌರವ ಅಂದ್ರೆ ನಾನೇ. ಕೌರವ ಮಹಾರಾಜರು ನಾನೇ. ನಿಮ್ಮಲ್ಲೇ ಮಾತಾಡ್ಲಿಕ್ಕೆ ದೊರೆಗಳಿಗೆ ಸಿಗುದಿದ್ರೆ ಜಾಸ್ತಿ ಸಿಗ್ಲಿ ಅಂತ ಹೇಳಿ ಮತ್ತೆ ಹೊಂದಿಸಿಕೊಳ್ಳುದು. ನಮ್ಮ ಜಾಯಮಾನವೇ ಹಾಗೆ, ನಮ್ಮ ಬಳಿಗೆ ಬಂದವರನ್ನು ಹಾಗೆ ಬಿಡುವ ಕ್ರಮ ಇಲ್ಲ. ಏನಾದ್ರೂ ಕೊಟ್ಟು ಕಳಿಸಿದ ಮತ್ತೆ ನೀನು ಇಲ್ಲಿಯವ ಅನ್ನು ಅಲ್ಲ ಅಂತ ಆಯ್ತು. ನಾನು ಇಲ್ಲಿಯವನಲ್ಲೇ ಅಲ್ಲ, ಪರದೇಶಿಯ. ಪರದೇಶಿ ಅಲ್ಲ, ನಿನ್ನ ಅದೇ ನನ್ನನ್ನು ಕಂಡ್ರೆ ಎಲ್ಲರಿಗೂ ಪರದೇಶಿಯಾಗೆ ಕಾಣುದು. ಹಾಗಲ್ಲ, ನಿನ್ನ ವಸ್ತ್ರ ಎಲ್ಲ ನೋಡುವಾಗ ಇಲ್ಲಿಯವ ಅಲ್ಲ ಅಂತ ಅರ್ಥ ಆಗ್ತಾ ಉಂಟು. ಕಾಣುವುದಿಲ್ವೇ? ಸಂಪ್ರದಾಯದ ಉಡುಗೆ ಇದು. ಬೇಕು ಇಂಥದ್ದೆಲ್ಲ ಬೇಕು. ಹೌದು, ನನ್ನನ್ನೇ ಕಾಣಬೇಕು ಅನ್ನುವಂತ ಉದ್ದೇಶದಿಂದ ಬಂದ. ಹೌದೌದು. ಅಲ್ಲ, ಏನಾದ್ರೂ ಹೊಸತನ್ನು ತಂದೆಯ? ಹೊಸತ್ತೇನಿಲ್ಲ, ಮತ್ತೆ ಮಾಮೂಲಿ ಇದ್ದದ್ದೇ. ಹೌದು, ಒಳ್ಳೆಯದು. ನಾನು ಪಾಂಚೇಲಿ ಗೊತ್ತುಂಟ? ಪಾಂಚೇಲಿ ಎಲ್ಲಿ? ಪಾಂಚೇಲಿ. ಪಾಂಚಾಲ. ಹೌದೌದು, ಹೇಳಿ ಬಲ್ಲೆ. ಹೌದೌದು, ಹೇಳಿದ್ದೆಲ್ಲ ನೋಡಿದ್ದೇವೆ. ಪಾಂಚಾಲ ದೇಶವನ್ನು ನೋಡಿದ್ದೇವೆ. ಪಾಂಚಾಲ ದೇಶದಲ್ಲಿ ಮಹಾರಾಜರು ಇದ್ದಾರೆ, ದ್ರೌಪದ ಮಹಾರಾಜರು. ಯಾವುದು? ದ್ರೌಪದ ಮಹಾರಾಜರು. ಏನು? ದ್ರುಪದ ಮಹಾರಾಜ. ದ್ರುಪದ ಮಹಾರಾಜ. ಈ ಹೆಚ್ಚು ವಿದ್ಯೆ ಇದ್ದವರು ಹಾಗೆ ಮಾಡುವುದು. ನಾವು ತುಂಬಾ ಕಲ್ತದ್ದು ಜಾಸ್ತಿ ಆಗ್ತದೆ. ಹೌದಪ್ಪ. ಅದು ಮತ್ತೆ ಊರೂರು ಸುತ್ತುದಲ್ವಾ? ಹೌದೌದು. ಯಾವ ಒಂದೇ ಊರಲ್ಲಿ ಇದ್ರೆ ಆಗುದಿಲ್ಲ, ಆದ್ರೂ ಅವಸರಕ್ಕೂ ಬಂದು ಹೋಗ್ತಾರೆ. ಕೆಲವು ಶಬ್ದಗಳೆಲ್ಲ ಬಂದು ಬೇಕು. ಹೌದು, ಅಲ್ಲಿಂದ ಬಂದವನ? ಅಲ್ಲಿಂದ ಬಂದು. ಹಾಗಿದ್ರೆ ಅಲ್ಲಿ ನೀನು ಆಳು ಉಂಟಾಯ್ತು. ಹೌದು, ಅಲ್ಲಿ ಆಳು ನಿನ್ನನ್ನು ಅಟ್ಟಿದ್ದ. ಅಟ್ಲಿಕ್ಕೆ ನಾನು ಕಣವ ಹಾಗಲ್ಲ, ಮತ್ತೆ ಒಂದು ಕಳುಹಿಸಿದ್ದ ಅಂತ. ನನ್ನನ್ನು ಕಳಿಸಲ್ಪಟ್ಟದ್ದು. ಏನಂತೆ? ಒಂದು ಕಾರ್ಯದ ನಿಮಿತ್ತವಾಗಿ ನನ್ನನ್ನು ಕಳಿಸಿದ್ದೆ. ಒಂದು ಕಾರ್ಯ? ಹೌದು. ಯಾರಲ್ಲಿ? ಒಂದು ಉದ್ಯೋಗವನ್ನು ಹೊಸದಾಗಿ ಕೊಟ್ಟಿದ್ದಾರೆ ನನಗೆ. ನೀನು ಎಲ್ಲಾ ಊರಿಗೆ ಹೋಗ್ತಾ ಬಾ, ಯಾರೆಲ್ಲ ಕಾಣ್ಲಿಕ್ಕೆ ಸಿಗುತ್ತಾರ, ಎಲ್ಲೆಲ್ಲೆಲ್ಲ ಮಹಾರಾಜರು ಇದ್ದಾರ, ಅವರಿಗೆಲ್ಲ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದು? ನಮ್ಮ ಮಹಾರಾಜರು. ನಿನ್ನ ಮಹಾರಾಜ? ಹಾಗಿದ್ರೆ ಅಂತ್ಯಕಾಲ ಸಮೀಪಿತ. ಯಾರಿಗೆ? ಅವನಿಗೆ. ಯಾಕೆ? ಇಲ್ಲದಿದ್ರೆ ಎಲ್ಲ ನಾಡಿಗೆ ಪ್ರವೇಶ ಮಾಡಿ ಅಲ್ಲಿ ಅರಸರಿಗೆ ಕೊಟ್ಟು ಬಾ ಅಂತ ಹೇಳಿದ್ರೆ ಏನು ಕೈಗಟ್ಟಿ ಕುಳಿತವರು ಅಂತ ಭಾವಿಸಿದ್ದಾನವ? ಅಲ್ಲ, ಮತ್ತ ನಾವು ಕೊಡುವಾಗ ನೀವು ತಕ್ಕೊಳ್ಳೇಬೇಕಲ್ಲ. ಬೇಕು. ಮತ್ತೆ ಕೈ ಕಟ್ಟುದು ಹೇಗೆ? ನಾವು ಕೊಡ್ತೇನೆ. ಅಲ್ಲ, ಕೊಡ್ತೇನೆ. ಕೂಡಿತಲ್ಲ. ಮತ್ತೆ ಆ ಕೂಡಿತಲ್ಲ ಅಂತ ನನ್ನಲ್ಲಿ ಹೇಳ್ತಾನೆ. ನಾನು ಕೊಟ್ಟರೆ ನಿಮ್ಗೆ ತಕ್ಕೊಳ್ಳಿಕ್ಕೆ ಕೂಡಿ. ನಿಮಗೆ ಕೊಡುವುದಕ್ಕೆ ಕೂಡ್ತದಂತೆ, ಮತ್ತೆ ಅದನ್ನು ಮರಳಿ ಕೊಡುವುದಕ್ಕೆ ನನಗೆ ಸಾಧ್ಯ ಇಲ್ವಾ? ಮರಳಿ ಅದೆಂತದ್ದು ಮರಳಿ ಕೊಡುವುದು? ಅಲ್ಲ, ನೀನು ಕೊಡುವಾಗ ನಾನು ಸುಮ್ಮನೆ ಇದ್ರೆ ಹೇಗಾಗಿ? ಹಾಗೆ ಕೊಡ್ತೇನೆ. ಇಷ್ಟನ್ನು ಒಂದು ಪರ್ವತದ ಹಾಗೆ ಹೊತ್ತುಕೊಂಡು ಬಂದಿದ್ದಾನೆ. ಅಲ್ಲ, ವಿಷಯ ತುಂಬಾ ಉಂಟು. ನಾನು ಎಲ್ಲಿಂದ ಪ್ರಾರಂಭ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ಇದು ಎಲ್ಲ ಇದ್ರಲ್ಲಿ ಉಂಟು. ಅವ ಹೇಳಿದ್ದಾನ ನೀನೇ ಅವನ ಮುಂದೆ ಹೋಗು ವಾಕಿಸು ಅಂತ. ಎಲ್ಲ ವಿಷಯ ಇದರಲ್ಲಿ ಉಂಟಲ್ವಾ? ಹಾಗಿದ್ರೆ ಇನ್ನು ಹೇಳಲಿಕ್ಕೆ ಏನೂ ಇಲ್ಲ. ನನಗೆ ಬರವಣಿಗೆ ಬರುವುದಿಲ್ಲ, ಓದ್ಲಿಕ್ಕೂ ಬರುವುದಿಲ್ಲ. ಅದು ಒಳ್ಳೇದಾಗಿ ಏನು ಬರೆದಿದ್ದ ನಿನ್ನಂತವರನ್ನೇ ಇದಕ್ಕೆಲ್ಲ ನೇಮಿಸಿದ್ದು ಒಳ್ಳೇದಾಗಿದೆ. ಹೌದೌದು, ಅದಿದ್ದು ಒಳ್ಳೆಯ ಸುದ್ದಿಯನ್ನೇ ತಂದಿದ್ದು. ಹಾಗಾಗಿ ನನ್ನ ಬಳಿಗೆ ಬಂದವರನ್ನು ಹಾಗೆ ಬಿಡುವ ಕ್ರಮ ಇಲ್ಲ. ಊಟ ಮಾಡ್ತೀಯಾ? ಊಟ ಉಂಟಾ ಅಂತ ನನ್ನಲ್ಲಿ ಕೇಳುವುದ? ಒಳ್ಳೆ ಊಟವಂತ. ನಮ್ಮ ಭೋಜನಾಲಯ ವ್ಯವಸ್ಥೆ ಬೇರೆ. ಹೌದಾ? ಬೇರೆ ಇಂಥದ್ದೇ ಅಕ್ಕಿದ್ದು ಊಟ ಮಾಡ್ತೇನಂತ ಏನಾದ್ರು ಉದ್ದೇಶ ಉಂಟಾ? ಅಲ್ಲ, ಇಂಥದ್ದೇ ಅಕ್ಕಿ ಅಂತ ಹೇಳಿಲ್ಲ. ನಮಗೆ ಯಾವ ಅಕ್ಕಿ ಆದ್ರೂ ಆಗಿತ್ತು, ಅದು ಸರಿಯಾಗಿ ಬೆಂದರೆ ಸಾಕು. ಹೌದಾ? ಮತ್ತೆ ಹೊಟ್ಟೆ ಹಲಸಿ ನಾವು ಈ ಕಡೆ ಕೂತುಕೊಂಡಲ್ಲಿ ಇದ್ದದ್ದೆಲ್ಲ ಹೊಲಸು ಮಾಡಿಕೊಂಡದ್ದಾಗುದಿಲ್ಲ. ನಿನಗೆ ಕುಡಿಯುವುದಕ್ಕೆ ಬೇಕಾ? ಅಡಿಗೆ ಬೇಕಾ? ಅಡುಗೆ ಯಾರದ್ದು? ಯಾರು ಅಡುಗೆ ಮಾಡೋದಕ್ಕೆ ನಮ್ಮಲ್ಲಿ
ಹೌದಾ? ಹಾಗಾಗಿ ಊಟ ಮಾಡಿ ಮರಳಿ ನಿನ್ನ ಪುರವನ್ನು ಸೇರ್ಬಹುದು. ಇದರಲ್ಲಿ ಏನು ಉಂಟು ಅಂತ ನಾನೇ ನೋಡ್ತೇನೆ. ಸ್ವೀಕಾರ ಮಾಡಿ. ಸರಿ ಸರಿ ರಾಜೇಂದ್ರ ಕುಲ ಸುದೀಪ ಗುರುವಂಶ ರಾಜೀವ ಮಿತ್ರ ರಾಜ ಕೌರವನು ಬದಿಗೆ ಪಾಂಚಾಲ ರಾಜಧಾನಗಳು ಇದು ಸಜೆ ಸ್ವಸ್ತಿಶ್ರೀ ಅನ್ನುವಂತ ಶುಭ ಸೂಚಕವನ್ನೇ ಬರೆದಿದ್ದಾರೆ. ರಾಘವೇಂದ್ರ ಕುಲದೀಪಕನಾದಂತ ಹಸ್ತಿನಾಪುರದ ಕೌರವನಿಗೆ ಪಾಂಚಾಲ ದೇಶದ ಅರಸ ಮಾಡುವಂತ ನಮಸ್ಕಾರಗಳು. ತಿಳಿಸುವುದೇನೆಂದರೆ ನಮ್ಮ ಸುದೆ ಎನ್ನೆನಿಸುವ ದ್ರೌಪದಿಯ ಸಮ್ಮಾನದಿಗಳು ಒಮ್ಮೆಗೆ ಸ್ವಯಂ ವರವನು ಒಮ್ಮೆಗೆ ಸ್ವಯಂ ವರವನು ಕಗಲರುವ ಸಮ್ಮನದಿಂದಲಿರುವೆ ನಾನು ನಮ್ಮ ಸುದೆಯನ್ನೆನಿಸುವ ದ್ರೌಪದಿಯ ಸಮ್ಮಾನದಿಗಳೇ ದ್ರೌಪದಿ ಈಗ ಪ್ರಾಯ ಪ್ರಬುದ್ಧೆಯಾಗಿದ್ದಾಳೆ. ಯೌವನಕ್ಕೆ ಬಂದಂತ ಇವಳಿಗೆ ಯೋಗ್ಯನಾದಂತ ಹುಡುಗನನ್ನು ನೋಡಿ ಮದುವೆ ಮಾಡಬೇಕಾದುದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಸ್ವಯಂವರ ಅನ್ನುವುದನ್ನು ತೀರ್ಮಾನಿಸಿದ್ದೇನೆ. ಧರಣಿ ಬಾಲಕರು, ಅರಸರು, ಕಿರೀಟಾಧಿಪತಿಗಳು ಎಲ್ಲರೂ ಒಂದು ಸೇರಬೇಕು ಎನ್ನುವ ಹಾಗೆ ಬರೆದಿದ್ದಾನೆ. ಸರಿ ಸರಿ, ಯಾವ ಕಡೆಗೆ ಹೋಗೋದಿದ್ರೂ ಕೂಡ ಮಿತ್ರ ಬಳಗ ಇಲ್ಲದೆ ಮುಂದುವರಿಯುವ ನಾನಲ್ಲ, ನನ್ನವನಿದ್ದಾನಲ್ಲ ಕರ್ಣ. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೆ. ಆಶ್ಚರ್ಯವಾಗುತ್ತಾ ಇದೆ. ಈ ಹಿಂದೆ ಪರೀಕ್ಷಾ ರಂಗದ ಸಮಯದಲ್ಲಿ ನನ್ನ ಮಾನವ ಹೋಗುವಂತ ಆ ಸಮಯದಲ್ಲಿ ನನ್ನ ಮಾನವನ್ನು ಪ್ರಾಣವನ್ನು ಕಾಪಾಡಿದವ ನೀನಿದ್ದೀಯ. ಸರಿ, ಒಂದು ದೇಶದ ಅಧಿಕಾರವನ್ನು ಕೊಟ್ಟು ನಾನು ಕಲಿತಂತಹ ವಿದ್ಯೆಯನ್ನು ಪ್ರಕಟಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವ ನೀನು. ನಿನ್ನ ಬೆವರು ಬಿದ್ದಲ್ಲಿ ನನ್ನ ರಕ್ತವನ್ನು ಕೊಡುವವ, ರಕ್ತ ಬಿದ್ದಲ್ಲಿ ನನ್ನ ಪ್ರಾಣವನ್ನು ಕೊಡುವುದಕ್ಕೆ ಸಮರ್ಥನಿದ್ದೇನೆ. ಈ ಹೊತ್ತು ಕರೀದಿಯಲ್ಲ, ಯಾಕೆ ಏನು
ರೆಕ್ಕೆ ಬಲ ಹೇಗೆಯೋ ಹಾಗೆ ನನಗೆ ನೀನೇ ಬಲ. ಯಾವುದೇ ಒಂದು ಕಾರ್ಯವನ್ನು ಆಲೋಚಿಸಬೇಕಿದ್ರೆ ಅಲ್ಲ, ಯಾವುದೇ ಒಂದು ಮಾರ್ಗದಲ್ಲಿ ಮುನ್ನಡೆಯಬೇಕಿದ್ರೆ ನಿನ್ನಲ್ಲಿ ಕೇಳಿಯೇ ಮುಂದುವರಿಯುವ ಈ ಕೌರವೇಶ್ವರ. ಆದ್ರೆ ಈ ಸಮಯದಲ್ಲಿ ಮಹತ್ತರವಾದಂತ ನಿರ್ಧಾರವನ್ನು ಇಟ್ಟುಕೊಂಡು ಹೊರಟು ನಿಂತವ ನಾನು. ನಿರ್ಧಾರ? ಹೌದು. ಓಲಗಸ್ತನಾಗಿರುವಂತಹ ವೇಳೆಯಲ್ಲಿ ದೂತನೋರ್ವ ಓಡೋಡಿಕೊಂಡು ಬಂದ. ಎಲ್ಲಿಂದ? ಯಾರು? ಯಾಕೆ ಬಂದದಂತೆ? ಪಾಂಚಾಲ ದೇಶದಿಂದ. ಪಾಂಚಾಲ? ದೃಪದ ಭೂಪಾಲ ಕಳುಹಿಸಿದ್ದಂತೆ. ಏನಂತೆ ವಿಷಯ? ಅವನ ಬಗ್ಗೆ ನಾವು ತಿಳಿಯದವರೇನೂ ಅಲ್ಲ. ಈ ಹಿಂದೆ ದ್ರೋಣರಲ್ಲಿ ಯುದ್ಧ ಕಲಿಯುತ್ತಿರುವಂತಹ ಸಮಯದಲ್ಲಿ ಪಾಂಚಾಲ ನಗರಿಯನ್ನು ಸೇರಿ ಆ ದೃಪದನನ್ನು ಕಟ್ಟಿಕೊಂಡು ಬರುವಂತಹ ಉದ್ದೇಶದಿಂದ ಹೊರಟವರು. ಅಲ್ಲಿಗೆ ಆ ಪ್ರಕರಣ ಮುಗಿದು ಹೋಗಿದೆ. ಆದ್ರೆ ಈ ಸಮಯದಲ್ಲಿ ಮಗಳಾದಂತಹ ದ್ರೌಪದಿಗೆ ಸ್ವಯಂವರ ಅನ್ನೋ ಹಾಗೆ ತೀರ್ಮಾನಿಸಿದ್ದಾರಂತೆ. ಕಿರೀಟಾಧಿಪತಿಗಳು ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಒಂದು ಭಾಗಿಯಾಗಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ಹಾಗಾಗಿ ಹೋಗುವುದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಸರಿ, ನಿನ್ನ ಯೋಗ್ಯತೆಯನ್ನು ತಿಳಿದು ಇವತ್ತು ಆಮಂತ್ರಣವನ್ನು ಕೊಟ್ಟಿದ್ದಾನೆ. ಆಮಂತ್ರಣಕ್ಕೆ ಮಾನ್ಯತೆಯನ್ನು ಕೊಟ್ಟು ಹೋಗಬೇಕಾದ್ದು ಅರಸನಾದಂತಹ ನಿನ್ನ ಕರ್ತವ್ಯ. ಸರಿ, ಆದ್ರೆ ಹೋಗುವಾಗ ಒಬ್ಬನೇ ಹೋಗುವುದು ಸರಿಯಲ್ಲ. ಮತ್ತೆ ಜೊತೆಗಾಗಿ ನಾನು ಬರ್ತೇನೆ. ನಾನು ಮಾತ್ರ ಅಲ್ಲ, ನಮ್ಮವರಿಗೆ ಎಲ್ಲರಿಗೆ ಹೇಳಿಕೆಯನ್ನು ಕೊಟ್ಟು ಹೋಗುವ. ತಾನು ಮುಂದೆ ಎನ್ನುವ ಹಾಗೆ ಹೊರಟು ನಿಂತಿದ್ದಾರೆ. ನೀವೆಲ್ಲ ನನ್ನನ್ನು ಬೆಂಬಲಿಸ್ತಾ ಬರ್ತೀರಿ ಅಂತಾದ್ರೆ ತಡ ಮಾಡುವುದಲ್ಲ, ನಡೆಯ.
ಬಹಳ ಸಂತೋಷದಿಂದ ಸಿಂಹಾಸನವನ್ನು ಅಡಗಿಕೊಂಡೆ. ಪ್ರಜಾಜನರ ಮುಖವನ್ನು ನೋಡಿದಾಗ ಎಲ್ಲರೂ ನೆಮ್ಮದಿಯ ಬದುಕನ್ನು ಸಾಗಿಸ್ತಾ ಇದ್ದಾರೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಯಾಕಂದ್ರೆ ನಮ್ಮ ಆಳ್ವಿಕೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಆದ್ರಿಂದ ಯಾವ ಕುಂದುಕೊರತೆಗಳು ಯಾರಿಗೂ ಇಲ್ಲ ಎನ್ನುವುದನ್ನು ನಾನು ಮನಗಂಡಿದ್ದೇನೆ. ಚರ್ಚಿಸಬೇಕಾದಂತಹ ವಿಚಾರ ಯಾವುದೂ ಇಲ್ಲ. ಸಭೆಯನ್ನು ಮುಕ್ತಾಯಗೊಳಿಸೋಣ ಅಂತ ಆಲೋಚನೆ ಮಾಡುವ ಹೊತ್ತಿಗೆ ಒಬ್ಬ ಬಂದವನನ್ನು ವಿಚಾರ ಮಾಡಿದೆ. ನೀನ್ ಎಲ್ಲಿಂದ ಬಂದವ, ಯಾಕೆ ಬಂದವ, ನನ್ನಿಂದ ಏನಾಗಬೇಕು ಅಂತ. ಆತ ಹೇಳಿದ, ಹಸ್ತಿನಾವತಿಯಿಂದ ಬಂದಿದ್ದೇನೆ, ಓಲೆ ಪಾಂಚಾಲ ದೇಶದಿಂದ ಬಂದಿದ್ದೇನೆ, ಓಲೆಯೊಂದನ್ನು ತಂದಿದ್ದೇನೆ, ಕೊಡ್ತೇನೆ ಅಂತ. ಆ ಓಲೆಯನ್ನು ವಾಚನ ಮಾಡಿದೆ. ಮನಸ್ಸಿಗೆ ಆನಂದವಾಯಿತು. ಪಾಂಚಾಲ ದೇಶದ ರಾಜನ ಮಗಳಾದಂತಹ ದ್ರೌಪದಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನಂತೆ. ಇದರಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನೀವೆಲ್ಲರೂ ಬರಬೇಕು ಎನ್ನುವ ಹಾಗೆ. ಸಂತೋಷ, ತಡ ಮಾಡುವುದಿಲ್ಲ, ಈಗಿಂದಲೇ ಹೇಳ್ತಾರೆ. ಹೊರೆಗಾಗಿ ಬರಲು ಕಾಣುತ್ತಲು ಬಜಿದರಿಯುವುದ ಮನ್ನಣೆಗೈರು ಕೆಡದಿ ಮಾತನದು. ಜಯನಮೋ ಜಗತ್ರಕ್ಷಕ, ಪರಿಪಾಲಿಸು ತಂದೆ, ಪರಿಪಾಲಿಸು. ತಮ್ಮಂದಿರೇ, ಯಾವನೆಂಬ ವ್ಯಕ್ತಿಯಾಗಲಿ ಒಂದು ಉತ್ತಮವಂತ ವಂಶದಲ್ಲಿ ಜನಿಸಿರಬೇಕಾದರೆ ಆತನು ಪೂರ್ವಜನ್ಮದಲ್ಲಿ ಪುಣ್ಯವನ್ನು ಮಾಡಿರಬೇಕಂತೆ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ನಾವು ಭಾಗ್ಯಶಾಲಿಯೇ ಸರಿ. ಉತ್ತಮವಂತ ವಂಶದಲ್ಲಿ ಜನಿಸಿಕೊಂಡವರು ನಾವು. ಹುಟ್ಟಿದಾಗ ಎಲ್ಲ ಸಂಪತ್ತನ್ನು ಪಡೆದುಕೊಂಡೇ ಹುಟ್ಟಿದವರು ನಾವು. ಕಾಲ ದೋಷವು ಎನ್ನುವ ಹಾಗೆ ಎಲ್ಲವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಕಳೆದಂತಹ ನಾವು ನಾಡನ್ನು ಬಿಟ್ಟು ಕಾಡನ್ನು ಸೇರಿದೆವು. ಕಾಡನ್ನು ಸೇರಿದರೂ ಕೂಡ ಪಡಬಾರದಂತಹ ಕಷ್ಟ ನೋವುಗಳನ್ನೆಲ್ಲವನ್ನು ಅನುಭವಿಸಿದವರು ನಾವು. ಆ ಬಳಿಕ ಜ್ಞಾನವನ್ನು ಸೇರಿಕೊಂಡೆವು. ಅಲ್ಲಿಯೂ ಕೂಡ ನೆಮ್ಮದಿಯ ಜೀವನವನ್ನು ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ಅಲ್ಲಿಯೂ ಕಷ್ಟ ನಮ್ಮ ಬೆನ್ನೇರಿ ಬಂತು. ಅದನ್ನು ಕೂಡ ತಪ್ಪಿಸಿಕೊಂಡು ಈಗ ಬರಬರುತ್ತಾ ಏಕಚಕ್ರ ನಗರವನ್ನು ಪ್ರವೇಶ ಮಾಡಿದವರು ನಾವು. ಇಲ್ಲಿಯೂ ಕೂಡ ಬಕ ಎನ್ನುವಂತಹ ರಾಕ್ಷಸ ಇಲ್ಲಿಯ ಪ್ರಜೆಗಳಿಗೆ ಕಷ್ಟವನ್ನು ಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ತಮ್ಮನಾದಂತಹ ಭೀಮಸೇನ ಆ ಬಕನನ್ನು ಕೊಂದು ಇಲ್ಲಿಯ ಪ್ರಜೆಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದೀಯಾ. ಈಗ ನೋಡಿದ್ದೀರಾ ನೀವು, ಈ ಪ್ರಜೆಗಳ ಮುಖದಲ್ಲಿ ಸಂತೋಷವನ್ನು ಕಾಣುತ್ತಾ ಇದ್ದೇವೆ. ಮನಸ್ಸಿಗೆ ನೆಮ್ಮದಿ ಆಗ್ತಾ ಇದೆ. ಆದ್ರೆ ಯಾರ ಬರ್ತಾ ಇರೋದು ವಂದಿಸಿಕೊಂಡಿದ್ದೇವೆ. ಶುಭಮಸ್ತು, ಶುಭಮಸ್ತು. ಪ್ರಭುತ್ತಮರೇ, ಮೊತ್ತ ಮೊದಲಾಗಿ ತುಂಬ ಪವಿತ್ರವಾದ ಕೊಂದಿಸಿಕೊಂಡಿದ್ದೇವೆ. ಅಂದ್ರೆ ಈ ಭೂಲೋಕದಲ್ಲಿ ಬ್ರಾಹ್ಮಣರು ಅಂದ್ರೆ ದೇವತೆಗಳಿಗೆ ಸಮಾನ. ಹೌದು. ಸ್ವರ್ಗ ಲೋಕದಲ್ಲಿ ದೇವತೆಗಳು ಯಾವ ರೀತಿಯಲ್ಲಿ ಇದ್ದಾರೋ ಅದೇ ರೀತಿ ಈ ಭೂಲೋಕದಲ್ಲಿ ಬ್ರಾಹ್ಮಣರನ್ನು ದೇವತೆಗಳು ಎಂಬುದಾಗಿ ಭಾವಿಸಿದವರು. ಹಾಗಾಗಿ ಬ್ರಾಹ್ಮಣರನ್ನು ಸುರರು ಎಂಬುದಾಗಿ ಕರೀತಾರೆ. ಹೌದು ಬ್ರಾಹ್ಮಣರು. ಆದ್ರೆ ನಿಮ್ಮನ್ನು ನೋಡುವಾಗ ನೀವು ಒಬ್ಬರೇ ಬರುತ್ತಾ ಇಲ್ಲ. ಸಾಲ ಸಾಲಾಗಿ ಹಿಂದಿಂದ ಇದ್ದಾರೆ. ಮಕ್ಕಳು ಎಲ್ಲರನ್ನು ಜೊತೆಗೂರಿಸಿಕೊಂಡು ನೀವು ಬರುತ್ತಾ ಇದ್ದೀರಲ್ಲ. ಆದ್ರೆ
ಒಬ್ಬರೇ ಅಲ್ಲ, ಆಹಾ. ನಿಮ್ಮ ಬೆನ್ನ ಹಿಂದೆ ಅದೆಷ್ಟು ಬ್ರಾಹ್ಮಣರು ಇದ್ದಾರೆ. ಹೌದು. ನೋಡುವಾಗ ಓ. ಯಾವ ಕಡೆಗೆ ಹೋಗ್ತಾ ಇರೋರು ನೀವು? ಓ. ಯಾವ ಕಡೆಗೆ ಹೋಗ್ತಾ ಇದ್ದೀರಿ? ಹೋಗುವುದಾದ್ರೂ ಇಲ್ಲಿಗೆ, ಯಾವ ಕೆಲಸಕ್ಕೆ? ಓ. ಹೇಳುವುದೇ ಬ್ರಾಹ್ಮಣ. ಓ ಹಾಗಾದ್ರೆ ವಿಷಯ ಹೇಳಬೇಕೆ? ಹೇಳುವ ಮನಡೆಯಾಗಿವುದ ಮನಡೆಯ ಇವುದ ಸಿದ್ಧೆ ಮಾತಾಡುವ ಬುಧುರನೆಲ್ಲ 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 ಅಂದು ದೋಷವ ತಾಳುದ ಮನ್ನಣೆಯಾಗಿ ಮುದ್ದಾಗಿ ಭೂಸುರನದ ಅಂದು ದೋಷವ ತಾಳುದ ಅರಿಗಿದ್ದವನಲ್ಲದೆ ಬದನು ತನ್ನ ಕುಮಾರಿಯನಲ್ಲಿ ಬಂದರೇನೆ ಮಗನೇ ಅರಿಗಿದ್ದವನದೆ ದ್ರುಪದನು ತನ್ನ ಕುಮಾರಿಯನಲ್ಲಿ ಬಂದರೆ ನಮಗೆ ಭೂಮಿ ದಕ್ಷಿಣಗಳು ಏನುಂಟು ಭೂಮಿ ದಕ್ಷಿಣಗಳು ಏನುಂಟು ಆ ದಾರಿಟಿ ಬದುಕಿರುವುದರಾದಿ ಜನು ಮುರಿದ ಗಿನಗಳೇನುಂಟು ಬೆಳಗುತ್ತಲೇ ಹರಿಣಿ ಪದಿಗಳ ನೆಲದ ದ್ವಿಜನು ಮನ್ನಡೆಯಿದ್ದು ಮುಗುಲನು ಬಲು ಮುಪ್ಪದ ತಾಳುದ ಬಲು ಮುಪ್ಪದ ತಾಳುದ ಮತ್ತಿದುದಲ್ಲಿ ಮುಮರು ಪ್ರವರ ಉಲ್ಲಾಸ 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 ನನಗೆ ಉಲ್ಲಾಸ. ಅಲ್ಲ, ನಾವು ಈ ಯಾವ ಪ್ರಾಯದಲ್ಲೂ ಇಷ್ಟೊಂದು ಉತ್ಸಾಹ ಉಂಟು ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಉಲ್ಲಾಸ ಬಾರದ ಇದ್ದಿತ್ತ ಅದೇ ಯಾಕಂತ ಗೊತ್ತಾಗ್ಲಿಲ್ಲ. ಈಗ ಏನೋ ಸಂತೋಷದ ವರ್ತಮಾನ ಇದ್ದ ಹಾಗುಂಟು. ನಾನು ಉಲ್ಲಾಸದಲ್ಲಿ ಇರುವುದಕ್ಕೆ ನನ್ನ ಶರೀರ ನಾನು ಹೇಳಿದಾಗೆ ಕೇಳ್ತದೆ. ನೋಡುವವರಿಗೆ ಮಾತ್ರ ನನ್ನ ಆರೋಗ್ಯ ಸರಿ ಇಲ್ಲ. ಚರ್ಮ ಜೋತಾಡ್ತಾ ಉಂಟು, ಕೈ ಕಾಲು ನಡಗುತ್ತಾ ಉಂಟು. ನಾಡು ದೂರ ಆಗಿದೆ, ಕಾಡು ಹತ್ತಿರ ಆಗಿದೆ. ಹಾಗೆ ಉಲ್ಲಾಸ ಉಂಟಲ್ಲ, ಯಾಕೆ? ಅದಕ್ಕಾಗಿ ಹಾ. ಹಿರಿಯವರನ್ನು ಮಾತು ಹೇಳಿದ್ದಾರೆ. ಏನು? ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜ್ಞಾತ ವೃದ್ಧೋ ಯಾತಿ ಗ್ರಹಿತ್ವ ದಂಡಂ ತದಪಿನ ಮುಂಚಾತಿ ಆಶಾ ಉಲ್ಲಾಸ ಉಂಟು. ಆಚಾರ್ಯರದ್ದು ಬಹಳಷ್ಟು ಕರಗತ
ಮಾಡಿಕೊಂಡಿದ್ದೀರಿ. ಹೌದು. ಮತ್ತೆ ನನಗೇನು ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ನನಗೆ. ಮತ್ತೆ ಸ್ವಲ್ಪ ಗಂಟು ನೋವು ಉಂಟಷ್ಟೇ. ಆರೋಗ್ಯ ಸರಿ ಉಂಟು. ಅದನ್ನು ಬಿಟ್ಟು ದೇವರ ದಯೆಯಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ಸೊಂಟ ನೋವು ಉಂಟು. ಆರೋಗ್ಯ ಸರಿ ಉಂಟಲ್ಲ, ಅಲ್ವೇ? ಅದು ಬಿಟ್ಟರೆ ದೇವರ ದಯೆಯಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ದಮ್ಮು ಉಂಟು. ಹೌದೇ? ದಮ್ಮು ಬಂದ್ರೆ ಗಾಳಿ ಹೇಳಿದಾಗೆ ಕೇಳುವುದೇ ಇಲ್ಲ. ಯಾಕೆ? ಮೇಲಿನ ಗಾಳಿ ಮೇಲೆಯೇ, ಕೆಳಗಿನ ಗಾಳಿ ಕೆಳಗೆ. ಆರೋಗ್ಯ ಸರಿ ಉಂಟು. ನಾನು ಆ ವಿಷಯ ಅಂತ ಹೇಳಿದ್ರೆ ಮಧ್ಯ ದಾರಿಯಲ್ಲಿ ತಡೆದು. ಹೌದು, ನಿಮ್ಮ ಶಾರೀರಿಕವಾದ ಸಂಬಂಧವನ್ನು ಹೇಳ್ತೀರಿ ಹೊರತು ಹೊರಟ ವಿಷಯ ಗೊತ್ತಾಗಲಿಲ್ಲ. ಹೇಳಿದ್ರಲ್ಲ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಹೊರಟಿದ್ದೀರಿ ಅಂತ. ನೀವೇ ಯೋಚನೆ ಮಾಡಿ, ಬ್ರಾಹ್ಮಣರು ಒಟ್ಟಿಗೆ ಹೊರಟ್ರೆ ಎಲ್ಲಿಗೆ ಹೋಗಿರ್ಬೋದು, ಎಲ್ಲಿಗಾಗಿರ್ಬೋದು. ಏನೋ ಆದ್ರೂ ಒಂದು ಮಹತ್ ಕಾರ್ಯ ಆಗೋದಿದ್ರೆ ಹೋಗುವ. ಹೌದು, ಮಹತ್ ಕಾರ್ಯ. ಅಲ್ಲಿ ಊಟ ಉಂಟು ಅಂತಲೇ ಹೊರಡುದು. ಅಲ್ಲ, ಕೆಲವರೆಲ್ಲ ಹೇಳ್ತಾರೆ ಬ್ರಾಹ್ಮಣರೆಲ್ಲ ಊಟಕ್ಕೆ ಹುಟ್ಟಿದವರು ಅಂತ. ನಾನು ಸತ್ಯ ಹೇಳ್ತೇನೆ, ನಾನು ಊಟಕ್ಕೆ ಹುಟ್ಟಿದಲ್ಲ, ನಾನು ಅಪ್ಪನಿಗೆ ಹುಟ್ಟಿದ್ದು. ಕೆಲವರಿಗೆಲ್ಲ ಮತ್ಸರ ಅಂತ ಬ್ರಾಹ್ಮಣರನ್ನು ಕಂಡ್ರೆ ಆಗುದಿಲ್ಲ. ಹೌದು, ಬ್ರಾಹ್ಮಣರು ಮಾತ್ರ ಊಟ ಮಾಡುದು, ಉಳಿದವರನ್ನು ಕಲ್ಲು ಮಣ್ಣು ತಿನ್ನುವುದಾ? ಪ್ರಶ್ನೆ ಕೇಳಿದ್ರೆ ಉತ್ತರ ಇರ್ಲಿಕ್ಕಿಲ್ಲ. ಆದ್ರೆ ಒಂದು ಊಟ ಮಾಡುವ ಕ್ರಮ ಹೇಗೆ ಅಂತ ಬ್ರಾಹ್ಮಣರಲ್ಲಿ ತಿಳಿಬೇಕು. ಉಳಿದವರು ಊಟ ಮಾಡುವುದಲ್ಲ, ಅದು ಒಟ್ಟು ಮುಕ್ಕುವುದು. ನಾವು ಸತ್ಯ ಹೇಳ್ತೇವೆ, ನಾನು ಹೊರಟದ್ದು ಊಟಕ್ಕೆ. ಏನು ಬೇಸರ ಇಲ್ಲ, ಸಂಕೋಚವೂ ಇಲ್ಲ ಹೇಳುವುದಕ್ಕೆ. ಎಲ್ಲಿ ಅಂತ ಬೇಕಲ್ಲ, ಅಲ್ಲಿ ಅಂತ ಹೇಳಿದ್ರೆ ಅದು ಪಾಂಚಾಲ ದೇಶದಲ್ಲಿ ಅಲ್ಲಿ ಅರಸು ದ್ರುಪದ ಮಹಾರಾಜ ಆತ ಒಂದು ಕಾರ್ಯವನ್ನು ಕೈಗೊಂಡಿದ್ದಾನೆ. ವಿವಾಹೋತ್ಸವ. ಆತನ ಮಗಳು ಪಾಂಚಾಲಿಯನ್ನು ಸೇವೆ ಮಾಡಿ ಕೊಡುವುದು ಅಂತ ನಿಶ್ಚಯ ಮಾಡಿದಂತೆ. ಹಾಗೆ ಊರಿನವರಿಗೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ. ಹಾಗೆ ಊಟಂತೆ. ನಾವು ಮಧ್ಯೆ ಹೋಗುದು, ನಾವು ಊಟಕ್ಕೆ ಹೋಗುದು. ಊಟ ಮಾತ್ರ ಅಲ್ಲ, ದಕ್ಷಿಣೆ ಉಂಟಂತೆ. ನಾವು ಅದರ ಹಸಿಲಿ ಹೋಗುದು ಅಲ್ಲ. ಊಟ ಕೊಟ್ಟ ಮೇಲೆ ಆ ಊಟದ ಫಲ ಬರಬೇಕು ಅಂತ ಆದ್ರೆ ಕೈಗೆ ದಕ್ಷಿಣೆ ಸಿಗಬೇಕು, ಇಲ್ಲದಿದ್ರೆ ಫಲ ಬರುವುದಿಲ್ಲ. ಹಾಗೆ ನಾನು ಹೊರಟ ವಿಷಯ ಊಟಕ್ಕೂ ಹಾಗೂ ದಕ್ಷಿಣೆಯ ಆಸೆಗೆ ಹೋಗುದು. ಹಾಗೆ ನೀವೆಲ್ಲ ಮಾತಾಡಿದೆ, ನೀವೇನು ಬರ್ತೀರ ಊಟಕ್ಕೆ ಹೋಗುವ? ಒಳ್ಳೊಳ್ಳೆ ಸಿಹಿ ತಿಂಡಿ ಭಕ್ಷ್ಯ ಎಲ್ಲ ಉಂಟಂತೆ, ದಕ್ಷಿಣೆಯೂ ಸಿಗುತ್ತದೆ. ನನ್ನ ಜೊತೆಲಿಗೆ ಬರ್ತಿದ್ರೆ ಬನ್ನಿ. ಹಾಗೆ ನಾವು ಮಗಳನ್ನು ಯಾರಿಗೆ ಕೊಡ್ತಾನೆ?
ಯಾಕೆಂದ್ರೆ ಬ್ರಾಹ್ಮಣರಾದವರಿಗೆ ಊಟದ ವಿಚಾರವನ್ನು ಎತ್ತಿದ್ರೆ, ದಕ್ಷಿಣೆ ವಿಚಾರವನ್ನು ಎತ್ತಿದ್ರೆ ಸಂತೋಷ ಯಾರಿಗೆ ಆಗುವುದಿಲ್ಲ ಹೇಳಿ? ಹೌದು, ಸಂತೋಷ ನಮಗೂ ಆಗ್ತಾ ಉಂಟು. ಆದರೆ ಒಂದು ಅನುಮಾನವೂ ಕಾಡ್ತಾ ಇದೆ. ಏನು ಅನುಮಾನ? ಊಟ ಉಂಟು, ಕಾರ್ಯಕ್ರಮ ಉಂಟು. ಆ ಊಟ ದಕ್ಷಿಣೆ ವಿಚಾರ ಅಲ್ಲ ಸ್ವಾಮಿ, ಕಾರ್ಯಕ್ರಮದ ವಿಚಾರ. ಏನು? ಪಾಂಚಾಲ ನಗರಿ ಹೌದು, ದ್ರುಪದ ಮಹಾರಾಜ ಹೌದು, ತನ್ನ ಮಗಳ ಮದುವೆಗೆ ಬೇಕಾಗಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಆದ್ರೆ ತನ್ನ ಮಗಳನ್ನು ದ್ರುಪದ ಮಹಾರಾಜ ಯಾರಿಗೆ ಕೊಡ್ತಾನೆ ಅಂತ ನೀವು ಹೇಳಿಲ್ವ? ಇಷ್ಟೆಲ್ಲ ಸಡಗರದಿಂದ ವಿವಾಹ ಕಾರ್ಯವನ್ನು ನೆರವೇರಿಸಬೇಕಿದ್ರೆ ವರ ಎಂಬವನೊಬ್ಬ ಬೇಕಲ್ಲ. ಯಾರಿಗೆ ಕೊಡ್ತಾನೆ, ಹೇಗೆ ಮದುವೆ ಮಾಡ್ತಾನೆ? ತಿಳಿಸಿದ್ರೆ ವಿಪ್ರ ಫಲಗುಣಗೆಂದಾದ ಫಲಗುಣ ಬ್ರಾಹ್ಮಣೋತ್ತಮರೇ, ಒಳ್ಳೆ ಪ್ರಶ್ನೆ. ಯಾರಿಗೆ ಕೊಡುವುದು ಅಂತ ಅಲ್ಲ, ಊಟಕ್ಕೆ ಹೋಗುವವರಿಗೆ ಯಾರಿಗೂ ಕೊಡ್ಲಿ, ನಮಗೆ ಯಾಕೆ? ಆದ್ರೂ ತಿಳಿದುಕೊಳ್ಳುವಂತಹ ನಮಗೆ ಊಟ ರಕ್ಷಣೆ ಸಿಕ್ಕಿದ್ರೆ ಸಾಕು. ನೀವು ಸ್ವಲ್ಪ ಯೋಚನೆಯಲ್ಲಿ ಮುಂದೆ ಹೋಗಿದ್ದು ಅಂತ ಕಾಣ್ತದೆ. ತಿಳಿದುಕೊಳ್ಳುವಂತಹ ಆತುರ ಒಂದು. ಊಟ ಇಲ್ಲದಿದ್ರು ಆಗಿತ್ತು, ದಕ್ಷಿಣ ಇಲ್ಲದಿದ್ರು ಆಗಿತ್ತು, ಹುಡುಗ ಯಾರು ಬೇಕು ಅಂತ. ಹುಡುಗ ಯಾರು ನನಗೂ ಸರಿ ಗೊತ್ತಿಲ್ಲ. ಜೊತೆಯಲ್ಲಿ ಹುಡುಗಿಯ ವಿಚಾರ, ಆ ಹುಡುಗಿ ವಿಚಾರ ಅಲ್ಲ, ಹುಡುಗಿ ಯಾವಾದ್ರೂ ಬದನ ಮಗಳು ಪಾಂಚಾಲಿ ಅವಳಿಗೆ. ಇದು ಒಂದು ವಿಷಯ ನಾನು ಕೇಳಿ ತಿಳಿದಿದ್ದೇನೆ. ಏನು ವಿಚಾರ? ಆ ಹುಡುಗ ಇಂಥವಾಗಬೇಕು, ಇಂಥ ಪರಾಕ್ರಮಿಗೆ ಕೊಡಬೇಕು ಅಂತ ದ್ರುಪದ ನಿಶ್ಚಯ ಮಾಡಿದ್ದಾನೆ. ಮೊದಲ ನಿಶ್ಚಯ ಮಾಡಿದ ಫಲ್ಗುಣನಿಗೆ ಕೊಡ್ಬೇಕು. ಫಲ್ಗುಣ ಅಂತ ಹೇಳಿದ್ರೆ ಯಾರು? ಆ ಪಾಂಡವರ ಪಂಚಪಾಂಡವರು, ಅದರಲ್ಲಿ ಮಧ್ಯಮ ಪಾಂಡವ ಅರ್ಜುನ ಅಂತ ವೀರನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಜೀವನ ಸಾರ್ಥಕವಾಯಿತು ಅಂತ ಅವತ್ತು ತಿಳ್ಕೊಂಡಿದ್ದಾನೆ. ಹೌದು. ಈಗ ಪಾಳ್ತಾ ಸಿಕ್ಕಿದ್ದಾನ ಅವನಿಗೆ ಎಲ್ಲಿಂದ ಸಿಗಲಿಲ್ಲ. ಹಾಗಾಗಿ ಇದು ಅವರು ಆ ಪಾಂಡವರಿಗೆ ಎಲ್ಲಿ ಇದ್ದಾರೋ, ಹೇಗಿದ್ದಾರೋ ಒಂದು ವಿಷಯ ಆ ಮಹಾರಾಜನಿಗೆ ಗೊತ್ತಿಲ್ಲ. ಪಾಂಡವರು ಇಲ್ಲ. ಅದಕ್ಕೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾನೆ. ಇದು ಹೇಗೆ? ಒಂದು ಪಣ ಇರಿಸಿದ್ದಂತೆ. ಹೌದು, ಕೊಪ್ಪರಿಗೆ ಅಂತೆ, ತೈಲ ಕೊಪ್ಪರಿಗೆ ಅವಳಿಗೆ ಮತ್ಸ್ಯ ಲಾಂಛನವಂತೆ. ಅದು ನೋಡಿ ಗುರಿ ಹೊಡೆದು ಬಾಣ ಪ್ರಯೋಗ ಮಾಡುದು. ಹಾಗಿದ್ರೆ ಮದುವೆ ಎಂಬ ಕಾರ್ಯದಲ್ಲಿ ಪೂರ್ವ ನಿರ್ಣಯ ಇಂಥವನೇ ವರ ಅಂತ ಇಲ್ಲ. ಒಟ್ಟಿನಲ್ಲಿ ಅವನ್ ನಿರ್ಣಯ ಮಾಡಿದ್ದಾನೆ ಅರ್ಜುನನಿಗೆ ಕೊಡಬೇಕು. ಹೌದು, ಈ ಬಣವನ್ನು ಭೇದಿಸಿದ್ರೆ ಮಾತ್ರ ಅಂತವನಿಗೆ ಕೊಡುವುದು ಎಂಬುದಾಗಿ ನಿಶ್ಚಯ ಮಾಡಿದ್ದಾರೆ. ಇಷ್ಟು ವಿಷಯ ನಾನು ಕೇಳಿದ್ದೇನೆ ಹೊರತು ಬೇರೆ ಯಾವ ವಿಷಯ. ಹೌದಾ?
ನಿಮ್ಮ ಈ ವಿಚಾರವನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಊಟದ ವಿಷಯ ಕೇಳಿ ಸಂತೋಷ ಆಗ್ಲಿಲ್ಲ. ಮದುವೆ ವಿಚಾರ ಕೇಳಿ ಸಂತೋಷ ಆಗ್ಲಿ. ನನಗೆ ಊಟ ಈಗ ಹೇಳಿ ನನ್ನನ್ನು ಹೆಚ್ಚು ಹೊತ್ತು ಮಾತಾಡಿಸ್ತಾ ಇರಬೇಡಿ ಇಲ್ಲಿ. ಯಾಕೆಂತ ಹೇಳಿದ್ರೆ ನಾನು ಹೊರಟ ಉದ್ದೇಶ ಬೇರೆ, ನಿಮ್ಮ ಉದ್ದೇಶ ಬೇರೆ ಆಗಿರುವುದು. ನಿಮ್ಮಲ್ಲಿ ಮಾತಾಡ್ತಾ ನಾನು ಇಲ್ಲಿ ಕಾಲ ಕಳೆದ್ರೆ ನನಗೆ ಸಿಕ್ಕುದು ತಿಳಿಕಿಲ್ಲ. ಹಾಗೆ ನಾನು ಅಲ್ಲಿಗೆ ತರಳ್ತೇನೆ. ಹೌದಾ? ಹೌದು. ನಿಲ್ಲಿ, ಸ್ವಲ್ಪ ತಡೆಯಿರಿ, ಇನ್ನು ಕಾಯ್ಬೇಕು. ಆಯ್ತು, ಸ್ವಲ್ಪ ಹೊತ್ತು. ಆಯ್ತು. ನಮ್ಮಲ್ಲಿ ನಾವೊಂದು ಹೋಗ್ಲಿ, ಅವರು ಹೋಗ್ಲಿ, ನಾವು ಜೊತೆಯಲ್ಲಿ ಹೋಗುವುದೇ ಒಳ್ಳೆಯದಲ್ವೇ? ಮದುವೆ ಕಾರ್ಯ ಹೌದು, ಬ್ರಾಹ್ಮಣರೆಲ್ಲರೂ ಸೇರ್ತಾರೆ, ನಾವೆಲ್ಲರೂ ಜೊತೆಯಾಗಿ ಹೋಗೋಣವೇ? ಧರಣಿದುರರಿಗೆ ರಾಜನ ಜೋತ್ಕರುಷವೇ ಅಪಗಾಸ್ಯವೆಗೈ ಬರುವವೈ ನಿಮ್ಮೊಡನೆ ದಕ್ಷಿಣಗೆಂದು, ನಿಮ್ಮೊಡನೆ ನಾವು ಬರುವವೈ ದಕ್ಷಿಣಗೆಂದು. ನಮ್ಮಲ್ಲಿ ನಾವೊಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ನೀವು ದಕ್ಷಿಣ ವಿಚಾರ ಎತ್ತಿದ್ದೀರಿ, ಭೂರಿ ಭೋಜನ ವಿಚಾರವನ್ನು ಎತ್ತಿದ್ದೀರಿ, ಮದುವೆಯ ಸಂಭ್ರಮದ ವಿಚಾರ. ಹೌದು, ಸಂಭ್ರಮವನ್ನು ನೋಡ್ಬೇಕು. ಆಮೇಲೆ ಅದೇನು ಮತ್ತೆ ವೇದನ ಹೊಸ ತೆರನಾದಂತಹ ಮದುವೆ, ಹೌದು, ಅದರ ವೈಭವವನ್ನು ನೋಡ್ಬೇಕು. ಅದಕ್ಕಿಂತಲೂ ಮೊದಲು ಮತ್ತೆ ತುಂಬಾ ಲಾಡು, ಹೋಳಿಗೆ, ಊಟ, ಚಿಲಾಬು, ಬೇರೆ ಬೇರೆ ಭಕ್ಷ್ಯಗಳು, ಭಕ್ಷ್ಯಗಳು, ಹೊಟ್ಟೆ ತುಂಬಾ ಮೃಷ್ಟಾನ್ನದ ಭೋಜನದ ಜೊತೆಯಲ್ಲಿ ಕೈ ತುಂಬ ದಕ್ಷಿಣೆ. ಆದ್ದರಿಂದ ನಾವು ತೀರ್ಮಾನ ಮಾಡಿದ್ದೇವೆ, ನಿಮ್ಮ ಜೊತೆಯಲ್ಲಿ ನಾವು ಬರುವುದು. ಅದು ಒಳ್ಳೆದಷ್ಟೇ. ನಿಮ್ಮ ಜೊತೆ ಮತ್ತು ಮುಂದೆ ಅದು ಒಳ್ಳೆ. ಹಾಗಿದ್ರೆ ನಾವು ಸರಿ, ಜೊತೆಯಲ್ಲಿ ಹೋಗೋಣವೇ? ವನ ವಿಹಾರ ಮಾಡುವುದಕ್ಕೆ ತೆರಳಿದ್ದಾರೆ. ಆದರೆ
ದಿನಕ್ಕೆ ಎಲ್ಲವರು ಜೊತೆಯಾಗಿ ಕಾಡು ದಾರಿಯಲ್ಲಿ ರಾತ್ರಿ ಹೊತ್ತು ಹೊಳ್ಳಿ ಬೆಳಕಿನಲ್ಲಿ ಬ್ರಾಹ್ಮಣರು ಹಾಗೆ ಈ ರಾತ್ರಿ ಹೊತ್ತಿನಲ್ಲಿ ಸಂಚಾರದಲ್ಲಿದ್ದ ಹಾಗಿದ್ರೆ ನೀವು ಹೊರಟದ್ದು ಎಲ್ಲಿಗೆ? ಅನುಮಾನವಾಗುತ್ತಾ ಇದೆ, ಸಂದೇಹ ನಿವಾರಣೆ ಕೇಳ್ತಾ ಇದ್ದೇನೆ. ಯಾರು ನೀವು? ಜಲ್ಲಿಗೆ ಬಂದಿರಿ, ಜಲ್ಲಿಗೆ ಪ್ರಯಾಣ ಹೇಳು. ಅಯ್ಯ ಮುನ್ನ ನುಡಿಯೇ ಕೇಳ್ದ ಮಾತೋ ಬಂದವಾಯ್ತು ಹರುಷವೆಲ್ಲವೋ ನಿನ್ನಂದೆ ಗರುವಿದರ ನಿನ್ನಂದೆ ಗರುವಿದರ ಕಾಣೇತು ನುಡಿಯೇ ಮಾತೋ ಬನ್ನವಾಯ್ತು ಹರುಷವೆಲ್ಲವೋ ಹರುಷವೆಲ್ಲವೋ ನಿನ್ನಂತೆ ಗರ್ವಿತರು ಆನೆ ನಿನ್ನು ತಲೆಯೊಳಗೆ ಕನ್ನಡಿಯನ್ನು ನೋಡೆ ಮೊದಲನ್ಯವಾಗಿ ತೋರುವುದು ಕನ್ನಡಿಯನ್ನು ನೋಡೆ ಮೊದಲನ್ಯವಾಗಿ ತೋರುವುದುಂಟೆ ದನದಂತೆ ಲೋಕವಲ್ಲದೆ ಚೆನ್ನಾಗಿ ನೋಡು ಚೆನ್ನಾಗಿ ಅಯ್ಯ ಬೇಡ ಪೋರ. ನೀನ್ಯಾರು ನಮಗೆ ಗೊತ್ತಿಲ್ಲ. ನಿನ್ನ ಯಾವುದೇ ಕಾರ್ಯಕ್ಕೆ ಅಡ್ಡಿ ತಂದವರು ನಾವಲ್ಲ. ಯಾವುದೋ ಒಂದು ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ಈ ಹೊತ್ತಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಅದು ರಾತ್ರಿ ಹೊತ್ತಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಬ್ರಾಹ್ಮಣರಿಗೆ ನಿಶ್ಚಿತ ಇದೆ ರಾತ್ರಿ ಕಾಲ ಸಂಚಾರ ಮಾಡುವುದು. ಅನಿವಾರ್ಯವಾದಂತಹ ಅನಿರೀಕ್ಷಿತವಾದಂತಹ ಸಾಧನೆಗಳನ್ನು ಮಾಡಬೇಕಿದ್ರೆ ಸಾಧಕರಿಗೆ ಹೊತ್ತು ಗೊತ್ತು ಎಂಬುವುದಿಲ್ಲ. ಯಾವ ಹೊತ್ತಿನಲ್ಲಿ ಏನು ಬೇಕಾದ್ರೂ ಮಾಡಬಹುದು ಎಂಬುದನ್ನು ಶಾಸ್ತ್ರ ಹೇಳ್ತದೆ. ಆದ್ರೆ ನೀನು ಈ ಹೊತ್ತಿನಲ್ಲಿ ಜಲಕ್ರೀಡೆಯನ್ನ ಆಡುತ್ತಾ ಇದ್ದಲ್ಲ, ಇದರಿಂದಾಗಿ ನಮಗೆ ನಿನ್ನ ಮೇಲೆ ಅನುಮಾನ ಬರುವುದಕ್ಕೂ ಸಾಧ್ಯತೆ ಉಂಟು. ಏನು ಅನುಮಾನ ಬಂತು ನಿನಗೆ? ರಾತ್ರಿ ಹೊತ್ತಿನಲ್ಲಿ ಯಾವತ್ತೂ ಜಲಕ್ರೀಡೆಯನ್ನು ಆಡುವುದಿಲ್ಲ, ಆದ್ರೆ ನೀನು ಆಡ್ತಾ ಇದ್ದಿ. ಮತ್ತೆ ನೀನು ಆಡುವಂತಹ ಪ್ರಶ್ನೆಗಳೆಲ್ಲವೂ ಮಾತುಗಳೆಲ್ಲವೂ ಒಂದಕ್ಕೊಂದು ಸಂದರ್ಭಕ್ಕೆ ಸರಿಯಾಗಿ ಇಲ್ಲ. ಯಾಕೆಂದ್ರೆ ನೀನು ಮಾಡುವುದೇ ತಪ್ಪು
ಕಾರ್ಯ. ನಮ್ಮ ಮೇಲೆ ತಪ್ಪು ಭಾವನೆಯನ್ನು ಹೊರಿಸುವುದಕ್ಕೆ ಮುಂದುವರಿತಾ ಇರುವವ ನೀನಾಗಿದ್ದಿ. ಅಯ್ಯ, ನಿನ್ನ ಕ್ರೀಡೆಗೂ ನಿನ್ನ ರಾಸಲೀಲೆಗೂ ನಾವೇನು ಭಂಗ ತರುವುದಿಲ್ಲ. ನಮ್ಮ ಕಾರ್ಯವನ್ನು ಮಾಡುವುದಕ್ಕೆ ನಾವು ಮುಂದುವರೆದು ಹೋಗುವುದಕ್ಕೆ ನೀನು ಆತ್ಮನವನ್ನು ಮಾಡಿಕೊಡ್ಬೇಕು. ಮತ್ತೆ ಇನ್ನೊಬ್ಬರಲ್ಲಿರುವಂತಹ ಕೊರತೆಯನ್ನು ಹೇಳಬೇಕಿದ್ರೆ ತನ್ನಲ್ಲಿ ಏನು ಕೊರತೆ ಇದೆ ಎಂಬುದನ್ನು ಮೊದಲಾಗಿ ನೋಡಿಕೊಳ್ಬೇಕು. ಇನ್ನೊಬ್ಬರ ಮುಖ ಚಂದ ಇಲ್ಲ ಎಂಬುದನ್ನು ನಾವು ನೇರವಾಗಿ ದಿಟ್ಟಿಸಿ ಹೇಳ್ಬಹುದು. ಆದ್ರೆ ನಮ್ಮ ಮುಖ ಹೇಗಿದೆ ಎಂಬುದನ್ನು ನೋಡ್ಬೇಕಿದ್ರೆ ಕನ್ನಡಿಯನ್ನು ನೋಡ್ಬೇಕು ಹೊರತು ಇನ್ನೊಬ್ಬರ ಮುಖದಲ್ಲಿ ನಮ್ಮ ಮುಖ ಕಾಣುವುದಿಲ್ಲ. ನಿನ್ನ ವರ್ತನೆ ಏನು, ನಿನ್ನ ಮುಖ ಹೇಗಿದೆ ಎಂಬುದರ ಬಗ್ಗೆ ಮೊದಲಾಗಿ ನೀನು ಆಲೋಚನೆ ಮಾಡು. ಮತ್ತೆ ಈ ಮರ್ತ್ಯಲೋಕಕ್ಕೆ ಬಂದೆ. ಆ ದಡಿಯ ಮಾತಾಡ್ಲಿಲ್ಲ, ಎತ್ತು ನೀನು ಮಾತಾಡ್ತಾ ಇದ್ದೀಯ. ಮಾಡಬೇಕಾಗುತ್ತದೆ. ನಿಮ್ಮ ಕಿವಿಯನ್ನು ಹಿಡಿದು ತಿರುಗಿಸಿ ಹೇಗೆ ಕಾರ್ಯ ಪರವಿರಲಿ ಸಾಗದ ಬಾಹ್ಯ ಪೌರುಷವ ತೂಗಬಹುದು ಪಾಲಿಗೆ ನಮ್ಮ ಮಾತು ಅತಿ ಆಯ್ತಾ ನಿನಗೆ? ಹೌದು. ಯಾಕೆಂದ್ರೆ ನಾವೇನು ಮಾಡಿದ್ರು ನಮ್ಮನ್ನು ಈ ಕ್ಷೇತ್ರದಲ್ಲಿ ಪ್ರಶ್ನಿಸುವಂತಹ ಅಧಿಕಾರ ನಿನ್ನ ಪಾಲಿಗಿಲ್ಲ. ಯಾಕೆಂದ್ರೆ ನಿಮಗಂತಲೇ ಒಂದು ಲೋಕ ಇದೆ, ಅದು ಮೇಲ್ಲೋಕ. ಆ ಮೇಲ್ಲೋಕದಲ್ಲೇ ನೀವು ಇರಬೇಕು. ನಿಮ್ಮ ಅಧಿಕಾರ ಏನಿದ್ರು ಆ ಮೇಲ್ಲೋಕದಲ್ಲೇ ಇರಬೇಕೇ ಹೊರತು ಭೂಲೋಕದಲ್ಲಿ ಅಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ಮಾನವರಾದಂತಹ ನಮಗಿಂತಲೇ ಇರುವುದು ಈ ಕರ್ಮಲೋಕ, ಭೂಲೋಕ. ನಾವೇನು ಮಾಡಿದ್ರು ನಡೀತದೆ. ಯಾಕೆಂದ್ರೆ ನಮಗಂತಲೇ ಇಲ್ಲಿ ಒಂದು ಧರ್ಮ, ನೀತಿ, ಕರ್ಮ ಅಂತ ಇದೆ. ಅದನ್ನು ಅನುಸರಿಸಿಕೊಂಡು ನಾವು ಮುನ್ನಡೆಯುವರು. ಆದ್ರೆ ನಿನ್ನ ದೇವಲೋಕದ ಕರ್ಮ ಧರ್ಮಗಳನ್ನು ಇಲ್ಲಿ ತಂದು ಅಳವಡಿಸುವುದಕ್ಕೆ ನೀನು ಪ್ರಯತ್ನಿಸುವುದು ಸರಿಯಲ್ಲ. ಹಾಗಂತ ಹೇಳಿ ನೀನು ಮಾಡಿದಂತಹ ಕಾರ್ಯ ತಪ್ಪು
ತಪ್ಪು ಅಥವಾ ನೀನು ಇಲ್ಲಿಗೆ ಬಂದದ್ದು ತಪ್ಪು ಎಂಬುದಾಗಿ ನಾನು ಆರೋಪವನ್ನು ಹೊರಿಸುವುದಿಲ್ಲ. ಯಾಕೆಂದ್ರೆ ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವರು ಔದಾರ್ಯ ಗುಣವನ್ನು ಹೊಂದಿದವರಿರ್ತಾರೆ. ಯಾರು ಏನೇ ಅಪರಾಧವನ್ನು ಮಾಡಿದ್ರು ಕ್ಷಮಿಸುವಂತಹ ಕ್ಷಮಾಗುಣ ಅವರಲ್ಲಿ ಇರ್ತದೆ. ಅಯ್ಯ, ನೀನು ಏನೇ ತಪ್ಪು ಮಾಡಿರು ನಿನ್ನಷ್ಟಕ್ಕೆ ನಾವು ಬಿಡ್ತೇವೆ ಹಾಗಂತ ಹೇಳಿ ನಮ್ಮಲ್ಲಿ ನಿನ್ನ ಅದಟುತನವನ್ನು ಮತವನ್ನು ತೋರಿಸುವುದಕ್ಕೆ ಮುಂದೆ ಬಂದ್ರೆ ಅದು ಒಳ್ಳೆಯದೆನಿಸುವುದಿಲ್ಲ. ನಿನ್ನ ಪಾಲಿಗೆ ಕೆಡು. ಮೀಸಲಾಗಿರುವಂತಹ ಒಂದು ಸಮಯ ಎಂದು ಆಗಿದೆ. ಆ ಸಮಯವನ್ನು ಮೀರಿ ನಡೆದ ಅಪಚಾರವಾಗುತ್ತದೆ. ಇಂದು ಧರ್ಮದ ಮರ್ಮವನ್ನು ನನಗೆ ಹೇಳುವುದಕ್ಕೆ ಬಂದೆ. ನಿನ್ನ ತಲೆಗೆ ಹತ್ತಿಕೊಂಡಿದೆ. ಆದ್ರೆ ನಿಜ ವಿಚಾರವೊಂದನ್ನು ನೀನು ಅರ್ಥ ಮಾಡಿಕೋ. ನಿಮ್ಮಂತವರು ಇರುವುದು ನಮ್ಮಂತವರಿಂದಾಗಿ ಯಾವುದೇ ಒಳ್ಳೆಯ ಕಾರ್ಯಗಳು ನಡೆಯುವುದು ನಮ್ಮ ಕರ್ಮಲೋಕದಲ್ಲಿ. ಯಾವ ಯಜ್ಞಾದಿಗಳನ್ನು ನಾವು ಮಾಡಿ ಹವಿಸ್ಸನ್ನು ನಿಮಗೆ ಕೊಟ್ಟ ಕಾರಣವಾಗಿ ಅದನ್ನು ತಿಂದುಂಡು ತೇಗುವವರು ನೀವಿದ್ದೀರಾ. ಆ ಮುಖೇನವಾಗಿ ನಾವು ಕೊಟ್ಟಂತಹ ಪದಾರ್ಥಗಳನ್ನು ತಿಂದು ಮಧೋಮತರಾಗಿ ನಮ್ಮ ಮೇಲೆ ತಪ್ಪಾಳಿಕೆಯನ್ನು ಮಾಡಿ ನಾವು ಏನು ಅಂತ
ಬಂದಂತಹ ಕೊಳ್ಳಿಗೆ ಅಗ್ನಿ ಮಂತ್ರವನ್ನು ಉಪಚರಿಸಿ ನಿನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ತಮ್ಮ ಕೈರಿದು ಕಾಪಿ ಬೇಡಗ ಅಗ್ನಿ ಶರದಿಂದಾಗಿ ಪರಿತಪಿಸ್ತಾ ಇದ್ದಾನೆ, ಉರಿಯಿಂದ ತತ್ತರಿಸಿ ಹೋಗಿದ್ದಾನೆ ಆತ. ತಾವೇಲೆ ತಂದುಕೋ ನೀನು. ಯಾಕೆ ನೋಡಿದೆಯ ಆತನ ಸ್ಥಿತಿಯನ್ನು? ಮಾಡಿದ್ದು ತಪ್ಪಾಯಿತು, ಅಪರಾಧವಾಯಿತು ಎಂಬುದಾಗಿ ತಿಳಿದು ಕಾಲ್ ಬುಡದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದಾನೆ. ಆತನ ಮಾತ್ರ ಬೇಡಿಕೊಳ್ಳುವುದಲ್ಲ, ಆತನ ಜೊತೆಯಲ್ಲಿ ಬಂದ ಆತನ ಪತ್ನಿಯರು ಕೂಡ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಆದರೂ ಕೂಡ ನೀನು ಆತನನ್ನು ಕೊಳ್ಳುತ್ತೇನೆ ಎಂಬುದಾಗಿ ಮುಂದೆ ಮುಂದೆ ಹೋಗ್ತಾ ಇದ್ದೆ. ಭೀಮಸೇನ, ಇದು ಧರ್ಮವಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ನಾನು ಮುತ್ತೈದೆಯಾಗಿರಬೇಕೆಂಬುದಾಗಿ ಎಲ್ಲರ ಆಸೆಯು. ಆದ್ರಿಂದ ಆತನ ಕಣ್ಣೀರಿಗಾಗಿ ಮನಸ್ಸೋತು ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ನಿನ್ನ ಮಾತುಗಳೇ ನನ್ನ ಬಾಳಿಗೆ ಶಿರೋಧಾರ್ಯ, ಆ ಮಾತುಗಳೇ ನನ್ನ ಬಾಳಿಗೆ ವೇದವಾಕ್ಯ. ಯಾವತ್ತು ನಿನ್ನ ಮಾತುಗಳನ್ನು ಮೀರಿ ನಡೆದವರು ನಾವುಗಳಲ್ಲ. ಸರಿ, ನಾನು ತೊಟ್ಟಂತಹ ಬಾಣದಿಂದಾಗಿ ಪರಿತಪಿಸ್ತಾ ಇದ್ದಾನೆ, ಬೆಂದು ಹೋಗ್ತಾ ಇದ್ದಾನೆ, ಈತನಿಗೆ ಪ್ರಾಣ ಭಿಕ್ಷೆಯನ್ನು ಕೊಡಬೇಕು. ಹಾಗಂತ ಹೇಳಿ ಅಗ್ನಿ ಅಸ್ತ್ರವನ್ನು ಉಪಸಂಹಾರ ಮಾಡಬೇಕು. ವರುಣ ಅಸ್ತ್ರವನ್ನು ಉಪಚರಿಸಿ ಅಭಿಮಂತ್ರಿಸಿ ಈ ಅಗ್ನಿ ಅಸ್ತ್ರಕ್ಕೆ ಉಪಸಂಹಾರ ಮಾಡಿ. ಶಿವ ಶಿವ ಬಹು ವೀರರು ನರರಾಜರಿವರೆರು ದಾಕ್ಷಣದಿ ತವ ಕದಿ ಬಂದು ಸಮೀಪದಿ ನುಡಿಸಿದನವರನದು ಅನುದೀಪದಿ ಬಲಬರುದರು ಧರೆಯೊಳಗಿರುತ್ತಿ ಹೃದಯುಲನ ಧೀರರ ಕಾಣಿ ನಂಬಿರುವ ಬೇಳುವ ಚೆಂದು ಯಾರು ನೀವು ಶಿವ ಎಂಬ ಉದ್ಗಾರ ಅಂಗಾರವನ್ಮನ ಬಾಯಿಂದ ಬಂದು ಹೋಯಿತು. ಪರಮಾಶ್ಚರ್ಯವಾಗುತ್ತಾ ಇದೆ. ಬ್ರಾಹ್ಮಣನಿಗೆ ಇಂತಹ ಒಂದು ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯವೇ ಎಂಬ ಯೋಚನೆ ನನ್ನನ್ನು ಕಾಡುತ್ತಾ ಇದೆ. ವೀರ ಕ್ಷತ್ರಿಯರಿಗೆ ಹೊರತು ಇಂತಹ ಒಂದು ತೇಜಸ್ಸು ಮತ್ತಾರಿಗೆ ಬರುವುದಕ್ಕೆ ಸಾಧ್ಯ? ಓ ಮಹಾವೀರರೇ, ನಿಮ್ಮನ್ನು ಯಾರೋ ಎಂದು ಭಾವಿಸಿದನು. ನಿಮ್ಮಲ್ಲಿ ಕಾಡಿಯಾಗಿ ಕೆದರಿ ಯುದ್ಧವನ್ನು ಸಾರಿದೆ. ಯುದ್ಧದ ಪರಿಣಾಮದಲ್ಲಿ ನಿಮ್ಮ ಶೌರ್ಯ ಸಾಹಸಕ್ಕೆ ನಾನು ಮನಸೋತವನಿದ್ದೇನೆ. ಪ್ರಶ್ನೆ ಮಾಡ್ತಾ ಇದ್ದೇನೆ, ತಪ್ಪು ಭಾವಿಸಿಕೊಳ್ಬಾರ್ದು. ತಾವು ಯಾರು, ಎಲ್ಲಿಗೆ ಗಮಿಸ್ತಾ ಇದ್ದೀರಿ, ನಿಮ್ಮ ಹೆಸರೇನು ಹೇಳ್ತೀರಾ? ಹೇಳುವವರೇ ನಾವೆಂದು ಹಲವರಿದು ಬೇಡಗಳ ಬೇಡಿದ ತಮ್ಮನವರನ್ನು ಬೇಡಿದಂತದಿಯ ಓ ಮಹಾನುಭಾವನೇ, ಸದ್ಯಕ್ಕೆ ಈಗ ನೀನು ನಮ್ಮವನಾಗಿದ್ದಿ. ಆದ್ದರಿಂದ ನೀನು ನಮ್ಮ ಪರಿಚಯವನ್ನು ತಿಳಿದುಕೊಳ್ಬೇಕೆಂಬ ಆತುರತೆಯಿಂದ ಕೇಳುವುದೇ ಆದ್ರೆ ಹೇಳುವುದಕ್ಕೆ ನಮಗೇನು ಅಡ್ಡಿ ಆತಂಕಗಳಿಲ್ಲ. ಯಾರು? ಭಾನು ಚಕ್ರವರ್ತಿ ಎಂಬ ಹೆಸರನ್ನ ಕೇಳಬಲ್ಲೆಯ? ಹತ್ರಾಧಿಕಾರಿಯಾಗಿರುವ ಭಾನು ಚಕ್ರವರ್ತಿ ಯಾರು ತಾನೇ ಕೇಳಿಲ್ಲ. ಆತನಿಗೆ 5 ಮಕ್ಕಳಿದ್ದಾರೆ ಎಂಬುದನ್ನು ಕೇಳಿಬಲ್ಲೆ. ಆ 5 ಮಕ್ಕಳೇ ನಾವುಗಳಿದ್ದೇವೆ. ಹಿರಿಯಾತನೇ ಧರ್ಮರಾಯ, ಎರಡನೆಯವನೇ ಭೀಮಸೇನ. ಆವಾಗ ದಡಿಗ ಅಂದಿಯಲ್ಲ, ನಾನೇ ಮಾತು ಬರುವುದಿಲ್ಲ ಅಂತಲ್ಲ, ಬರ್ತದೆ ಸಮಯಕ್ಕೆ ಮಾತ್ರ ಮಾತನಾಡ್ತೇನೆ. ಮಧ್ಯಮ ಪಾಂಡವನಾದಂತಹ ನಾನೇ ಅರ್ಜುನ. ಇವರೇ ನಕುಲ ಸಹದೇವಾದಿಗಳು. ಹೌದು, ಒಂದು ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ಈ ಪಥವಾಗಿ ನಾವು ಬಂದಿದ್ದೇವೆ. ಅನಿವಾರ್ಯವಾಗಿ
ಈ ವೇಷವನ್ನು ನಾವು ತೊಡುವ ಹಾಗಾಗಿದ್ದೇವೆ ಈಗ. ಓ ಮಹಾನುಭಾವರೇ, ಕೇವಲ ಅದು ಪಾಂಡು ಚಕ್ರವರ್ತಿ 5 ಮಂದಿ ಮಕ್ಕಳು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು. ಅಯ್ಯೋ, ನಾನೆಂತಹ ಪಾಪವನ್ನು ಮಾಡಿದೆ. ತಿಳಿಯದೆ ನಿಮ್ಮ ಮೇಲೆ ನಾನು ಸವಾರಿ ಮಾಡುವುದಕ್ಕೆ ಮುಂದೆ ಬಂದೆ. ಪರಿಣಾಮದಲ್ಲಿ ಹೊತ್ತು ನಿಮ್ಮಿಂದ ಪೆಟ್ಟು ತಿಂದೆ. ಓ ಮಹಾನ್ವಿತರೇ, ಈ ಗಂಧರ್ವ ಮಾಡಿದಂತಹ ತಪ್ಪನ್ನು ಮನ್ನಿಸಬೇಕು, ನನಗೆ ಕ್ಷಮೆಯನ್ನು ಕೊಡಬೇಕು ಎಂದು ಕೈ ಮುಗಿದು ಕೇಳಿಕೊಡ್ತಾ ಇದ್ದೇನೆ. ಪುಣ್ಯಾತ್ಮರೇ, ನಾನು ತಪ್ಪು ಮಾಡಿದ್ದೇನೆ ಸತ್ಯ, ಈಗ ನನ್ನ ಮನಸ್ಸಿಗೆ ಅರ್ಥವಾಗಿದೆ. ಅದೋ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ 1000 ಕುದುರೆಗಳನ್ನು ನಿಮಗೆ ದಾನವಾಗಿಯೇ ಕೊಡ್ತಾ ಇದ್ದೇನೆ. ಆಮೇಲೆ ಲಕ್ಷದ ಹೊನ್ನನ್ನು ನಿಮ್ಮ ಪಾದಕ್ಕೆ ನಾನು ಸುರಿಯುತ್ತಾ ಇದ್ದೇನೆ. ನಮ್ಮ ಭಂಡಾರದಲ್ಲಿ ಬೇಕಾದಷ್ಟಿದೆ, ಅದೋ ಅದೆಲ್ಲವನ್ನೂ ನಿಮ್ಮ ಪಾಲಿಗೆ ಒಪ್ಪಿಸ್ತೇನೆ. ಕ್ಷಮಿಸಬೇಕು. ಸದ್ಯಕ್ಕೆ ಅವೆಲ್ಲವೂ ನಿನ್ನ ಬಳಿಯಲ್ಲೇ ಇರಲಿ, ನಾವು ಬೇಕಾದಾಗ ಪಡೆದುಕೊಳ್ಳುತ್ತೇವೆ. ಹೌದೇ? ಹೀಗೆ ಬೇಡ, ಬೇಕಾದಾಗ ನೀವೇ ಕೇಳಿ ಬೆಳೀತೀರಿ. ಹಾಗಿದ್ರೆ ನಮ್ಮವರ ಸೇರಿಕೊಂಡು ನನ್ನ ಲೋಕವನ್ನು ಸೇರುವುದಕ್ಕೆ ಆಸ್ಪದವಿದೆಯಲ್ಲ, ಹೋಗಿ ಬರ್ತೇನೆ. ನಮಗೆ ಬೇಕಾದಂತಹ ಮಂದಿರವನ್ನು ತಯಾರು ಮಾಡಿ ನಮಗೆ ಬೇಕಾದಂತಹ ಕೆಲಸವನ್ನು ಮಾಡುತ್ತಾ ಬಂದಿದ್ದೇವೆ ನಾವು. ಆದ್ರೆ ಮೃಷ್ಟಾನ್ನ ಭೋಜನವನ್ನು ಕೂಡ ಮಾಡಿದ್ದೇವೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಇಲ್ಲಿಂದ ನಾವೇನ್ ಮಾಡೋಣ? ಮುಂದಿನ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಸಮಯ ಬಂದಾಗ ಏನಾಗಬೇಕೋ ಅದು ಆಗಿಯೇ ಆಗ್ತದೆ. ನಾವು ನಿರ್ಧರಿಸಬೇಕಾದದ್ದಲ್ಲ, ನಾವು ಅದಕ್ಕೆ ತೊಡಗಿಕೊಳ್ಳಬೇಕಾದಷ್ಟೇ ಅವಶ್ಯ ಅಂತ ನನ್ನ ಮನಸ್ಸಿಗೆ ಆಗುತ್ತಾ ಇದೆ. ಅಣ್ಣ ಏನು ಯೋಚನೆ ಮಾಡಿದ್ದಾನಂತ ನನಗೂ ಗೊತ್ತಾಗೋದಿಲ್ಲ. ಎಲ್ಲವೂ ಅಣ್ಣನಿಗೆ ಸಮರ್ಪಣೆ ಅಂತ ಹೇಳುವ ಬಗ್ಗೆ ಆಲೋಚನೆ ಮಾಡು. ಸ್ವಲ್ಪ ಸಮಯ ಇರುವ ಆ
ದ್ವಾರಕಾವತಿ ಇದು. ಅಷ್ಟಮಾಂಗನೆಯರ ಜೊತೆಯಲ್ಲಿದ್ದುಕೊಂಡು ಈ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನು ನಡೆಸುವವನು ನಾನು. ಧರ್ಮದ ಮರ್ಮವನ್ನು ತಿಳಿದು ಅಧರ್ಮದ ಕರ್ಮವನ್ನು ಮಾಡುವಂತಹ ದುಷ್ಟರನ್ನು ತರಿಯುತ್ತಾ ಈ ಪ್ರಪಂಚದಲ್ಲಿ ಧರ್ಮದ ಉದ್ಧಾರಕ್ಕಾಗಿ ಕೆಲಸವನ್ನು ಮಾಡುವವನು ನಾನು. ಆದರೆ ಅಷ್ಟಮಾಂಗನೆಯರಲ್ಲಿ ಒಬ್ಬಳಾಕೆ ನನ್ನ ಬಳಿಗೆ ಬಂದು ಆಡಿದಂತಹ ಮಾತನ್ನು ಕೇಳಿದ್ರೆ ಯಾಕೋ ಏನು ನನಗೆ ಬಹಳಷ್ಟು ನಗು ಉಕ್ಕಿ ಬಂತು. ಬೇರೆ ಯಾವ ವಿಚಾರವೂ ಅಲ್ಲ, ನನ್ನ ಭಾವನವರ ವಿಚಾರ, ಬೇರೇನೂ ಅಲ್ಲ. ಈ ಹಿಂದೆ ಅರಗಿನ ಆಲಯದಲ್ಲಿದ್ದಂತಹ ಪಾಂಡವರು ಸುಟ್ಟು ಸುಡುಕರಿಯಾಗಿ ಹೋಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಭಾಮೆ ನನ್ನಲ್ಲಿ ಬಂದು ಹೇಳಿದ್ರು. ಆವಾಗ ನಗು ಉಕ್ಕಿ ಬಂದದ್ದು ನನಗೆ. ಯಾಕಂದ್ರೆ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಆಕೆಗೆ ತಿಳಿದಿಲ್ಲ. ಅದಕ್ಕೆ ಹೇಳುವುದು, ಕಾಲಗರ್ಭದಲ್ಲಿ ಏನೆಲ್ಲ ಅಡಕವಾಗಿದೆ ಅನ್ನುವುದನ್ನು ತಿಳಿದುಕೊಳ್ಳುವುದೇ ಕಷ್ಟ ಸಾಧ್ಯ. ಒಂದು ನಾಡಿನಲ್ಲಿದ್ದುಕೊಂಡು ಆ ರಾಜಕುಮಾರರಾಗಿ ಬೆಳೆಯಬೇಕಾದಂತಹ ಪಾಂಡವರು ಘೋರವಾದಂತಹ ಕಾಡನ್ನು ಪ್ರವೇಶಿಸಿ ಅಲ್ಲಿ ಜೀವನವನ್ನು ಸಾಗಿಸಬೇಕಾದಂತಹ ದುಸ್ಥಿತಿ ಅವರ ಪಾಲಿಗೆ ಬಂದೊದಗಿತ್ತಲ್ಲ. ಇದಕ್ಕೆ ಹೇಳುವುದು ದುರ್ವಿಧಿ ಅಂತ. ಆದ್ರೆ ಯೋಚನೆ ಮಾಡುವುದು ಅದರ ಬಗ್ಗೆ ಅಲ್ಲ. ಪಾಂಚಾಲ ದೇಶದ ಅಧಿಕಾರಿ ತನ್ನ ಮಗಳಾದಂತಹ ದ್ರೌಪದಿಗೆ ಸ್ವಯಂವರ ಅನ್ನುವುದನ್ನು ನಿರ್ಧರಿಸಿದಂತಹ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಆದರೆ ನಾನು ಈ ಹೊತ್ತಿಗೆ ಆ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಬೇಕು. ಅದಕ್ಕಿಂತ ಮೊದಲು ನನ್ನ ಅಣ್ಣನನ್ನು ಕಾಣಬೇಕಾಗಿದೆ. ನಡೀತೇನೆ ಅವನ ಬಳಿಗೆ. ಪರಿತ್ಯಕ್ತ ಕೂಟಕ್ಕೆ ಸೇರಿತ್ತು. ಯಾವುದೇ ಒಂದು ಸಂಸ್ಕಾರವಿಲ್ಲದೆ ಗಿರಿ ಕನ್ನಡಗಳಲ್ಲಿ ಅಲೆಯುತ್ತ ಸರಿಯಾದಂತಹ ವ್ಯವಸ್ಥೆ ಇಲ್ಲದ ಒಂದು ಕೂಟವಾಗಿತ್ತು. ಇದನ್ನು ಕಂಡ ಏನು ಯದುಗಳಿಗೆ ರಾಜತ್ವ ಇಲ್ಲ, ಅದು ಯದುಗಳಿಗೆ ರಾಜತ್ವ ಇಲ್ಲ ಅಲ್ಲ, ಯದುವಿಗೆ ರಾಜತ್ವ ಇಲ್ಲ ಅಂತ ಅದಾಗಬೇಕಿತ್ತು. ಅದು ಬಿಟ್ಟು ನಮ್ಗೆ ಇಲ್ಲ ಅಂತ ಬಿಟ್ಟು ಯಾವಾಗಲೂ ಒಮ್ಮೆ ಮೂಲೆ ಸೇರಿದ್ರು ಅವರನ್ನು ಮೂಲೆಗೆ ಸೇರಿಸೋರು ಹೆಚ್ಚು ಸಮಾಜದಲ್ಲಿ. ಆದ್ದರಿಂದ ನಮ್ಮ ಯದುವಂಶ ಮೂಲೆ ಗುಂಪಾಗಿ ಈ ರಾಜತ್ವದಿಂದ ಬಹಿಷ್ಕರಿಸಲ್ಪಟ್ಟಂತಹ ಕೂಟ ಅಂತಾಗಿ ಹೋಯ್ತೋ ಏನು. ಅದೇ ಈ ಯದು ಕೂಟದಲ್ಲೇ ಹುಟ್ಟಿಕೊಂಡಂತಹ ಬಲರಾಮ ಕೃಷ್ಣರಾದ ನಾವು ನಮ್ಮವರ ಉದ್ಧಾರಕ್ಕೆ ಬೇಕಾಗಿ ಪರಿಶ್ರಮ ಪಟ್ಟು ಪಡಬಾರದಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿ ಮಧ್ಯಾಹ್ನ ಮೇಲೆ ಸ್ವಲ್ಪ ತೆಕ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದು ನಾವು. ಈಗ ಪ್ರಚಲಿತ ಪ್ರಚಾರ ಹೇಗೆ ಬಲರಾಮನಲ್ಲಿ ಮಧ್ಯಾಹ್ನ ಮೇಲೆ ಮಾತಾಡ್ಲಿಕ್ಕೆ ಕೂಡುದು. ಸತ್ಯ ಹೇಳ್ತಾರೆ, ಈ
ಪ್ರಪಂಚದಲ್ಲಿ ಕಟು ಸತ್ಯವನ್ನು ಹೇಳುವುದು ಯಾರು? ಒಬ್ಬ ಹುಚ್ಚ ತಪ್ಪಿದ್ರೆ ಕುಡುಕ ಬಿಟ್ರೆ ಮೂರನೇ ಹೇಳುವುದು ಯಾರು ಸತ್ಯ ಹೇಳೋದು. ನಾವಂತೂ ಏನನ್ನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹೇಳ್ತೇವೆ. ಆದ್ದರಿಂದ ಬಲಭದ್ರ ಸ್ವಲ್ಪ ಹಾಗೆ ಇರಲಿ, ಮುದುಕಿ ಗಂಡ ಕೆಲವರ ಬಾಯಿಯಲ್ಲಿ ಅದು ಯೋಗ್ಯತೆ ಬೇಕಯ್ಯ, ಇಲ್ಲದೆ ಆಗೋದಿಲ್ಲ. ಎಲ್ರಿಗಾಗುತ್ತದ? ನಮ್ಮಂತವರಿಗೆ ಆಗುತ್ತದೆ. ಯಾಕೆ? ನಾವು ಈ ಆತ್ಮನನ್ನು ಬೇರ್ಪಡಿಸಿ ಶರೀರವನ್ನು ಬೇರೆ ಕಾಣುವ ವರ್ಗ. ಈ ಶರೀರವನ್ನು ಬೇರಿಟ್ಟಾಗ ಆತ್ಮಗಳ ಸಂಬಂಧ ಅದು ನಿಜವಾಗಿ ಅವಿನಾದ್ವೈತ ಸಂಬಂಧವಾಗಿ ನಮ್ಮೊಳಗೆ ಉಳಿಯುತ್ತದೆ ಅನ್ನುವಂತಹ ತಾತ್ವಿಕ ಸಿದ್ಧಾಂತವೇ ನಾನು ಮುದುಕಿಯ ಗಂಡನಾದ್ದು ಎಂಬಲ್ಲಿಗೆ ನಮ್ಗೆ ತೃಪ್ತಿ ಇದೆ, ನೆಮ್ಮದಿ ಇದೆ. ನಮ್ಮ ಈ ದ್ವಾರಾವತಿ ಹೇಳುವುದಕ್ಕೆ ಕೆಲವು ಮಂದಿಗಳು ಹೇಳ್ತಾರೆ, ಹೇಗೆ ನಮ್ಗೆ ಆಗದವರು ಆ ಜನಾಸಂದನಿಗೆ ಹೆದರಿ ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದ್ರು. ಊರೆಲ್ಲ ತಿರುಗುವವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಆಗುದಿಲ್ಲ, ಅವನಿಗೆ ಅಷ್ಟು ಗೊತ್ತಿಲ್ಲದೆ ನಾವು ಮಾಡಿದ್ದ ಅಲ್ಲ. ನಾವು ಮಾಡುವುದಕ್ಕೂ ಕಾರಣ ಇದೆ. ಎಲ್ಲಿದ್ರೂ ನಾವು ಬದುಕುವುದಕ್ಕೆ ಸಮರ್ಥರು ಎಂಬುದನ್ನು ತೋರಿಸಿಕೊಟ್ಟವರಿದ್ದೇವೆ. ಅದಲ್ಲ ದಿನಕ್ಕೆ 3 ಆವರ್ತಿ ಸ್ನಾನ ಮಾಡುವುದನ್ನು ನಮ್ಮವರಿಗೆ ಹೇಳಿಕೊಟ್ಟದ್ದು ನಾವು. ಈಗ ಜಪ ತಪ ಅನುಷ್ಠಾನಗಳಲ್ಲಿ ಈ ಯದುಗಳು ತೊಡಗಿದ್ರೆ ಅದು ಬಲರಾಮಕೃಷ್ಣನ ನಂತರ ನನ್ನ ತಮ್ಮೊಬ್ಬ ಇದ್ದಾನೆ, ಹೇಳ್ತಾರಪ್ಪ, ಅವರನ್ನು ಹೊಗಳ್ತಾರೆ. ಹೊಗಳಿ ಈ ಬುಡಕ್ಕೆ ನೀರಿದ್ರೆ ಗೆಲ್ಲಿಗೆ ಬರ್ತದೋ ಇಲ್ವೋ? ಅವರನ್ನು ಹೊಗಳಿದ್ರೆ ನನಗೇನು ಬೇಸರ ಇಲ್ಲ. ಅವರ ಬೆಂಬಲಿಗರೆಲ್ಲ ಹೇಳೋದು ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಹೇಳಿ ನನ್ನ ತಮ್ಮನಲ್ವೇ ನನಗೂ ಅಭಿಮಾನ ಇದೆ. ಬಲಭದ್ರ ಭದ್ರ ಬಲನು ರಾಮಂದಿರು ಹಿಂದೆ 2 ಮಂದಿ ಆಗಿ ಹೋಗಿದ್ದಾರೆ. 3ನೇ ರಾಮ ಬಲರಾಮ ಇವತ್ತು ಸಿಂಹಾಸನದಲ್ಲಿ ಕೂತಿದ್ದೇನೆ. ವಿಚಾರ ಹಲವಾರಿದೆ, ಆದ್ರೆ ಅವ ಇಲ್ಲಲ್ಲ. ಎಷ್ಟೇ ಸಿಟ್ಟು ಬರಲಿ, ನಿನ್ನನ್ನು ಕಂಡ ಕೂಡಲೇ ಬೆಂಕಿಗೆ ನೀರಿಡ್ದಾಯ್ತು. ಎಷ್ಟು ಸಿಟ್ಟು ಬಂದ್ರು ನಿನ್ನ ಮುಖ ಅಂದವೇ. ಹೌದಾ? ಕಾಣ್ತದೆ ಅದು. ಒಬ್ಬ ಸರಿಗೆಯಲ್ಲಿ ನಡೆಯುವ ಕೆಳಗೆ ಬಿದ್ದ, ಕೂತವರೆಲ್ಲ ಚಪ್ಪಾಳೆ ತಟ್ಟಿದ್ರು, ಅಷ್ಟು ಎತ್ತರದಿಂದ ಹಾರಿದಲ್ಲ ಅಂತ. ಇವೊಂದರಕ್ಕ ಜೀವ ಬಿಡೋ ಈ ಪರಿಸ್ಥಿತಿಯಲ್ಲಿದ್ದಾನೆ. ಹಾಗೆ ನಿಮಗೆ ನಾನು ಏನೇ ಮಾಡಿದ್ರು ಚಂದವೇ ಕಾಣುದಲ್ವೇ? ಹೌದೇನ ಕೃಷ್ಣ? ನಿನ್ನನ್ನು ನೋಡ್ಬೇಕಿದ್ರೆ ನಿನ್ನನ್ನು ಎಲ್ಲೆಲ್ಲ ಹುಡುಕಿಕೊಂಡು ಬರ್ಬೇಕೇನೋ? ಎಲ್ಲೆಲ್ಲ ಹುಡುಕಿದೆ ನೀನು? ನಿನ್ನನ್ನು ನೋಡಿ ಕೆಲವು ವಿಷಯಗಳು ಮಾಡಬೇಕು ಅಂತ ನಾನು ತಿಳ್ಕೊಂಡ್ರೆ ಇಲ್ಲ. ಈಗಲಾದ್ರೂ ಬಂದಿಯಲ್ಲ, ಎಲ್ಲಿ ಇರ್ತೇನೆ ವಿಷಯ ಇದೆಯಾರೋ ನೋಡ್ಬೇಕು ಅಂತ ಇದ್ರೆ. ಯಾಕಣ್ಣ, ಏನು ವಿಶೇಷ? ನೋಡು, ಒಂದು ಓಲೆ ಬಂದಿದೆ. ಓಲೆ? ನಿನ್ನ ಬಳಿಗೆ ಒಂದು ಓಲೆ ಬಂದಿದೆ? ಓಲೆ ಅದು ವಿಶೇಷದ ಓಲೆ. ವಿಶೇಷ ಅಂತ ಇದ್ರೆ ಅದ್ರಲ್ಲಿ ಏನಾದ್ರೂ ವಿಶೇಷ ಇರಬೇಕು. ವಿಶೇಷ ಇದೆಯಪ್ಪ. ಏನಣ್ಣ? ಬರೆಯುವ ರೀತಿಯಲ್ಲಿ ಬರೆದಿದ್ದಾರೆ. ಎಲ್ಲ ಓಲೆಗಳ ಹಾಗೆ ಅಲ್ಲ, ಮತ್ತೆ ಕೆಲವು ಓಲೆಗಳಲ್ಲಿ ಬರೆಯುವ ಕ್ರಮ ನೋಡಬೇಕು. ಹೇಗೆ? ತೀರ್ಥರೂಪ ಸಮಾನರಾದ ತಂದೆ ಅವರಿಗೆ, ಅಪ್ಪನಿಗೆ ಸಮಾನ ರೂಪ. ತೀರ್ಥರೂಪ ಅಂತ ಇದ್ರೆ ಅಪ್ಪನೇ, ಮತ್ತೆ ಸಮಾನರಾದ ಅಂತದ್ದು. ಆ ರೀತಿಯ ಓಲೆ ಅಲ್ಲ ಇದು. ಮತ್ತೆ ಸಂಪ್ರದಾಯಬದ್ಧವಾಗಿ ಕ್ರಮಬದ್ಧವಾಗಿ ತಿಳಿದವರು ಬರೆದ ಓಲೆ. ಅರ್ಥಾತ್ ಆ ದೃಪದಲ್ಲಿಂದ ಬಂದ ಓಲೆ.
ನದಿಯ ಜಸುದಯ ಸ್ವಯಂವರಕ್ಕೆ ಬಳಸಿ ಕಳುಹಿ ಬರುವ ಅಗ್ರಜ ಬಂದಂತಹ ಓಲೆಯ ವಿಷಯ ಏನು ಗೊತ್ತೇ? ಏನು ಒಕ್ಕಣೆ ಇತ್ತು? ಆ ದೃಪದನಲ್ಲಿಂದ ಬಂದ ಓಲೆ. ದೃಪದ ಚಪ್ಪನ್ನ ದೇಶದಲ್ಲಿ ನೆಗಳ್ತವೆತ್ತಂತಹ ದೃಪದ ಇಂದಿಗಾಗುವಾಗ ನಮಗೆ ಓಲೆ ಕಳಿಸಬೇಕಾದ ಎಂಬುದಾಗಿದ್ದರೆ ಕಳಿಸಿ ಕೊಟ್ಟವನಿಗಿಂತಲೂ ಓಲೆಯನ್ನು ತಕ್ಕೊಂಡಂತಹ ಪಡೆಯುವಂತಹ ನಮ್ಮ ಅರ್ಹತೆ ದೊಡ್ಡದಾಯ್ತು ನೋಡಿ. ಹೌದಪ್ಪ. ಇಲ್ಲದಿದ್ದರೆ ನಾವು ಜಮಾ ಖರ್ಚಿಗೆ ಇರಲಿಲ್ಲ. ಗೋಪಾಲಕರು ಅಂದ್ರೆ ಯಾರು? ಎಲ್ಲಿಯಾದ್ರೂ ದನ ಮೇಯಿಸಿಕೊಂಡಿರುವವರು, ಎಲ್ಲಾದ್ರೂ ಗುಡ್ಡದಲ್ಲಿರುವ ಇಷ್ಟಕ್ಕೆ ಆಯಿತು. ಅದಕ್ಕೆ ಸೀಮಿತವಾಗದೆ ಈಗ ರಾಜಾದಿರಾಜರ ಓಲೆ ಬರುವುದಕ್ಕಾಗಿದೆ. ಹಿಂದಾಗಿದ್ರೆ ಇದರಲ್ಲಿ ನನ್ನ ಪರಿಶ್ರಮ ಎಷ್ಟು ನೋಡು. ಅದಕ್ಕೆ ಹೇಳಿದ್ರು ಯೋಗವೂ ಬೇಕು ಭಾಗ್ಯವೂ ಬೇಕು. ಭಾಗ್ಯವಂತರು ಅಲ್ಲ, ಭಾಗ್ಯ ಇದ್ದವರಿಗೆಲ್ಲ ಯೋಗವೂ ಇರುವುದಿಲ್ಲ. ವಿದ್ಯಾವಂತರಲ್ಲ ಗುಣವಂತರು ಅಲ್ಲ, ಗುಣವಂತರ ವಿದ್ಯಾವಂತರೆಲ್ಲ ಅವಕಾಶವಂತರು ಅಲ್ಲ. ಅದೆಲ್ಲ ಕೂಡಿ ಬರಬೇಕಿದ್ರೆ ಯೋಗ ಇರಬೇಕು ನೋಡು. ಅಂತಹ ಯೋಗ ಕೂಡಿ ಬಂದಿದೆ. ದೃಪದನಲ್ಲಿ ಏನು ಗೊತ್ತೇ? ದೃಪದನ ಮಗಳು ದ್ರೌಪದಿಗೆ ಸ್ವಯಂವರ ಬಂತೆ. ಆ ಸ್ವಯಂವರದಲ್ಲಿ ನಾವು ಭಾಗ್ಯಗಳಾಗಬೇಕು ಎಂಬುದನ್ನು ತಿಳಿದು ಆತ ಓಲೆ ಕಳಿಸಿಕೊಟ್ಟಿದ್ದಾರೆ. ಮುಗಿಬೇಕು ಅಂತ ಅಲ್ಲ, ಅಗತ್ಯ ಇಲ್ಲ. ಕೆಲವು ಮರ್ಯಾದೆ ಪ್ರಶ್ನೆ ಅಂತ ಇರುತ್ತದೆ. ಆ ಮರ್ಯಾದೆ ಅನುಸಾರವಾಗಿ ನಾವು ಹೋಗದೆ ಇದ್ರೆ ನಮ್ಮ ತನವನ್ನು ನಾವು ಕಳ್ಕೊಂಡು ಹಾಗೆ ಆಗ್ತದೆ. ಆದ್ದರಿಂದ ನೇರವಾಗಿ ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ಸ್ವಯಂವರದಲ್ಲಿ ನಾವು ಪಾಲ್ಗೊಳ್ಳಬೇಕು ಅಂತ ತೀರ್ಮಾನಿಸಿದ್ದೇನೆ. ಪಾಂಚಾಲದ ಅಧಿಕಾರಿ ನಮ್ಮನ್ನು ಗುರುತಿಸಿ ಓಲೆಯನ್ನು ಕಳಿಸಿದ್ದಾನೆ ಅನ್ನುವಾಗ ನಾವು ಹೋಗದೆ ಇದ್ರೆ ಅಪರಾಧ ಅಂತ ಆಗುವುದಿಲ್ವಾ? ಅಪರಾಧ ಅಲ್ಲ, ಅದು ಅಸಂಬದ್ಧ ಅಂತ ಅಲ್ವಾ ಹೇಳು. ಅದಕ್ಕಾಗಿ ಅಗ್ರಜ ನೀನು ಆಡಿದಂತ ಮಾತು ನನ್ನ ಅಣ್ಣ ಅದನ್ನು ಮೀರಿ ನಡೀತೇನೆ ಹೇಳು. ಹಾಗಿದ್ರೆ ನೀನು ಬರ್ತೀಯಾ? ನೀನು ಹೋಗು ಅಂತ ಹೇಳಿದ್ರೆ ನಿನ್ನ ಜೊತೆಯಲ್ಲಿ ಬರುದೇ ನಾನು. ನಮ್ಮ ಯಾದವ ಸೇನೆ ಹೊರಗೆ ತವಕವನ್ನು ಇರಿಸಿ ನಾವು ಹೊರಟೆವು ಎಂದಾದ್ರೆ ದಾರಿ ಮಧ್ಯದಲ್ಲಿ ಸರಿಯಾಗಿ ನೋಡಿದ್ಯಾ ಅಪಶಕುನವೇ ಸಂಭವಿಸ್ತಾ ಮುಂದುವರಿತಾ ಇತ್ತು. ಯಾವನೋ ಒಬ್ಬ ಮಡಿಕೆ ಮಾರುವವನಂತೆ, ಆದ್ರೆ ಅದನ್ನೆಲ್ಲ ಜ್ಞಾಪಕದಲ್ಲಿ ಇರಿಸಿಕೊಳ್ಳುವವರು ನಾವಲ್ಲ. ಅವನನ್ನು ಮಾತನಾಡಿಸಿ ಆಯಿತು, ಅದು ನಮಗೆ ಶುಭ ಶಕುನ ಅನ್ನೋ ಹಾಗೆ ತೀರ್ಮಾನಿಸಿದ್ದೇವೆ. ತಡ ಮಾಡುವುದಲ್ಲ, ಹೊತ್ತಿಗೆ ಸರಿಯಾಗಿ ನಾವು ಪಾಂಚಾಲವನ್ನು ಸೇರ್ಬೇಕು. ಬಡತನ ಇದ್ರೂ ಕೂಡ ಈ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವೇ? ಏನು ವೈಭವ ಇದೆ. ಆಗುವುದಕ್ಕೆ ಕುಲಾಲರ ಕೇರಿ. ಅರ್ಥಾತ್ ಇವರು ಒಂದು ಬ್ರಹ್ಮರೇ. ಯಾಕಂದ್ರೆ ಬ್ರಹ್ಮ ಸಜೀವವಾದಂತಹ ಮಡಿಕೆಗಳನ್ನು ಮಾಡ್ತಾನೆ. ಇವರು ಹಾಗಲ್ಲ, ನಿರ್ಜೀವ ಮಡಿಕೆ ಮಾಡಿದ್ರು ಕೂಡ ಅನ್ನ ಬ್ರಹ್ಮನಿಗೆ ಆಶ್ರಯ ಕೊಡುತ್ತಾರೆ. ಅಂತಹ ಈ ಕುಲಾಲ ಕೇರಿಗೆ ಬಂದಾಗ ನಿನ್ನ ಕಾಲೇನು ಹಿಂದೆ ಎಳೆಯುತ್ತಾ ಇದೆ. ಓ ಅಣ್ಣ, ನಮ್ಮ ಭಾವಂದಿರು ಪಾಂಡವರು ಅವರು ಬಿಡದಿಯಲ್ಲಿರುವಂತಹ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಹಾಗಂತ ಅಣ್ಣ ಬಿಡದಿಯ ಹೊರಗೆ ನಾವಿದ್ದೇವೆ, ನೀನು ಸ್ವಲ್ಪ ಹೊತ್ತು ಇಲ್ಲೇ ನಿಂತುಕೋ, ನಾನು ಒಳಗೆ ಹೋಗಿ ಭಾವಂದಿರನ್ನು ವಿಚಾರಿಸಿ ಬರ್ತೇನೆ. ಯಾವಾಗಲೂ ನನ್ನ ಹಣೆ ಬರ ಇದೇ ಆಯ್ತಲ್ಲ, ಯಾರ್ಯಾರ ಬಾಗಿಲು ಕಾಯೋದು. ಅಲ್ಲ, ನೀನು ಬರಬಾರ್ದು ಅಂತ ಹೇಳಿದ್ದಲ್ಲ. ಆಗುವುದಕ್ಕೆ ನನ್ನನ್ನು ದೊಡ್ಡ ಜನ ಮಾಡುವುದು. ದೊಡ್ಡ ಜನ ಮಾಡಿ ನನ್ನ ಕೈಯಲ್ಲಿ ವಾಲಗ ಕೊಟ್ಟು ಎದುರುಗಡೆಯಲ್ಲಿ ಹುಳಿ ತಿನ್ನುವುದು ನೀವೆಲ್ಲ. ಆಗ ನನ್ನ ಬಾಯಲ್ಲಿ
ಬರ್ತದೆ ಹಾಗೆ ಭಾವಿಸಬೇಡ. ನಿನಗೆ ಮಾತನಾಡುವುದಕ್ಕೆ ಉಂಟು ಅಂತ ಇದ್ರೆ ನೀನು ಸ್ವಲ್ಪ ಹೊತ್ತಾಗಿ ಆಮೇಲೆ ಹೋಗು. ನಾನಿರುವಾಗ ನೀವು ಮಾತಾಡುದಿಲ್ಲ, ನೀವಿರುವಾಗ ನಾನು ಮಾತಾಡಬಾರ್ದು. ಆದ್ರೆ ನಾನಿಲ್ಲಿ ನಿಲ್ಲಬೇಕು. ಏನು ಮಾಡುದು? ಈ ಕುಟುಂಬದಲ್ಲಿ ಮುಂದೆ ಹುಟ್ಟಿದವ ಮೆಟ್ಟುಕಲ್ಲು ಅಂತ ಲೆಕ್ಕ. ಎಲ್ರೂ ಎಲ್ಲದೂ ಏನು ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಳ್ಬೇಕು. ನಾನು ಇಲ್ಲಿ ಬಾಗಿಲಲ್ಲಿ ನಿಲ್ಲಬೇಕಾ? ಬೇಗ ಮಾತಾಡಿ ಮುಗಿಸು. ಬರ್ತೇನೆ. ಸ್ವಲ್ಪ ದೂರ ಹೋಗ್ಲಿಕ್ಕೆ ಸರಿ, ಪಾಂಡವರ ಬಿಡದಿಯ ಒಳಗೆ ಹೋಗ್ಬೇಕು, ಅವರನ್ನು ವಿಚಾರಣೆ ಮಾಡಬೇಕು. ಸಲಿಸಲು ಬರುವುದನು ನಿಮ್ಮಿಷ್ಟ ಸಿದ್ಧಿಯ ಹಲವು ಮಾತಿಂದಲಿನ್ನೇ ಅದೆಷ್ಟೋ ಸಮಯದಿಂದ ನಿಮ್ಮನ್ನು ಕಾಣಬೇಕು, ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ವಿಚಾರಣೆ ಮಾಡಬೇಕು ಅನ್ನುವ ಹಾಗೆ ಸಮಯ ಕಾಯ್ತಾ ಇದ್ದವನ್ ನಾನು. ಈ ಹೊತ್ತಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ. ಎಲ್ಲರೂ ಸುಕ್ಷೇಮವಾಗಿದ್ದೀರಿ ತಾನೆ? ಈ ಹಿಂದೆ ಬಹಳಷ್ಟು ಕಷ್ಟವನ್ನು ನೋವನ್ನು ಅನುಭವಿಸಿದವರು ನೀವು. ಬೇಸರ ಉಂಟು ನನಗೆ, ಆದ್ರೆ ಎಲ್ಲದಕ್ಕೂ ವಿಧಿ ನಿರ್ಣಯ ಅಂತ ಹೇಳಿದ್ದಾರೆ. ಅದನ್ನು ತಪ್ಪಿಸುವುದಕ್ಕೆ ನಾವೆಷ್ಟರವರು ಹೇಳು. ಆದ್ರೆ ಈ ಹೊತ್ತಿಗೆ ನಿಮ್ಮ ಬಳಿಗೆ ಬರುವುದಕ್ಕೆ ಕಾರಣ ಇದೆ. ಅರ್ಜುನ, ನಿನ್ನಲ್ಲಿ ಸ್ವಲ್ಪ ಮಾತಾಡಬೇಕಿತ್ತು. ನಮ್ಮಲ್ಲಿ? ಹೌದು. ಇನ್ನು ಮುಂದಕ್ಕೆ ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಇದ್ರೆ ನಾನೇನಾದ್ರೂ ನಿಮಗೊಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಬಂದದ್ದು. ಅಂದ್ರೆ ಇಷ್ಟರವರೆಗೆ ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆಯಲ್ಲಿ ಮಹತ್ತರವಾದಂತಹ ಕೊಡುಗೆ ಇರುವುದು ನಿನ್ನದ್ದೇ. ಆದ್ರೆ ಅದು ಸಾಲದು ಅಂತ ಹೇಳುವುದು ನಾನು. ಇನ್ನೂ ಕೊಡುಗೆ, ಇನ್ನು ಕೂಡ ಕಠಿಣವಾದಂತಹ ಪರೀಕ್ಷೆ ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನನ್ನ ಕೈಯಲ್ಲಿರುವಂತಹ ಮುದ್ರೆಯುಂಗುರ ಇದನ್ನು ನಿನ್ನ ಕೈಗೆ ಕೊಟ್ಟೆ ಅಂತ ಆದ್ರೆ ನಿನ್ನ ಜೀವನದಲ್ಲಿ ಬರಬಹುದಾದಂತಹ ಕಷ್ಟಗಳು, ನಷ್ಟಗಳು, ತೊಂದರೆಗಳು ಅದು ದೂರವಾಗ್ತದೆ ಅನ್ನುವಂತಹ ಭಾವನೆಯಿಂದ ಇದನ್ನು ನಿನ್ನ ಕೈಗೆ ಕೊಡುವುದಕ್ಕೆ ಮನಸ್ಸು ಮಾಡಿ. ಕ್ಷಣಕಾಳು ತಾಳು ಮುಂದನ ಕಾರ್ಯವೆಂತಿರ ಕ್ಷಣಕಾಳು ತಾಳು ಮುಂದನ ಕಾರ್ಯವೆಂತಿರ
ಭೀಮ, ಏನು ಸಿಟ್ಟು ನಿನಗೆ? ಒಂದರ ಕ್ಷಣ ಸೈರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಪ್ಪ? ಕೃಷ್ಣ ರಕ್ಷತು ಮಾಂ ಚರಾಚರ ಗುರು ಅಂತ ನಿನ್ನನ್ನು ಹೇಳಿದ್ದು. ಯೋಚನೆ ಮಾಡುವುದು ಬೇರೆ ಯಾವುದು ಅಲ್ಲ. ಏನು? ಕೊಡುವಂತಹ ಕೊಡುಗೆ ಪಡೆಯುವಂತಹವನಿಗೆ ಯಾವ ರೀತಿ ಫಲವನ್ನು ಪ್ರಾಪ್ತಿಸಿಕೊಳ್ಳುತ್ತದೋ ಎನ್ನುವುದನ್ನು ಯೋಚನೆ ಮಾಡಿದಾಗಲೇ ಗೊತ್ತಾದದ್ದು ಬೇರೆ ಯಾವುದೂ ಅಲ್ಲ. ಏನಿದ್ರೂ ಕೂಡ ಮನಸ್ಸಿನಲ್ಲಿರುವಂತಹ ಆಶೆ ಆಕಾಂಕ್ಷೆಗಳು ಇದನ್ನು ಧರಿಸುವ ದ್ವಾರ ಈಡೇರುತ್ತದೆ ಅಂತ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತದೆ ಅಂತ. ಅವನಿಗೆ ಸಮಸ್ಯೆ ಇರುವುದಲ್ಲ, ಮತ್ತೆ ಉಳಿದವರಿಗೆ ಸಮಸ್ಯೆ ಇರುವುದಲ್ಲ. ನನ್ನ ಸಮಸ್ಯೆ ಪರಿಹರಿಸುವವರು ಯಾರಿದ್ದಾರೆ? ಅಷ್ಟು ದೊಡ್ಡ ಸಮಸ್ಯೆ ಇದೆ. ಖಂಡಿತ. ಏನು? ನನ್ನ ಹೊಟ್ಟೆಯನ್ನೊಮ್ಮೆ ನೋಡಿದ್ರೆ ಗೊತ್ತಾಗುವುದಿಲ್ಲ ದೇವ್ರೆ, ಎಷ್ಟು ಸಮಯ ಆಯ್ತು ಸರಿಯಾಗಿ ಉಣ್ಣದೆ. ಈ ಉದರಾಗ್ನಿಯನ್ನು ಶಮನಗೊಳಿಸಬೇಕು ಅಂತಾದ್ರೆ ಸದ್ಯಕ್ಕಂತೂ ಇಲ್ಲವೇ ಇಲ್ಲೋ ಅಂತ ಕಾಣ್ತದೆ. ಹಾಗಾಗಿ ಹೋಗಿದೆ ನನ್ನ ಸ್ಥಿತಿ. ನನಗೆ ಒಂದೇ ಯೋಚನೆ, ಯಾರ ಮಾತು ಕೇಳುವುದಿಲ್ಲ. ಅಲ್ಲ, ಯಾರು ಉಪದೇಶವನ್ನು ಮಾಡಿದ್ರು ನಾನು ಕೇಳುವ ಸ್ಥಿತಿಯಲ್ಲಿಲ್ಲ. ಮೃಷ್ಟಾನ್ನ ಭೋಜನವನ್ನು ಉಣ್ಣಬೇಕು ಅಂತ ಆಗೋದು ನನಗೆ. ಈ ಮುದ್ರೆ ಉಂಗುರ ನನ್ನ ಆಶೆಯನ್ನು ಈಡೇರಿಸಿಕೊಡ್ತದೆ ಅಂತಾದ್ರೆ ಅವನಿಗೆ ಯಾಕೆ ಕೊಡಬೇಕು? ಮೊದಲು ನನಗೆ ಕೊಟ್ರೆ ಆಯ್ತಲ್ಲ, ನನ್ನದು ಮುಗಿದ ಮೇಲೆ ಅವನಿಗೆ ಕೊಡಬಹುದಲ್ಲ. ನಾನು ಯೋಚನೆ ಮಾಡಿದ್ದೇನು, ಏನು, ಒಬ್ಬನಲ್ಲಿದ್ರೆ ಐವರಿಗೂ ಇದರ ಪರಿಣಾಮ ಉಂಟಾಗ್ತದೆ ಅನ್ನೋ ಹಾಗೆ. ಅರ್ಜುನನಲ್ಲಿದ್ರೇನು ನಿನಗೇನು ನಷ್ಟ ಆಗುವುದಿಲ್ಲ, ಕಷ್ಟ ಆಗುವುದಿಲ್ಲ. ಆದ್ರೂ ಕೂಡ ನಿನಗೆ ಇದನ್ನು ಧರಿಸಬೇಕು ಅನ್ನುವಂತ ಆಸೆ ನಿನಗಿದ್ರೆ ನಿನಗೆ ಒಪ್ಪಿಸ್ತೇನೆ. ಅಷ್ಟಿದ್ರೆ ಸಾಕು. ಈಗ ನನಗೆ ಬೇಕಾದದ್ದು, ಅವನಿಗಲ್ಲ. ಅವನಿಗೆ ಮತ್ತೆ ನೋಡೋಣ. ಆದೀತಲ್ಲ. ಸರಿ ಸರಿ ದೇವ್ರೆ, ಸಂತೋಷ ಆಯ್ತಲ್ಲ? ಸಂತೋಷ. ಇನ್ನು ಮುಂದಿನ ವ್ಯವಸ್ಥೆ ಒಳಗೆ ಅದಕ್ಕಾಗಿ ಅದನ್ನು ನಾನು ನೋಡಿಕೊಡ್ತೇನೆ. ಸಂತೋಷ. ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೇನೆ. ದೇವರು ನಾನು ಮುಂದೆ ಹೋಗ್ತೇನೆ. ಸರಿ ಸರಿ. ದುಷ್ಟದ್ಯುಮ್ನಲ್ಲಿಗೆ ಹೋದಾಗಲೇ ಅವನು ಮುದ್ರೆ ಉಂಗುರವನ್ನು ನೋಡಿದಾಗಲೇ ಹೇಳಿದ ಒಂದು ಮಾತು, ಅದನ್ನು ನನಗೆ ಕೊಡ್ತೀಯಾ ಅಂತ. ಎಷ್ಟು ಬೇಗ ಒಬ್ಬ ವ್ಯಕ್ತಿಯಲ್ಲಿ ವಿಶೇಷವಾದಂತಹ ವಸ್ತುಂಟು ಅಂತಾದ್ರೆ ನನಗೆ ಬೇಕು ಅಂತ ಕೇಳುವವರು ಎಷ್ಟು ಮಂದಿಗಳಿಲ್ಲ. ನಾನು ಆವಾಗಲೇ ಹೇಳಿದ್ದು, ಇದನ್ನು ನಾನು ಕೊಡುವುದಕ್ಕೆ ಸಿದ್ಧನೇ ಇದ್ದೇನೆ. ಆದ್ರೆ ನನಗಾದಂತಹ ಯಾವುದೇ ವಿಚಾರಗಳಿದ್ರು ಅದನ್ನು ಸಮರ್ಥವಾಗಿ ಎದುರಿಸುವ ಚೈತನ್ಯ ನಿನ್ನಲ್ಲಿ ಉಂಟು ಅಂತ. ನನ್ನಲ್ಲಿರುವಂತಹ ಉದರಾಗ್ನಿಯನ್ನು ನೀನು ಶಮನಗೊಳಿಸಿದೆ ಅಂತ ಆದ್ರೆ, ಸಂತೃಪ್ತಿಗೊಳಿಸಿದೆ ಅಂತ ಆದ್ರೆ ಖಂಡಿತವಾಗಿ ಇದನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದೆ. ಆವಾಗಲೇ ಬೇಕಾದ ಸಿದ್ಧತೆಯನ್ನು ಮಾಡಿದ್ದಾನೆ. ಉಂಡೆ ಷಡ್ರಸೋಪೇತವಾದಂತಹ ಭೋಜನವನ್ನು ಬಹಳಷ್ಟು ಉಂಡೆ. ಎಷ್ಟು ಉಂಡರು, ಅವ ಎಷ್ಟು ಬಡಿಸಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಮತ್ತೆ ಇದು ನನ್ನಿಂದಾಗದು ಅಂತ ಕೈ ಚೆಲ್ಲಿದ. ಒಂದು ಕಾಲಕ್ಕೆ ನನ್ನ ಉದರಾಗ್ನಿ ಎನ್ನುವುದು ಶಮನವಾಗಿ ಹೋಗಿತ್ತು. ಯಾವಾಗ? ನಿನ್ನೆಯೋ ಏನೋ ನಡೆದ ಘಟನೆ ಹಾಗೆ ಭಾಸವಾಗುತ್ತಾ ಉಂಟು. ತುಂಬಾ ದಿವಸ ಆಗ್ಲಿಲ್ಲ. 12 ಖಂಡುಗ ಅಕ್ಕಿಯ ಅನ್ನವನ್ನು ಬಕಾಸುರನಿಗೆ ಬೇಕಾಗಿ ಸಿದ್ಧತೆ ಮಾಡಿ ಬಂಡಿಯ ಮೂಲಕವಾಗಿ ಕಳಿಸಿಕೊಟ್ಟಾಗ ಅದನ್ನೆಲ್ಲವನ್ನು ಉಂಡವನು ನಾನಿದ್ದೇನೆ. ಅದನ್ನು ಜೀರ್ಣಿಸಿಕೊಂಡಾಗಲೇ ಮನಸ್ತೃಪ್ತಿಯಿಂದ ತೇಗು ಬಂದಿದೆ ನನಗೆ. ಆ ತೃಪ್ತಿ ಇಲ್ಲಿ ಇಲ್ಲವಲ್ಲ. ಇದು ಯಾಕೆ ಹೀಗೆ, ಏನು ವಿಪರ್ಯಾಸ ನನಗೊಂದು ಗೊತ್ತಾಗುವುದಿಲ್ಲ. ಏನಿದ್ರು ಇದಕ್ಕೆಲ್ಲ ಅವನೇ ಇದ್ದಾನೆ ಅಂತ ಆಯ್ತೋ ಇಲ್ವೋ, ಅವನಲ್ಲೇ ತಿಳಿದುಕೊಳ್ಬೇಕು.
ಇದು ಯಾಕೆ ಹೀಗೆ? ರಾಕ್ಷಸನ್ನು ಕೊಂದಾಗ ನಿನಗೆ ಆ ಹೆಸರು ಬಂದಿತು ಎನ್ನುವ ಹಾಗಲ್ಲ. ಮತ್ತೆ ಮುರ ಎನ್ನುವುದು ಅನ್ಯಾಯ, ಅಧರ್ಮ ಅಂತ ಒಂದು ಅರ್ಥವನ್ನು ಕೊಡ್ತದಂತೆ. ಖಂಡಿತ ಅದು. ಲೋಕದಲ್ಲಿ ಕತ್ತಲೆ ಎನ್ನುವಂತಹ ಅರ್ಥವೂ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತಹದ್ದನ್ನೆಲ್ಲವನ್ನು ದೂರೀಕರಿಸಿದಂತಹ ಮಹಾಮಹಿಮನಿದ್ದೀಯ. ನಿಜ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ವಿಶೇಷವಾದಂತಹ ಭಾವನೆಯನ್ನು ವ್ಯಕ್ತಪಡಿಸುವಲ್ಲಿ ನಿನ್ನದ್ದಾದಂತಹ ದೃಷ್ಟಿಕೋನ ವಿಶೇಷ ಉಂಟು ಅಂತ ನನಗೂ ಗೊತ್ತಿದೆ. ಆದ್ರೆ ಇವಾಗ ಆದಂತಹ ಯಾವುದೇ ಮನಸ್ಥಿತಿ ಇದೆಯಲ್ಲ, ಅದು ಏನು ಯಾಕೆ ಒಂದು ಅರ್ಥವಾಗುವುದಿಲ್ಲ. ಇನ್ನೊಬ್ಬರ ಮನಸ್ಥಿತಿ ಏನು ಅಂತ ತಿಳಿದುಕೊಳ್ಳುವಂತಹ ಮಹಾಮಹಿಮನಾದಂತಹ ನೀನು ಕುತೂಹಲಿಗನಾಗಿ ನನ್ನನ್ನೇ ನೋಡ್ತಾ ಇದ್ದಿ. ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ತಿಳಿಯುವುದಕ್ಕೆ ಮುಖ ಅನ್ನುವುದು ಕನ್ನಡಿಯಂತೆ. ನಿನ್ನ ಮುಖವನ್ನು ಕಂಡ್ರೆ ಅರ್ಥ ಆಗ್ತದೆ ಮನಸ್ಸಿನೊಳಗೆ ಏನೋ ಚಿಂತೆ ಅಡಗಿಕೊಂಡಿದೆ ಅನ್ನುವುದು ಸತ್ಯ ಅಲ್ವೇ? ಈ ಕನ್ನಡಿಯಲ್ಲಿ ಶುಭ್ರವಾದ ಚಿತ್ರಣ ಗೊತ್ತಾಗ್ತದಲ್ಲ ದೇವರೇ ನಿಮ್ಗೆ. ಚಿಂತೆ ಕಾಣ್ತಾ ಇದೆಯಲ್ಲ? ಕಾಣ್ತಾನೆ ಅಂತ ಅದಕ್ಕೆ ಕಾರಣ ಇಲ್ಲದೇ ಇಲ್ಲ. ಏನಪ್ಪ? ಯಾಕೋ ಏನೋ ಬಕನನ್ನು ಸಂಹರಿಸಿದಾಗ ಇದ್ದಂತಹ ತೃಪ್ತಿ, ಆ ಅಶನದಲ್ಲಿದ್ದಂತಹ ರುಚಿ, ಆಮೇಲೆ ಇಲ್ಲಿ ಆದಂತಹ ಯಾವುದೇ ಷಡ್ರಸೋಪೇತವಾದಂತಹ ಭೋಜನ ಅಷ್ಟೇ ಅಲ್ಲ, ಮತ್ತೆ ಅದಕ್ಕಿಂತಲೂ 4 ಪಾಲಾಗಬಹುದು ನಾನು ಉಂಡದ್ದು. ವೃಕೋದರ ಅಂತ ಹೆಸರಿದೆ ನನಗೆ. ಕೆಲವರೆಲ್ಲ ತೋಳದ ಹೊಟ್ಟೆಯವ ಅಂತ ಹೇಳ್ತಾರೆ, ಆಗದವರು ಅಂತ ಕಾಣ್ತಾರೆ. ಹೇಳ್ತಾರಪ್ಪ. ವೃಕ ಎನ್ನುವಂತಹ ಹತ್ತಿರದ ಉದರದಲ್ಲಿ ಇದ್ರ ದೆಸೆಯಿಂದಲಾಗಿ ಅದನ್ನು ಶಮನಗೊಳಿಸುವುದಕ್ಕೆ ಬೇಕಾದ್ರೆ ಎಷ್ಟನ್ನೂ ತಿನ್ನುವುದಕ್ಕಾಗುತ್ತದೆ ಅಂತ. ಆದ್ರೆ ಅದನ್ನು ಶಮನಗೊಳಿಸುವುದಕ್ಕೆ ನನ್ನಿಂದ ಆಗ್ಲಿಲ್ಲ. ಹೌದೇ? ಅದ್ಯಾಕೆ ಹಾಗೆ? ಅಲ್ಲಿದ್ದಂತಹ ತೃಪ್ತಿ ಇಲ್ಲಿ ಈ ಕಾಲಕ್ಕೆ ಇಲ್ಲ ಅಂತ ಆದ್ರೆ ಏನೋ ವಿಶೇಷತೆ ಉಂಟು ಅಂತ ಆಯ್ತು. ದೇವ್ರೇ, ನಿನ್ನಲ್ಲೇ ಕೇಳಿಕೊಳ್ಳೋದು ಏನು ಆಶ್ಚರ್ಯವಿದು. ಇದು ಯಾಕೆ ಹೇಗಾಯ್ತು? ನನಗೆ ತೃಪ್ತಿ ಇಲ್ಲ ಅಂತ ಆಗಿದೆಯಲ್ಲ, ಹೊಟ್ಟೆ ತುಂಬಲಿಲ್ಲ. ತುಂಬಬೇಕೋ ಬೇಡವೋ? ಸಮಸ್ಯೆ ಆಗಿದೆ. ಸ್ವಭಾವ ಧರ್ಮ ಅದು ಸರಿ. ಇಂದು ವೇಣು ಮನ್ಮುದ್ರಿಗೆಯ ಸತ್ವ, ಇಂದು ವೇಣು ಮನ್ಮುದ್ರಿಗೆಯ ಸತ್ವ ಎಂದರು ಪವಮಾನ ಸುತನಿಂದ ಪಾರ್ಥಂಗೆ ಗುಣಿದೆಯೇ ತಾಮರಳಿದು ಮುರವೈರಿಯೋ ನೀರನ್ನು ಉಂಡುದು ನಿನ್ನ ಸಮಸ್ಯೆ ಜಟಿಲವಾದುದು ಅನ್ನೋ ಹಾಗೆ ನೀನು ತಿಳಿದುಕೊಂಡೆ. ಆದ್ರೆ ಅದು ದೊಡ್ಡ ಸಮಸ್ಯೆಯೇ ಅಲ್ಲ. ಯಾಕಲ್ಲ? ಅಂದು ಬಕಾಸುರನ ವಧೆಯ ಕಾಲದಲ್ಲಿ ಅನ್ನವನ್ನು ಉಂಡಿದ್ದೆ, ಅದು ನನ್ನೊಳಗೆ ತೃಪ್ತಿ ತಂದಿತ್ತು ಅನ್ನುವಂತಹ ಮಾತನ್ನು ಹೇಳಿದೆ. ಖಂಡಿತ. ಯಾಕೆ ಆ ಅನ್ನವನ್ನು ಉಂಡೆ? ಲೋಕದ ಕ್ಷೇಮವನ್ನು ಬಯಸುವುದರ ಮೂಲಕವಾಗಿ ಆ ಅನ್ನವನ್ನು ಉಂಡೆ. ಅದು ತೃಪ್ತಿಯ ಅನ್ನ, ಆದ್ದರಿಂದ ನಿನ್ಗೆ ಹೊಟ್ಟೆ ತುಂಬಿದೆ. ಆದ್ರೆ ಈಗ ಹಾಗಲ್ಲ. ಈ ಹಿಂದೆ ಅರ್ಜುನನಿಗೆ ಕೈಯಲ್ಲಿರುವಂತಹ ಮುದ್ರೆಯುಂಗರವನ್ನು ಕೊಡ್ಬೇಕು ಅನ್ನುವ ಹಾಗೆ ತೀರ್ಮಾನವನ್ನು ಮಾಡಿದವನು ನಾನು. ಯಾಕಂದ್ರೆ ಯಾವುದೇ ಒಂದು ವಸ್ತು ಅದು ನಮ್ಗೆ ದೊರಕಬೇಕು ಅಂತ ಇದ್ರೆ ಅದಕ್ಕೆ ಯೋಗವೂ ಬೇಕು, ಭಾಗ್ಯವೂ ಬೇಕು. ಹಾಗಾದ್ರೆ ನನಗದಿಲ್ಲ ಅಂತ ಹೇಳಿದ ನಾನಾಗಿಯೇ ಅರ್ಜುನನಿಗೆ ದೊರಕಿತ್ತು. ಆದ್ರೆ ನೀನೇನು ಮಾಡಿದೆ? ಆ ಉಂಗುರದ ಮೇಲೆ ಆಶೆಯನ್ನು ವ್ಯಕ್ತಪಡಿಸಿದೆ. ಸರಿ. ಆ ಉಂಗುರವನ್ನು ನೀನು ಧರಿಸಿದ ಕಾರಣದಿಂದಲೇ ನೀನು ಉಂಡಂತ ಆಹಾರ ನಿನಗೆ ಸಾಲದೇ ಹೋದದ್ದು ಹೊರತು ಬೇರೆ ಕಾರಣ ಅಲ್ಲವಯ್ಯ. ಅಷ್ಟೇ? ಹೌದು. ಮುರವೈರಿ ನನಗೆ ಬೇಡ ಇದು. ಯಾಕೆ ಎಷ್ಟು ಬೇಗ ಸಾಕು ಅಂತ? ನನಗೆ ಅಗತ್ಯವೇ ಇಲ್ಲ. ಇದರಿಂದ ಮತ್ತಷ್ಟು ಸಮಸ್ಯೆಗಳು ಉದ್ಭವಿಸಬಹುದು. ಹಾಗಾಗ ಕೂಡದು ಅಂತಾದ್ರೆ ನೀವು ಹೇಳಿದ ಹಾಗೆ ಯಾರಿಗೆ ಕೊಡಬೇಕೋ ಯಾರಿಗೆ
ಅರ್ಹತೆ ಇದೆಯೋ ಅದು ಅವರಿಗೇ ಇರ್ಲಿ, ಇದು ಪಾರ್ಥನಿಗೆ ಕೊಡಿ, ನನಗೆ ಬೇಡ. ಈ ಸುವಸ್ತು ಯಾರ ಬಳಿಗೆ ಸೇರಬೇಕು ಅವರ ಬಳಿಗೆ ಸೇರಬೇಕು. ಅದಕ್ಕಾಗಿ ತಡ ಮಾಡುವುದಲ್ಲ. ಈ ಸಂದರ್ಭದಲ್ಲಿ ಈ ಮುದ್ರೆ ಉಂಗುರವನ್ನು ಅರ್ಜುನನ ಕೈಗೆ ಕೊಟ್ಟು ಬಿಡುವ. ಮುಂದಿನ ಕೆಲಸ ಏನು ಅನ್ನುವುದನ್ನು ಮುಂದೆ ವಿಚಾರ. ಸ್ವಾಮಿ ಚಿತ್ತಕ್ಕೆ ಬಿಟ್ಟಿದ್ದೇನೆ. ಅಖಂಡ ಭೂಮಂಡಲದಲ್ಲಿದ್ದಂತಹ ಸರ್ವರಾಯರುಗಳೆಲ್ಲ ಬಂದವರಿದ್ದಾರೆ. ಅವರನ್ನೆಲ್ಲ ಸಭೆಗೆ ಕರೆಸು, ಉಚಿತಾಸರವನ್ನು ಕೊಟ್ಟು ಸತ್ಕರಿಸು ಮಗನೇ, ಸತ್ಕರಿಸು. ಬರುತ್ತಾ ಇದ್ದಾರಲ್ಲ ಭೂಪಾಲ. ಸರ್ವರಿಗೂ ಅವರ ಯೋಗ್ಯತೆಗೆ ಅನುಸಾರವಾಗಿ ಆಸನಗಳನ್ನು ಇತ್ತುದಾಗಿದೆ. ಸಾಕಾಗುವುದಿಲ್ಲ. ಮುಹೂರ್ತ ಸನ್ನಿಹಿತವಾಗಿದೆ ಎಂದಾದ ಮೇಲೆ ದ್ರೌಪದಿ ಸ್ವಯಂವರವಲ್ಲ, ಆಕೆಗೆ ಬೇಕಾದಂತಹ ವರನನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಂತಹ ಆ ಅವಕಾಶವನ್ನು ಆಕೆಗೆ ಕಲ್ಪಿಸಬೇಕಾಗಿದೆ. ತಂಗಿಯನ್ನು ಕರೆದುಕೊಂಡು ಸಭೆಗೆ ಕಾಮಿನಿಯ ಕರೆತಂದು ಸೇರಿದ ಮಗಾಧಿಪರುಳ್ ಮಂಗಲಾಂಗಿಗೆ ತೋರುವ ತೆರದಿಗೆ ತರುಣಿ ನೋಡಿತ ಸೋದರ ವರ್ಗ ಬೆರಸಿಗ ಕುರುರಾಯ ವಿಶಾಲವಾದಂತಹ ಸ್ವಯಂವರ ಮಂಟಪವನ್ನು ಸಿದ್ಧಪಡಿಸಲಾಗಿದೆ. ಲಾವಣ್ಯವತಿಯಾದಂತಹ ನಿನ್ನನ್ನು ವರಿಸಬೇಕು ಎಂಬ ಉದ್ದೇಶದಿಂದ ದೇಶಾಧಿಪರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ನಿನ್ನನ್ನು ವರಿಸುವಂತಹ ಭಾಗ್ಯವಂತರು ತಾವಾಗಬೇಕು ಎಂಬ ಉದ್ದೇಶದಿಂದ ಕಾತರತೆಯಿಂದ ಕುಳಿತು ನೋಡುತ್ತಾ ಇದ್ದಾರೆ. ಈಗ ಅವರೆಲ್ಲರನ್ನೂ ನಿನಗೆ ಪರಿಚಯಿಸುತ್ತೇನೆ. ಅವರಲ್ಲಿ ನಿನಗೆ ಒಪ್ಪಿಗೆಯಾದವನನ್ನು ವರಿಸುವಂತಹ ಆ ಹಕ್ಕು ಅಥವಾ ಆ ಯೋಗ್ಯತೆ ನಿನಗೆ ಖಂಡಿತವಾಗಿಯೂ ಇದೆ. ಇದು ನೋಡಿದೆಯ ಕುರುಕುಲ ಚೂಡಾಮಣಿ ತನ್ನ ತಮ್ಮಂದಿರ ಜೊತೆ ಸೇರಿಕೊಂಡು ಕುಳಿತಿರುವಾತನೇ ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯ ಅನಭಿಷಿಕ್ತ ಸಾಮ್ರಾಟ ಕೌರವೇಶ್ವರನಿದ್ದಾನೆ. ಆತನ ಒತ್ತಿನಲ್ಲಿ ನೋಡು ಶಲ್ಯ ಭೂಪಾಲ ಮಾದ್ರಾಧಿಪ. ಈ ಕಾಲಕ್ಕೆ 4 ಮಂದಿ ಅತಿ ಬಲಾನ್ವಿತರಲ್ಲಿ ಈತನೂ ಒಬ್ಬ ಬಲಶಾಲಿ ಎಂಬುದಾಗಿ ನಗಳತೆಯನ್ನು ಪಡೆದಿದ್ದಾನೆ. ನಿಭಾಂಗನಾಗಿ ಈ ಅರಸು ಮಕ್ಕಳೆಲ್ಲರ ಮಧ್ಯದಲ್ಲಿ ರಂಜಿಸುತ್ತಾ ಇರುವ ಆತನು ಯದುಗುಲೋತ್ತಮನಾದಂತಹ ಶ್ರೀಹರಿ ಇದ್ದಾನೆ. ಜ್ಞಾನಿಗಳೆಲ್ಲ
ಈತನನ್ನು ಪ್ರತ್ಯಕ್ಷ ದೇವರೆಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಅವನಿಗೆ ನೇರ 8 ಮದುವೆ ಆಗಿದೆ. ಹೌದು, ಕಾಮಪಿತನೀತ. ಕಾಮನಿಗೆ ಪಿತನಾದಂತಹ ಈತನ ಆ ಯೌವನ ಏನು, ಆತನ ಆ ಸೌಂದರ್ಯ ಏನು ಎನ್ನುವುದನ್ನು ನೀನೊಮ್ಮೆ ಕಣ್ಣೆತ್ತಿ ನೋಡಿ ಅವನಲ್ಲಿ ನಿನಗೆ ಮನವಾದರೆ ಅವನನ್ನು ಆದರೂ ವರಿಸಬಹುದು. ಮನವೊಪ್ಪದಿರಲಾಕ್ಷಣದಿ ಅದು ಅಲ್ಲಿ ಮುಂದೆ ಯಾರು ಹಿರಿಯ ನೀತನ ಸೋದರನು ಬಲ ನೀತನಿಯು ಆತ್ಮಯ ಸರನು ರೂಪಿನ ಹರಿಯ ಒತ್ತಿನಲ್ಲೇ ಕುಳಿತಿದ್ದಾನೆ ಹಲಧರ. ವರ್ತಮಾನ ಕಾಲದಲ್ಲಿ ಕಾಮಪಾಲ ಇತ್ಯಾದಿ ಹೆಸರುಗಳಿಂದ ರಂಜಿಸುತ್ತಾ ಇದ್ದಾನೆ. ಆತನು ಕೂಡ ಮಹಾನ್ ವಿಕ್ರಮಿ. ಹೌದು, ಎದುರುಗಳೆಲ್ಲರಿಗೂ ಕೂಡ ನಾಯಕನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಆತನನ್ನಾದರೂ ವರಿಸಬಹುದು. ಅಷ್ಟೇ ಅಲ್ಲ, ನೋಡು, ಸಭೆಯಲ್ಲಿ ಒಂದೆಡೆಯಲ್ಲಿ ಮಗಧ ಭೂಪಾಲ ಜರಾಸಂಧನಿದ್ದಾನೆ, ಮತ್ತೊಂದೆಡೆಯಲ್ಲಿ ಚೈತ್ಯೇಶ ಶಿಶುಪಾಲ ಇದ್ದಾನೆ. ಅದು ಆ ಕಡೆ ದಂತವಕ್ತ್ರ ಕರುಷಾಧಿಪ, ಹಾಗೆಯೇ ಭಗದತ್ತಾದಿ ವೀರರೆಲ್ಲರೂ ಕೂಡ ಹೇಳಿದ್ದಾರೆ. ಇವರಲ್ಲಿ ಯಾರನ್ನಾದರೂ ವರಿಸುವಂತಹ ಮನವನ್ನು ನೀನು ಮಾಡಬೇಕು. ಉದರವ ಕೊಡದೆ ಮನ ಒಡಂಬಡದೆ ಪರಿಚಯ ಮಾಡಿಸಿದೆ. ಆದರೆ ಯಾರ ಮುಖವನ್ನೂ ನೋಡುತ್ತಾ ಇಲ್ಲ, ನೆಲನೋಟಗಳಾಗಿದ್ದಾಳೆ ಎಂದಲ್ಲಿಗೆ ಇವರ್ಯಾರೂ ಕೂಡ ಈಕೆಗೆ ಹಿಡಿಸಲಿಲ್ಲ ಎನ್ನುವುದೇ ಸ್ಪಷ್ಟ ತಾನೆ. ಆಕೆಗೆ ಹಿಡಿಸದವನ ಜೊತೆಯಲ್ಲಿ ನಾವು ಮದುವೆ ಮಾಡಿಕೊಟ್ಟೆವು ಎಂದಾದರೆ ಪರಿಣಾಮ ನೆಟ್ಟಗಾಗುವುದು ಅಲ್ವೇ? ಆಕೆ ಸ್ವಯಂವರನನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿಫಲನಾದಳು ಎಂದಲ್ಲಿಗೆ ದ್ರೌಪದಿ ಸ್ವಯಂವರವೂ ನಿಲ್ಲುತ್ತದೆ ಎಂದಲ್ಲ, ಬಣವಿನ್ನೂ ಪ್ರಾರಂಭವಾಗುವುದು. ನಿಜವಾದ ಪಣವನ್ನು ಇನ್ನು ನಾವು ಪ್ರಾರಂಭಿಸಲೇಬೇಕಾಗಿದೆ. ಅಖಂಡ ಭೂಮಂಡಲದಲ್ಲಿದ್ದಂತಹ ಸರ್ವರಾಯರ್ಗಳೆಲ್ಲ ಇಲ್ಲಿಗೆ ಆಗಮಿಸಿದ್ದಾರೆ ಎಂದಾದರೆ ಅವರು ಒಂದೊಂದು ವಿದ್ಯೆಗಳಲ್ಲೂ ಪಾಂಡಿತ್ಯವನ್ನು ಪಡೆದವರೇ ಆಗಿದ್ದಾರೆ. ಖಂಡಿತ ನನಗೆ ಬೇಕಾದುದು ಅದಲ್ಲ, ನನ್ನ ಅಳಿಯನನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಅವ ಧನುರ್ವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಪಡೆದವನಾಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದವನು ನಾನು. ಅದಕ್ಕೆ ಬೇಕಾಗಿ ವಿಶಿಷ್ಟವಾದಂತಹ ಪಣವೊಂದನ್ನು ಇಲ್ಲಿ ಆಯೋಜಿಸಲಾಗಿದೆ. ನೋಡಿದೆಯ ಮೇಲೆ ತಿರುಗುತ್ತಿರುವಂತಹ ಮತ್ಸ್ಯ ಯಂತ್ರದಲ್ಲಿ ಗಿರಗಿರನೆ ಸುತ್ತು ಹಾಕುತ್ತಾ ಇದೆ, ಅದು ಮತ್ಸ್ಯ. ಅಷ್ಟೇ ಅಲ್ಲ, ಕೆಳಗಿರುವುದು ತೈಲ ಭಾಂಡ, ತೈಲ ಕಟ. ಈ ಮತ್ಸ್ಯ ಯಂತ್ರವನ್ನು ಭೇದಿಸಬೇಕು ಹೇಗೆ? ತೈಲ ಕಟಾರದಲ್ಲಿರುವಂತಹ ಆ ಪ್ರತಿಬಿಂಬವನ್ನು ನೋಡಿಕೊಂಡು ಮೇಲಕ್ಕೆ ಬಾಣವನ್ನೆಸೆದು ಮತ್ಸ್ಯದ ಅಕ್ಷಿಗೆ ಯಾರು ಬಾಣವನ್ನು ಹೊಡೆದು ಯಂತ್ರವನ್ನು ಭೇದಿಸುತ್ತಾನೋ ಅವನೇ ಈ ಸ್ವಯಂವರವನ್ನು ಗೆದ್ದವನಾಗುತ್ತಾನೆ. ಬಣವನ್ನು ಈ ವಿಷಯವನ್ನ ಸಾರಿ ಬಿಡು, ಸಾರಿ ಬಾಹುಜರೆಲ್ಲರಿಗೂ ಕೂಡ ತಮ್ಮ ಪರಾಕ್ರಮವನ್ನು ಇಲ್ಲಿ ವ್ಯಕ್ತಪಡಿಸುವುದಕ್ಕೆ ಯೋಗ್ಯವಾದಂತಹ ಮಾರ್ಗ ಇದೆ. ನೀನು ಅವಳ ಮಗ, ಅವಳ ಆತ ಅಣ್ಣ. ಅಣ್ಣನ? ಹೌದೌದು. ಅಣ್ಣನ? ಹೌದೌದು. ನಿನ್ನ ಅಪ್ಪನಲ್ಲಿ ನೇರ ಕೇಳಬೇಕು. ಯಾಕೆ? ಇದು ದ್ರೌಪದಿಯ ಸ್ವಯಂವರವೋ ಅಲ್ಲ ದ್ರೌಪದಿಯನ್ನು ಗೆಲ್ಲುವುದಕ್ಕೆ ಪಣವೋ? ಸ್ವಯಂವರವೂ ಹೌದು. ಸ್ವಯಂವರದಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದೀರಿ. ಯಾಕೆ? ನನ್ನ ತಂಗಿಯ ಮನಸ್ಸನ್ನು ಮೆಚ್ಚಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ನಿಮ್ಮ ಒಗ್ಗರಣೆ ಪಾಯಸಕ್ಕೂ ಆಗ್ತದೆ ಅಲ್ವಾ? ಈಗ ಪಣವೇ. ಪಣದಲ್ಲಿ ಯಾವ ಆತನು ಗೆಲ್ಲುತ್ತಾನೋ ಆತನನ್ನೇ ವರಿಸ್ತಾಳೆ. ಹಾಗಾಗಿ ನಿಮ್ಮಲ್ಲಿ ಯಾರು ಬಲವಂತರಿದ್ದಾರೋ ಅವರು ಪ್ರಯತ್ನಿಸಬಹುದು, ಯಂತ್ರವನ್ನು ಭೇದಿಸಬಹುದು.
ತುಂಬಿದಂತಹ ಸಭೆ, ಎಷ್ಟು ದೂರ ನೋಡಿದ್ರು ಸಭೆಯೇ ಕಾಣಿಸ್ತದಲ್ಲದೆ ಬೇರೇನು ಕಣ್ಣಿಗೆ ಕಾಣಿಸುವುದಿಲ್ಲ. ಇಂತಹ ಸಭೆಯಲ್ಲಿ ಸಾಸಿವೆಯ ಕಾಲೊಂದು ಕೆಳಗೆ ಬಿದ್ದು ಶಬ್ದ ಆಗುವಂತಹ ನಿಶ್ಶಬ್ದತೆ ಇಲ್ಲಿ ತುಂಬಿದೆ. ಯಾಕಂದ್ರೆ ಅಂತಹ ಪಣವನ್ನೇ ಇಲ್ಲಿ ಇರಿಸಿದ್ದಾನೆ. ಇದನ್ನು ಗೆಲ್ಲುವುದಕ್ಕೆ ಯಾರು ಸಮರ್ಥರು? ಒಬ್ಬರ ಮುಖ ಒಬ್ಬರು ನೋಡ್ತಾರೆಯೇ ಹೊರತು ಪ್ರಯತ್ನ ಮಾಡುವುದಕ್ಕೆ ಯಾರು ಮುಂದೆ ಹೋಗುವುದಿಲ್ಲ. ಹಾಗೆಂದು ನಾನು ಸುಮ್ಮನೆ ಕುಳಿತುಕೊಳ್ಳುವವನೇ ಅಲ್ಲವೇ ಅಲ್ಲ. ಶಲ್ಯ ಭೂಪತಿ ಏನು, ಆತ ಕಲಿತಂತಹ ವಿದ್ಯೆಯ ಪ್ರಭಾವ ಏನು, ಆಮೇಲೆ ಈತನನ್ನು ಮಾವನನ್ನಾಗಿ ಮಾಡಿಸಿಕೊಳ್ಳುವಲ್ಲಿ ಅವನ ಪಾತ್ರ ಏನು ಇದನ್ನೆಲ್ಲರೂ ಕಾಣಬೇಕು. ಈಕೆಯ ಕರಗ್ರಹಣ ಮಾಡುವಂತಹ ಆ ದೃಶ್ಯವನ್ನು ಕಂಡು ಎಲ್ಲರೂ ಆನಂದ ಹೊಂದಬೇಕು ಅಂತ ಆದ್ರೆ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ಮಾಡುವುದಿಲ್ಲ, ಪ್ರಯತ್ನಿಸ್ತೇನೆ. ಯಂತ್ರದ ಹತ್ರ ಆದ್ರೆ ಹೋಯ್ತ ಬಾಣ. ಮಹನೀಯ, ನನ್ನ ಪರಿಚಯ ಇನ್ನು ಬೇರೆ ಆಗ್ಬೇಕಾ? ಕರ್ಣ ಅವ ಒಬ್ಬ ಸೋತ ಮಾತ್ರಕ್ಕೆ ಬೇರೆ ಯಾರು ಪರಾಕ್ರಮಗಳು ಇಲ್ಲ ಎಂಬ ಹಾಗೆ ಭಾವಿಸಬೇಡಿ. ಈ ಕರ್ಣನ ಪರಾಕ್ರಮ ಏನೆಂಬುದನ್ನು ತೋರಿಸುವೆ. ಸೋತ ಪುತ್ರ ಕರ್ಣನನ್ನು ವರಿಸುವುದಿಲ್ಲ. ನಿನಗೆ ಅಂತ ನಾನು ತಿಳಿಯುವುದಿಲ್ಲ, ನನಗೆ ಹೇಳಿದಂತ ಮಾತು ಅಂತ ಭಾವಿಸ್ತೇನೆ. ಈ ಸಭೆ ಬೇಕಾ ನಮಗೆ? ಏನು ನಿನಗೊಂದು ಗುರುವಾಗಿ ನಂದೊಂದು ಮಾತು. ಯಾವುದು? ಹಣ ಉಂಟು, ಅಧಿಕಾರ ಉಂಟು ಅಂತ ಎಲ್ಲರನ್ನು ವೇದಿಕೆಗೆ ಕರ್ಕೊಂಡು ಬರಬೇಡ, ಮರ್ಯಾದೆ ಹೋಗ್ತದೆ. ಆದ್ರೂ ಓಲೆಗೆ ಮಾನ್ಯತೆ ಕೊಟ್ಟು ನಾನು ಬರುವಾಗ ನನ್ನನ್ನು ಹಿಂಬಾಲಿಸಿಕೊಂಡು ಇವ ಬಂದ ಕಾರಣ ಇನ್ನು ನಾವು ಇಲ್ಲಿ ಇರುವುದು ಸರಿಯಲ್ಲ. ಹಾಗಾಗಿ ಹೋಗೋಣ. ಅವೊಬ್ಬ ಶಲ್ಯ ಹಾಕುವಂಥದ್ದು. ಮತ್ತೊಬ್ಬ ಏನೋ ಅವ ಮಾಡಿಬಿಟ್ಟ, ಇವಳು ಹೇಳಿದ್ ಅವ ಬೇಡ, ಇವಳಿಗೂ ಜನ ಒಳ್ಳೇದೇ ಆಗಬೇಕು, ಇದೊಂದು ನೆಪ. ಇಲ್ಲ ಕೌರವ
ಇವನಿಗಾದ ಅವನಿಗೂ ಆಗುದಿಲ್ಲ ಅಂತ. ಹಾಗಿದ್ರೆ ಇವರ ಮನೆಗೆ ಹೆಣ್ಣು ಕೊಡುವುದು ಹೇಗಪ್ಪ? ಬಹಳ ಕಷ್ಟ ಆಯ್ತು. ಮರ್ಯಾದೆ ಇದು ಗಂಡು ಜಾತಿಗೊಂದು ಸವಾಲು. ನಾನಿಲ್ವೇ ಈ ಪ್ರಪಂಚದಲ್ಲಿ ನಾನಿರ್ತಾ ಗಂಡು ಮಕ್ಕಳಿಗೆ ಸವಾಲ ಸಗಿದಂತ ಈ ಪಣವನ್ನು ಏನು ನಿನ್ನದು ಹುಚ್ಚು ಬುದ್ಧಿ ಅಂತ ಕೇಳುದು ನಾನು. ಇದು ಹುಚ್ಚು ಬುದ್ಧಿಯ? ಇಲ್ಲದೆ ಇದು ಈಚೆ ಮನೆಯಲ್ಲಿ ಎಲ್ಲ ಮನೆ ಹೊತ್ತಿ ಉರಿಯುತ್ತಾ ಇರುವಾಗ ಇವ ಒಳಗೆ ಬೆಂಕಿ ಮಾಡಿದ್ದಾನಂತೆ. ಹಾಗೆ ಹಾಗಲ್ವಾ? ಮತ್ತೆ ಈಗ ಮದುವೆ ಆಗ್ಬೇಕು ಅನ್ನುವಂತ ಗುರಿಯನ್ನು ಇಟ್ಟುಕೊಂಡು ಬಂದವರು ನಾವಲ್ಲ, ಈ ಚಂದವನ್ನು ಕಾಣಬೇಕು ಅನ್ನೋ ಹಾಗೆ ಬಂದದ್ದು. ಆದ್ರೂ ಕೂಡ ನೀನು ಮೇಲೆದ್ದು ಬಂದವನು. ಈಗ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈ ದ್ರೌಪದಿ ಸಂಬಂಧ ಪ್ರಕಾರ ನಾವು ಯೋಚನೆ ಮಾಡುವುದಿದ್ರೆ ನಿನಗೆ ತಂಗಿ ಆಗ್ತಾಳೆ. ಆದ್ರಿಂದ ಹೇಳುದು ಈ ಕಾರ್ಯ ನಮಗೆಲ್ಲ ಸರಿಯಾಗುದಿಲ್ಲ. ಹೀಗೆ ಬಾ, ಹೀಗೆ ಬಾ. ತಂಗಿ ಆಗ್ತಾಳಲ್ಲ ಮತ್ತೆ ಕೆಲವು ಸಲ ನನಗೆ ಯಾವುದು ಅಂತ ಗೊತ್ತಾಗುದು. ಅದಕ್ಕೆಲ್ವ ಹೇಳುದು ಮಧ್ಯಾಹ್ನದ ಹೊತ್ತಿಗೆ ಬಲರಾಮನಲ್ಲಿ ಮಾತನಾಡಬಾರದು ಅಂತ ಮತ್ತೆ ಯಾಕೆ ಹೇಳುದು? ಅದು ಆರೋಗ್ಯ ದೃಷ್ಟಿ. ನಾವು ಅದನ್ನು ತಕೊಳ್ಳುದು, ಅದು ನಮ್ಮನ್ನು ತಕೊಳ್ಳುದಲ್ಲ, ನೆನಪಿರ್ಲಿ. ನಮ್ಗೆ ಆಗ್ಲಿಕ್ಕೆ ಸಂಕಲ್ಪವನ್ನು ಇರಿಸಿಕೊಂಡು ನಾನು ಯಜ್ಞಮುಖದಿಂದ ಮಗಳನ್ನು ಪಡೆದನು, ಅದೇ ಇಂದು ಸುಳ್ಳಾಗುತ್ತದೆಯೋ ಎನ್ನುವಂತಹ ಅನುಭವವು ನನಗಾಗುತ್ತಾ ಇದೆ. ಪ್ರಾಯಪ್ರಬುದ್ಧೆಯಾದಂತಹ ಆಕೆಗೆ ಮದುವೆ ಮಾಡಿಸಬೇಕು ಎನ್ನುವ ಸಂಕಲ್ಪವನ್ನು ಇರಿಸಿಕೊಂಡು ಸ್ವಯಂವರವನ್ನು ಆಯೋಜಿಸಿದೆ ಎಂದಾದರೆ ಬಂದಂತಹ ರಾಯರಲ್ಲಿ ಆಕೆಗೆ ಸಮರ್ಪಕವಾದಂತಹ ವರ ಸಿಗಲಿಲ್ಲ. ಮತ್ಸ್ಯಯಂತ್ರವನ್ನು ಭೇದಿಸಿಯಾದರೂ ಸಮರ್ಥರಾದಂತಹ ವರನನ್ನು ಪಡೆಯಬಹುದು. ಹೀಗೆ ನಾನು ಚಿಂತಿಸಿದರೆ ಅದನ್ನು ಭೇದಿಸುವಲ್ಲೂ ಪ್ರತಿಯೊಬ್ಬರೂ ವಿಫಲರಾಗಿ ಹೋದರಲ್ಲವೇ? ಹೌದು. ಹಾಗಿದ್ರೆ ದ್ರೌಪದಿಗೆ ವರನೇ ಸಿಗುವುದಿಲ್ವೇ? ದ್ರೌಪದಿ ಸ್ವಯಂವರ ನಡೆಯುವುದಿಲ್ಲವೋ? ಇದಕ್ಕೆ ನೀವು ಚಿಂತಿಸುವುದು. ಅವರ ಮಾತಿಲ್ಲದೆ ಗಣಿತಲಿದೆ ದಕ್ಷಿಣಗೆ ಗಮನಿಸಿದ ವಿಪ್ರ ಸಂತತಿಯು ಅಥವಾ ಮತ್ಸ್ಯಂತ್ರವನ್ನು ಭೇದಿಸುವಲ್ಲಿ ವಿಫಲರಾಗಿ ಹೋದರು ಎಂದ ಮಾತ್ರಕ್ಕೆ ಇಲ್ಲಿಗೆ ದ್ರೌಪದಿ ಸ್ವಯಂವರ ನಿಂತು ಹೋಯಿತು ಎಂಬುದಾಗಿ ನಾವು ಭಾವಿಸಬೇಕಾದ ಅಗತ್ಯ ಇಲ್ಲ. ಮತ್ತೆ ಯಾರಿದ್ದಾರೆ ಗೆಲ್ಲುವವರು ಅಂತ? ಅದು ನೋಡಿ, ಸಾಗರದೋಪಾದಿಯಾಗಿ ನೆರೆದಂತಹ ವಿಪ್ರಸ್ತೋಮ ಇದೆ. ಅಂದ್ರೆ ಬ್ರಾಹ್ಮಣರು ಉಂಡು ತಮ್ಮ ಹೊಟ್ಟೆಯನ್ನು ಗಟ್ಟಿ ಮಾಡಿಕೊಳ್ಳುವವರು ಎಂಬುದು ಪ್ರಪಂಚದ ಮಾತು. ಅವರಲ್ಲಿಯೂ ಕೂಡ ರಟ್ಟಗಟ್ಟಿ ಇದ್ದವರು ಇದ್ರೆ ಮುಂದೆ ಬಂದು ಈ ಮತ್ಸ್ಯಯಂತ್ರವನ್ನು ಭೇದಿಸುವಂತಹ ಆ ಪಣವನ್ನು ಅವರಿಗೂ ಕೂಡ ಮಾಡುವುದಕ್ಕೆ ಒಂದು ಅವಕಾಶ ಕೊಟ್ಟರೆ, ಕೇವಲ ಕ್ಷಾತ್ರೇಯರೇ ಗುಣವನ್ನು ಗೆಲ್ಲಬೇಕು ಎಂದೇನೂ ಇಲ್ಲ. ಬಂದಂತಹ ಬ್ರಾಹ್ಮಣರಲ್ಲಿ ಅಂತಹ ಬಲುವೆ ಉಂಟು ಎಂದಾದರೆ ತೋರ್ಪಡಿಸರಿ ಅವಕಾಶವನ್ನು ಕೊಟ್ಟಿದ್ದೇವೆ. ವಿಪ್ರೋತ್ತಮರೆಲ್ಲರೂ ಕೇಳಬೇಕು. ಈ ಮತ್ಸ್ಯಯಂತ್ರವನ್ನು ಭೇದಿಸಿ ನನ್ನ ತಂಗಿಯನ್ನು ವರಿಸುವಂತಹ ಬಾಹುಬಲ ಉಳ್ಳವರು ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಪ್ರಯತ್ನಿಸಬಹುದು, ಅವಕಾಶ ಇದೆ. ಏಕೆ ನಮಗ ಮನಿನಿಯ ತಳ್ಳಿ ತರವಲ್ಲ ಬೇಗ ವಿವೇಕಸಿದು ವಿಪೇಂದ್ರನಿರ ಕೇಳಿ ವಿಪೇಂದ್ರನಿರ ಕೇಳಿ ಸಗುಣಕ್ಕೆ ಮೃಗ ಭೋಜನ ಒಂದಷ್ಟು ಭೋಜನ ಹಗುವವರಲ್ಲಿದ್ದರು
ಮಾತನ್ನು ಕೇಳಿದ್ದೀರಾ? ಬ್ರಾಹ್ಮಣರು ಯಾರಾದ್ರೂ ಇದ್ರೆ ಎದ್ದು ಈ ಪಣವನ್ನು ಮುರಿರಿ ಎಂಬುದಾಗಿ ನಾವು ಬಂದದ್ದು ಯಾಕೆ? ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣ ಸಿಕ್ಕಿದ್ರೆ ಸಾಕು ಅಂತ. ಇವರ ಮಾತನ್ನು ಕೇಳಿ ನಾವೆಲ್ಲ ಅದಕ್ಕೆ ಕೈ ಹಾಕುವುದು ಬೇಡ. ಹೆಣ್ಣಿನ ತಳ್ಳಿ ನಮಗೆ ಬೇಡ, ನಾವು ಸುಮ್ಮನೆ ಇದ್ದು ಬಿಡುವ. ವರ ಯುಧಿಷ್ಠಿರ ಭೂಪನ ಭೂಸುರರ ಮಧ್ಯದಲ್ಲಿ ಇರುತ್ತ ಕೇಳಿ ಧ್ವನಿಯ ಅರ್ಜುನನಗಿರದೆ ನೇತ್ರದಿ ಸೂಚಿಸಲು ಒಂದು ಕೈ ನೋಡೋಣ ಅಂತ. ಅದಕ್ಕೆ ಹೇಳುದು ಅಧಿಕ ಶೃಂಗ ಅಂತ. ನೀವು ಬಂದದ್ದು ಯಾಕೆ ಅಂತ ಗೊತ್ತುಂಟಾ? ಗೊತ್ತಾಗಿದೆ. ಊಟಕ್ಕಲ್ವಾ? ಹೌದು. ಈಗ ನೀವು ಎದ್ದದ್ದು ಯಾಕೆ? ಹೇಳಿದ್ರಲ್ಲ. ಹೌದು, ಬಿಲ್ ಎತ್ತಬೇಕು, ಹಣವನ್ನು ಮುರಿಬೇಕು. ಏನಾದ್ರೂ ಸಾಧಿಸುವುದಕ್ಕೆ ಆಗ್ತದ ನೋಡೋಣ. ಎಂತ ಜಾತಕ ಬಿಡಿಸಿದಾಗೆ ಅಂತ ತಿಳ್ಕೊಂಡ್ರ? ಮತ್ತೇನು? ಅಲ್ಲ, ಹೋಳಿಗೆ ಮಾಡ್ತಿ ತಿಂದಾಗೆ ಅಂತ ತಿಳ್ಕೊಂಡ್ರ? ಇದು ನಮ್ಮಂತವರಿಗೆ ಹೇಳಿದ ಕೆಲಸವಾ? ಏನು ಭಟ್ರೆ, ಯಾವ ಕೆಲಸವನ್ನು ನಾವು ಮಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿಯೇ ಮಾಡ್ಬೇಕಲ್ಲದೆ ಈ ಬಿಲ್ ಎತ್ತುವುದಕ್ಕೆ ಸಾಧ್ಯವಿದೆ. ಈ ಮೊದಲು ಎತ್ತಿದ್ದೀರಾ ನೀವೆಲ್ಲ ಆಳೆ ಬದಿ ಬಿಡ್ತಾರೆ ಅಟೆಲ್ಲ ಬೇಡ. ನೀವು ಸೈನಿರಿ ನೀವು ಬರದಿದ ಜೀವನದ ಶಕ್ತಿ ನಿಂದಿಸುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹೌದು, ಬೇಡ ಇದು ಹೇಳಿ. ನಿಮಗೆ ಸಿಕ್ಕೋದು ಸಿಗ್ತದೆ. ಈ ಸಂದರ್ಭದಲ್ಲಿ ನಾವು ಹೇಳಬಾರದೆಂದು ಏನು ಇಲ್ಲ ತಾನೆ. ಯಾಕೆಂದ್ರೆ ಕ್ಷತ್ರಿಯರಿಗಾಗಿ ಮೀಸಲಿಸಿದಂತಹ ಪಣ ಆದ್ರೆ ಅರಸನ ವಾಯಿಂದಲೇ ಬಂದಿದೆ. ಬ್ರಾಹ್ಮಣರು ಪ್ರಯತ್ನಿಸಬಹುದು ಎಂಬುದಾಗಿ, ಸಾಧನೆ ಮಾಡಬೇಕು ಎಂಬುವ ತವಕ ಉಳ್ಳವರಿಗೆ ಸಾಧಿಸುವ ಪ್ರಯತ್ನವನ್ನು ಮಾಡುವುದರಲ್ಲಿ ಅಪರಾಧವಿಲ್ಲ ತಾನೆ. ಆದ್ದರಿಂದಲೇ ಹಿರಿಯವರ ಆಶೀರ್ವಾದ, ಬ್ರಾಹ್ಮಣೋತ್ತಮರ ಆಶೀರ್ವಾದ ಎಲ್ಲವೂ ನಿತ್ಯವೂ ಒಬ್ಬ ವ್ಯಕ್ತಿಯಲ್ಲಿ ಇದ್ದದ್ದೇ ಹೌದಾಗಿದ್ರೆ ಆ ವ್ಯಕ್ತಿ ಪ್ರಪಂಚದಲ್ಲಿ ಯಾವುದೇ ಘನತರವಾದಂತಹ ಕಾರ್ಯವನ್ನು ಸಾಧಿಸುವುದಕ್ಕೆ ಸಾಧ್ಯ ಎಂಬುದನ್ನು ಬಲ್ಲವ ನಾನಿದ್ದೇನೆ. ನಿಮ್ಮವರ ಘನತರವಾದಂತಹ ಆಶೀರ್ವಾದ ನನ್ನ ಪಾಲಿಗೆ ಇದ್ರೆ ಇದೇನು ಇದಕ್ಕಿಂತಲೂ ಮಹತ್ತರವಾದಂತಹ ಕಾರ್ಯವನ್ನು ಸಾಧಿಸ್ತೇನೆ ಎಂಬ ಧೈರ್ಯ, ಆತ್ಮವಿಶ್ವಾಸ ನನ್ನಲ್ಲಿ ಇದೆ. ಆದ್ದರಿಂದ ನೀವೇನು ಯೋಚನೆ ಮಾಡಬೇಡಿ, ಸ್ವಲ್ಪ ಸೈರಣೆಯಿಂದ ಇದ್ದುಕೊಳ್ಳಿ, ನನಗೆ ಆಶೀರ್ವಾದವನ್ನು ಮಾಡಿ. ಯಾರನ್ನು ನಂಬಿಯೋ ಈ ಮಾತನ್ನು ಹೇಳೋದು ನನಗೆ ಗೊತ್ತಾಗುವುದಿಲ್ಲ. ಆಗ್ಲಿ, ಸರಿ, ಬರ್ತೇನೆ. ಶಕ್ರಾತ್ಯರಿಗೆ ವಂದಿಸಿ ಕುಕ ಗಣನಾಥ ದೀಕ್ಷಾ ಪಾಲರಿಗೆ ಮತ್ತು ದಿಕ್ಪಾಲಕರಿಗೆ ಭೂತ ಗಣಾಧಿಪನಾದಂತಹ ಮಹಾಗಣಪತಿಗೆ ವಂದಿಸಿ ರುದ್ರಾದಿತ್ಯಾದಿ ವಸು ಮುಖ್ಯರಿಗೆ ವಂದಿಸಿ ರುದ್ರನಿಗೂ ಆದಿತ್ಯನಿಗೂ
ಈ ಹೊತ್ತಿಗೆ ನನ್ನ ಕುವರಿ ನಿಮ್ಮ ಕೊರಳಿಗೆ ಮಾಲಿಕೆ ಇಕ್ಕಿದ್ದಾಳೆ. ಇಲ್ಲಿ ನಡೆದು ಸ್ವಯಂವರ, ಇನ್ನೂ ಇದು ಮತ್ತು ಮದುವೆ ಎನ್ನುವಂತಹ ಶುಭ ಕಾರ್ಯಕ್ರಮ ನಡೆಯಬೇಕಾಗಿದೆ. ನೀವು ನಿಮ್ಮವರನ್ನು ಸೇರಿಸಿಕೊಂಡು ಬನ್ನಿ ಸ್ವಾಮಿ, ಬನ್ನಿ. ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ನೋಡುತ್ತಾ ಇದ್ದ ಹಾಗೆ ಆ ಹೆಣ್ಣು ಬ್ರಾಹ್ಮಣ ನೋಡುವನಿಗೆ ಮಾಲೆಯನ್ನು ಹಾಕುವುದನ್ನು ನೋಡಿದೆವು. ಇದು ನಮಗೆ ಆದಂತ ಅವಮಾನ ಅಲ್ಲ, ಕ್ಷತ್ರಿಯರ ಮನೆತನಕ್ಕೆ ಆದಂತ ಅವಮಾನ. ಹಾಗಾಗಿ ಅದನ್ನು ತೀರಿಸಲೇಬೇಕು. ಮುನ್ನಡೆ ದ್ರೌಪದಿಯನ್ನು ಮದುವೆ ಆಗ್ಬೇಕೆಂಬ ಉದ್ದೇಶದಿಂದ ಹೋದ್ರೆ ಅವಳು ಹೇಳಿದಂತಹ ಮಾತು ಸಾಯಿಸಲಾರೆ. ತಕ್ಕ ಪಾಠವನ್ನು ಕಲಿಸಲೇಬೇಕು. ಯಾಕೆ ತಡ? ಸುಮ್ಮನೆ ಕುಳಿತುಕೊಂಡಿದ್ದಾನೆ ಎನ್ನುವ ಹಾಗೆ ನೀವು ಮುಂದೆ ಬಂದದೋ ಏನು? ನಾನು ಸುಮ್ಮನೆ ಕುಳಿತುಕೊಂಡವನಲ್ಲ. ಹಾಗಾಗಿ ಏನೆಲ್ಲ ನಡೆಯುತ್ತದೆ ಎನ್ನುವುದನ್ನು ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದ್ದೆ. ಬ್ರಾಹ್ಮಣನೊಬ್ಬನಿಗೆ ಧ್ರುವನ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಅಂತಾದ್ರೆ ಚರ್ಚೆ ಅಪಮಾನ ಇದು. ಅದನ್ನು ಕಂಡು ಸಹಿಸುವುದಿಲ್ಲ. ನೀವು ಮುಂದೆ ಬಂದ್ರೆ ನಿಮ್ಮ ಬೆನ್ನಿಗೆ ಬರುತ್ತಾನೆ.
ಇಲ್ಲಿರುವಂತಹ ಸಭಾಸ್ತೋಮದಲ್ಲಿ ಅದೆಷ್ಟೋ ಮಂದಿಗಳು ಕ್ಷಾತ್ರೆಯರು ಇದ್ದಾರೆ. ಹೀಗೆಂದು ಹೆಮ್ಮೆಯಿಂದ ಬೀಗಿದವರಿದ್ರು, ಅವರಿಂದ ಯಾರಿಂದಲೂ ಆದದ್ದಿಲ್ಲ. ಆ ಹೊತ್ತಿಗೆ ಇಲ್ಲಿರುವಂತಹ ಯಾವುದೇ ದ್ರುಪದ ರಾಜ ಏನು ಮಾಡಿದ್ದಾನೆ, ಆ ಪಂಥಕ್ಕನುಗುಣವಾಗಿ ನಾವು ವ್ಯವಹರಿಸಿದೆ ಮುಂತಾದ್ರೆ ಅಲ್ಲಿ ನಿಮ್ಮದು ಆಕ್ಷೇಪವೇ ಈಗಾಗಲೇ ಇನ್ನು ಮುಂದಕ್ಕಾಗಿ ಏನೋ ಅಧಿಕ ಪ್ರಸಂಗ ಮಾಡಿದ್ದಿ. ದ್ರೌಪದಿಯನ್ನು ಮದುವೆ ಆಗಬೇಕಂತ ಯೋಗ್ಯತೆ ಇರುವುದು ಯಾರು? ನಮ್ಮಂತಹ ರಾಜಕುಮಾರರಿಗೆ. ಅದನ್ನು ಬಿಟ್ಟು ಮದುವೆ ಆಗಿದೆಯಲ್ಲ, ಅದನ್ನು ನೋಡಿ ಸುಮ್ಮನಿರುವ ಈ ಕಾರಣ ಅಲ್ಲ, ನನ್ನ ಪರಾಕ್ರಮ ಏನೆಂಬುದ ತೋರಿಸಿ. ಸೇರಿದ ಸಭಾಸದರ ಮುಂದೆ ಘೋಷಿಸಿದ್ದಾಳೆ. ಮತ್ತೆ ನಿನ್ನದೇನು ಬಡಿವಾರದ ಮಾತುಗಳು? ಬ್ರಾಹ್ಮಣರು ಇಂತಹ ಘನಕಾರ್ಯವನ್ನು ಸಾಧಿಸಬಾರದು ಎಂಬುದಾಗಿ ಏನೂ ಇಲ್ಲ. ಈ ಹಿಂದಕ್ಕೆ ಪರಶುರಾಮ ದೇವರು ಬ್ರಾಹ್ಮಣರೇ ಹೌದು ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ. ಆಚಾರ್ಯ ದ್ರೋಣರು ನಿಮ್ಮ ಜೊತೆಯಲ್ಲಿದ್ದಾರೆ. ಆಯುಧ ಹಿಡಿಲಿಲ್ವಾ? ಹಿಡಿದಿದ್ದಾರೆ. ಹಾಗಿದ್ರೆ ಅವರು ಹಿಡಿದಿದ್ದಾರೆ. ಕಾರ್ಯ ಸಾಧಿಸುವುದಕ್ಕೆ ಯಾರು ಆಯುಧವನ್ನು ಹಿಡಿಯಬಹುದು ಎಂಬುದನ್ನು ತೋರ್ಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾನು ಹಿಡಿದಿದ್ದೇನೆ. ನಾನು ಕಾರ್ಯವನ್ನು ಸಾಧಿಸಿದ್ದೇನೆ.
ಈ ಸಂದರ್ಭದಲ್ಲಿ ನಿನಗೆ ಮನಸ್ಸಿದೆಯೋ ಇಲ್ಲವೋ ಅಂತೂ ನೀವು ಸಾರಿದ ಹಾಗೆ ಮತ್ಸ್ಯಯಂತ್ರವನ್ನು ಭೇದನ ಮಾಡಿದವರನ್ನು ವರಿಸುವುದು ನಾನು ಭೇದಿಸಿದ್ದೇನೆ. ತಕ್ಷಣ ನೀನು ನನ್ನ ಕೊರಳಿಗೆ ವರ್ಣಮಾಲಿಕೆಯನ್ನು ಹಾಕಿದ್ದೀಯ. ಆದರೆ ಇದು ಮನಸ್ಸು ಇದ್ದು ಹಾಕಿದ್ದು ಅಥವಾ ಹೇಳಿದ ಮಾತಂತೆ ನಡೆದುಕೊಳ್ಳುವುದಕ್ಕೆ ಬೇಕಾಗಿ ಹಾಕಿದ್ದು ಎಂಬುದು ನನಗೆ ಅರ್ಥ ಆಗಲಿಲ್ಲ. ನನ್ನ ಮಡದಿಯಾಗಿ ನನ್ನ ಜೀವನದಲ್ಲಿ ಕಷ್ಟ ಸುಖಗಳಲ್ಲಿ ಸಹಭಾಗಿಯಾಗಿ ಬರುವುದಕ್ಕೆ ನಿನ್ನ ಒಪ್ಪಿಗೆಯೇ ಬರುವೆನು ನಿನ್ನೊಡ ನಾ ಬರುವೆನು ಇದನ್ನು ನಿಮ್ಮನ್ನು ನೋಡಿದಾಗಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ವಿಶೇಷವಾದಂತಹ ಚಮತ್ಕೃತಿಯಿಂದ ಕೂಡಿದಂತಹ ಪಣವದು. ಆ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕಾಗಿ ಅದೆಷ್ಟು ಮಂದಿ ನೃಪಾಲರು ಬಂದು ನೆರೆದಿರಲಿಲ್ಲ. ಎಲ್ಲರದ್ದೂ ಒಂದೊಂದು ತೆರನಾದಂತಹ ಸಾಮರ್ಥ್ಯ. ಆದರೆ ನನಗೆ ಮನಸ್ಸಿಗೆ ಒಪ್ಪಿಗೆಯಾದದ್ದಿಲ್ಲ. ನೀವು ಅಂತಹ ಘನವಾದ ಕಾರ್ಯವನ್ನು ಸಾಧಿಸಿದ್ದೀರಿ. ಪಣದಂತೆ ನಾನು ನಿಮ್ಮನ್ನು ವಿವಾಹವಾಗಿದ್ದೇನೆ. ಮಾರ ಸನ್ನಿಭ ಸಮಾನರಾದಂತಹ ತಾವು ನನ್ನನ್ನು ಕೈ ಹಿಡಿಯುವಲ್ಲಿ ಹಿಂದು ಮುಂದೆ ಯೋಚಿಸಬೇಕಾದದ್ದಿಲ್ಲ. ನನ್ನ ಅಂತರ್ಯಕ್ಕೆ ಒಪ್ಪಿಗೆಯಾಗಿದೆ. ನಿಮ್ಮ ಜೊತೆಯಾಗಿ ನಾನು ಬರುವುದಕ್ಕೆ ಸಿದ್ಧರಾಗಿದ್ದೇನೆ. ಸರಿ, ಹಾಗಿದೆ. ಇನ್ನು ಮುಂದಕ್ಕೆ ನಾವು ಇಲ್ಲಿ ಕಾಲಹರಣ ಮಾಡುವುದು. ಹೌದು, ನನ್ನ ನಿನ್ನನ್ನು ಪರಿಚಯಿಸಿಕೊಳ್ಬೇಕು. ಬ್ರಾಹ್ಮಣರ ನುಡಿಯನ್ನು ಆಲಿಸಿ ಪಾಂಚಾಲ ನಗರಕ್ಕೆ ಹೋಗಿ ಬರ್ತೇವೆ ಅಂತ ಹೋದವರು ತಾನೇ ನೀವು? ಹೌದಮ್ಮ. ಎಷ್ಟು ಹೊತ್ತಿಗೆ ಬರ್ತೀರಿ ಅಂತ ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವಳು ಮಗನೇ. ಇವತ್ತಿನ ಭಿಕ್ಷೆ ಅಂತೂ ನಮಗಿಲ್ಲ. ಹೋದಂತ ಸ್ಥಳದಲ್ಲಿ ಹೊಟ್ಟೆ ತುಂಬಾ ಊಟ ನಿಮಗೆ ಸಿಕ್ಕಿದೋ ನನಗೆ ಗೊತ್ತಿಲ್ಲ. ಅಮ್ಮ ಹಸಿವು ಅಂತ ಕೇಳಿದರೆ ನಾನು ಏನು ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮಗನೇ. ನೀವಾದ್ರೂ ಅಡ್ಡಿ ಇಲ್ಲ. ಪಾಪ ಅವ, ನಾನು ಏನು ಕೊಡ್ಲಮ್ಮ ನಿನಗೆ? ಹೋದ ಊಟದ ವ್ಯವಸ್ಥೆ ಏನಾದ್ರು ಚೆನ್ನಾಗಿತ್ತ ಮಗನೇ? ಅಮ್ಮ ತಂದೆನು ದಿವ್ಯ ಭಕ್ತಿಗವನು
ತಾಯಿ. ಗೊತ್ತಾಯ್ತು ಮಗನೇ, ನಾ- ಹೊಟ್ಟೆ ತುಂಬಾ ಊಟ ಸಿಕ್ಕಿದೆ, ಅದೇ ಸಂತೋಷ ತಾನೆ. ಹಾಗಲ್ಲ, ಮತ್ತೆ? ಊಟದ ಜೊತೆಯಲ್ಲಿ ಹಾ? ಉತ್ತಮವಾದಂತಹ ಕಾಣಿಕೆಯೊಂದನ್ನು ನಿನಗೆ ತಂದಿದ್ದೇವೆ ತಾಯೇ, ತಂದಿದ್ದೇವೆ. ನಮ್ಮ ಕಾಣಿಕೆ ಹೌದಮ್ಮ, ನನ್ನ ಬಳಿಗೆ. ನಿಮ್ಮ ಬಳಿಗೆ. ಮಗು, ಈ ಸ್ಥಿತಿಯಲ್ಲಿ ನೀವು ಯಾವ ಕಾಣಿಕೆಯನ್ನು ತಂದ್ರು ಅದನ್ನು ಸ್ವೀಕರಿಸುವಂತಹ ವ್ಯವಧಾನ ನನಗಿಲ್ಲ. ಆಹಾ. ಯಾಕೆ? ನೀವು ತೃಪ್ತರಾಗಬೇಕು, ಅದರಿಂದ ನೀವು ಸಂತೋಷ ಪಡ್ಕೊಳ್ಬೇಕು. ಈ ಧ್ಯೇಯವನ್ನು ಇರಿಸಿಕೊಂಡವಳು ನಾನು. ಹಸಿದು ಹೊಟ್ಟೆಯಾಗಿದ್ರು ಕೂಡ ಮಕ್ಕಳೇ ನಿಮ್ಮ ಹೊಟ್ಟೆ ತುಂಬಿದ ಅಂತ ಕೇಳುವ ಸ್ವಭಾವ ನನ್ನದು ನಿಮಗೆ ಗೊತ್ತು ತಾನೆ. ಮಗು, ಐವರು ಒಟ್ಟಾಗಿ ಉತ್ತಮ ಕಾಣಿಕೆಯನ್ನು ತಾಯಿಯಾಗಿ ನಾನು ಸ್ವೀಕರಿಸುವುದಿಲ್ಲ ಮಗನೇ. ಸ್ಪಷ್ಟ ಹೇಳ್ತೇನೆ, ನೀವು ಏನೇ ಉತ್ತಮ ಕಾಣಿಕೆ ತಂದಿರಿ ಅದನ್ನು ಐವರು ಸಮಾನತೆಯಿಂದ ತಾನೆ. ಮಣಿಯ ಬಿಡಿದತಿ ನುಡಿದಳು ಏನಿದು ಪೇಳೋ ಕಂದ ಕಂದ ಭೌತಿಕವು ನೀನಿದ ಸುಗುಣ ಬೃಂದ ಮಗನೇ ಈ ನಾರಿ ಮಣಿಯ ಏನಪ್ಪ ಇದು? ಸಂಕಷ್ಟದ ಸುಳಿಯಲ್ಲಿ ಅಮ್ಮನನ್ನು ಧೀರ ಮಕ್ಕಳೇ ನೀವು ಐವರು ಜೊತೆಯಾಗಿ ನಾವು ತಂದಿರುವ ಕಾಣಿಕೆ ತಾಯಿ. ಹೇಳಿದೆ ಅಮ್ಮ, ಉತ್ತಮ ವಸ್ತುವನ್ನು ತಂದಿದ್ದೇವೆ ಅಂತ. ಏನು ಎಂತದು ಅಂತ ವಿಮರ್ಶೆ ಮಾಡೋದಕ್ಕೆ ನನಗೆ ಅವಕಾಶವಾಗಲಿಲ್ಲ. ಬಾಯಾಡಿ ಅಮ್ಮ ಇಂಥದನ್ನೇ ತಂದಿದ್ದೇವೆ ಅಂತ ನೀವು ನನಗೆ ಹೇಳಿದ್ದು ಇಲ್ಲ ಮಗನೇ. ಮಕ್ಕಳಲ್ಲಿ ಬೇಗ ಕಂಡುಕೊಳ್ಬಾರ್ದು ಅಂತ ನಾನು ಐವರು ಸಮಾನವಾಗಿ ಹಂಚಿಕೊಳ್ಳಿ ಅಂತ ಹೇಳಿದೆ. ಅಯ್ಯೋ, ತಿನ್ನುವ ಹಣ್ಣಾಗ್ತಿದ್ರೆ, ತೊಡುವ ವಸ್ತ್ರವಾಗ್ತಿದ್ರೆ, ಧರಿಸುವ ಆಭರಣ ಆಗ್ತಿದ್ರೆ ಅದರ ವಿಂಗಡಿಸಿ ಐವರು ಹಂಚಿಕೊಳ್ಬಹುದಿತ್ತು. ಆದ್ರೆ ತಂದದ್ದು ಈ ಬಂಗಾರದ ಬೊಂಬೆಯನ್ನು ಮಗ ಆಡಿದೆ. ತಪ್ಪು ಮಾಡಿದ ಮಕ್ಕಳೇ, ನಾನು ತಪ್ಪು ಮಾಡಿದೆ, ನಾನು ತಪ್ಪು. ನಿಮ್ಮಯ್ಯ ನುಡಿ ಕಪಾಲರಿವುದುಂಡೆ ಮಾದೇನೋ ಈ ಕಳೋದರಿ ವಧುವಾದರು ತವಭಾಗ್ಯ ಪಾತೋದಿಯ ಮಗೈಯಲಂಘ್ಯವೈ ದುಃಖಿಸಬಾರ್ದು ತಾಯಿ, ದುಃಖಿಸಬಾರ್ದಮ್ಮ. ತಪ್ಪು ಮಾಡಿದ ಮಗಳೇ ನಾನು. ನಮ್ಮ ತಾಯಿಯವರ ಕಣ್ಣಿಂದ ಕಣ್ಣೀರು ಬರುವುದನ್ನು ಈ ಮಕ್ಕಳಿಗೆ ನೋಡಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ತಾಯಿ. ನಿಮ್ಮ ಮಾತು ಅದು ಬರೀ ಮಾತಲ್ಲ, ನಮ್ಮಂಥವರ ಪಾಲಿಗೆ ಅದು ವೇದವಾಕ್ಯ ತಾಯಿ. ಆ ಮಾತುಗಳು ಯಾವತ್ತೂ ಸಿಯಾಗಬಾರದು. ನೀವು ಆಡಿದಂತಹ ಮಾತು ನೆರವೇರಲೇಬೇಕು ತಾಯಿ, ಸಾಧ್ಯವಾಗಲೇಬೇಕು. ಏನಂತ ಮಗನೇ ನೀನು? ಅಮ್ಮ, ಇದೇನು ವಸ್ತು ಅಲ್ವಲ್ಲ, ಈ ಪ್ರಪಂಚದಲ್ಲಿ ವ್ಯಕ್ತಿ ತಾನೆ. ಆದ್ರೆ ಏನು ಮಾಡೋಣ ಹೇಳಿ, ಈ ಪ್ರಪಂಚದಲ್ಲಿ ಒಬ್ಬಾತನಿಗೆ ಐವರು ಮಡದಿಯರು ಇರುವುದು ಸಹಜ. ಆದ್ರೆ ಒಬ್ಬಾಕಿಗೆ ಐವರು ಊಹಿಸಿಕೊಳ್ಳುವುದಕ್ಕೂ ನಮಗೆ ಅಸಾಧ್ಯವಾಗಿ ಹೋಗ್ತದೆ. ಕಷ್ಟವಾಯ್ತಪ್ಪ. ಹಾಗಂತ ನಿಮ್ಮ ಮಾತಿಗೆ ತಪ್ಪಿ ನಡೆಯುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲ ತಾಯಿ. ಈಕೆಯ ಹಣೆಯಲ್ಲಿ ವಿಧಿ ಯಾವ ರೀತಿ ಬರೆದಿದ್ದಾನು ಅದ ರೀತಿ ನಡೀತದೆ. ವಿಧಿ ಆಡಿಸುವಂತಹ ಆಟದಲ್ಲಿ ನಾವು ಸೂತ್ರದ ಬೊಂಬೆಗಳು. ವಿಧಿ ಲಿಖಿತವ ಮೀರುವವರು ಈ ಪ್ರಪಂಚದಲ್ಲಿ ಯಾರಿಂದ
ಸಾಧ್ಯ ತಾಯಿ? ಇಲ್ಲಮ್ಮ, ಎಲ್ಲವೂ ವಿಧಿ ಬರ. ವಿಧಿ ಅಂತ ನಾವು ಯೋಚಿಸಿಕೊಳ್ಬಹುದು, ನಾನಾದರೂ ಸ್ವೀಕರಿಸಬಹುದು. ನಾಡಿನ ಸಮಾಜ ಏನಂದಿತ್ತು ಮಗನೇ, ಇದರ ಬಗ್ಗೆ ಯೋಚನೆ ಮಾಡಿದ್ದೆ ನೀನು? ಅಪಮಾನಕ್ಕೆ ಅವಹೇಳನಕ್ಕೆ ನೀವು ಇವರು ಗುರಿಯಾದಾಗ ನಿಮ್ಮಮ್ಮ ನಾನು ಅದನ್ನು ಕೇಳಿ ಸಹಿಸ್ಕೊಡ್ಬೇಕಲ್ಲ ಕಂದ. ಹಾಗಂತ ಇದಕ್ಕೆ ಪರಿಹಾರ ಇಲ್ವೇ? ಯಾರೆಲ್ಲ ಕೇಳೋಣ? ಯಾರೆಲ್ಲ ಕೇಳಿದ್ರೆ ಪರಿಹಾರ ದೊರಕಿತು? ನಮ್ಮ ಮನಸ್ಸಿಗೆ ಏನು ತೋಚುವುದಿಲ್ಲ ತಾಯಿ. ಇದ್ದಾರೆ ಮಗ, ಇದಕ್ಕೆ ಪರಿಹಾರ ಕೊಡುವವರು ಒಬ್ಬರೇ. ಯಾರು? ನಮ್ಮ ಭರತ ವಂಶದಲ್ಲಿ ಆದಿ ಪುರುಷರೆನಿಸಿಕೊಂಡವರು ಅವರೇ ವೇದವ್ಯಾಸರು. ಅವರಲ್ಲದೆ ಇನ್ನಾರು ನಮಗೆ ಪರಿಹಾರ ಕೊಡುವವರಿಲ್ಲ. ಕೊಟ್ಟರು ಅಂತಾದ್ರೆ ಅದನ್ನು ಪ್ರಪಂಚ ಒಪ್ಪಿಕೊಳ್ಳುವಂತಿಲ್ಲ. ಈ ಭಾವದಿಂದ ನಾವೇ ಅವರನ್ನು ಸ್ಮರಿಸಿಕೊಳ್ಳೋಣ. ಅಮ್ಮ, ಕೈಯಲ್ಲಿ ಮುಖದಲ್ಲಿಯೂ ದುಃಖದ ಭಾವನೆ ಎದ್ದು ಕಾಣುತ್ತಾ ಉಂಟು. ಈ ಸಂದರ್ಭದಲ್ಲಿ ಏನು ಎಂತದು ಅಂತ ಗೊತ್ತಾಗದಿದ್ದ ಕಡೆಗೆ ಬಂದವನಿದ್ದೇನೆ. ಸಂಶಯದ ಸುಳಿಯಲ್ಲಿ ನಾವೆಲ್ಲರೂ ಸಿಲುಕಿ ಒದ್ದಾಡ್ತಾ ಇದ್ದೇವೆ ಸ್ವಾಮಿ. ಕಷ್ಟ ಕೋಟಲಗಳ ಮಧ್ಯೆ ಇದ್ದೀರಿ ನೀವು. ಅಂತೂ ಅದನ್ನು ಪರಿಹರಿಸಬೇಕಾದ ಹಿರಿಯವರಾಗಿ ನಮ್ಮ ಕುಲವನ್ನು ಉಳಿಸಿದವರಾಗಿ ನಿಮ್ಮಿಂದಲೇ ಅನ್ಯದಿಂದ ಸಾಧ್ಯವಿಲ್ಲ. ಪಾಂಚಾಲ ನಗರಕ್ಕೆ ನಮ್ಮ ಮಕ್ಕಳು ಹೋಗಿದ್ರು. ಅಲ್ಲಿ ಸ್ವಯಂವರ ಏರ್ಪಟ್ಟಿತ್ತಂತೆ. ಆ ಯಂತ್ರವನ್ನು ಭೇದಿಸುವ ಮುಖವಾಗಿ ಪಾರ್ಥ ಹೆಣ್ಣನ್ನು ಗೆದ್ದುಕೊಂಡ. ಬೆಳಿಗ್ಗೆ ಬಂದಾಗ ಅಮ್ಮವು ನನಗೆ ರತ್ನವನ್ನು ತಂದಿದ್ದಾನೆ ಅಂತ ಅಂದಾಗ ಎದೆ ತುಂಬಿ ನಾನೊಂದು ಮಾತನಾಡಿದೆ, ಮಕ್ಕಳೇ ಇವರು ಸಮಾನವಾಗಿ ಹಂಚಿಕೊಳ್ಳಿ ಅಂತ. ಬಳಿಕ ಗೊತ್ತಾಯಿತು ತಂದದ್ದು ಹಣ್ಣಲ್ಲ ಹೆಣ್ಣು ಅಂತ. ಸ್ವಾಮಿ, ನಾನ್ ಬೇಡಂತ ಹೇಳಿದ್ರು ಈಗ ನನ್ನ ಮಕ್ಕಳು ಕೇಳುವುದಿಲ್ಲ. ಅಮ್ಮ ನಿಮ್ಮ ಮಾತು ನಡೀಲೇಬೇಕು, ನಾವು ಹಂಚಿಕೊಳ್ತೇವೆ ಅಂತ ಅವರು ಹೇಳ್ತಾರೆ. ಹಂಚಿಕೊಂಡ್ರು ಅಂತಾದ್ರೆ ನಾಳಿನ ಪ್ರಪಂಚ ನನ್ನ ಮಕ್ಕಳಿಗೆ ಏನು ಅಪವಾದ ಹೇಳಿದ್ದು ಹೇಳಿ, ಅದನ್ನು ತಾಯಿಯಾಗಿ ನಾನು ಹೇಗೆ ಸಹಿಸಿಕೊಳ್ಬೇಕು? ಇದಕ್ಕೆ ಪರಿಹಾರ ತಾವಲ್ಲದೆ ಇನ್ಯಾರು ಕೊಡುವವರಿಲ್ಲ ತಂದೆ. ಹೌದು, ಇದಕ್ಕಾಗಿ ಚಿಂತೆ ಮಾಡುವುದು ಸರಿಯಲ್ಲ. ನೀನು ಈಗ ತಂದದ್ದು ಅವರು ಹೆಣ್ಣನ್ನು, ಹೌದು, ನೀನು ಬಾಯಿ ತಪ್ಪಿ ಹೇಳಿ ಆಗಿದೆ. ಹಾಗಂತೇಳಿ ನಿನ್ನ ಮಾತು ನಾಳೆ ಸುಳ್ಳಾಗಬಾರ್ದಲ್ಲ. ಮಕ್ಕಳಕ್ಕೆ ಅವಕಾಶ ಕೊಡುದಿಲ್ವಲ್ಲ ಸ್ವಾಮಿ? ಅವಕಾಶ ಕೊಡ್ತಾ ಇಲ್ಲ. ಹೌದು, ಈಗ ನೀನು ಅವಕಾಶ ಮಾಡಿ ಕೊಡ್ಬೇಕು ಮಕ್ಕಳಿಗೆ. ಏನ್ ಮಾಡ್ಲಿ ಹೇಳಿ? ಈಗ ತಂದಂತಹ ಹೆಣ್ಣು ಯಾರು? ಪಂಚಾಗ್ನಿಯವಳು, ಸಾಮಾನ್ಯಳಲ್ಲ, ಪಾಂಚಾಲಿ. ಹೌದು, ಪಂಚಾಗ್ನಿ ಸಂಭೂತಿ ಅವಳು. ಅದೇ ರೀತಿ ನಿನ್ನ ಮಕ್ಕಳಾದರೂ ಸಾಮಾನ್ಯರೇ, ದೇವತಾಂಶ ಸಂಭೂತರು ಅಲ್ವಾ? ಈ ಪಂಚಾಗ್ನಿ ಆದವಳು ದೇವತಾ ಸಂಭೂತರಾದಂತಹ ಇವರನ್ನು ಕೂಡಿದರೆ ಏನು ದೋಷ ಇಲ್ಲ. ಮಾತ್ರವಲ್ಲ, ನಾಳಿನ ಪ್ರಪಂಚಕ್ಕೆ ಏನು ಕೊರತೆಯೂ ಆಗುವುದಿಲ್ಲ. ಇದು ದ್ರೌಪದಿಯ ಮಟ್ಟಿಗೆ ಮಾತ್ರ ಕ್ಷಮ್ಯ. ಅದೇ ಬೇರೆಯವರು ಮಾಡಿದ್ರೆ ಅದು ಅಕ್ಷಮ್ಯ. ಹಾಗಾಗ ಕೂಡದು. ಇದು ದ್ರೌಪದಿ ವಿಷಯದಲ್ಲಿ ಇದ್ರೆ ಮಾತ್ರ ಸಾಕು. ಹಾಗಾಗಿ ನೀನು ಚಿಂತೆ ಮಾಡುದು ಸರಿಯಲ್ಲ. ಎಳವೆಯಲ್ಲಿ ಜ್ಞಾನಿಯಾದಂತಹ ನೀನು ಗುರುಗಳಾಡಿದ ಮಾತನ್ನು ಕೇಳಿದೆಯಲ್ಲಪ್ಪ. ಇದಕ್ಕೆ ನಾವೇನು ಎದುರಾಡುವಂತಿಲ್ಲ. ಯಾಕಂದ್ರೆ ದ್ರೌಪದಿಯ ಮಟ್ಟಿಗೆ ಇದು ಸರಿ. ವಿದ್ಯುಕ್ತದಿಯು ಒಲಿದು ಪಾಂಚಾಲಯನು ವಿಪ್ರರ ನಿಗೆ ಪಾವಗನ ಸಾಕ್ಷಿಯಲಿ ಸಲ್ಲಿಸಿದನು ವೈವಾಹವನ್ನು ಈರ್ವರಿಗೂ ದ್ರೌಪದಿ ಸ್ವಯಂವರವ ವಿರಜಿದೆ ವೈಭವ. ಸಂತೋಷದಿಂದ ಈ ಸಂದರ್ಭದಲ್ಲಿ ಪಾಂಡವರೇವರಾದಂತಹ ನಿಮಗೆ ಎಲ್ಲ ಕನ್ನಿಕೆಯಾದ ದ್ರೌಪದಿಯನ್ನು
ಪೂರ್ಣಗೊಳಿಸುತ್ತಾನೋ ಅವನೇ ನಂದನನೆನಿಸಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ಗಾಂಧಾರಿ ದೇವಿ ಪರಮ ಪತಿವ್ರತೆ ಅನ್ನೋ ಹಾಗೆ ಹೇಳಬೇಕು. ಒಂದಲ್ಲ ಎರಡಲ್ಲ 101 ಮಕ್ಕಳನ್ನು ಪಡೆದಿದ್ದಾಳೆ. ಅನವರತವು ಸಂತೋಷವನ್ನು ಅನುಭವಿಸುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಕೌರವರಾದಂತ ನಾವುಗಳು ತಾವು ಹೇಳಿದಂತ ಮಾರ್ಗದಲ್ಲಿಯೇ ನಡೆಯುತ್ತಾ ಇದ್ದೇವೆ. ಆದರೆ ಈ ಮೊದಲು ನನ್ನನ್ನು ಬಳಿಗೆ ಕರೆದು ಒಂದು ಮಾತನ್ನು ಹೇಳಿದ್ರು. ಮಗನೇ, ಮನಸ್ಸಿನಲ್ಲಿ ಮೂಡಿದಂತ ಜಿಜ್ಞಾಸೆ, ಹಾಗಾಗಿ ನಿನ್ನಲ್ಲಿ ಹೇಳುವುದಕ್ಕಾಗಿ ಮುಂದಾಗಿದ್ದೇನೆ. ಮಹಾವೃತವೊಂದನ್ನು ನಾನು ಕೈಗೊಂಡಿದ್ದೇನೆ. ಅದೇ ಗಜ ವೃತ ಎನ್ನುವ ಹಾಗೆ. ಹಾಗಾಗಿ ಅದನ್ನು ಮಾಡಬೇಕಿದ್ರೆ ಸಾಮಾನ್ಯದವರಿಂದ ಸಾಧ್ಯ ಇಲ್ಲ. ಗಜ ಗೌರಿ ಮಹಾವೃತ. ಹಾಗಾಗಿ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ನೀನೇ ತಂದು ಕೊಡಬೇಕು ಎನ್ನುವ ಹಾಗೆ ಅಮ್ಮನ ಪ್ರೇರಣೆಯಂತೆ ಅವಳಲ್ಲಿಯೇ ನಾನು ಮಾತನ್ನು ಹೇಳಿದೆ. ಅಮ್ಮ, ಹಸ್ತಿನಾಪುರದಲ್ಲಿ ಯಾವತ್ತೂ ಸಂಪತ್ತಿಗೆ ತೊಂದರೆಯೇ ಇಲ್ಲ. ಒಂದಲ್ಲ ಎರಡಲ್ಲ ಹಲವು ಅಸ್ಥಿಗಳನ್ನು ತಂದು ನಿಲ್ಲಿಸ್ತೇನೆ ಎನ್ನುವ ಹಾಗೆ. ಆದ್ರೆ ಅವರ ಅಪೇಕ್ಷೆ ಬೇರೆ ಇತ್ತು. ಮಣ್ಣಿನ ಅಸ್ಥಿಯನ್ನು ನಿರ್ಮಿಸಿ ಪೂಜಾ ಮಂದಿರದಲ್ಲಿ ಇರಿಸಬೇಕು ಎನ್ನುವ ಹಾಗೆ. ಹಾಗಾಗಿ ಚಿತ್ರಿಕರಿಂದ ಚಿತ್ರಿಸಲ್ಪಟ್ಟಂತಹ ಮಣ್ಣಿನ ಅಸ್ಥಿಯನ್ನು ತಂದು ಪೂಜಾ ಮಂದಿರದಲ್ಲಿ ಇರಿಸಿದ್ದೇನೆ. ಈ ಮಹಾವೃತ ನಡೆಯುವಂತಹ ವೇಳೆಯಲ್ಲಿ ಬೇರೆ 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 ಎಲ್ಲವರು ಕಡೆಯಿಂದ ಬರ್ತಾರೆ. ಅವರಿಗೆ ದಾನ ಧರ್ಮಾದಿಗಳನ್ನು ಮಾಡಬೇಕಾದುದು ಆದ್ಯ ಕರ್ತವ್ಯ. ಹಾಗಾಗಿ ತಡ ಮಾಡುವುದಲ್ಲ, ಈ ಯಾಗ ಹೀಗೆ ಮುಂದುವರಿಯಲಿ. ಯಾವತ್ತೂ ಪಾಲಿಸಬೇಕು. ಅದನ್ನು ತಿಳಿದುಕೊಂಡೆ ನನ್ನ ಪತಿ ಧೃತರಾಷ್ಟ್ರ ಭೂಪತಿಗಳ ಹೆಜ್ಜೆಯಲ್ಲಿ ಪ್ರತಿ ಹೆಜ್ಜೆಯಾಗಿ ನಾನು ಈ ತನಕ ನಡೆದುಕೊಂಡು ಬಂದಿದ್ದೇನೆ. ಕಾಯೇನ ವಾಚಾ ಮನಸ ಅವರನ್ನು ಆರಾಧಿಸಿದ್ದೇನೆ. 101 ಮಂದಿ ಮಕ್ಕಳನ್ನು ಪಡೆದಿದ್ದೇನೆ. ಮಕ್ಕಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಅದೆಷ್ಟು ಕೊರಗುತ್ತಿರ್ತಾರೆ. ಆದರೆ ಪುತ್ರ ಸಂಪತ್ತು ನನಗೆ ಸಾಕಷ್ಟು ಕೂಡಿ ಬಂದಿದೆ. ಆ ಮೂಲಕವಾಗಿ ನನ್ನ ತಾಯ್ತನ ಸಾರ್ಥಕವಾಯಿತು ಎನ್ನುವಂತಹ ಭಾವನೆ. ಹೆಚ್ಚು ಶ್ರೀಮಂತಿಕೆ ಇದ್ದಾಗ ಕೆಲವರಿಗೆ ದೇವರ ನೆನಪು ಆಗುವುದಿಲ್ಲ. ತಾವು ಬದುಕಿನಲ್ಲಿ ಆಚರಿಸಬೇಕಾದಂತಹ ವಿಧಾನಗಳನ್ನು ಮರೆತು ಬಿಡ್ತಾರೆ. ಆದರೆ ನಾನು ಹಾಗಲ್ಲ, ಯಾವತ್ತೂ ದೇವರನ್ನು ಆರಾಧಿಸ್ತಾ ಇರ್ತೇನೆ. ಬದುಕಿನಲ್ಲಿ ವೃತ, ಉಪವಾಸ ಇತ್ಯಾದಿಗಳು ಪ್ರತಿಯೊಬ್ಬರಿಗೂ ಹೆಚ್ಚಿನ ಮೇಲ್ಮೆಯನ್ನು ಒದಗಿಸಿಕೊಡುತ್ತದೆ. ಈ ಕಾಲಕ್ಕೆ ಒಂದು ವ್ರತದ ಸಂಕಲ್ಪವನ್ನು ಮಾಡಿದೆ. ಗಜಗೌರಿ ವ್ರತ. ಮಣ್ಣಿನ ಆನೆಯನ್ನು ನಿರ್ಮಿಸಿ ಆ ಮೂಲಕವಾಗಿ ಪೂಜಿಸುವಂತಹ ಒಂದು ವಿಶೇಷ ಕೈಂಕರ್ಯ ಮಗನಾದ ಸುಯೋಧನನಲ್ಲಿ ಹೇಳಿದೆ. ಅವನು ವ್ಯವಸ್ಥೆಯನ್ನು ಸಿದ್ಧಪಡಿಸಿ ಇಟ್ಟ. ಪೂಜಾ ಮಂದಿರವನ್ನು ನಾನು ಪ್ರವೇಶಿಸಿದ್ದೇನೆ. ಆ ಮಣ್ಣಿನ ಆನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾನು ಪೂಜಿಸಬೇಕು. ಆದರೆ ಪ್ರತಿಯೊಂದು ವ್ರತವಾಗಲಿ, ಉಪವಾಸವಾಗಲಿ, ಪೂಜೆ, ಆರಾಧನೆ ಯಾವುದಾದರೂ ಪರಿಪೂರ್ಣತೆಯನ್ನು ಪಡೆಯುವುದು ಎಲ್ಲಿ? ದೇವತೆಗಳು ಸಂತೃಪ್ತರಾಗಬೇಕು. ಆ ದೇವತೆಗಳು ಸಂತೃಪ್ತರಾಗಬೇಕು ಅಂತ ಆದ್ರೆ ಮೊದಲ ವರ್ಣಜರಾದಂತಹ ಭೂಸುರರಿದ್ದಾರಲ್ಲ,
ವಸ್ತ್ರಗಳ ಮಿತಿ ಇಲ್ಲದೆ ಬೇರೆ ಬೇರೆ ಒಲಿದಿತ್ತು ಭಕ್ಷ್ಯ ಭೋಜ್ಯಗಳಿರುವ ಭೂರಿ ದಕ್ಷಿಣಗಳನ್ನು ಕೊಟ್ಟುವುದಕ್ಕೆ ಮಿತಿಯುವ ಈ ರೀತಿಯಿಂದ ನೋಹಿಯ ಸಮರ್ಪಣೆಗಳಿಗೆ ಕುಂದಿ ಭಾವಿಸುತ್ತಿದ್ದಳು. ಈ ರೀತಿಯಿಂದ ನೋಹಿಯ ಸಮರ್ಪಣೆಗೈದಳು. ಗಾಂಧಾರಿ ಗಜಮೋಹಿಯಂ ಸಮರ್ಪಣೆಗೈದಳು. ಮೊದಲಾಗಿ ಬ್ರಾಹ್ಮಣರನ್ನು ಆರಾಧಿಸಬೇಕು, ಅವರನ್ನು ಪೂಜಿಸಬೇಕು. ಅವರು ಸಂತೃಪ್ತರಾದರು ಅಂತಾದ್ರೆ ದೇವತೆಗಳು ಸಂತೃಪ್ತಿ ಹೊಂದಿದಂತೆ. ಅದಕ್ಕಾಗಿಯೇ ನಾನಾ ಗೋತ್ರಜರಾದಂತಹ ಬ್ರಾಹ್ಮಣರನ್ನು ಕರೆಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದಕ್ಕಾಗಿಯೇ 16,000 ಗೋವುಗಳನ್ನು 345 ಭಾರ ಧನ ಮರೆತೆ ಕುಂತಿ ದೇವಿಯ ಕರೆಯ ಮರೆತೆ ಈಗ ಬಂದು ಮಾತಿನ ತುಂಬು ಕೊರತೆ. ಈಗ ಬಂದು ಮಾತಿನ ತುಂಬು ಕೊರತೆ. ಚಿಂತಿಸುವಳು ತಂಗಿ ಇದಕ್ಕೆ, ಚಿಂತಿಸುವಳು ತಂಗಿ ಇದಕ್ಕೆ, ಮಕ್ಕಳು ದೊರೆಯುವ ಮೇಣಿದಕ್ಕೆ. ಕುಂತಿಯ ಕರೆಯ ಮರೆತೆ. ಎಲ್ಲರನ್ನೂ ಕರೆಸಿಕೊಂಡದ್ದಾಗಿದೆ. ಬಂಧುಗಳು ಬಾಂಧವರು ಎಲ್ಲರೂ ಬಂದು ನೆರೆದಿದ್ದಾರೆ. ಆದರೆ ಕೇಳಲೇಬೇಕಾಗಿತ್ತು ನನ್ನ ತಂಗಿ ಕುಂತಿದೇವಿ, ಹಾಗೆ ಆಕೆಯ ಮಕ್ಕಳು ಪಾಂಡವರು ಇಂದ್ರಪ್ರಸ್ಥದಲ್ಲಿ ದಾಯಭಾಗವನ್ನು ಕೊಟ್ಟು ಅವರನ್ನಲ್ಲಿ ಉಳಿಸಿಕೊಂಡ. ಆದ್ರೆ ನನ್ನ ತಂಗಿಗೆ ಹೇಳುವುದಕ್ಕೆ ಮರೆತು ಹೋಯ್ತಲ್ಲ. ಯಾಕೆ ಹೀಗಾಯಿತೋ ನನಗೆ ಅರ್ಥ ಆಗುವುದಿಲ್ಲ. ಅವರನ್ನು ಕರೆಸಿಕೊಳ್ತಿದ್ರೆ ಏನಾದ್ರೂ ಪ್ರಯೋಜನ ಆಗ್ತಿತ್ತೋ ಏನು. ನನ್ನ ತಂಗಿ ಕುಂತಿದೇವಿ ಏನು ಭಾವಿಸಿಕೊಳ್ತಾಳೋ, ಅಲ್ಲ ಮಕ್ಕಳು ಏನು ತಿಳ್ಕೊಳ್ತಾರೋ ಒಂದು ಅರ್ಥವಾಗುವುದಿಲ್ಲ. ಏನೇ ಆಗಲಿ ವ್ರತವನ್ನು ಆಚರಿಸಬೇಕು. ಹೇಗಾದ್ರೂ ಸುದ್ದಿ ಮುಟ್ಟಿದ್ರೆ ಬಾರದೆ ಇರುವವರಲ್ವಲ್ಲ. ನೋಡೋಣ. ಪೂಜಿಸ್ತಾ ಇರ್ತೇನೆ. ಕರೆಯ ಬರುವರೀಗ ತಮ್ಮ ಕರೆಯ ಬರುವರೀಗ ತಮ್ಮ ತಾನು ತೆರಬೇಕೆ ಮೊದಲಿ ಮುನ್ನ ತರುಣಿ ಶೃಂಗಾರ ಮಾಡುವಳು. ತರುಣಿ ಶೃಂಗಾರ ಮಾಡುವಳು. ಗಜಪುರದ ದಾರಿಯನ್ನೇ ನೋಡುವಳು. ಕರೆಯ ಬರುವರೀಗ ತಮ್ಮ ಯಾಕೆ ತಡ ಮಾಡಿದ್ರು ನನ್ನ ಅಕ್ಕ ಅಂತ ಯೋಚಿಸ್ಕೊಳ್ಳೋದು ನಾನು. ಅವಳಾಗಿ ಬರುವಂತ ಸ್ಥಿತಿಯಲ್ಲಿಲ್ಲ. ಯಾರನ್ನೋ ಸಖಿಯನ್ನೋ ದಾಸಿಯನ್ನಾದರೂ ಕಳುಹಿಸಿ ಕೊಡಬಹುದಿತ್ತು. ನಾನು ಎಷ್ಟೊಂದು ಸಂತೋಷ ಪಟ್ಟುಕೊಳ್ತಾ ಇದ್ದೆ. ನನ್ನ ಅಕ್ಕ ಮಾಡುವಂತಹ ವ್ರತವದು ಗಜಗೌರಿ ವ್ರತ. ಸಾಮಾನ್ಯರಿಂದ ಮಾಡೋದಕ್ಕೆ ಸಾಧ್ಯವೇ? ಹಿರಿಯಕ್ಕನಾಗಿ ನಮ್ಮ ಕುರುವಂಶದ ಹಿಡಿಸೊಸೆಯಾಗಿ ನಮ್ಮ ಮನೆಯಲ್ಲಿದ್ದ ಕಾರ್ಯಕ್ರಮ ಮಾಡ್ತಾಳೆ ಅಂತ ಆದ್ರೆ ನಾವೆಲ್ಲರೂ ಸಂತೋಷ ಪಟ್ಟುಕೊಳ್ಬೇಕು. ಆದ್ರೆ ಯಾಕೆ
ಶೃಂಗಾರ ನನಗೇನು ಶೃಂಗಾರ ಮಾಡಿದ್ದೆ ಶೃಂಗಾರ ಆದ್ರೂ ಅಕ್ಕನ ಮನೆ ಹೋಗುವಂತ ಹಂಬಲ ನನಗುಂಟ ಇಲ್ವ ಹೇಳಿ ಯಾರನ್ನಾದ್ರೂ ಕಳಿಸಿಕೊಟ್ಟಿದ್ರೆ ನಾನು ಸಂತೋಷದಿಂದ ಹೋಗ್ತಾ ಇದ್ದೆ. ನನ್ನ ಅಕ್ಕನ ಮನೆಯ ಕಾರ್ಯಕ್ರಮ ನಾನು ಪಾಲ್ಗೊಳ್ಬೇಕು, ಅಲ್ಲಿ ಸಂತೋಷ ಯಾರೂ ಬರುವ ಲಕ್ಷಣವೇ ಕಾಣುವುದಿಲ್ಲ. ಅಕ್ಕನೇ ಮರವೇ ಉಂಟಾಯ್ತಾ? ಅಲ್ಲ, ವಿಚಾರ ತಿಳಿದು ತಂಗಿಯೇ ಬರ್ತಾಳೆ ಅಂತ ಅಕ್ಕ ಯೋಚಿಸ್ಕೊಂಡ್ಲ ಏನೋ. ಹೋಗ್ಬಹುದಿತ್ತು, ಆದ್ರೆ ಅವರು ಇವರು ವಿಚಾರ ಬೇಡ, ಭೀಮನಿಗೆ ಗೊತ್ತಾದ್ರೆ ಏನಂತಾನೋ ಏನೋ. ಹಾಗಾಗಿ ನಾನಾಗಿ ಹೋಗುವುದು ಸರಿಯಲ್ಲ. ಯಾರದು? ಇಲ್ಲಪ್ಪ, ಆಯಾಸವಲ್ಲ, ಶ್ರಮವಲ್ಲ, ಆ ರೀತಿಯಿಂದ ಎದುರು ಬಿಡ್ತಾ ಬರ್ತಾ ಇದ್ದೀರಾ. ಹೌದೌದು, ಈ ಶರೀರವನ್ನು ಇಟ್ಟುಕೊಂಡು ನಡೆಯುವುದೇ ಬಹಳಷ್ಟು ಕಷ್ಟ ಆಗೋಗ್ಬಿಟ್ಟು ನಮ್ಗೆ. ನನ್ನಲ್ಲೇ ಕೌತುಕ ಹುಟ್ಟಿಕೊಂಡು ಆದ ಕಾರಣ ನಿಮ್ಮಲ್ಲಿ ತಡೆ ತಿಳಿಸಿದೆ. ತಪ್ಪಾದ್ರೆ ಕ್ಷಮಿಸಬೇಕು ಅನ್ನೋ ಮೊದಲಾಗಿ ಕೇಳಿಕೊಳ್ತೇನೆ. ಸ್ವಾಮಿ, ಉತ್ಸಾಹ ನಿಮ್ಮಲ್ಲುಂಟು, ಹೊಟ್ಟೆ ತುಂಬಿದೆ ಅಂತ ನೀವು ಬಿಡ್ತಿರೋದ ದೇಗನ್ನು ಕಂಡಾಗ ಅರ್ಥವಾಗ್ತದೆ. ಊಟ ತಿರ್ಬಹುದಲ್ಲ, ಭೂರಿ ಭೋಜನ. ಅಯ್ಯಯ್ಯೋ, ಇದೇನಲ್ಲ ಹೊರೆಯಾಗಿ ಹೊತ್ತಿದ್ದೀರಾ. ಖಾಲಿ ವಸನದ ಗಂಟು ಅದಲ್ಲ, ಅಲ್ಲೇನೋ ದಿವ್ಯ ವಸ್ತುಗಳಿವೆ ಎನ್ನುವುದು ಸ್ಪಷ್ಟ. ಸ್ವಾಮಿ, ತಪ್ಪು ತಿಳ್ಕೊಳ್ಬೇಡಿ, ತಾವು ಯಾವ ಊರಿಂದ ಬಂದವರು, ಇದೆಲ್ಲ ಎಲ್ಲಿ ದೊರಕಿತು ನಿಮಗೆ, ಯಾರು ಕೊಟ್ರು? ಹಸ್ತಿನಾಪುರದಿಂದ ಬಂದೆವಮ್ಮ. ವಯಸ್ಸಾಯ್ತಲ್ಲ, ಕಾಡು ಬಾಬಾ ಅಂತ ಹೇಳ್ತಾ ಉಂಟು, ಊರು ಬಿಡು ಬಿಡು ಅಂತ ಹೇಳ್ತಾ ಉಂಟು. ಏನಿಲ್ಲ, ಇರುವುದು ಬರಲೇ ಗೆಲುವು ಮಾತ್ರ. ಸ್ವಲ್ಪ ಚರ್ಮದ ಹೊದಿಕೆ ಬಿಟ್ಟರೆ ಬೇರೆ ನೋಡಿ. ವಯೋವೃದ್ಧರು ತಾವು. ದಾರಿ ಮತ್ತೆ ನಾವು ಬರುವಾಗ ಒಂದು ಕಲ್ಲಿನ ಪೀಠ ಆದ್ರೂ ಕೊಟ್ಟು ನನ್ನನ್ನು ಕೂತ್ಕೊಳಿಸಿದ ತಾಯಿ. ವಯಸ್ಸಾದ ನಿಮಗೆ ನಿಂತು ಮಾತಾಡ್ಲಿಕ್ಕೆ ಕಷ್ಟ ಆಗಿತ್ತು, ಕಲ್ ಮೇಲೆ ಕೂತ್ಕೊಳ್ಳಿ ಅಂದೆ ನಾನು. ಹೌದೌದೌದು, ನಾವು ನಿಂತುಕೊಳ್ಳೋದು ಅಂತ ಹೇಳಿದ್ರೆ ಇಡೀ ಶರೀರವೇ ನಡುಗ್ತಾ ಉಂಟಲ್ಲ, ನಡುಗ್ತಾ ಉಂಟು. ಬೆಕ್ಕಕ್ಕೊಂದು ನಡುಗುದಲ್ಲ ಅಲ್ಲಪ್ಪ. ಹೌದು,
ತ್ರಯೋದಶದಲ್ಲಿ. ಹೌದು, ಇದು ಅಂದಾಗೆ ನಾವು ಒಂದು ಭೂರಿ ಭೋಜನ ಇತ್ತು. ಭೂರಿ ಭೋಜನ ಬಹಳ ಒಳ್ಳೆಯ ಊಟಮ್ಮ. ಏನು ಸ್ವಾಮಿ? ಊಟದಲ್ಲಿ ಬಹಳ ಒಳ್ಳೆದಿತ್ತು. ಅನ್ನ, ಕೊದ್ದಲು, ಮತ್ತೆ ಪಾಯಸ, ಲಾಡು, ಹೋಳಿಗೆ, ಜುಲಾಬು, ಏನು ಅದು ಏನೇನು ಹೇಳಿದ್ರಲ್ಲ, ಕೆಲವು ಅರ್ಥ ಆಯ್ತು, ಕೆಲವು ಅರ್ಥ ಆಗ್ಲಿ. ಅದೆಲ್ಲ ತಿನಿಸುಗಳಮ್ಮ ಇದ್ದದ್ದು. ತಿಂಡಿ ತಿನಿಸು. ಬಹಳ ಒಂದು ಭೂರಿ ಭೋಜನ ಅದೊಂದು ಹೊರತದ್ದೇ ಕಡೆಗೆ ಬಂದದ್ದೇ. ಅಂದಾಗೆ ಬರೇ ಊಟ ಅಂತ ಹೇಳಿದ್ರೆ ಬರೇ ಊಟ ಮತ್ತೇನು ಸ್ವಾಮಿ? ಅದು ಒಂದು ಗಜಗೌರಿ ವೃತ್ತ ಅಂತ ಒಂದು ಆಗ್ತಾ ಉಂಟು. ಗೌರಿ ವ್ರತ ಒಂದು ದೊಡ್ಡ ಮಣ್ಣಿನ ಆಣೆಯನ್ನು ಮಾಡಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಎಷ್ಟೋ ಲಕ್ಷ ಸಂಖ್ಯೆಯಲ್ಲೆಲ್ಲ ಬ್ರಾಹ್ಮಣರು ಬಂದು ಸೇರಿದ್ದಾರಮ್ಮಲ್ಲಿ. ಆ ಬ್ರಾಹ್ಮಣರಿಗೆಲ್ಲ ಸಾಕೋ ಬೆಕ್ಕು, ಸಾಕೋ ಬೆಕ್ಕು, ಸಾಕೋ ಬೆಕ್ಕು. ಏನು ಸ್ವಾಮಿ ಸಾಕೋ ಬೆಕ್ಕನ್ನು ಕೊಡ್ತಾರ? ಅಲ್ಲಲ್ಲ ಅಮ್ಮ, ಸಾಕೋ ಬೇಕು, ಸಾಕೋ ಇನ್ನು ಬೇಕು ಬೇಕು ಅಂತ ಹೇಳಿಕೊಂಡು ಬಾಚಿ ಬಾಚಿ ದೋಚಿ ದೋಚಿ ಬಾಚಿ ಬಾಚಿ ದೋಷ ದೋಷ ಕೊಡ್ತಾ ಇದ್ದಾರೆ. ಹೌದೇ? ಹೌದಮ್ಮ. ಹಾಗೆ ಅದನ್ನೆಲ್ಲ ಪಡ್ಕೊಂಡು ನಾವು ಇಲ್ಲಿ ತನಕ ಬಂದದ್ದು. ಅದೇ 16,000 ಬ್ರಾಹ್ಮಣರಿಗೆಲ್ಲ ಬೇಕಾದಷ್ಟು ದನಗಳು, 16,000 ದನಗಳನ್ನು ನಮಗಾಗಿ ಇಟ್ಟುಕೊಂಡಿದ್ದಾರೆ ಕೊಡ್ಲಿಕ್ಕೆ. ಗೋದಾನ ಗೋದಾಮಲ್ಲ, ಅಲ್ಲ, ದನಗಳು ದನವನ್ನು ದಾನವಾಗಿ ಕೊಟ್ಟು. ಆ ದನ ಅಲ್ಲ, ಮತ್ತೆ ಬಾಲ ಇರುವ ದನ. ದನಕ್ಕೆ ಬಾಲ ಇರ್ತದಲ್ಲ ಸ್ವಾಮಿ? ಅದು 4 ಕಾಲಿನದಲ್ಲ ನಮ್ಮ, ಒಂದು ಅಕ್ಷರದ ಕೆಳಕ್ಕೆ ಬಾಲ ಇರುವ ದನ. ಧನ ಧನ, ಹೌದೌದು. ಪನ, ಹೌದೌದು. ಪುನ ಅಲ್ಲ, ಪನ, ಹೌದು. ಅದನ್ನು ಕೊಟ್ಟಿದ್ದಾರೆ, ಬೇಕಾದಷ್ಟು ಕೊಟ್ಟಿದ್ದಾರೆ. ಅದನ್ನೆಲ್ಲ ಪಡ್ಕೊಂಡು ಇನ್ನು ಇಷ್ಟೆಲ್ಲಮ್ಮ, ಇನ್ನು ತುಂಬಾ ಉಂಟು, ಎಲ್ಲ ಅಲ್ಲೇ ಇಟ್ಟು ಬಂದಿದ್ದೇವೆ. ಅಂದಾಗೆ ನಾವೆಲ್ಲ ಇಲ್ಲಿ ತನಕ ಬಂದ. ಇದು ತಾವು ಕುಂತಿ. ಹೌದು, ಗಂಡರಿ ತಂಗಿ. ಓ, ನೀವೇ ನಮ್ಮ ಬರ್ಲಿಲ್ಲ ಅಲ್ಲಿ ತನಕ. ಅಂದ್ರೆ ಇದು ನಡೆದದ್ದು ನನ್ನ ಅಕ್ಕನ ಮನೆ ಅಲ್ಲ. ಅಕ್ಕನ ಮನೆಯಲ್ಲ, ನಿಮ್ಗೆ ಗೊತ್ತಿಲ್ಲಮ್ಮ. ನಾವು ಬಂದಾಗಿದೆ, ಹೋಗಿ ಇಲ್ಲಿ ತನಕ ಬಂದಾಗಿದೆ, ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಯ್ತು ಸ್ವಾಮಿ. ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮುಖೇನವಾಗಿ ದೇವರಿಗೆ ಹವಿಸ್ಸನ್ನು ಕೊಟ್ಟು ದೇವರನ್ನು ತೃಪ್ತಿಪಡಿಸಬಹುದು. ಆದ್ರೆ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದರೆ ಬ್ರಾಹ್ಮಣರು ಮಾತ್ರ. ಅವರನ್ನು ತೃಪ್ತಿಪಡಿಸುವುದು ಹೇಗೆ? ಇದೇ ನೀವದಂತೆ ಭೂರಿ ಭೋಜನ ಇತ್ತು. ಅವರ ಮನ ತೃಪ್ತಿಯಾಗುವಷ್ಟು ದಕ್ಷಿಣೆಯನ್ನು ಕೊಟ್ಟಾಗ ದೇವತೆಗಳು ಹರಿಸಿದಂತೆಯೇ ಬ್ರಾಹ್ಮಣರು ಹರಿಸ್ತಾರಂತೆ. ಹಾಗಾದ್ರೆ ಈ ಕೆಲಸವನ್ನು ಮಾಡಿದ್ದು ನನ್ನ ಅಕ್ಕ ತಾನೆ, ಭಾಗ್ಯವತಿಯಲ್ವೇ ಅವಳು. ಅವಳಿಗೆ ನಿಮ್ಮ ಆಶೀರ್ವಾದ ಸಿಕ್ಕಿದೆ ಅಂತ ಆಯ್ತು. ನಾನ್ ಬರ್ಬೇಕಿತ್ತು ಸ್ವಾಮಿ, ಆದ್ರೆ ನನಗೆ ಆ ವಿಚಾರ ಗೊತ್ತಾಗ್ಲಿಲ್ಲ. ಇಲ್ಲ. ಬಹುಶಃ ಗಡಿಬಿಡಿಯಲ್ಲಿ ಅಕ್ಕ ಮರ್ತಕ್ಕ ಅಂತ ಮರ್ತಕ್ಕಲ್ಲ, ಮರೆತೋ ಏನೋ ತೊಂದರೆ ಬರ್ಬೋದಿತ್ತಲ್ಲ, ಬರಬಹುದಿತ್ತು. ಆದ್ರೆ ಹೇಳಿಕೆಲ್ಲದೆ ಹೋಗುದು ಸರಿ ಎನಿಸ್ಕೊಳ್ತದ? ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ನಡೆಯುವಾಗ ನಾವು ಹೋಗದೆ ಮತ್ತೆ ಇನ್ಯಾರು ಬರುದಮ್ಮ? ಹೋಗ್ಲೇಬೇಕು ಸ್ವಾಮಿ, ಹೋಗ್ಬಾರ್ದು ಅಂತಲ್ಲ. ಆದ್ರೂ ಇದು ನೋಡಿ, ನಡೆಯುವುದು ಅಕ್ಕನ ಮನೆಯಲ್ಲಿ. ಅಕ್ಕ ಹೇಗಿದ್ದಾಳೆ, ನಾನೇ ಹೇಗಿದ್ದೇನೆ ಅಂತ ಗೊತ್ತು ತಾನೆ ನಿಮ್ಗೆ. ಮುತ್ತೈದೆ ಹೆಣ್ಣು ಮಾಡಬೇಕಾದಂತಹ ಕರ್ತವ್ಯ ಅದು. ಅಂತಹ ಆ ಪುಣ್ಯ ಕೆಲಸಕ್ಕೆ ನಾನು ಯಾಕೆ ಸ್ವಾಮಿ ಬಿಟ್ಟು ಹೋದಕ್ಕೆ ಹೋಗ್ಬೇಕು? ಶುದ್ಧ ಮನಸ್ಸಿದ್ರೆ ಸಾಕಮ್ಮ ಅಲ್ವಾ? ಅದೆಲ್ಲ ಬೇಕಾಗಿಲ್ಲ. ಸರಿ, ಎಂದಾಗೆ ನೀನೀಗ ಬರ್ತೀಯ ನಮ್ಮ ಮಟ್ಟಿಗೆ? ಇಲ್ಲ, ಹಾಗಾದ್ರೆ ನಾವು ಬರ್ತೇವೆ. ಬಂದ್ರೆ ಅಕ್ಕನವರಿಗೆ ನಾ ಏನ ಮಾಡಿದೆನೋ ಶಿವನೇ, ಮಕ್ಕಳು ಕುಡಿಯುವಂತ ಹಾಲೊಳು ವಿಷ ಬಂದು, ಮಕ್ಕಳು ಕುಡಿಯುವಂತ ಹಾಲೊಳು ವಿಷ ಬಂದು ಸಿಕ್ಕಿದಂತ ಜನ್ಮ ಬದುಕು ಶಿವನೇ. ಬರ್ತಿರಬೇಕಾದ್ರೆ ಅದನ್ನು ಅರಿಸೋದಕ್ಕೆ ಯಾರಿಂದ ಸಾಧ್ಯವಂತ ಹೇಳಿ. ಅಲ್ಲ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಅಕ್ಕ ನನಗೆ ಶಿಕ್ಷೆಯನ್ನು ಕೊಟ್ಲು.
ಅಕ್ಕರೆ ಮಮತೆ ಆಕೆಯಲ್ಲಿ ನನಗೆ ಈಗಲೂ ಇದೆ, ಇನ್ನೂ ಇದೆ. ಕಿರಿಸ್ಥಾನದಲ್ಲಿ ಆಕೆಯನ್ನು ಕಂಡುಕೊಂಡವಳು ನಾನು. ಹಾಗಿದ್ರೆ ನಮ್ಮ ಮನೆಯಲ್ಲಾಗುವಂತಹ ಕಾರ್ಯಕ್ರಮ, ತಂಗಿ ಬಾರಮ್ಮ, ಹೀಗೆ ಒಂದು ಮಾತು ಕರಿಬಹುದಿತ್ತು ಅಕ್ಕನಿಗೆ. ಕರಿಯದೇ ಇರಬೇಕಾದ್ರೆ ನಾನು ದ್ರೋಹ ಮಾಡಿದ್ದೇನೆ ಅಕ್ಕನಿಗೆ ಏನಾದ್ರು. ಹಿರಿಯ ಮಕ್ಕಳು ಕುಡಿಯುವಂತ ಹಾಲಿಗೆ ವಿಷವಿಕ್ಕಿದಾಗ ಮಕ್ಕಳ ಸ್ಥಿತಿ ಎಂತಾದಿತ್ತು, ಹಾಗಾಗಿ ಹೋಯಿತು ನನ್ನ ಸ್ಥಿತಿ. ಗಜಗೌರಿ ವೃತ್ತ ಅಂದ್ರೆ ಏನು ಸಾಮಾನ್ಯವೇ ಅದು. ಮಾಡುವರು ಪುಣ್ಯಾತ್ಮರು. ನಿಜ ಹೇಳ್ಬೇಕಂದ್ರೆ ಅದನ್ನು ಕಣ್ಣಿಂದ ನೋಡ್ಬೇಕಿದ್ರು ಆ ನೋಡುವಂತ ವ್ಯಕ್ತಿಗಳು ಪುಣ್ಯಾತ್ಮರೇ ಆಗಿರ್ಬೇಕಾಗ್ತದೆ. ಹಿಂದಿನ ಜನ್ಮದಲ್ಲಿ ನಾನಾವು ಮಾಡಿದ ಪಾಪಕ್ಕೆ ಸರಿಯಾಗಿ ನನಗೆ ಶಿಕ್ಷೆಯು ನನಗೆ ಅರಿವಾಗುತ್ತಾ ಇಲ್ಲ. ಆ ಸಂತೋಷವನ್ನು, ಆ ವೈಭವವನ್ನು ಈ ಕಣ್ಣಿಂದ ನೋಡುವಂತ ಭಾಗ್ಯವೂ ನನಗಿಲ್ಲದೆ ಹೋಯಿತು. ದೇವ್ರೆ, ಇಲ್ಲುಂಟೆ ಇದು ಪ್ರಪಂಚದಲ್ಲಿ ಇಲ್ಲ. ಅಕ್ಕೆ ಇನ್ನೆಂಥ ಕಾರ್ಯಕ್ರಮ ಮಾಡುವುದಕ್ಕೂ ಇಲ್ಲ. ಅಲ್ಲ, ಈ ದರಿದ್ರಲ್ಲಿ ಅಂತ ವ್ರತವನ್ನು ಇನ್ನಾರು ಮಾಡುವುದಕ್ಕೂ ಇಲ್ಲ. ನೋಡು ಭಾಗ್ಯವೂ ನನಗಿಲ್ಲ. ಅಕ್ಕನ ಮನೆಯಲ್ಲಿ ಹೋಗುವಂತ ಕಾರ್ಯಕ್ರಮಕ್ಕೆ ನಾನು ಅಲಂಕಾರ ಮಾಡಿಕೊಡ್ಬೇಕಂದ್ರೆ ಮುತ್ತಿನ ಹಾರ, ಬಂಗಾರದ ಬಳೆ ಇದೆಲ್ಲ ತೊಟ್ಟುಕೊಂಡಿದ್ದೆ. ಈಗ ಒಟ್ಟಿನಲ್ಲಿ ಹೇಳ್ಬೇಕಿದ್ರೆ ಹೆಣದ ಶೃಂಗಾರ ನನ್ನದಾಗಿ ಹೋಯಿತು. ಯಾಕೆ ಶೃಂಗಾರ, ಯಾಕೆ ಸಂತೋಷ? ಯಾವುದು ಬೇಡ, ಏನೂ ಬೇಡ. ಒಟ್ಟಿನಲ್ಲಿ ನನ್ನ ಪ್ರಾಣ ಹೋಗ್ತಿರೋ ಸಂತೋಷದಿಂದ ನಾನು ಪಟ್ಟುಕೊಳ್ತಿದ್ದೆವು. ದೇವರೇ, ಈ ಕಾರ್ಯಕ್ರಮ ನೋಡೋದಕ್ಕೆ ನನಗೆ ಅವಕಾಶ ಇಲ್ಲದೆ ಹೋಯಿತೆ. ನಾನು ಯಾರಲ್ಲಿ ಹೇಳಬೇಕು ಸಂಕಷ್ಟ, ನಾನು ಯಾರಲ್ಲಿ ಹೇಳಿಕೊಡ್ಬೇಕು? ಪಂಚಪ್ರಾಣ. ಉಣ್ಣುವುದಕ್ಕೆ ಅಶನ, ಕುಡಿಯುವುದಕ್ಕೆ ಹಾಲು. ಅಷ್ಟು ಅಕ್ಕರೆಯಿಂದ ಮಮತೆಯಿಂದ ಸಾಕಿ ಸಲಹಿತವಳು ನಮ್ಮ ಅವ್ವೆ ಕುಂತಿದೇವಿ. ನಿಜ. ಆದ್ರೆ ಯಾಕೋ ಏನೋ ನಮ್ಮ ಬರವನ್ನೇ ಇಚ್ಛಿಸ್ತಾ ಇದ್ದಂತಹ ನಮ್ಮವ್ವೆ ಇನ್ನು ನಾವು ಬಂದಾಗ ಕಾಣುವುದಿಲ್ವಲ್ಲ. ಎಲ್ಲಿಗೆ ಹೋಗಿರಬಹುದು? ಅದೇ ನಾನು ಯೋಚನೆ ಮಾಡಿ. ಯಾಕಾಗಿ ಹೋಗಿರಬಹುದು? ಮಕ್ಕಳ ಬರವನ್ನು ನಿರೀಕ್ಷಿಸ್ತಾ ಇದ್ದಂತಹವ್ವೆ ಇನ್ನು ನಮ್ಮ ಕಣ್ಣ ಎದುರಿಗೆ ಬಾರದೆ ಎಲ್ಲಿಗೆ ಹೋಗಿದ್ದಾಳೆ, ಏನು ಮಾಡುತ್ತಿದ್ದಾಳೆ ಎಂಬುದು ಒಂದು ಅರ್ಥವಾಗುತ್ತಾ ಇಲ್ವಲ್ಲ. ಸಂತೋಷ ಚಿತ್ತದಲ್ಲಿ ಇರಬೇಕಾಗಿದ್ದು ನಮ್ಮನ್ನು ಕಣ್ಣು ಮತ್ತು ಸಂತೋಷಗೊಳ್ಳುವಂತ ಆಕೆ ಯಾಕೆ ಇವತ್ತು ಎಲ್ಲಿ ಕಾಣುತ್ತಾ ಇಲ್ಲ? ಸದ್ಯೆಯ ಮನೆಯಲ್ಲಿ ನಿದ್ರೆಗೈಯುವಳು ಅರ್ಜುನಾರೇದ ಮತ್ತೊಡನೆ ದುರ್ಜನರಿಂದ ದುಃಖಿಸುವ ತಾಯನು ಕಂಡ ಸಜ್ಜನರೆಲ್ಲ ಕೇಳಿದರು. ನಮ್ಮ ಅವ್ವೆಯ ಮನಸ್ಸೆಂದರೆ ಬೆಣ್ಣೆಯಷ್ಟು
ಎಷ್ಟು ಮೃದು. ಒಬ್ಬರು ಕಟುನುಡಿಗಳನ್ನು ಆಡಿದ್ರೆ ಸಹಿಸಿಕೊಳ್ಳುವಂತಹ ಶಕ್ತಿ ಅವಳಲ್ಲಿ ಇಲ್ಲ. ಯಾರಾದ್ರೂ ಏನಾದ್ರೂ ಕಟುನುಡಿಗಳನ್ನ ಆಡಿದ್ರೆ ಅಲ್ಲ ದೇಹದ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಶಯನಾಗಾರದಲ್ಲಿ ಮಲಗಿರುವರೆ ನಾವು ಒಂದು ಕೆಲಸ ಮಾಡೋಣ. ಇಲ್ಲೇ ಮಾತಾಡುವುದಕ್ಕಿಂತ ಅವಳು ಎಲ್ಲಿದ್ದಾಳೆ ಎಂಬುದಾಗಿ ಅವಳ ಇರವನ್ನು ನೋಡುವುದು, ಅದು ನೋಡ್ಬೇಕು. ಅದು ಸರಿ ಅಲ್ವೇ? ಅದು ಸರಿ. ಹಾಗಾದ್ರೆ ಎಲ್ಲಿದ್ದಾಳೆ ಎಂಬ ಹಾಗೆ ನೋಡೋಣ. ಅಮ್ಮ ತವಕಗೊಳ್ಳುತ್ತಾ ಇದೆ. ಅದು ನೀನು ಕಾಣದಿರುವಾಗ ನಿನ್ನನ್ನು ಅರಸುತ್ತ ಸಮಯ ಕಳೆದು ಇಲ್ಲಿಗೆ ಬಂದೆವು. ಅಮ್ಮ, ಅದು ಒದರಳಾಗಿ ಧಾರಾಕಾರವಾಗಿ ಧ್ರುವಜಲವನ್ನು ಸುರಿಸ್ತಾ ಒಂದೆಡೆಯಲ್ಲಿ ಸುಮ್ಮನೆ ಕುಳಿತಿದ್ದೆಲ್ಲ ತಾಯಿ. ಏನಾಯ್ತಮ್ಮ? ಯಾಕೆ ದುಃಖ? ಯಾರಿಂದ ದುಃಖ ಪ್ರಾಪ್ತವಾಗಿದೆ? ನಮ್ಮಿಂದ ಏನಾದ್ರೂ ಅಪರಾಧವಾಗಿದೆ, ಅಪಚಾರವಾಗಿದೆ, ಅದರಿಂದ ನೊಂದಂತಹ ನೀನು ಈ ವಿಧವಾಗಿ ಇಲ್ಲಿ ಕುಳಿತು ಮರುಗುತ್ತಾ ಇದೆಯಾ? ಹೇಳಬಾರದೇ ತಾಯಿ. ಮಕ್ಕಳಲ್ಲಿ ಹೇಳದೇ ಇದ್ರೆ ನೀನು ಯಾರಲ್ಲಿ ಹೇಳಬೇಕಮ್ಮ? ಹೇಳಮ್ಮ, ದಯಮಾಡಿ ಹೇಳುತ್ತಾನೆ. ಅಮ್ಮ, ಹಸಿವಾಗುತ್ತಾ ಉಂಟು. ಈ ವೇಳೆಯಲ್ಲಿ ನಮಗೆ ಮೊಸರನ್ನವನ್ನು ಬಡಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಕಣ್ಣೀರು ಸುರಿಸ್ತಾ ಇದೆಯಲ್ಲಮ್ಮ. ನಿನ್ನ ಮಗಳಿಗಿಂತ ಕಷ್ಟ ಬರೋದಕ್ಕೆ ಯಾರಾದ್ರೂ ಏನಾದ್ರೂ ಹೇಳಿದರೆ, ಅಮ್ಮ ನಮ್ಮಲ್ಲಿ ಹೇಳಿದಂತಾದರೆ ಖಂಡಿತವಾಗಿ ನಾನು ನೆರವೇರಿಸಿಕೊಡ್ತೇನೆ. ಈ ಭೀಮಸೇನ ಯಾವತ್ತೂ ನಿನ್ನ ಮಾತನ್ನು ಇಲ್ಲ ಅಲ್ಲಂತ ಗೈದವನಲ್ಲ. ನಮ್ಮಲ್ಲಿ ಹೇಳಮ್ಮ, ಯಾಕೆ ನನಗೆ ಈ ರೀತಿಯ ಚಿಂತೆ? ಅಮ್ಮ,
ಇಲ್ಲ. ವೇದನೆಯ ಸಂಕಟವ ಎದ್ದು ಕಾಣುತ್ತಾ ಇದೆ. ಅಮ್ಮ, ನನಗ ಅರ್ಥ ಆಗುತ್ತದೆ. ನಾವು ದೈವಗಳನ್ನು ದೇವರನ್ನು ನಂಬುವವರು. ನಾವು ವರ್ಷಕ್ಕೆ ಸರಿಯಾಗಿ ಈಗ ಕೊಟ್ಟುಕೊಂಡು ಬರ್ಲಿಕ್ಕೆ ಆಗ್ತದೋ ಇಲ್ವೋ ಅಂತೆಲ್ಲ ಸಮಯ ತಪ್ಪಿರ್ಲಿಕ್ಕೂ ಸಾಕು. ದೈವದ ಚೇಷ್ಟೆಯಿಂದ ಎಲ್ಲಿಯಾದ್ರೂ ತಾವು ನೊಂದಿದ್ದೀರೋ ಹೇಳಿ. ಏನೇ ಆಗ್ಲಿ ನಿನ್ನ ಮಕ್ಕಳ ನಾವಿದ್ದೇವಾ ಇಲ್ಲ, ನಮ್ಮಲ್ಲಿ ಬಂದೊದಗಿದ ಕಷ್ಟವನ್ನು ಹೇಳಿದಿರಿ ಎಂದಾದರೆ ಸಂಕಟ ನಿವಾರಿಸಿ ಕೊಡ್ತೇವೆ ತಾಯಿ, ಕಷ್ಟವನ್ನು ದೂರೀಕರಿಸ್ತೇವೆ. ಏನು ತಾಯಿ ನಿಮಗೆ ಯಾಕೆ ಮಕ್ಕಳಿರ ಕೇಳಿ ನಿನ್ನೆ ಅಕ್ಕ ಮಾಡಿದ ಕೃತ್ಯವ, ಮಕ್ಕಳಿರ ಕೇಳಿ ನಿನ್ನೆ ಅಕ್ಕ ಮಾಡಿದ ಕೃತ್ಯವ, ಸಕ್ಕರೆ ಯೋಗಪ್ಪು ಮನಗೆ ದಕ್ಕದಾಯಿತು. ಮುಕ್ಕಣ್ಣುಳ್ಳ ಶಿವ ಮಾಡಿದ ದುಃಖವೆಲ್ಲವದರಿಂದ. ಏನಮ್ಮ? ಮುಕ್ಕಣ್ಣುಳ್ಳ ಶಿವ ಮಾಡಿದ ದುಃಖವೆಲ್ಲವದರಿಂದ ಸೊಕ್ಕಿದಳೈಶ್ವರ್ಯ ಬಂದು ಸಿಕ್ಕಿತು ಎಂದು. ಎನ್ನೆ ಅಕ್ಕ ಎನ್ನಕ್ಕ ಮಾಡಿದ ಕೃತ್ಯವ ಮಕ್ಕಳಿರ ಕೇಳಿ. ಜನನಿಯೇ ಭೀಮಾ ಅಮ್ಮ. ಗುಣ ಏನಮ್ಮ? ಮಕ್ಕಳೇ, ಅಮ್ಮ ಮನಸ್ಸಿಗೆ ನೋವಾದಾಗ ಕಣ್ಣಲ್ಲಿ ನೀರು ಬರುವುದು ಸ್ವಾಭಾವಿಕಮ್ಮ. ಅದು ಸತ್ಯವಮ್ಮ. ಒಂದಿಂದ ನೋವಾದ್ರೆ ನಿಮ್ಮ ಅಮ್ಮ ಅಳುವಳಲ್ಲ, ಅತ್ತದಿಲ್ವೇ? ಒಂದು ದಿನ ಈ ಹಿಂದೆ ನಾನು ಅತ್ತಿದ್ದೆ. ಆ ಬಳಿಕ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಕಂಡವರು ನೀವಲ್ಲ, ಆ ನೋವನ್ನು ನನಗೆ ಕೊಟ್ಟವರು ಅಲ್ಲ. ನೀವೇನ್ ತಪ್ಪು ಮಾಡ್ತೀರಪ್ಪ? ನೀವೇನ್ ತಪ್ಪು ಮಾಡಿದ್ರು ನನ್ನ ಮಗನೇ. ನೀವು ತಪ್ಪು ಮಾಡ್ತೀವಿ ಅಂತ ನಾನು ಕಣ್ಣೀರು ಸುರಿಸುವುದಿಲ್ಲ ಮಗನೇ. ಮತ್ತೆ ನನ್ನ ಪ್ರಾರಬ್ಧವನ್ನು ನಾನು ನಡೆಸಿಕೊಳ್ತೇನೆ. ಅದು ಏನಪ್ಪ? ಏನಾಗಿದೆ ತಾಯಿ ನಿನಗೆ? ಮಗು, ಅಮ್ಮ ನಿನ್ನೆ ಇದಿಲ್ಲ ಹೊಸ್ತಿನಲ್ಲಿ ಅಕ್ಕ ಗಾಂಧಾರಿ ದೇವಿ ವಿಶೇಷವಾದ ಕಾರ್ಯಕ್ರಮವನ್ನು ಕೈಗೊಂಡಳಂತೆ. ಕಾರ್ಯಕ್ರಮ? ವಿಶೇಷ? ಯಾವ ಕಾರ್ಯಕ್ರಮ ತಾಯಿ? ಗಜಗೌರಿ ವೃತ. ಗಜಗೌರಿ ವೃತ? ಈ ಪ್ರಪಂಚದಲ್ಲಿ ಅಂತ ವೃತವನ್ನು ಮಾಡ್ಬೇಕಿದ್ರೆ ಅವ್ರು ತುಂಬಾ ಪುಣ್ಯಾತ್ಮರಾಗಿರ್ಬೇಕಪ್ಪ. ಆದ್ರೆ ಆ ಸಂಭ್ರಮಕ್ಕೆ ನನ್ನ ಅಕ್ಕ ನನ್ನನ್ನು ಕರೀತಾಳೆ ಎಂದು ನಾನು ಭಾವಿಸಿಕೊಂಡಿದ್ದೆಮ್ಮ. ಅರಿಲಿಲ್ವೇ ತಾಯಿ? ಇಲ್ಲಪ್ಪ, ಒಂದು ಮಾತನ್ನು ಹೇಳಿ ದಾಸಿಯನ್ನು ಸಖಿಯನ್ನು ನನ್ನ ಬಳಿಗೆ ನನ್ನ ಅಕ್ಕ ಕಳುಹಿಸಿಕೊಡ್ಲಿಲ್ಲ. ಯಾಕೆ? ನನ್ನ ಹಣೆ ಬರ ಹಾಗೆ. ಎಲ್ಲವನ್ನು ಕಳೆದುಕೊಂಡ ನಿರ್ಗತಿಗಳು ನಾನು. ಹಣೆಯಲ್ಲಿ ಕುಂಕುಮ ಇಲ್ಲ, ಮುಡಿಯಲ್ಲಿ ಹೂವಿಲ್ಲ, ಕೊರಳಲ್ಲಿ ಮಂಗಲಸೂತ್ರ ಇಲ್ಲ, ಕಾಲಲ್ಲಿ ಕಾಲುಂಗುರು ನನಗಿಲ್ಲ ಮಗನೇ. ಅಂತ ವೃತ್ತವನ್ನು ನೋಡ್ಬೇಕಿದ್ರೆ ಹೋಗ್ಬೇಕಿದ್ರೆ ಮುತ್ತೈದೆ ಹೆಣ್ಮಕ್ಳು ಆಗ್ಬೇಕು. ಆ ಸೌಭಾಗ್ಯವನ್ನು ನಾನು ಯಾವತ್ತೂ ಕಳ್ಕೊಂಡಿದ್ದೇನೆ. ಏನು ಮಾಡೋದಮ್ಮ? ಮತ್ತೆ ಒಳ್ಳೆ ಕಾರ್ಯಕ್ಕೆ ಅಪಶಕ್ನದ ಬೇಕು ಯಾಕೆ ಬರ್ಬೇಕೇನು ಅಂತ ಉದ್ದೇಶದಿಂದ ನನ್ನ ಅಕ್ಕನ ನನ್ನ ತಿರಸ್ಕಾರ ಮಾಡಲು ಏನು ದೇವರು ಸಂಪತ್ತು ಕೊಟ್ಟಿದ್ದಾರೆ. ಆ ಸೊಕ್ಕು ನನ್ನ ಅಕ್ಕನಿಗೆ, ಅದು ಕಾರಣವಾಗಿ ಜನರು ಬರೆದಿದ್ದಾಳೆ ಮಗನೇ. ಇಂಥ ಕಾರ್ಯಕ್ರಮ ನೋಡುವ ಭಾಗ್ಯ ನನಗಿಲ್ವಲ್ಲ ಕಲ್ಲ, ನನಗಿಲ್ವಲ್ಲ.
ಇನ್ನೊಬ್ಬರಲ್ಲಿ ಹೇಳಿಕೊಂಡು ನೀರು ಹಗುರು ಎನಿಸಿಕೊಳ್ತದೆ. ಹಾಗೆ ನನ್ನ ನೋವನ್ನು ನಿಮ್ಮಲ್ಲಿ ಹೇಳಿಕೊಂಡವಳು ಮಗನೇ ನಾನು. ಆದ್ರೆ ಒಂದಪ್ಪ, ನಮ್ಮೊಳಗೆ ಇರ್ಬೇಕೇ ವಿನಃ ನಮ್ಮನೆ ಹೊಸಲು ದಾಟಿ ಮಾತು ಹೊರ ಹೋಗ್ಬಾರ್ದು. ಇಲ್ಲಾದ್ರೂ ನನ್ನ ಅಕ್ಕನಿಗೆ ನಾನು ಆಡಿದ ಮಾತು ಕೇಳಿಸಿತ್ತು ಅಂತಾದ್ರೆ ಮೊದಲೇ ನನ್ನನ್ನು ನಿಮ್ಮನ್ನು ಕಂಡ್ರೆ ಆಗುದಿಲ್ಲ ನನ್ನ ಅಕ್ಕನಿಗೆ. ಇದು ಮಾತನೆಯಿಂದ ಏನ್ ಮಾಡ್ತಾಳೋ ನಿಜ ಅನ್ಬೇಕಂದ್ರೆ ನನ್ನನ್ನು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಯಾಕೆ ಎಂದಿಗೂ ಬಿಡಲ್ಲ ಮಕ್ಕಳೇ. ಅದಕ್ಕೆ ನೋಡಮ್ಮ, ನಾನು ಹೇಳಿ ಅಂತ ನೀವು ಯಾರನ್ನು ಹೇಳಬೇಡಿ, ನಾವೇ ಅನುಭವಿಸ್ಕೊಂಡು ಸುಮ್ಮನೆ ಇರೋಣಮ್ಮ. ನಾನು ಸಹಿಸ್ಕೊಳ್ತೇನೆ. ಜನನಿ ಹೀಗೆ ನಕುಲ ಓಬಿಸಿಕೊಂಡ ಪಣದಿ ರೌದ್ರಾವೇಶಮಂತಾದು ಭೀಮ ಕದೆಯಂತಿರುವುದಡಿ ಚಿಂತಿಸಬೇಕಾದ ಅಗತ್ಯವಿಲ್ಲ ಅಮ್ಮ. ನನ್ನನ್ನು ನೀವೇ ಕಳುಹಿಸಿಕೊಡಿ. ದುಡುಕಿದರೆ ನಮಗೆ ಕಷ್ಟ ಪ್ರಾಪ್ತವಾಗುತ್ತದೆ. ನಾವು ಅಡಿ ಇಡಬೇಕಾದ್ರೆ ಆ ಜಾಗಕ್ಕೆ ಮೊದಲು ದೃಷ್ಟಿಯನ್ನು ಇರಿಸಿಕೊಳ್ಬೇಕು. ಯಾವ ನಿನ್ನದಾದಂತಹ ಉದ್ವೇಗ ನಮ್ಮ ವಿರೋಧಿ ಸ್ಥಾನದಲ್ಲಿದ್ದಂತಹ ಕೌರವಾದಿಗಳನ್ನೆಲ್ಲ ನಾಶಪಡಿಸ್ತೇನೆ ಎಂಬ ಹಾಗೆ ನೀನು ಹೊರಟು ನಿಂತಿದ್ದಿ ಹೌದಾ? ಆದ್ರೆ ಒಂದು ವಿಷಯವನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು. ಏನನ್ನದು? ಇಷ್ಟರವರೆಗೆ ಧರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಧರ್ಮದ ದಾರಿಯಲ್ಲಿ ನಾವು ನಡೆದುಕೊಂಡು ಬಂದವರಪ್ಪ. ನೀನು ಹೀಗೆ ಹೋಗಿ
ಅಲ್ಲಿ ಏನಾದ್ರೂ ಅನಾಹುತವನ್ನು ಮಾಡಿದೆಯನ್ನಾದ್ರೆ ನಾಳೆ ಪಾಂಡವರಾದಂತ ನಮಗೆಲ್ಲರಿಗೂ ಅಪಚಾರವಾಗುತ್ತದೆ, ಅವಮಾನವಾಗುತ್ತದೆ. ಹೇಳವಾದಂತಹ ಮಾತುಗಳಿಂದ ಅನ್ಯರು ದೂಷಿಸುತ್ತಾರೆ. ನಾವು ನಮ್ಮನ್ನೇ ಕೊಂದುಕೊಳ್ಳುವುದಕ್ಕಿಂತ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿಕೊಳ್ಳುವುದು ಸರಿಯಪ್ಪ. ಯಾವುದು? ನೀನು ಉದ್ವೇಗದಿಂದ ಹೊರಡುವುದು ಇದು ಸರಿಯಲ್ಲ. ಏನು ಮಾಡೋಣ? ಅವರಿಗೊಂದು ಕಾಲವಾದರೆ ನಮಗೊಂದು ಕಾಲ. ನಾವು ಸಂತೋಷ ನಾನು ತಿಳಿದವ ತಾಯೇ ತಿಳಿದವ. ನೀನಿನ್ನು ಕಣ್ಣೀರು ಸುರಿಸಬಾರದು. ತನ್ನ ತಾಯಿಯ ಆಶೆಯನ್ನು ಈಡೇರಿಸಬೇಕಾಗಿ ಕೌರವರಾಯ ಮಣ್ಣಿನಾಲೆಯನ್ನು ರಕ್ಷಿಸಿದನು. ಗಜರಾಪಿಗೆ ಪೂರಕನಾಗಿ ಬಂದನು. ಓಹೋ ಅಮ್ಮ, ನೀನು ಗಜಗೌರಿ ವ್ರತವನ್ನು ಮಾಡಬೇಕು. ಅವನ ಹಾಗಲ್ಲ, ಸುರಪನ ಐರಾವತವನ್ನು ತಲೆಗೇರಿಸುತ್ತೇನೆ. ಆ ಮೂಲಕವಾಗಿ ಗಜಗೌರಿ ವ್ರತವನ್ನು ನೀನು ಮಾಡಬೇಕು. ಮಕ್ಕಳಿಗೆ ಹೇಳಿದ ಮಾತಿಗೆ ಅನುಗುಣವಾಗಿ ವ್ಯವಹರಿಸುತ್ತೇನಮ್ಮ. ಅದಕ್ಕೆ ಅನ್ನೋದು ಮಕ್ಕಳಾಟಿಗೆ ಅಂತ. ಮಗನೇ, ಒಂದು ಗಾದೆ ಮಾತುಂಟು. ಬಂಜೆಯ ಮಗ ಮೊಲದ ಕೊಂಬನ್ನು ಹಿಡಿದು ಪ್ರಯಾಣ ಮಾಡ್ತಿದ್ದುದನ್ನು ಕುರುಡ ನೋಡಿದ ಅಂತ ಮೂಕ ಹೇಳಿದಾಗ ಕಿವುಡ ಕೇಳಿದಂತ ಆಯ್ತಂತೆ. ಅದೆಷ್ಟು ಸತ್ಯವೋ ಅಂತೆ ಮಗನೇ ನಾನು ಗಜಗೌರಿ ಮಾಡಿಸಿಕೊಳ್ಳುವುದು. ಯಾವನೋ ಒಬ್ಬ ಪ್ರತಿಜ್ಞೆಗಳಲ್ಲೋ ಮಾತುಗಳಲ್ಲೋ ಅದೆಲ್ಲ ಇದರಲ್ಲಿ ಆಡುವುದಲ್ಲ. ನಿಮ್ಮ ಕುಮಾರನಾದಂತಹ ಅರ್ಜುನ ಮೇದಿನಿಗೆ ನಾನು ಸುರಪರ ಐರಾವತವನ್ನು ಇಳಿಸಲೇ ಹೋದರೆ ನಿನಗೆ ನಾನು ಕಂದನಲ್ಲಮ್ಮ, ನಿನಗೆ ನಾನು ಕಂದನಲ್ಲ. ಪದದಾಡೆ ಆ ಸ್ವಲ್ಪ ಜನ ಪದದಾಡೆಯಾಗಿ ಹೇಳ್ತಾ ಇದ್ದೇನೆ. ಸುರಪರ ಐರಾವತವನ್ನು ಖಂಡಿತವಾಗಿ ಮತ್ತು ಒಂದು ಇಳಿಸದೆ ಹೋದ್ರೆ ಇನ್ನು ಮುಂದೆ ಇದ್ದರೂ ಸಲ್ಲ. ಏನು ಹೇಳ್ತಾನೆ ಮಗ ನೋಡಪ್ಪ. ನಂಬುದಕ್ಕೆ ಗತಿ ಇಲ್ಲದವರಿಗೆ ದಂಭಕದ ಮಾತೇಕೆ ಸಹೋದರ. ಉಂಬುದಕ್ಕೆ ಗತಿ ಇಲ್ಲದವರಿಗೆ ದಂಭಕದ ಮಾತೇಕೆ. ಪಾಂಡವರೆಂಬವರು ಸತ್ಯವನ್ನು ಅಳಿಸಿದರೆಂಬ ಪೆಸರಾಯ್ತು. ಹಂಬಲಿಸಲಿನ್ನೇಕೆ ಶಾಸ್ತ್ರ ಕದಂಬವಂ ತಿಳಿಯೇ. ಪಾಂಡವರೆಂಬವರು ಸತ್ಯವನ್ನು ಅಳಿಸಿದರೆಂಬ ಪೆಸರಾಯ್ತು. ಹಂಬಲಿಸಲಿನ್ನೇಕೆ
ಒಂದೊಮ್ಮೆಗೆ ದಿಗ್ಭ್ರಮೆಯಾಯ್ತಪ್ಪ. ನಿನ್ನ ಪದನಾಳೆಯಾಗಿ ತಾಯಿ ಆಶೆಯನ್ನು ಈಡೇರಿಸಿ ಪಾಂಡವರ ಸ್ಥಿತಿ ಏನು ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಬೇಕು. ಅಂದ್ರೆ ಕೌರವರ ಹಾಗಲ್ವಲ್ಲ, ಅವರು ಶ್ರೀಮಂತರು. ಎಲ್ಲಿದೆ ಶ್ರೀಮಂತಿಕೆ? ಇಲ್ಲ. ಇಂದಿದ್ದರೆ ನಾಳೆ ಇಲ್ಲ ಎಂಬಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೊಟ್ಟೆ ತುಂಬುವಷ್ಟು ಉಣ್ಣುವುದಕ್ಕೆ ಆಶಯವಿಲ್ಲ ನಮಗೆ. ನಮ್ಮನ್ನು ಸಾಕುವುದಕ್ಕೆ ನಮ್ಮ ಅವ್ವೇ ಎಷ್ಟೋ ಕಷ್ಟಪಡ್ತಿದ್ದಾಳೆ. ಕುಮಾರ ಅಣ್ಣ, ಉಂಬುವುದಕ್ಕೆ ಅನ್ನವಿಲ್ಲದಂತಹ ನಾವು ದಂಬಾಚಾರದ ನುಡಿಗಳನ್ನಾಡಿದ್ರೆ ಏನು ಬಂತು ಹೇಳು? ಪಾಂಡವರು ಸತ್ಯಸಂಧರು ಎಂಬಂತಹ ಆ ಮಾತು ಲೋಕದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಂತ ಹೆಸರಿಗೆ ಕಳಂಕವನ್ನು ತರಬೇಡ. ಅದು ಹುಮ್ಮಸ್ಸಿದೆ ಎಂಬ ಹಾಗೆ ತಾಯಿಗೋಸುಗವಾಗಿ ತಾಯಿಯ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಇಂತಹ ನುಡಿಗಳನ್ನಾಡಿ ಅದು ನಮ್ಮನ್ನೆಲ್ಲ ಚಿಂತೆಗೀಡುವ ಚಿರುಮಯಾತ್ಮಕರ ಭಕ್ತರಾಗುವುದು ಎಂದಾದ್ರೆ ಅಲ್ಲ, ಆದಿಕೇಶನ ದಿವ್ಯಾನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಎಂದಾದರೆ ಖಂಡಿತವಾಗಿಯೂ ಅಣ್ಣ ಸುರಪನ ಐರಾವತವನ್ನು ತನಗೆ ಗೆಲ್ಲಿಸಿ ಅಮ್ಮನ ಆಶೆಯನ್ನು ಈಡೇರಿಸ್ತೇನೆ. ಆಡಿದ ಮಾತ್ರದಲ್ಲಿ ಸಂದೇಹ ಬೇಡ, ಅನುಗ್ರಹ ನುಡಿಯುವುದು ಸುಲಭವಪ್ಪ, ಕಾರ್ಯ ಸಾಧನೆ ಮಾಡಿಕೊಳ್ಳುವುದಕ್ಕೆ ಕಷ್ಟ ಅಲ್ವೇ? ನೀವು ಯಾರು ಯೋಚಿಸಬೇಕಾಗ್ತಿಲ್ಲ. ಈ ಕ್ಷಣವೇ ನಾವು ಇಚ್ಛಿಸಿದಂತೆ ಈ ಕ್ಷಣವೇ ಐರಾವತನ ವಿಷಯಿಕವಾಗಿ ಓಲೆಯಲ್ಲಿ ಬರೆದಾಯಿತು. ಓಲೆಯಲ್ಲಿ ಬರೆದುದಾಗಿದೆ. ಶ್ರೀಕೃಷ್ಣ ದಿವ್ಯಾನುಗ್ರಹಕ್ಕೆ ಬೇಕಾಗಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಇದ್ದೇನೆ. ನೀವೆಲ್ಲರೂ ನೋಡುವಾಗ ಇದೇ ಸಮಯಕ್ಕೆ ಅಗೋ ಸ್ವರ್ಗಲೋಕವನ್ನು ಸೇರುವಂತೆ ದೇವೇಂದ್ರನ ಕೈ ಸೇರುವಂತೆ ಈ ಓಲೆಯನ್ನು ಅತ್ತ ಕಡೆಗೆ ನೋಡುವ. ಬಾಣದ ಮೂಲಕವಾಗಿ ಸ್ವರ್ಗಲೋಕಕ್ಕೆ ಲೇಖನವನ್ನು ಕಳಿಸಿ ಆಯಿತು. ಇನ್ನು ಉತ್ತರ ಯಾವ ರೀತಿಯಲ್ಲಿ ಸಿಗುತ್ತದೋ ನಮಗೆ ಗೊತ್ತಿಲ್ಲ ಅಲ್ವೇ?
ಚಿಂತೆ ಕೆಡಬಾರ್ದಪ್ಪ. ದೈವ ಬಲ ಒಂದಿದ್ರೆ ಯಾವುದನ್ನೂ ಸಾಧಿಸೋಕೆ ಈ ಪ್ರಪಂಚದಲ್ಲಿ ಸಾಧ್ಯವಿದೆ ಅಂತ ಸತ್ಯ. ಮಗನೇನೋ ಓದೇನು ಕಳುಹಿಸಿ ಕೊಟ್ಟಿದ್ದಾನೆ, ಸುಮ್ಮನಿರತಾನೇನಪ್ಪ. ಉತ್ತರ ಬಂದಾಗ ಮತ್ತೆ ಆಲೋಚನೆ ಮಾಡಿಕೊಳ್ಳೋಣ. ಉತ್ತರ ಬರ್ತೇನೆ, ಖಂಡಿತ ಬನ್ನಿ. ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭು ಹೋಲಗವಿದ್ದಂತಹ ಪ್ರತಿಯೊಬ್ಬರು ಮನವರಿಕೆ ಮಾಡಿಕೊಂಡವರಿದ್ದೀರಿ. ಸ್ವರ್ಗಲೋಕದ ಸಕಲ ಸದ್ವಸ್ತುಗಳನ್ನು ಅನುಭವಿಸಬೇಕಾದ್ರೆ ನಾವು ಮಾಡುವಂತಹ ಘನ ಸಾಧನೆ ಏನು ಇದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗುವುದಿಲ್ಲ. ನೀವು ಎಲ್ಲವರೂ ಅರ್ಥ ಮಾಡಿಕೊಂಡವರು. ಪೂರ್ತಿ
ನಮಗೆ ಅಲ್ಲವೇ? ಅವರ ಆಜ್ಞಾಧಾರಕರಾಗಿ ಸ್ವರ್ಗಲೋಕದ ಸಂಪತ್ತನ್ನು ಅನುಭವಿಸ್ತಾ ಇದ್ದೇವೆ. ಲೋಕ 3ರಲ್ಲಿ ಶ್ರೇಷ್ಠವಾದ ಲೋಕವೇ ಸ್ವರ್ಗಲೋಕ. ಉಳಿದ ಲೋಕಗಳಿಗೆ ನಾವು ಆದರ್ಶಪ್ರಾಯರು. ಆದುದರಿಂದ ದೇವತೆಗಳಾದ ನಮ್ಮನ್ನು ಪೂಜಿಸುವುದಕ್ಕಾಗಿ ಅದಷ್ಟೇ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಯಾಗದ ಮೂಲಕ ಉಂಟಾದಂತಹ ಹವಿಸನ್ನು ನಮಗೆ ಅರ್ಪಿಸ್ತಾರೆ. ಹವಿಸನ್ನು ಅಗ್ರಾಣಿಸಿದಂತಹ ನಾವು ಇಳೆಗೆ ಸಕಾಲದಲ್ಲಿ ಮಳೆಯಿಂದ ಬೆಳೆಯಿಂದ ಜನರ ಜೀವನದ ಕಳ ಹೆಚ್ಚುವುದಕ್ಕೆ ಆದರ್ಶರಾಗಿದ್ದೇವೆ. ಇರಲಿ, ಸಂತೋಷದ ಸ್ಥಿರವಿದು ಅಲ್ಲವೇ? ಸರ್ಕಾರದ ಊರನ್ನು ಚಾವಡಿ ವಿದ್ವಾಂಸರೆಲ್ಲರೂ ಸೇರಿ ಸಭೆ ಯೋಗ್ಯತಾರೀತಿಯಿಂದ ನಡೀತಾ ಇತ್ತು. ಒಮ್ಮಿಂದೊಮ್ಮೆಲೆ ಇನ್ನೇನು ಸಭೆ ಮುಗಿಯಬೇಕು ಅನ್ನುವಂತ ಸಮಯ ಶಬ್ದ ನಮ್ಮ ಕಿವಿಗಳಿಗೆ ಕೇಳಿಸ್ತಲ್ಲ. ಒಮ್ಮಿಂದೊಮ್ಮೆಲೆ ದೇವತೆಗಳೆಲ್ಲರೂ ಬೆಚ್ಚಿ ಬೆರಗಾದವರಿದ್ದಾರೆ. ಈ ರೀತಿಯಾದಂತಹ ಶಬ್ದ ಯಾವ ಕಡೆಯಿಂದ ಬಂದಿದೆ ಎನ್ನುವುದಾಗಿ ಒಮ್ಮೆ ಕಣ್ಣೆಳಿಸಿ ನೇರವಾಗಿ ನೋಡಿದೆ. ಕಾಣುತ್ತಿರುವುದು ವಜ್ರದ ಕಂಬ. ಆ ಕಂಬಕ್ಕೆ ಯಾರು ಬಾಣವನ್ನು ಪ್ರಯೋಗ ಮಾಡಿದ್ದಾರೆ ಎನ್ನುವುದು ಅರ್ಥವಾಗಿದೆ. ಯಾರು ಮಾಡಿರಬಹುದು, ಯಾಕಾಗಿ ಮಾಡಿರಬಹುದು ನೋಡ್ಬೇಕು. ಅಲ್ಲಿವರೆಗೆ ತೇಳಿ ನೋಡ್ತೇನೆ. ಓಹೋ, ಬಾಣ ಮಾತ್ರ ಬಂದದ್ದಲ್ಲ, ಮತ್ತೆ ಬಾಣದ ಜೊತೆಯಲ್ಲಿ ಏನೋ ಒಂದು ಬಣ್ಣದ ಸುತ್ತಿದ ಯಾವುದೋ ಲೇಖನ ಕಾಣಿಸ್ತಾ ಇದೆ. ಯಾವುದಕ್ಕೂ ರಾಯರಲ್ಲೇ ವಿಚಾರ ತಿಳಿಸಬೇಕು. ಹಾಗಾಗಿ ಅದನ್ನು ಸಭಾ ಕಾರ್ಯಕ್ರಮಗಳು ಸಂಕ್ಷಿಪ್ತವಾಗಿ ನಡೆಯುತ್ತಿರುವಂತಹ ಸಮಯ. ಒಮ್ಮಿಂದ ಮೇಲೆ ದೇವತೆಗಳನ್ನು ಬೆಚ್ಚಿ ಬೀಳುವಂತಹ ಶಬ್ದವನ್ನು ಕಾಣಿಸಿತು. ಆ ಕಾಲದಲ್ಲಿ ಏನಿರಬಹುದು ಎನ್ನುವುದಾಗಿ ನೋಡಿದಾಗ ನಮ್ಮತ್ತಾದಂತಹ ವಜ್ರದ ಕಂಬ, ಅದಕ್ಕೆ ಯಾವನೋ ಒಬ್ಬ ವ್ಯಕ್ತಿ ಬಾಣ ಪ್ರಯೋಗ ಮಾಡಿದವನಿದ್ದಾನೆ. ಮಾಡಿದ್ದು ಮಾತ್ರವಲ್ಲ ರಾಯರೇ, ಯಾವುದೋ ಒಂದು ಲೇಖನ ಇದರಲ್ಲಿ ಇರಿಸಿದ್ದಾನೆ. ಬಾಣದ ಜೊತೆಯಲ್ಲಿ ಲೇಖನವಿದೆ. ಹಾಗಾಗಿ ತಮಗಿದನ್ನು ಇಡ್ತಾ ಇದ್ದೇನೆ. ಎಲ್ಲಿಂದ ಬಂತು, ಯಾರು ಕಳುಹಿಸಿದ್ರು, ಕಳುಹಿಸುವ ಉದ್ದೇಶ ಏನು, ಹಾಗೆ ಆಗಲಿ. ಹಾಗೆ ಆಗಲಿ. ಹಾಗೆ ಪತ್ರವನ್ನು ಓದುವುದಕ್ಕೆ ಪ್ರಾರಂಭ ಮಾಡುವಂತ ತಕ್ಷಣ ಮೊದಲಾಗಿ ಸ್ವಸ್ತಿ ಶ್ರೀ ಎನ್ನುವುದಾಗಿ ಬರೆಸಿದ್ದಾರೆ. ಶುಭ ಸಂಕೇತ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, 3 ಲೋಕದಲ್ಲೂ ಶ್ರೇಷ್ಠ ಲೋಕ ದೇವಲೋಕ ಎನಿಸಿಕೊಂಡಿದೆ. ಭೂಲೋಕದಲ್ಲಿರುವವರನ್ನು ರಕ್ಷಣೆ ಮಾಡುವುದಕ್ಕಾಗಿಯೂ ಅವರು ಮಾಡುವಂತ ಯಾಗ ಯಜ್ಞಾದಿಗಳನ್ನು ಒಲಿಸಿಕೊಂಡು ಹವಿಸ್ಸನ್ನು ಸ್ವೀಕರಿಸಿ ಲೋಕಮುಖದಲ್ಲಿ ಒಳಿತನ್ನು ಬಯಸುವಂತವರು ವೀರರು, ಧೀರರು, ಮಹಾಧಾನಿಗಳು ಎನ್ನುವುದಾಗಿ ಬರೆದಿರಿಸಿದ್ದಾರೆ. ಹೊಗಳಿದ್ದಾರೆ. ಹೊಗಳಿದ ಉದ್ದೇಶ ಏನು? ದೇವಿ ಕುಂತಿಯ
ಕಷ್ಟ ಆಯ್ತು. ಕಳುಹಿಸುವ ಕುರಿತಾಗಿ ಆಮೇಲೆ ಯಾರು ಬರೆದವರು? ಬರೆದವರು ಈ ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿ ವಾಸವಾಗಿರತಕ್ಕಂತಹ ಪಾಂಡುವಿನ ಸುಕುಮಾರರಂತೆ. ಪಂಚಪಾಂಡವರು ತನ್ನ ತಾಯಿಯಾದಂತಹ ಕುಂತಿದೇವಿ ಲೋಕಮುಖದಲ್ಲಿ ಶ್ರೇಷ್ಠವಾದಂತಹ ಗಜಗೌರಿ ವ್ರತವನ್ನು ಮಾಡಬೇಕು ಎನ್ನುವುದಾಗಿ ಹಮ್ಮಿಕೊಂಡಿದ್ದಾರಂತೆ. ಆ ಯಾಗಕ್ಕೆ ಬೇಕಾದಂತಹ ಐರಾವತ, ಕಾಮಧೇನು, ಕಲ್ಪವೃಕ್ಷ, ಐರಾವತ, ದೇವಲೋಕದಲ್ಲಿರುವಂತಹ ಸುವಸ್ತುಗಳೆಲ್ಲವೂ ಆದಷ್ಟು ಶೀಘ್ರವಾಗಿ ಭೂಲೋಕಕ್ಕೆ ಕಳುಹಿಸತಕ್ಕ ಅಷ್ಟೇ ಅಲ್ಲ, ಕೊನೆಯದಾಗಿ ವಿಶೇಷ ಸೂಚನೆ. ಏನು ಸೂಚನೆ ಅದು? ನಾವು ಬರೆದಿಸಿದಂತಹ ಸುವಸ್ತುಗಳೇನಿದೆಯೋ ಅದನ್ನು ನೀವು ನ್ಯಾಯಸಮ್ಮತವಾಗಿ ಕಳಿಸಿಕೊಟ್ರೆ ಅಂತಾದ್ರೆ 4 ದಿನಗಳಲ್ಲಿ ಅದನ್ನು ನಿಮಗೆ ಪುನರಪ್ಪಿ ನಾವು ದೇವಲೋಕಕ್ಕೆ ಕಳಿಸಿಕೊಡದೇ ಇದ್ರೆ ಒಂದು ವೇಳೆ ಇಲ್ಲ ಸಲ್ಲ ಎನ್ನುವುದಾಗಿ ನುಡಿದ್ರೆ ದೇವಲೋಕವನ್ನು ಸೇರಿ ದೇವಲೋಕದಲ್ಲಿರುವವರನ್ನು ಈ ರೀತಿ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾರಂದ್ರೆ ದೇವಲೋಕದಲ್ಲಿ ಸದಾ ವಾಸ ಮಾಡುವಂತಹ ಶ್ರೇಷ್ಠವಾದ ಪದವಿಯನ್ನು ಅಲಂಕರಿಸಿದಂತಹ ದೇವತೆಗಳಾದ ಅವನಿಗೆ ಸರಿಯಾದ ಶಾಸ್ತಿ ಹೇಗೆ ಗೊತ್ತಾ? ಬೇರೆ ಆಧಾರ ಬೇಕಾಗಿಲ್ಲ. ಸರಿಯಾದ ಶಾಸ್ತ್ರ ವಿಧಿಸುವುದು ಯಾವ ರೀತಿಯಲ್ಲಿ ಗೊತ್ತೇ? ಹೇಗೆ ವೇದಗಳ ಸಂಕಲನಲ್ಲ, ಮೊನಕೆ ಪರ್ಯಂತ ಅಲ್ಲ, ಆಮೆಯ ಸುಣ್ಣಿಲ ಗಾತ್ರವಾದಂತಹ ಮಳೆ ಭೂಮಿಗೆ ಸುರಿಯಲಿ, ಭೂಮಿಯು ನೆರೆ ತುಂಬಿ ಎಲ್ಲ ನೀರು ಪಾಲಾಗಿ ಹೋಗಿ ಜಯ
ಕಳುಹಿಸಿದ್ದೇನೆ. ಒಳ್ಳೆಯದು. ಸ್ವಾಮಿ, ಏನು ಬಂದದ್ದು ನೀವು? ಯಾವ ಕಡೆಯಿಂದ ಬಂದಿದ್ದೀರಿ? ಅವಸರದ ಬರೋಣ. ಯಾಕಾಯಿತು? ಎಲ್ಲಿಂದ? ಯಾಕೆ? ಹೇಳಿ ಹೇಳಿ ಹೇಳಿ. ಸ್ವಾಮಿ, ನಿಮ್ಮನ್ನೆಲ್ಲ ನೀವು ಕೂತ್ಕೊಳ್ಳಿ. ಏನು ಹೇಳ್ತೀವಿ ಒಂದು ನಿಮ್ಮನ್ನೆಲ್ಲ ಬನ್ನಿ ಬನ್ನಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಲ್ಲ, ಶತಾಧ್ವರವನ್ನು ಮಾಡುವುದರ ಮೂಲಕವಾಗಿ 3 ಮೂರ್ತಿಗಳೇ ಒಲಿದು ದೇವಲೋಕದ ಗದ್ದುಗೆ ನಿನಗೆ ಕರುಣಿಸಿದವರು ಸಂತೋಷದಿಂದ ದೇವಲೋಕದ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಿ. 3 ಲೋಕದ ಯೋಗಕ್ಷೇಮವನ್ನು ನೀನು ವಿಚಾರಿಸ್ತಾ ಇದ್ದಿ. ನನ್ನ ಕರ್ತವ್ಯ ಅದು ಮಾಡಲೇಬೇಕಲ್ಲ. ಹಾಗೆ ನಿನ್ನನ್ನು ವಿಚಾರಿಸೋಣ ಎಂಬುದಾಗಿ ನಾನು ಈ ಸ್ವರ್ಗಲೋಕಕ್ಕೆ ಬಂದ್ರೆ ಆಶ್ಚರ್ಯವನ್ನು ಕಾಡುತ್ತಾ ಇದ್ದೇನೆ. ವಿಚಾರಣೆ ಮಾಡುವುದಿದ್ರೆ ಮಾಡಬಹುದು, ಮಾತನಾಡುವುದಿದ್ರೆ ಕುಳಿತು ಮಾತನಾಡುವ. ಈಗ ಮಾತ್ರ ಸಮಯ ಅಲ್ಲ, ಸಮಯ ಇಲ್ಲ. ಬಿಡು ಮಾಡಿಕೊಂಡು ಬರ್ತೀರಾ? ಅಲ್ಲ, ನಿನಗೆ ಏನಾಗಿದೆ ಅಂತ ನನಗೆ ಗೊತ್ತಾಗುದಿಲ್ಲ. ಈ ಸ್ವರ್ಗಕ್ಕೆ ರಾಕ್ಷಸ ಏನು ಅದು ಯಾರಿಂದ? ಸಾಮಾನ್ಯ ಮಾನವ ಹುಡುಗನಿಂದ. ಅಲ್ಲ, ಈ ಸ್ವರ್ಗಲೋಕಕ್ಕೆ ರಾಕ್ಷಸರು ದಾಳಿ ಇತ್ತರೆ ಯಾರ ಮೇಲೆ ಕೋಪ? ಯಾಕೆ ಈ ಪ್ರತಾಪ? ರಾಕ್ಷಸರ ದಾಳಿ ಅಲ್ಲ, ನಾವು ಹೆದರುವುದೂ ಇಲ್ಲ. ಅಲ್ಲ ಅಲ್ಲ ಅಲ್ಲ, ಈ ರೀತಿಯಾದಂತಹ ಮಾತುಗಳನ್ನು ಆಡುವುದಕ್ಕೆ ಕಾರಣ ಏನು? ಸಿಟ್ಟು ಯಾರಲ್ಲಿ ಹೇಳಯ್ಯ. ಹೋಗಿ ನೋಡಿಯೇ ಆಗ್ಬೇಕು ಅಂತಿಲ್ಲ. ಕುಳಿತಲ್ಲಿಂದಲೇ ನಿತ್ತಲಿಂದಲೇ ತಿಳಿಯುವ ಸಾಮರ್ಥ್ಯ ತಮಗಿದೆ. ಹೌದು, ಅವನು ಇವನು ಹೇಳಿದ್ರೆ ನನಗೆ ಅರ್ಥ ಆಗುದಿಲ್ಲ. ಕಾರಣ ಗೊತ್ತಾಗಿ ನಿಮಗೆ ಇಲ್ಲ. ನನ್ನ ಸಿಟ್ಟಿಗೆ ಕಾರಣ ಏನು? ಏನಪ್ಪ? ಅವರವರಲ್ಲ, ದಾನವರಲ್ಲ, ಒಬ್ಬ ಮಾನವ ಹುಡುಗ ಭೂಲೋಕದ ಅರ್ಜುನನೆಂಬವನಂತೆ ಅರ್ಜುನ ಅವರ ತಾಯಿಯ ಪ್ರೀತ್ಯರ್ಥವಾಗಿ ಸ್ವಾಮಿ ಪೂಜೆ ಮಾಡುವುದಕ್ಕೆ ನಮ್ಮಲ್ಲಿರುವಂತಹ ಐರಾವತ್ಯವನ್ನ ಕಳುಹಿಸಿಕೊಡ್ಬೇಕಂತೆ. ದೇವಲೋಕದ ಸದ್ವಸ್ತುಗಳನ್ನು ಬಯಸಿದ್ದಾನಂದ್ರೆ ಏನು ತಿಳಿದಾರನು? ಏನು ತಿಳಿದಿದ್ದಾರೆ? ದೇವತೆಗಳಂದ್ರೆ ಏನು? ಸದ್ವಸ್ತುಗಳಂದ್ರೆ ಏನು? ಕೇಳುವುದಂದ್ರೆ ಈ ಕಳಿಸಿಕೊಡ್ಬೇಕೆಂಬುದಾಗಿ ನಿನಗೆ ಹೇಳಿದ್ದೆ ಅವರು. ಪತ್ರ ಬಂತು. ಎಲ್ಲಿಗೆ? ನಮ್ಮ ವಜ್ರ ಕಂಬಕ್ಕೆ. ಭೂಲೋಕದಿಂದ ಪತ್ರ. ವಜ್ರ ಕಂಬಕ್ಕೆ? ಹೌದು, ಅದು ಬಾಣದಲ್ಲಿ ಬಾಣ ಪ್ರಯೋಗ ಮಾಡಿದ ವಜ್ರ ಕಂಬಕ್ಕೆ. ಈಗ ಅದರ ಬಗ್ಗೆ ನಿನಗೆ ಸಿಟ್ಟು? ಈಗ ಸಿಟ್ಟಲ್ಲ, ಅವನಿಗೆ ಸರಿಯಾದ ಶಾಸ್ತಿಯನ್ನು ನಾನು ವಿಧಿಸಲೇಬೇಕು. ಸ್ವಲ್ಪ ನಿನ್ನ ಮೇಲೊಂದ ನಿನ್ನ ಮೇಲಂಬ ಎದೆಗೊಡೆ ಮಾಡುವುದೇ
ಸಿಕ್ಬೇಕಾಗಿತ್ತು ನನಗೆ, ಮಾಡ್ತಿದ್ದೆ, ಆತನಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡುತ್ತಿದ್ದೆ ಎಂಬುದಾಗಿ. ನಿನ್ನಿಂದ ಸಾಧ್ಯವೇ? ಯಾಕಿಲ್ಲ? ಆ ಪಾರ್ಥ ಹೇಗೆ ಎಂಬುದಾಗಿ ನೀನೇ ಯೋಚನೆ ಮಾಡಬೇಕು. ಹುಡುಗ, ಸಣ್ಣ ಹುಡುಗ ಆಗಿರ್ಬಹುದು, ಆದರೆ ಆತನ ಪರಾಕ್ರಮಗೆ ಭೂಲೋಕದಲ್ಲಿ ಏನೇ ಇಲ್ಲ. ಭೂಲೋಕದಲ್ಲಿ ಅಂತ ಪರಾಕ್ರಮಿಯಾಗಿದ್ದಾನೆ ಆತ. ಶರ ಪ್ರಯೋಗದಲ್ಲಿ ನಿಪುಣನಾಗಿದ್ದಾನೆ. ನೋಡು, ಆತ ಅಲ್ಲದಿದ್ರೆ ಈ ಕಂಬಕ್ಕೆ ಹೊಡೆಯುತ್ತಾನವ. ಬಾಣ ಆತ ಎಂಥ ಬಿಲ್ಗಾರ ಎಂಬುದಾಗಿ ಇಲ್ಲೇ ನೀನು ಯೋಚನೆ ಮಾಡಬೇಕಿತ್ತು. ಪುಣ್ಯಕ್ಕೆ ಬಂದು ತಾಗಿದು ವಜ್ರ ಕಂಬಕ್ಕೆ, ಅದೊಂದು ಉಪಕಾರ ಆಯ್ತು. ಯಾರಿಗೂ ನೋವಾಗ್ಲಿ. ಅಲ್ಲ, ನಿನ್ನ ಎದೆಗೆ ತಾಗುತ್ತಿದ್ರೆ ಈಗ ಸಿಟ್ಟು ಅಲ್ಲಿ ತಾಗುವ ಬದಲು ಹೌದು ನನ್ನ ಎದೆಗೆ ಬಡಿಯುತ್ತಿದ್ರೆ ಅಲ್ಲ, ಈಗ ಹೇಳ್ತಾ ಇದ್ದಿದ್ರೆ ಆತನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾ ಇದ್ದೆ ಎಂಬುದಾಗಿ, ನಾನು ಕಳುಹಿಸಿ ಕೊಡುವುದಿಲ್ಲ ಎಂಬುದಾಗಿ, ಕಳುಹಿಸಿ ಕೊಡುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿ ಸುಮ್ಮನೆ ಕುಳಿತ್ರೆ ಇನ್ನೊಂದು ಬಾಣ ಬರ್ತದೆ, ಅದು ನಿನ್ನ ಎದೆಗೆ ಬೀಳ್ತದೆ. ಹಾಗಾಗಿ ಅಷ್ಟಕ್ಕೆ ಅವಕಾಶ ನಾವು ಕೊಡಬಾರದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಆತ ಮಾಡುತ್ತಾ ಇರುವುದು ಒಳ್ಳೆಯ ಕಾರ್ಯಕ್ಕಾಗಿ ನೀನು ಈ ಐರಾವತದ ಉಳಿದಂತ ವಸ್ತುಗಳನ್ನೆಲ್ಲ ಕಳಿಸಿಕೊಡ್ಬೇಕಾದ ವ್ಯವಸ್ಥೆ ಮಾಡ್ಲೇಬೇಕಪ್ಪ. ಮುನಿಪನಾಡಿದ ಮಾತ ಮುದದಿ ಸುರನಾಥ ಮುನಿಪನಾಡಿದ ಮಾತ ಮುದದಿ ಸುರನಾಥ ಬೇಡಿ ವಿಖ್ಯಾತ ಎಂತು ಕಳುಹುವದೀಗ ಎನ್ನ ಮದ ಗಜವ ಎಂತು ಕಳುಹುವದೀಗ ಎನ್ನ ಮದ ಗಜವ ತಂತಿ ನಡೆಗೊಡುವುದಕ್ಕೆ ದಾರಿಯನು ನಿಜವ ನೀವು ಹೇಳಿದ್ದೇನೋ ನಿಜ, ಹೌದು ಅನ್ನಿಸ್ತೇನೆ ನನಗೆ. ಆದರೆ ನಾನಿಲ್ಲ, ಇಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿದ್ದೇನೆ. ದೊಡ್ಡ ಸಮಸ್ಯೆಯೂ ಕಾಡುತ್ತಾ ಇದೆ. ಏನು ಸಮಸ್ಯೆ? ನೀವು ಹೇಳಿದ ಪ್ರಕಾರ ಹುಡುಗ ಕೇಳಿದಂತೆಯೇ ನಾನು ಏರುವ ಐರಾವತವನ್ನು ಭೂಲೋಕಕ್ಕೆ ಕಳುಹಿಸಿಕೊಡ್ಬೇಕು. ನಿಜ. ಹೇಗೆ ಕಳುಹಿಸಲಿ? ಇಲ್ಲಿಂದ ಅಲ್ಲಿಗೆ ದೂರ ಏನು? ಇದು ನೆರೆಮನೆಯ ಭೂಲೋಕ ಅಂದ್ರೆ ಅಲ್ಲವಲ್ಲ. ಅಥವಾ ಯಾವ ರೀತಿಯಲ್ಲಿ ಆ ಮದಗಜವನ್ನು ಧರೆಗೆ ಇಳಿಸಲಿ ದಾರಿ ಹೇಗೆ? ಈ ಬಗ್ಗೆ ಸಮಸ್ಯೆ ಕಾಡುತ್ತಾ ಇದೆ. ಏನು ಮಾಡುವುದೀಗ? ಖಜರದ ಕರೆಸಿಂದನು ನಾರದ ಮುನಿ ಖಜರದ ಕರೆಸಿಂದನು ಕಳುಹಿಸಿಕೊಡುವುದಕ್ಕೆ ನೀನು ಸಿದ್ಧನಾಗಿದ್ದಿ. ಆದ್ರೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ದೂರ ಹೋಗ್ಬೇಕಲ್ಲ, ಹೇಗೆ ದಾರಿ ಬೇಕಲ್ಲ. ಇಲ್ಲಿಂದ ಹಾರಿ ಹೋಗ್ಲಿಕ್ಕೆ ಆಗ್ತದ? ಹೌದು, ಇಳಿದು ಹೋಗ್ಬೇಕು. ಇಳಿದು ಹೋಗ್ಬೇಕಾದ್ರೆ ದಾರಿ ಬೇಕು. ನಾನೇ ದಾರಿ ಸೂಚಿಸ್ತೇನೆ. ಹೌದಾ? ಹೌದು. ಯಾವ ದಾರಿ ಅದು? ಮತ್ತೆ ಯಾವ ದಾರಿ ಕಂಡು ಹುಡುಕಿ ಆತನಿಗೆ ಸುಲಭದಲ್ಲಿ ಕಳುಹಿಸಿಕೊಡುವುದಲ್ಲ, ಮತ್ತೆ ಆತನ ಪರಾಕ್ರಮ ಏನೆಂಬುದಾಗಿ ಇನ್ನೂ ತಿಳಿಬೇಕು. ಅದಕ್ಕಾಗಿ ನೀನು ಕಚರನ್ನು ಕರೆಸಿ ಅವರಲ್ಲಿ ಬರೆಸು. ಏನನ್ನು? ಒಂದು ಪತ್ರವನ್ನು. ಯಾಕೆ? ಹೇಗೆ? ಅರ್ಜುನ, ನಿನ್ನ ಪೂಜೆಗೆ ಬೇಕಾಗಿ ನಾನೇ ಇರುವಂತಹ ಐರಾವತನು ಹಾಗೂ ಉಳಿದಂತಹ ಸುವಸ್ತುಗಳನ್ನು ಭೂಲೋಕಕ್ಕೆ ಇಳಿಸುವುದಕ್ಕೆ ಒಪ್ಪಿದ್ದೇನೆ. ಆದರೆ ಬರುವಂತಹ ಸುವಸ್ತುಗಳು ಐರಾವತಗಳು ಬರುವಂತಹ ದಾರಿಯನ್ನು ನೀನು ತೋರಿಸು. ಒಳ್ಳೆಯ ಅಭಿಪ್ರಾಯ ಸ್ವಾಮಿ. ಮತ್ತೊಮ್ಮೆ ನಮ್ಮನ್ನು ಸಲ್ಲಿಸ್ತಾ ಇದ್ದೇನೆ. ಅರೆಗಳಿಗೆ ನೀವು ಬರುವಾಗ ತಡೆಯುತ್ತಿದ್ರೆ, ತಡವಾಗುತ್ತಿದ್ರೆ, ಹೌದು ಅಲ್ವೋ? ವಿಪರೀತ ಏನೆಲ್ಲ ಅನಾಹುತ ನಡೀತಾ ಇತ್ತು. ಮತ್ತೊಂದು ಬಾಣ ಬರ್ತಿದ್ದೋ ಏನೋ, ನಾವು ಇಲ್ಲಿಂದ ಗೊದ್ದಲ ಎಬ್ಬಿಸುವುದು, ಅವ ಅಲ್ಲಿಂದ ಬಾಣ ಹೂಡುವುದು. ಹೌದು, ಅದು ನಮ್ಮ ಎದೆಗೆ ಬಂದು ಅದು ನಿನಗೆಲ್ಲ ಯಾರ್ಯಾರಿಗೆ ಕೊಡ್ಲಿಲ್ಲ. ನೀವು ಬಂದದ್ದು ಒಳ್ಳೆಯದೇ
ಪತ್ರವನ್ನು ಬರೆಸಿ ಸಲಹೆ ಕೊಟ್ಟಿದ್ದೀರಿ, ಅದಕ್ಕೆ ನಿಲ್ಲುವುದಿಲ್ಲ ನೀವು. ನಾನು 3:45 ಗಳಿಗೆಯಲ್ಲಿ 3 ಹೊತ್ತು ಸಂಚಾರ ಆಗಾಗ ಇಲ್ಲಿಗೆ ಬರುವವರಲ್ಲೋ. ಆದೀತು 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 ಬದುಕಿ ಹೊಂದಿಯನ್ನು ಈ ಅವಸರದಲ್ಲಿ ಇವನು ನಮ್ಮ ಎಂತದಕ್ಕೆ ಅದು ಅವಸರದಲ್ಲಿ ಯಾಕೆ ಬರ್ಲಿಕ್ಕೆ ಹೇಳಿದ್ದು? ಎಲ್ಲಿಗೆ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಅಂತ ಕೇಳಬಾರದು, ಆಗ್ತದೆ. ಅದಕ್ಕೆ ಹೇಳಿ ನೀವೀಗ ಹೋಗ್ಬೇಕಷ್ಟೇ. ಹೋಗು. ತಲೆ ಹಾಳಾದವನು ಇಲ್ಲಿ ಬಾ. ನಾನು ಮೊದಲೇ ತಲೆ ಸರಿ ಇಲ್ಲ ಅಂತ ಆಗಿದೆ ನನಗೆ. ಮೂಲಕಕ್ಕೆ ಹೋಗ್ಬೇಕು. ನಿಲ್ಲ. ಯಾರಲ್ಲಿಗೆ ಯಾರಿಗಲ್ಲಿಗೆ ಅಂತ ನೀವು ಕೇಳಬಾರ್ದು ಅಂತ ಹೇಳಿದಲ್ವಾ? ಎಲ್ಲಿ ಆಗಲ್ವೋ? ಈಗ ಇದನ್ನು ಯಾರಿಗೆ ಕೊಡ್ತಿಕೊಂಡು ಹೋಗಿ? ಪಾಂಡವರಲ್ಲಿ ಮಧ್ಯ ಪಾಂಡವನಾದ ಅರ್ಜುನನಿಗೆ ಈ ಓಲೆಯನ್ನು ಕೊಂಡು ಹೋಗಿ ಕೊಡು. ಉತ್ತರ ಏನು ಬರ್ತದೆ ಆ ನಿರೀಕ್ಷೆಯಲ್ಲಿ ಇದ್ದುಕೊಳ್ತೇನೆ. ಈಗ ನನ್ನಿಂದ ಒಂದು ಸಣ್ಣದೊಂದು ಕೊಡುಗೆ ನಿಮಗೆ. ನಿನ್ನ ಕೊಡುಗೆ ಅಲ್ಲ, ನನ್ನದಲ್ಲ, ನಮ್ಮ ಮಹಾರಾಜರದ್ದು ಕೊಡುಗೆ. ಮಹಾರಾಜ? ಹೌದೌದು. ನೀನು ಯಾವ ದೇಶದವ? ನಾನು ಈ ಊರಿನವಲ್ಲ, ಭೂಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿಯೇ ಅಲ್ಲ. ಆದ್ರಿಂದಲೇ ಆ ಪ್ರಶ್ನೆ ಕೇಳಿದ್ದು. ಹೌದು. ನಾನು ಅಧಿಕಾರಿ ಯಾರು? ಇತ್ತ ಕಡೆಗೆ ಗಮಿಸುವುದಕ್ಕೆ ಕಾರಣ ಏನು? ಇದು ಎಂತದಕ್ಕೆ ತಂದದ್ದು? ಎಲ್ಲಾ ವಿಚಾರವನ್ನು ಹೇಳತಕ್ಕದ್ದು. ನನ್ನ ಅಧಿಕಾರಿಗಳು ದೇವೇಂದ್ರ ಮಹಾಪ್ರಭುಗಳು. ಓ, ನೀನು ಮೇಲಿಂದ ಕೆಳಗೆ ಬಂದವ. ಅದೇ ನೋಡು, ನೆಲ ಮುಟ್ಟುವುದಿಲ್ಲ ನೀನು. ನೆಲ ಮುಟ್ಟುದಿಲ್ಲ ಅಂತ ಹೇಳಿ? ನೆಲ ಮುಟ್ಟುವುದೇ ಇಲ್ಲ. ಹಾಗೆ ನಮ್ಮದು ಮುಟ್ಟುವ ಕ್ರಮ ಇಲ್ಲ. ಅಲ್ಲ, ನಮ್ಮದಂತೂ ನನ್ನನ್ನು ಸೇರಿಸಿ. ಅಲ್ಲ, ನಮ್ಮದು ಅಂತ ಹೇಳಿದ್ರೆ ನಾವು ಅವರನ್ನು ಸೇರಿಸಿಕೊಂಡದ್ದು. ಹಾಗೆ ಇಲ್ಲಿಗೆ ಬರಬೇಕು ಅಂತ ಅದರ ಒಂದು ಕಾರಣ ಉಂಟು. ಏನು? ನನ್ನ ಹೆಸರು ಕಚಾರ ಅಂತ ಹೇಳಿ. ನಿನ್ನ ಹೆಸರು ಕಚಾರ? ಹೌದೌದು. ನನ್ನ ಉದ್ಯೋಗ ಉಂಟು ನನಗೆ. ಏನು? ಅದೆಲ್ಲ ಕೇಳುದಿಲ್ಲ ಮಾರ್ರೆ. ಅಲ್ಲ, ಉದ್ಯೋಗ ಏನು ಹೇಳುವುದಲ್ಲ. ನಾನು ಇಂಥ ಉದ್ಯೋಗದಲ್ಲಿ ಇರುದು, ಇಂಥ ಪದವಿ ಉಂಟು ನನಗೆ. ನನಗೆ ಪದವಿ ಅಂತ ಹೇಳಿದ್ರೆ ಕಂಡವರನ್ನು ಕಾಣುವುದು. ಕಂಡವರನ್ನು ಕಾಣುವುದು. ಹೌದು. ಅದು ಎಲ್ಲಿ ನೀನು? ಅಲ್ಲಲ್ಲ, ನಾನು ಅಲ್ಲೇ ಕಾಣುವುದು. ಇಷ್ಟರೊಟ್ಟಿಗೆ ಭೂಲೋಕದ ಕಡೆಗೆ ಬಂದದ್ದಿಲ್ಲ ಕಾಣ್ಲಿಕ್ಕೆ. ಇದು ಪ್ರಥಮವಾಗಿ ನನ್ನ ಪ್ರವೇಶ ಈ ಜಾಗಕ್ಕೆ. ಹೌದೌದು. ಹಾಗಾಗಿ ಬಂದದ್ದು ಬೇರೆ ಏನಲ್ಲ, ಒಂದು ಓಲೆಯನ್ನು ಕೊಟ್ಟು ಕಳಿಸಿದ್ದಾರೆ. ಇದನ್ನು ನಿಮ್ಗೆ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ತನಕ ಬಂದದ್ದು. ಈ ರಂಗಕ್ಕೊಂದು ಭಾಷೆ ಉಂಟಾಯ್ತು. ಮಾತನಾಡುವುದು ಅರ್ಜುನನಲ್ಲಿ. ಹೌದು. ಕಳುಹಿಸಿದ್ದು ದೇವೇಂದ್ರ. ಹೌದು. ನೀನು ಕಚರ. ಹೌದು. ಕೊಡು ಈ ಕಡೆಗೆ. ಆದ್ರೆ ಒಂದು ವಿಚಾರ, ನಾನು ಬೇರೆ ಏನಾದ್ರು ಹೇಳಿದ್ನ? ಇಲ್ಲಲ್ಲ, ನನಗೆ ಅನುಮಾನ. ನೇರ ಇದರ ಒಳಗೆ ಹೋಗು. ಹಾಲು ಉಂಟು, ಸಕ್ಕರೆ ಉಂಟು, ಸಾಲದ ಇದ್ದದಕ್ಕೆ ಎಳನೀರು ಉಂಟು. ಬೇಕಾದ ಹಾಗೆ ಕುಡಿದು ಅಲ್ಲಿಂದಲೇ ಎದ್ದು ಹೋಗಬೇಡ. ನಿನ್ನಲ್ಲಿ ಇನ್ನೂ ಕೆಲವು ವಿಷಯ ಮಾತಾಡಲಿಕ್ಕೆ ಬೇಕಾದಾಗ ಕರೆಸಿಕೊಳ್ತೇನೆ. ಸರಿ ಸರಿ, ಕಾಲಾವಕಾಶದಲ್ಲಿ ಈ ರೀತಿ ಪತ್ರಿಕೆಯಂ ಶಿರಸಾವಹಿಸಿ ಬರೆದೊಕ್ಕನೆಯೋದಿರನು. ಸ್ವಸ್ತಿ ಶ್ರೀಮದ್ದಿವಿಜೋತ್ತ ಮಕ್ಕಳ ಕುಲ ಮಸ್ತಕಾಂಕಿತ ಶೂಲನು ಹಸ್ತಿನಾಪುರದ ರಸನ ತಮ್ಮ ಮಗ ಪಾರ್ಥ ನಿತ್ಯ ನಿನಗ ಆಶೀರ್ವಾದ. ಕ್ಷೇಮದಲ್ಲಿದೆ ನಮ್ಮ ಪದವಿ, ನಿಮ್ಮವರೆಲ್ಲ ಕ್ಷೇಮಿಗಳಾಗಿ ಹರೇ. ಕಾಮಿಸಿ ನೀ ನಿನ್ನೆ ಬರೆದು ಬಿಂಬ ಮೊದಲೇ ಪ್ರೇಮದಿ ಬಂದಿಲ್ಲಿಗೆ.
ಸವಿಯನ್ನು ನನ್ನ ಹಿರಿಯರಲ್ಲಿ ಹಂಚಬೇಕಾಗಿದೆ. ಒಳ ಸರಿಯುತ್ತೇನಂತೆ. ಸಂತೋಷವನ್ನು ಕಾಡುವುದಕ್ಕೆ ಬೇಕಾಗಿ ಹೊಸ ಸಿಹಿಯೊಂದನ್ನು ತಂದಿದ್ದೇನೆ. ಅರ್ಜುನ, ಚೆಂಡೊಂದು ಪುಟಿದು ನಗೆಯುವಂತೆ ಉತ್ಸಾಹದ ಚಿಲುಮೆ ನಿನ್ನಲ್ಲಿ ಎದ್ದು ಕಾಡುತ್ತಾ ಉಂಟು. ನನಗೂ ಆಶ್ಚರ್ಯವಾಗುತ್ತಾ ಇದೆ. ಪಾರ್ಥನ ಮನಸ್ಸಿನಲ್ಲಿ ಇಷ್ಟೊಂದು ಮುದ ಇರಬೇಕು ಅಂತಾದ್ರೆ ಅದಾವುದೋ ಕಾರಣ ಇರಬೇಕು ಅಂತ. ಮಗನೇ, ನಿನ್ನ ಸಂತೋಷವನ್ನು ನಿನ್ನಲ್ಲೇ ಇಟ್ಟುಕೊಳ್ಬೇಡ, ನಮ್ಮಲ್ಲಿ ಸ್ವಲ್ಪ ಹಂಚಿ. ಅಂದಿನ ಗಳಿಗೆಗೆ ಪ್ರತಿಜ್ಞೆಯನ್ನು ಮಾಡಿದೆ. ಅಮ್ಮ ಕುಂತಿದೇವಿ ಗಜಗೌರಿ ವೃತವನ್ನು ಮಾಡಬೇಕು. ಅದಕ್ಕೆ ಬೇಕಾಗಿ ಸುರಪದ ಐರಾವತವಲ್ಲೇ ತೆರೆಗೆ ಇಳಿಸ್ತೇನೆ. ಇಲ್ಲದೆ ಇದ್ರೆ ನಾನು ಕುಂತಿ ಸುತರಲ್ಲ. ನಿನ್ನ ಪದದಾಣೆಯಾಗೆಲ್ಲೋ ನಾನು ಪ್ರತಿಜ್ಞೆ ಮಾಡಿದ್ದೆ. ಹೌದಪ್ಪ, ನಿಮ್ಮ ಕಣ್ಣೆದುರಲ್ಲಿಯೇ ಬಾಣದ ಕಂಠಕ್ಕೆ ಓಲೆಯನ್ನು ಬರೆದು ಐರಾವತದ ಸವಿವರನ್ನು ಬರೆದು ದೇವೇಂದ್ರನಿಗೆ ಕಳುಹಿಸಿದರೆ ಪ್ರತಿ ಉತ್ತರವಾಗಿ ಬಂದದ್ದು. ಎಂತದ್ದು ಎಂತದ್ದು ಅಣ್ಣ, ಇದರ ಒಂದು ಸಲ ನೋಡಯ್ಯ. ಆ ಓಲೆಯಲ್ಲಿ ದೇವೇಂದ್ರ ಯಾರು ಬರೆದಿದ್ದಾರೆ, ನಮಗೆ ಯಾಕೆ ಸಂತೋಷವಾಗಬೇಕು, ಎಲ್ಲದನ್ನು ಓದುವಾಗ ಅರ್ಥ ಆಗ್ತದೆ. ದೇವೇಂದ್ರ ನಮ್ಮ ಗಜಗೌರಿ ವೃತ್ತ ಆಯ್ತು, ಐರಾವತವೇ ಕೆಳಗಿಳಿದು ಬರ್ತದಂತೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ರೆ ಆಯ್ತು. ಮತ್ತೆ ಇದಕ್ಕಿಂತ ದೊಡ್ಡ ಸಂತೋಷ ನೀವು ಬೇಕಿದ್ರೆ ಓಲೆ ನಕುಲ ಸಹದೇವರು ನೋಡಿ ಸರ್ವ
ಸುಮ್ಮನಲ್ಲ. ಆತ್ಮದ ಪ್ರತಿರೂಪವೇ ಪುತ್ರನಾಗಿ ಲೋಕಕ್ಕೆ ಕಾಣಿಸಿಕೊಳ್ಳುತ್ತಾರೆ. ಕರ್ಮಪುತ್ರನೆನಿಸಿಕೊಳ್ಳಬೇಕು ಅಂತಾದ್ರೆ ಅವ್ವೆಯ ಮನಸ್ಸಿನ ಇರವನ್ನು ತಿಳಿದು ವ್ಯವಹರಿಸಬೇಕಾದಂತಹ ಅಗತ್ಯತೆ ಇದೆ. ಚಂದ್ರವಂಶದಲ್ಲಿ ಹುಟ್ಟಿಕೊಂಡದ್ದು ಮಾತ್ರವಲ್ಲ, ಕ್ಷಾತ್ರ ತೇಜಸ್ಸು ಎನ್ನುವುದು ಪೂರ್ಣಾಕಾರವನ್ನು ತಳೆದು ನಮ್ಮ ಕಣ್ಣ ಮುಂದೆ ನಿಂತಾಗ ನಾವು ಆನಂದ ತುಂದಿರಲಾಗಿದ್ದೆವು ಒಂದು ಕಾಲಕ್ಕೆ. ಆದ್ರೆ ನೀವು ಮಾಡುತ್ತಿರುವಂತಹ ಒಂದೊಂದೇ ಸಾಧನೆಯನ್ನು ಕಂಡಾಗ ಹೆಮ್ಮೆಯಿಂದ ಮರೆಯಲ್ಲಿದ್ದರೂ ಆಶೀರ್ವದಿಸ್ತಾ ಇದ್ದೆವು ನಾವು. ಆದರೆ ಯಾವ ಕಾರ್ಯವನ್ನು ಮಾಡಿದರೆ ಸಾಫಲ್ಯತೆಯನ್ನು ಹೊಂದಬಹುದು, ಯಾವುದನ್ನು ಎಷ್ಟು ಮಾಡಬೇಕು ಎನ್ನುವಂತಹ ನಿರ್ಣಯ ಸಾಮಾನ್ಯನು ಚಿಂತಿಸಿದರೆ ಗೊತ್ತಾಗುತ್ತದೆ. ಚಿಂತನೆಗೆ ಗ್ರಾಸವನ್ನು ಒದಗಿಸುವುದು ಯಾವುದು ಅಂತ ಕೇಳಿದರೆ ವಿಚಾರಗಳು, ನಡೆ ನುಡಿಗಳು. ದೇವಲೋಕದಲ್ಲಿರುವಂತಹ ಐರಾವತವನ್ನು ತಾಯಿಯ ಮನಸ್ಸಿನ ಇಚ್ಛೆಯನ್ನು ಪೂರೈಸಿಕೊಳ್ಳುವರೆ ಅಲ್ಲಿಂದ ಕಳಿಸಿದ ಲೇಖನ ನಮಗೆ ಪೂರ್ಣವಾದಂತಹ ಅನುಗ್ರಹದಾಯಕವಾದದ್ದು ಅಂತ ತಿಳಿದುಕೊಳ್ಳಬಹುದು ಒಂದು ದೃಷ್ಟಿಯಿಂದ. ಅಲ್ಲಿ ಅದನ್ನು ಇಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಯೋಚನೆ ಮಾಡಬೇಕೋ ಬೇಡವೋ? ಈ ಊರ್ವಿಯಲ್ಲಿ ಆ ದೇವಲೋಕ ಎಲ್ಲಿ ಇದನ್ನೆಲ್ಲವನ್ನು ಗ್ರಹಿಸಿದ್ರೆ ಪರ್ವತದ ತುದಿಯನ್ನು ಹತ್ತಿ ಇಳಿಯಬಹುದು, ವೃಕ್ಷವನ್ನು ಏರಿ ಕೆಳಗಿಳಿಯಬಹುದು. ಹಾಗೆಂತ ಭಾವಿಸಿದೆಯಾ ಮಗನೇ ನೀನು? ಊರ್ವಿಂದ ಎತ್ತರಕ್ಕೆ ಆಕಾಶ ಎಷ್ಟಿದೆಯೋ ಅದರಿಂದಲೂ ಎತ್ತರವಾಗಿ ಮುಂದೆ ಹೋದಾಗ ಮಾತ್ರ ಸ್ವರ ಎನ್ನುವಂತಹ ಲೋಕ ಸಿಗ್ತದೆ. ಕೇವಲ ಐರಾವತ ಒಂದೇ ಈ ಕಡೆಗೆ ಬರುವುದಲ್ಲ, ಸಮಸ್ತ ಸುವಸ್ತುಗಳು ಬರ್ತದೆ. ಅಷ್ಟೇ ಅಲ್ಲ, ಅದೆಷ್ಟೋ ದೇವಾನು ದೇವತೆಗಳು ಬರ್ತಾರೆ. ಅದಕ್ಕೆಲ್ಲ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಅಲ್ವೇ ಹೇಳಿದ್ದು. ಇಷ್ಟನ್ನು ಮಾಡಬೇಕು ಅಂತ ಇದ್ರೆ ಸಾಮಾನ್ಯನಿಗೆ ಸಾಧ್ಯವಾಗುತ್ತದ? ದೇವತಾ ಸ್ವರೂಪ ಎನ್ನುವುದು ಏನುಂಟು ಅಷ್ಟನ್ನು ಪೂರೈಸಿಕೊಳ್ಳುವಲ್ಲಿ ಇದು ಸಂಗತವಾದ್ದಲ್ಲ, ಅಸಂಗತ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕಾಗಿ ಹೇಳೋದು ಅಷ್ಟಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಳಿಸಬೇಕು ಅಂತ ಆದ್ರೆ ಭೂಲೋಕದಲ್ಲಿ ಎಲ್ಲಿ ಇಳಿಸುವುದಕ್ಕೆ ಚೆನ್ನಾಗಿಯೇ ಗಮನವನ್ನು ಹರಿಸಿದೆ. ನೋಡಿ ಅಜ್ಜ, ಆ ಕ್ಷಣಕ್ಕೆ ಪ್ರತಿಜ್ಞೆ ಎಲ್ಲ ಯಾರು ಈ ನನ್ನ ಮಗನಿಗೆ ಮನ್ನಣೆಯನ್ನಿತ್ತದ್ದು ಆಶೀರ್ವಾದ ಮಾಡಿ ಕಳುಹಿಸಿದ್ರು. ಅಲ್ಲ, ಐರಾವತವೇ ತಲೆಗೆ ಇಳಿತದೆ ಅನ್ನುವುದರಲ್ಲಿ ಎರಡು ಮಾತು ಬೇಡ. ಅದೇ ವಿಷಯಿಕವಾಗಿ ನೀವು ಯಾರೂ ತಲೆ ಕಡಿಸುವುದು ಬೇಡ. ಅದಕ್ಕೆ ನಾನಿದ್ದೇನೆ, ಹೇಗೆ ಇಳಿಸಬೇಕು ಆ ಕೇಶವಾನುಗ್ರಹವನ್ನು ಹೊಂದುತ್ತೇನೆ. ಆ ಮೂಲಕವಾಗಿ ಸುರಪನ ಐರಾವತವನ್ನು ತಲೆಗೆ ಧವಳ ವರ್ಣದ ಆನೆಯನ್ನು ಕೆಳಗಿಳಿಸುವಲ್ಲಿ ನಿನ್ನ ಮನಸ್ಸು ಅದೇ ಬಣ್ಣವನ್ನು ಹೊಂದಿದೆ. ಭಾರತದ ಪರಾಕ್ರಮ ಎಷ್ಟು ವಿಸ್ತಾರವಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಅಜ್ಜಯ್ಯ, ಆಡಿದ ಮಾತನ್ನು ನಡೆಸುವುದಕ್ಕೆ ಆತ ಸಿದ್ಧ. ಒಂದು ವೇಳೆ ಐರಾವತ ಕೆಳಗಿಳಿದು ಗಜಲೋಪಿಯನ್ನು ಮಾಡಬೇಕಾದ್ರೆ ಎಲ್ಲಿದೆ ನಮ್ಮ ನಾನು ತಲೆ ಸಾಲವನ್ನು ತರಬೇಡ, ಹಾಕುವುದರುಂಟು. ಸಾಲವನ್ನು ತರಬೇಡ, ಹಾಕುವುದರುಂಟು. ಮೂಲಮಂತ್ರಿ ಮುಂದಿನವರುಗಳು ಗೌರವೇಶ್ವರ ಬಂದು ಕಾಡಿದರು ಕೊಡಲಿಲ್ಲ. ಭಂಡಾರದೊಳಗೆ
ಧರ್ಮಮೂರ್ತಿ, ಧರ್ಮ ಬೀರು. ನಿನ್ನ ಒಂದೊಂದು ಕ್ಷಣವನ್ನು ನಾನು ಯೋಚನೆ ಮಾಡುವುದು, ಒಂದೊಂದು ದೃಷ್ಟಿಯನ್ನು ನಾನು ನೋಡ್ತಾ ಇರುವುದು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂತ. ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತಿಲ್ಲ, ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಆದ್ರೆ ಯಾರಲ್ಲಿ ಸಾಲ ತರುವುದು ಅಂತ. ಸದ್ವಿನಿಯೋಗಗಳೆಲ್ಲ ಆಗಬೇಕಲ್ಲ ಅಜ್ಜ. ವಿಚಾರವೇನು ಹೌದು. ನೀನು ಮನಸ್ಸು ಮಾಡಿದೆ ಅಂತ ಆದ್ರೆ ಕುಬೇರನೇ ಬಂದು ತನ್ನ ಭಂಡಾಗಾರವನ್ನು ತೆರೆದು ಕೊಡಬಹುದು. ಆದ್ರೆ ಇಲ್ಲಿಗೆ ಅದು ಅವಶ್ಯಕತೆ ಉಂಟು ಅಂತ ಯೋಚನೆ ಮಾಡಬೇಕು. ಮತ್ತೇನು ಮಾಡೋಣ ಅಜ್ಜ? ಅವ ಒಪ್ಪಿಕೊಂಡಾನು. ಒಂದು ಸಲ ಕುಬೇರನ ಬಾಗಿಲು ತೆಗಿಸಿ ಅಂತ ಹೇಳಿ ನನ್ನ ಹತ್ರ ಕೈ ತೋರಿಸ್ಯಾನು. ನಾನು ಅದಕ್ಕೆಲ್ಲ ಇಲ್ಲ, ಏನಿದ್ರು ಆನೆಯನ್ನು ಮಾತ್ರ ಕೆಳಗಿಳಿಸಿ. ಅದರಲ್ಲಿ ಯೋಚನೆ ಮಾಡಬೇಕಾದದ್ದು ಏನೂ ಇಲ್ಲ. ಅಣ್ಣ ಒಂದು ವೇಳೆ ಹೇಳಿದ ಅಂತ ಆದ್ರೆ ತಮ್ಮನಾಗಿ ನೀನು ಅದನ್ನು ಮಾಡಲೇಬೇಕಲ್ಲ. ಅಲ್ಲ, ಅದು ಆಮೇಲೆ ಅದನ್ನು ಶಿರೋಧಾರ್ಯವೆಂದು ಭಾವಿಸ್ತೇನೆ. ಅಲ್ಲಿಗೆ ಮುಗಿದು ಹೋಯಿತಲ್ಲ. ಆದ್ರೆ ಇಲ್ಲಿ ಇರುವುದು ಮುಖ್ಯ ವಿಷಯ ಅದಲ್ಲ. ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಹಾಗಂದ್ರೆ ಯಾರಿಂದಲೂ ಸಾಲವನ್ನು ಪಡೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ ಮಕ್ಕಳೇ. ಮತ್ತೆ ಏನು ಮಾಡೋಣ? ನಮ್ಮ ಹಸ್ತಿನಾವತಿಯಲ್ಲಿ ಎಷ್ಟು ಸಂಪತ್ತಿದೆ ನಮ್ಮ ಕಾಲದಲ್ಲಿ ಅಲ್ಲ, ನಮ್ಮ ಹಿರಿಯವರ ಕಾಲದಿಂದಲೇ ಇದ್ದಂತಹ ಸಂಪತ್ತೆಲ್ಲವೂ ಒಂದು ಕಡೆಯಲ್ಲಿ ಭದ್ರವಾಗಿ ಉಂಟು. ಇದು ಕೌರವನಿಗೆ ಗೊತ್ತುಂಟು ವಿಷಯ. ಗೊತ್ತುಂಟೆ? ಗೊತ್ತಿದೆ. ಹಾಗಾದ್ರೆ ನಿಮ್ಮಲ್ಲಿ ಕೇಳಲಿಲ್ವೇ? ಅವ ಕಾಡಿದ್ದಾನೆ, ಬೇಡಿದ್ದಾನೆ, ನಾನು ಮಾತ್ರ ಕೊಡ್ಲಿಲ್ಲ. ಯಾಕೆ? ಒಳ್ಳೆಯದಕ್ಕೆ ವಿನಿಯೋಗವಾಗಬೇಕು, ಸದ್ಬಳಕೆ ಆಗಬೇಕು. ಈ ದಿಶೆಯಲ್ಲೇ ಯೋಚಿಸಿಕೊಳ್ತಾ ಇದ್ದೆ. ಕಾಲ ಪಕ್ವವಾಯಿತು. ಅದು ಏನಿದ್ದರೂ ಕೂಡ ಇದಕ್ಕೆ ವಿನಿಯೋಗವಾಗಬೇಕು. ಭದ್ರವಾಗಿ ಬೀಗದ ಕೈಯನ್ನು ನನ್ನಲ್ಲಿ ಇರಿಸಿಕೊಂಡಿದ್ದಾರೆ. ಸುಮ್ಮನಲ್ಲ, ನೀವು ಬೀಗದ ಕೈಯನ್ನು ಸುಮ್ಮನಲ್ಲ. ಇದು ಯಾಕೆ? ಯಾರಿಗೂ ಸಿಗಬಾರದು. ಈಗ ತೆಗೆದುಕೋ, ಹೋಗಲ್ಲಿ ಸೂಚಿಸ್ತೇನೆ ಇಂಥ ಕಡೆಯಲ್ಲೇ ಉಂಟು ಅಂತ. ಅದರಿಂದ ಎಷ್ಟು ಬೇಕು ಆಸೆ ತೋರಬೇಡ. ಎಷ್ಟು ವಿನಿಯೋಗ ಆಗಬೇಕು, ಯಾವುದಕ್ಕೂ ಕೊರತೆಯಾಗದ ತೆರದಲ್ಲಿ ವ್ಯವಸ್ಥೆ ಮಾಡಿಕೊ. ಒಂದು ವಿಷಯ ಏನು? ಈಗ ಸಂಪತ್ತಿನ ಕಥೆ ಹಾಗಾಯ್ತು. ದೇವಾಲಯಕ್ಕೆ ನೀವು ಓಲೆ ಓದಿದ್ದೀರಲ್ಲ, ಅಸಂಖ್ಯಾತ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಬರ್ತಾರೆ. ಮತ್ತೆ ರಂಭೆ ಊರ್ವಶಿ ನೃತ್ಯಾಂಗನೇರದಲ್ಲ ಬಿಡಿ, ಹೇಗೂ ಬರುವವರೇ. ಜೊತೆಗೆ ಕಾಮಧೇನು, ಕಲ್ಪವೃಕ್ಷವು ಅಲ್ಲ, ಕಾಮಧೇನು, ಹೌದು, ಚಿಂತಾಮಣಿ, ಎಲ್ಲವೂ ಬರ್ತದೆ ಅಂತ ಹೇಳಿದ ಮೇಲೆ ಅದು ಇದು ಅಂತ ಉಂಟು. 8 ಯೋಜನ ವಿಸ್ತೀರ್ಣವಾದಂತಹ ಐರಾವತವೇ ದರಗಿಳಿ, ವಿಶೇಷವಾದಂತಹ ಮಂಟಪದ ವ್ಯವಸ್ಥೆ ಎಲ್ಲ ಆಗಬೇಕು. ಎಲ್ಲ ಸ್ವಲ್ಪ ಹೆಚ್ಚಿನ, ಮತ್ತೆ ರಾಜಾದಿರಾಜರುಗಳು ಅವರು ಇವರೆಲ್ಲ ಬಂದು ಸೇರುವಾಗ ಮತ್ತೆ ನಾನು ಹೇಳಿದ್ದು, ನಾವು ಯಾವುದಿದ್ರು ನಭೂತ ಭವಿಷ್ಯದಿಂದ ಆಗಬೇಕಾದ್ರೆ ಎಲ್ಲರೂ ಸ್ವಲ್ಪ ಮೈ ಕೈ ಸಹಾಯ ಕೊಟ್ರೆ. ಮಗನೇ, ಕೊಟ್ರೆ ಎನ್ನುವ ಪ್ರಶ್ನೆ ಬರುವುದಿಲ್ಲ, ಕೊಡಲೇಬೇಕಾಗ್ತದೆ. ಇದು ನನ್ನದು ನಿನ್ನದು ಎನ್ನುವಂತಹ ಸ್ವಾರ್ಥಕ್ಕಾಗಿರುವಂತಹದ್ದಲ್ಲ. ಇದರಿಂದ ಉಳಿತಾಗುವುದು ಯಾರಿಗೆ? ಲೋಕಕ್ಕೆ ಆಗುತ್ತದೆ. ಹಾಗಿರುವಾಗ ಆ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಮಾಡುವಂತಹ ಯಾವುದೇ ಕಾಯಕ ಇದ್ರೂ ಕೂಡ, ಯಾವನೇ ವೈರಿಯಾದ್ರೂ ಕೂಡ ಅವನಲ್ಲಿ ವೈರತ್ವವನ್ನು ತೋರ್ಪಡಿಸುವುದು ನಮಗೆ ಧರ್ಮ ಸಮ್ಮತವಲ್ಲ. ನಾವು ಅನುಭವಿಸಿದಂತಹ ಕಷ್ಟ ಏನಿದ್ರೂ ಕೂಡ ಆ ಕಷ್ಟ ನಿವಾರಣೆಯಾಗುವುದು ಹೇಗೆ ಅಂತ ಕೇಳಿದ್ರೆ, ಸಹಾಯ ಮಾಡುವಂತಹ ಸ್ಥಿತಿ ಬೇಕು, ಅವನ ಮಿತ್ರತ್ವವನ್ನು ಹೊಂದಿಕೊಳ್ಳುವಂತಹ ಮನಸ್ಥಿತಿ ಬೇಕಾಗ್ತದೆ. ಯಾವುದರೋ ವಿಷಯಕವಾಗಿ ಅಜ್ಜ ಮಾತಾಡ್ತಾರೆ ಅಂತ ಯೋಚನೆ ಮಾಡಬೇಕಾದದ್ದಿಲ್ಲ.
ನೀನು ಮಾಡಬೇಕಾದಂತಹ ಕರ್ತವ್ಯ ಮಹತ್ತರವಾದ್ದು ಒಂದಿದೆ. ಯಾವುದಜ್ಜ? ಅಲ್ಲಿಗೆ ಹೋಗಬೇಕು ಯಾರಾದ್ರೂ. ಎಲ್ಲಿಗೆ? ಬೇರೆಲ್ಲಿಗೂ ಅಲ್ಲ, ಅಂಧನೃಪರಲ್ಲಿಗೆ. ಅಲ್ಲ ಅಜ್ಜ, ಧೃತರಾಷ್ಟ್ರನಿಗೂ ದಯ ಇಲ್ಲ, ಕೌರವರಾಯನಿಗೂ ಹಿತಶತ್ರು, ಗಾಂಧಾರಿ ದೇವಿ ಗೋಮುಖ ಹುಲಿಯಾಗುತ್ತಾಳೆ. ಸುಮ್ಮನೆ ಅವರನ್ನೆಲ್ಲ ಇಲ್ಲಿಗೆ ಎಂತಕ್ಕೆ ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಬರೆಸುವುದು? ನಾವು ನಮ್ಮ ಅಮ್ಮ ಮಾಡುವ ವೃತ್ತವಲ್ವ? ಮಕ್ಕಳೇ, ಶಾರೀರಿಕವಾದಂತಹ ಸಂಬಂಧ ಉಂಟೋ ಇಲ್ವಾ? ಮತ್ಸರ ಎನ್ನುವುದು ಹೇಗೆ ಅಂತ ಕೇಳಿದ್ರೆ, ಮರದಲ್ಲಿ ಇರಬಹುದಾದಂತಹ ಹುಳು ಏನುಂಟು ಅದು ಮರವನ್ನೇ ನಾಶ ಮಾಡುತ್ತದೆ ಹೊರತು ಇನ್ನೊಬ್ಬರನ್ನಲ್ಲವಲ್ಲ. ಅವರಲ್ಲಿರುವಂತಹ ವಿಷದ ಬೀಜ ಮೊಳೆತು ಹೆಮ್ಮರವಾಗಿ ಅವರನ್ನೇ ನಾಶಗೊಳಿಸುತ್ತದೆ. ಅದಕ್ಕೆ ನಾವು ಯೋಚನೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಸರ್ಕಾರದಲ್ಲಿ ಭಾಗಿಯಾದಾಗ ಅವರ ಮನಸ್ಥಿತಿ ಬದಲಾವಣೆಯಾಗಬಾರದು ಅಂತ ಏನೂ ಇಲ್ಲವಲ್ಲ. ಹಾಗಾದ್ರೆ ಮತಿ ಮರೆತು ವ್ಯವಹರಿಸಬೇಕು ಅಂತ. ಅವರ ಮತಿ ಮರವೇ ಆಗಿದ್ರು ಕೂಡ ನಾವು ಮರೆಯುವ ಹಾಗಿಲ್ಲ. ಅಜ್ಜಯ್ಯ, ಮಧ್ಯೆ ಒಂದು ಮಾತು. ಈಗ ನಿಮ್ಮ ಆಜ್ಞೆಯನ್ನು ಹೊತ್ತಂತಹ ನಾನು ನೇರವಾಗಿ ಧೃತರಾಷ್ಟ್ರ ಮಹಾಪ್ರಭುಗಳಿಗೆ ಹೋಗಬಹುದು. ಆದ್ರೆ ಅವರ ಸುತರಾದಂತಹ ಕೌರವೇಶ್ವರ ನನಗೆ ಹೇಳಿಕೆ ಬರಲಿಲ್ಲ ಎಂದು ಹೇಳಿಬಿಟ್ರೆ ಅದೇ ಇರುವುದು. ಒಬ್ಬನಿಗೆ ಹೇಳಿದ್ರೆ ಇನ್ನೊಬ್ಬನಿಗೆ ಆಗುವುದಿಲ್ಲ ಅಂತ ಪ್ರಶ್ನೆ ಬರಬಾರದು. ಸಂಕ್ಷಿಪ್ತವಾಗಿ ಹೇಳಬೇಕು. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಹೇಳಿಕೆಯನ್ನು ಕೊಟ್ಟಲ್ಲಿಗೆ ಸಮಸ್ಯೆ ಪರಿಹಾರ ಆಗುತ್ತದೋ ಇಲ್ವೋ? ನೀನು ಅಷ್ಟನ್ನು ಮಾಡು ಸಾಕು. ಅಷ್ಟೇ ಬೇಕಾದದ್ದು. ವ್ಯವಸ್ಥೆಯಾಗಲಿ. ಸಕಾಲದಲ್ಲಿ ನಾವೆಲ್ಲರೂ ಒಂದು ಗೂಡೋಣ. ಮಹತ್ ಕಾರ್ಯವನ್ನು ಸಾಧನ. ನಾನು ಹೋಗಿ ಭೀಮಾ, ಅಣ್ಣ, ನೀನೊಂದು ಕಾರ್ಯವನ್ನು ಮಾಡ್ಬೇಕಪ್ಪ. ಏನನ್ನ? ನೇರವಾಗಿ ಸುಯೋಧನದಲ್ಲಿಗೆ ಹೋಗಬೇಕು. ಅವನಿಗೆ ನಮ್ಮ ಈ ಯಾಗದ ವಿಷಯವನ್ನು ಹೇಳಿ ನೇರವಾಗಿ ಬರಬೇಕು. ಮತ್ತೆ ನಿನಗೆ ಮೂಗಿನ ತುದಿಯಲ್ಲಿ ಸಿಟ್ಟು. ಅಣ್ಣ, ಅವನನ್ನು ಕಂಡ್ರೆ ಖಂಡಿತವಾಗಿ ನಾನು ಹೋಗುದಲ್ಲ. ಬೇರೆ ಏನೆಂದ್ರೂ ಕೂಡ ಮಾತನಾಡಬಾರದು. ಮೊದಲೇ ದುಷ್ಟನಾಗಿದ್ದಾರೆ. ಏನಾದ್ರೂ ಮಾತನಾಡಿದರೆ ಖಂಡಿತಕ್ಕೆ ಸಹಿಸಿಕೊಳ್ಳೋಣ. ಇವತ್ತು ನೀನು ಸಹಿಸಿಕೊಳ್ಳಲೇಬೇಕು. ಅವ ಏನಾಡಿದರೂ ಎದುರುತ್ತರ ಹೇಳಬೇಡ. ಹೋಗಿ ಹೇಳಿ. ಹೆಣ್ಣಾದ್ದೆ ಸಂತೋಷವಾಯಿತು. ಆದ್ದರಿಂದಲೇ ಕೈಯನ್ನು ಬಿಡಿದು ಯೋಗ್ಯವಾದಂತಹ ಪೀಠದಲ್ಲಿ ತಂದುಕೊಳ್ಳಿರಿಸಿದ್ದೇನೆ. ಆದರೆ ಮನಸ್ಸಿನಲ್ಲಿರುವಂತಹ ಕೆಲವಾರು ಶಂಕೆಗಳು ಅದನ್ನು ನಿವಾರಿಸಬೇಕಾದುದು ಕರ್ತವ್ಯ. ಈ ಸಮಯದಲ್ಲಿ ನಿನ್ನಾಗಮನ ಆದ್ರೆ ಮಾತ್ರ ಅಲ್ಲ, ಅರ್ಜುನ ನಕುಲ ಸಹದೇವರು ಕ್ಷೇಮಿಗಳೇ ಅಲ್ಲ, ನನ್ನ ಚಿಕ್ಕಮ್ಮನಾದಂತಹ ಕುಂತಿ ದೇವಿ ಮಂದಿರದ ಒಳಗೆ
ಚೆನ್ನಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಏನು ಒಂದೇ ಸಮಸ್ತ ವಿಚಾರವನ್ನು ಹೇಳಯ್ಯ, ಹೇಳು. ಅಣ್ಣ ಕೇಳಿ ಮಾತಿಗುತ್ತರವ ಕೊಡುವುದಕ್ಕೆ ಅಣ್ಣನಪ್ಪಣೆ ಇಲ್ಲ ಆಗದಕ್ಕೇನು ಕರಿನೋಹಿಯುತ್ಸವ ಮಾಡಬೇಕೆಂದೆನುಗ ಕರಿನೋಹಿಯುತ್ಸವ ಮಾಡಬೇಕೆಂದೆನುಗ ಕರೆದು ಬಾರೆಂದನ್ನ ಕಳುಹಿರುವ ಅಣ್ಣ ಅಣ್ಣ ಕೇಳು ಈಗ ನನ್ನ ಕ್ಷೇಮ ಸಮಾಚಾರ ವಿಚಾರಿಸ್ತವನಿದ್ದೆ. ಸರಿ, ಎಲ್ಲರೂ ಕ್ಷೇಮವಾಗಿದ್ದಾರೆ. ಒಳ್ಳೆಯದು. ಮಾತಾಡುವಷ್ಟು ಸಮಯವೂ ಈಗ ನನಗಿಲ್ಲ. ಹಾಗಿದ್ದೇನೆ ಏನು ಒಂದೇ ಹಬ್ಬದ ಸಂಭ್ರಮ ಇದು. ಹಬ್ಬ ಹೌದು, ಈ ಕಾಲ ನಮ್ಮ ಅಣ್ಣನ ಆಜ್ಞೆ ಆಗಿದೆ. ತಾಯಿಯ ಆಚಾರ್ಯ ಈಡೇರಿಸಕ್ಕಾಗಿ ಗಜಗೌರಿ ವ್ರತವನ್ನು ಕೈಗೊಂಡಿದ್ದೇವೆ. ಈ ವೇಳೆಯಲ್ಲಿ ನೀವೆಲ್ಲರೂ ಅಲ್ಲಿಗೆ ಬರಬೇಕು. ಮಾಡುವಂತ ಗಜಗೌರಿ ವ್ರತವನ್ನು ಕಂಡು ಸಂತೋಷಗೊಳ್ಳಬೇಕು. ಮಾತ್ರವಲ್ಲದೆ ಎಲ್ಲರೂ ಪಾಲ್ಗೊಳ್ಳಬೇಕು. ಸಂತೋಷವಾಗಿ ನಡೆಯುವಂತೆ ನೀವೆಲ್ಲರೂ ಸಮರ್ಥವಾಗಬೇಕು ಎಂಬುದಾಗಿ ಅಣ್ಣನ ಹೇಳಿಕೆಯಂತೆ ಬಂದಿದ್ದೇನೆ. ನೀನು ಮುಟ್ಟಿಸುವುದಕ್ಕೆ ಬಂದವ. ಆದಿತ್ತಲ್ಲ, ಎಲ್ಲರೂ ಬರಬೇಕು. ನಡೆಯುತ್ತೇನೆ. ಸರಿಯಾಗಿ ಕೇಳಿಸಿಕೊಂಡಿದ್ದೀರಲ್ಲ ಈ ಭೀಮಸೇನನ ಪುಂಡುತನವನ್ನು. ಆದ್ರೆ ಏನು ಬಂದಿದ್ದಾನೆ ಎನ್ನುವುದಾಗಿ ಸರಿಯಾಗಿ ಯೋಚನೆ ಮಾಡಿದ್ರೆ ಇಲ್ಲಿ ನೆರೆದವರು ಸಾಮಾನ್ಯರೇ, ವಿದ್ಯಾವಂತರು, ಬುದ್ಧಿವಂತರು, ಶ್ರೀಮಂತರು, ಧೀಮಂತರು, ಅದೆಷ್ಟೋ ತಿಳಿದಂತ ವಿದ್ವಾಂಸರು ಇದ್ದಾರೆ. ಅವ ಹೇಳಿದಂತ ಮಾತು ಏನು? ಮಹಾ ಗಜಗೌರಿ ವ್ರತವನ್ನು ಕೈಗೊಂಡಿದ್ದೇವೆ. ಅರ್ಥ ಆಯಿತು. ನಾವು ಕೈಗೊಂಡದ್ದೇನನ್ನು ಗಜಗೌರಿ ವ್ರತವನ್ನು ಮಾಡಬೇಕು, ತಾಯಿಯ ಆಶೆಯನ್ನು ಈಡೇರಿಸಬೇಕು. ಆದ್ರೆ ನನ್ನ ತಾಯಿಯನ್ನು ಸರಿಯಾಗಿ ನಾವು ಯೋಚಿಸಿದೆವು ಎಂದಾದ್ರೆ ಮಹಾಪತಿವ್ರತೆ ಎನಿಸಿಕೊಂಡಿದ್ದಾಳೆ ಗಾಂಧಾರಿ ದೇವಿ. ಈಗ ಇವರ ತಾಯಿ ಹೇಳುವುದಕ್ಕೆ ನನ್ನ ಚಿಕ್ಕಮ್ಮ. ಆದ್ರೂ ನನಗೆ ಅಸೂಯೆ ಆಗ್ತಾ ಉಂಟು. ಅವಳಿಗೆ ಗಂಡ ಉಂಟಾ? ಇಲ್ಲ, ಮೊದಲೇ ಗಂಡವನ್ನು ಕಳೆದುಕೊಂಡಿದ್ದಾಳೆ. ಒಂದು ಮುತ್ತೈದೆ ಹೆಣ್ಣಿಗೆ ಈ ಯಾಗ ಮಾಡುವುದಕ್ಕೆ ಸರಿಯಾದಂತಹ ಯೋಗ್ಯವಾದಂತಹ ಸಲಹೆ ಸೂಚನೆ ಎಲ್ಲ ಉಂಟು. ಇವಳಿಗೆ ಗಂಡ ಇಲ್ಲ, ಹಣೆಯಲ್ಲಿ ಬೊಟ್ಟು ಇಲ್ಲ, ಕಾಲುಂಗುರ ಇಲ್ಲ, ಕೊರಳಲ್ಲಿ ಮಂಗಲಸೂತ್ರ ಇಲ್ಲ, ಯಾವುದೂ ಇಲ್ಲದೆ ಈ ವೃತ್ತವನ್ನು ಮಾಡುವುದಕ್ಕಾಗಿ ಮುಂದಾಗಿದ್ದಾರೆ ಎಂದಾದ್ರೆ ಇವರಿಗೆ ನಾಚಿಕೆ ಹೋಗಿ. ಏನೇ ಆಗ್ಲಿ, ನಮ್ಮ ವೃತ್ತದ ಹಾಗೆ ಇವರ ವೃತ್ತ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಬೇಕಾದಷ್ಟು ಉಂಟು, ನಾವು ಬೇಕಾದಷ್ಟು ದಾನವನ್ನು ಮಾಡಿದ್ದೇವೆ. ನೋಡೋಣ ಇವರ ವೃತ್ತ ಎಷ್ಟು ಮುಂದುವರಿತದಂತ ನೋಡ್ತೇನೆ.
ಧರ್ಮವನ್ನು ನೆರೆದಿದ್ದಾರೆ. ಧರ್ಮರಾಯ ನಮ್ಮನ್ನು ಆಹ್ವಾನಿಸಲಿಲ್ಲ ಎಂಬ ಹಾಗೆ ಯಾರೋ ಮನಸ್ಸಿನ ಅಂದುಕೊಳ್ಳಬಾರದು. ಎಲ್ಲರೂ ಅವರವರ ಮನೆ ಎಂಬ ಹಾಗೆ ತಿಳಿದು ಅವರವರ ಯೋಗ್ಯತೆಗೆ ಅನುಸಾರವಾದಂತಹ ಆಸನವನ್ನು ಸ್ವೀಕರಿಸಿಕೊಳ್ಬೇಕು. ಬೇಕಾದಂತಹ ಪಾನೀಯವನ್ನು ಕೇಳಿ ಪಡೆದುಕೊಳ್ಳಿ. ಯಾರೂ ಭೇದ ಕಲ್ಪನೆ ಮಾಡಿಕೊಳ್ಳಬಾರದು. ಆದ್ರೆ ಒಂದು ವಿಷಯ, ನನಗೆ ಯಾಕೆ ಮರವೇ ಆಯ್ತು ಅಂತ ಅರ್ಥವಾಗುತ್ತಾ ಇಲ್ಲವಲ್ಲ. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ರು ಕೂಡ ಗೋಪಾಲ ಕೃಷ್ಣನನ್ನು ಮುಂದಿರಿಸಿಕೊಂಡೇ ನಾವು ಹೊರಡುವರು. ಆದ್ರೆ ಇವತ್ತಿನ ದಿವಸ ಕೃಷ್ಣನನ್ನು ಮರೆತು ಬಿಟ್ಟ ಹಾಗಾಯ್ತಲ್ಲ. ಸ್ವಾಮಿ ಬರಲಿಲ್ಲ. ಇನ್ನು ಮುಂದಕ್ಕೆ ನಾನು ಆತನನ್ನು ಕರೆತರದಕ್ಕೆ ಯಾರನ್ನಾದ್ರೂ ಅಟ್ಟಿದ್ರೆ ಏನಂದು ಕೊಡ್ತಾರೋ ಗೋಪಾಲಕೃಷ್ಣ ಗೊತ್ತಿಲ್ಲ. ಮನಸ್ಸಿನಲ್ಲಿ ಎರಡು ಎಣಿಸಲ ಹಾಗೆ ಅವರನ್ನು ಕರೆಸಿಕೊಳ್ಬೇಕು. ಈ ಪುಡವಿ ಪಾಲಕರನ್ನು ಸತ್ಕರಿಸಿದರೊಂದಿಗೆ ಗೋಪಾಲಕರನ್ನು ಕರೆತರುವುದಕ್ಕಾಗಿ ಪಾರ್ಥರನ್ನೇ ಕಳಿಸ್ತೇನೆ. ಪಾರ್ಥ, ಹೋಗಿ ಗೋಪಾಲಕೃಷ್ಣನನ್ನು ಕರೆದುಕೊಂಡು ಪಾಪ. ಹಾಗೇ ಆಗಲಿ, ಹೋಗಿ. ಭಕ್ತಿಯಿಂದ ನಿನ್ನನ್ನು ಆರಾಧಿಸ್ತಾ ಇದ್ದೇನೆ ಪ್ರಭು. ಇದು ಇವತ್ತು ಪಾರ್ಥನನ್ನು ನಿನ್ನನ್ನು ಕರೆತರುವುದಕ್ಕಾಗಿ ಕಳಿಸಿಕೊಟ್ಟಿದ್ದೇನೆ. ಬಂದೆಯಾ ಜಿಯ, ಬಂದೆಯಾ ತಂದೆ. ಓ ಆಪತ್ ಬಾಂಧವನೇ, ಅನಾಥ ರಕ್ಷಕರೇ, ನಮಗೆ ಒಲಿದಂತಹ ಗೋವಿಂದ ನೀನು. ಕೇಶವ, ಅಚ್ಯುತ, ಅನಂತ, ಪದ್ಮನಾಭ, ಇದು ಮತ್ತೊಮ್ಮೆ ನಿನ್ನ ಪದಾರವಿಂದಗಳಿಗೆ ಎರಗಿಕೊಳ್ತೇನೆ ಸ್ವಾಮಿ, ಎರಗಿಕೊಳ್ತೇನೆ. ಇಂದು ನುತಿಸುವ ಧರ್ಮ ಜನ ಸಂತೈಸಿ ಶ್ರೀಹರಿ, ಇಂತು ನುತಿಸುವ ಧರ್ಮ ಜನ ಸಂತೈಸಿ ಶ್ರೀಹರಿ. ಬಳಿಕ ಮರುಳಾದೆ ಏನೋ ಪಾರ್ಥ.
ನೀನಿಂದು ನೇರವಾಗಿ ನನ್ನ ಬಳಿಗೆ ಬಂದಿದ್ದೀಯ. ಹೌದು. ನೀನು ಬಂದಂತಹ ವಿಚಾರವನ್ನು ನೀನೇ ಹೇಳಿದ್ದಿ. ನನ್ನನ್ನು ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶದಿಂದ ನೀನು ಬಂದದ್ದು. ಹೌದು. ನಿನ್ನ ಮುಖವನ್ನು ಕಾಣುವಾಗ ಒಮ್ಮಿನೊಮ್ಮೆಲೆ ನಗು ಉಕ್ಕಿ ಬರ್ತಾ ಇದೆ. ಯಾಕೆ? ಯಾಕಂದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಂತಹ ಯಾವನೇ ಆಗ್ಲಿ ಕಷ್ಟ ಬಂದಾಗ ಕುಗ್ಗುವುದು, ಸುಖ ಬಂದಾಗ ಹಿಗ್ಗುವುದು, ಇದು ಲೋಕದ ನಿಯಮವೇ ಹಾಗೆ. ಯಾಕೆ ಈ ಮಾತನ್ನು ಹೇಳಿದ್ದೇನೆ? ಏನು ಸ್ವಾಮಿ? ತಾಯಿಯ ಮಾತನ್ನು ಈಡೇರಿಸುವಂತಹ ಉದ್ದೇಶದಿಂದಲೇ ಹಿಂದೆ ಮುಂದೆ ಯೋಚನೆಯನ್ನು ಮಾಡದೆ ತಾಯಿಗೆ ಮಾತನ್ನು ಕೊಟ್ಟವನು ನೀನು. ಹಾಗಂತ ಇದರ ಪರಿಣಾಮ ಮುಂದೆ ಏನಾಗ್ತದೆ ಅನ್ನೋ ಹಾಗೆ ಚಿಂತನೆಯನ್ನು ಮಾಡಿದ್ದಿಲ್ಲ ನೀನು. ಅದಕ್ಕೆ ಹೇಳುವುದು ಕಾಲಿಡುವ ಮೊದಲು ಕಣ್ಣಿಡಬೇಕು ಅನ್ನುವ ಹಾಗೆ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅನ್ನೋ ಹಾಗೆ ಹೇಳುವುದು ಅದಕ್ಕೆ. ಅಲ್ಲ, ಬೇಸರ ಇಲ್ಲ ನನಗೆ. ಯಾಕಂದ್ರೆ ನನ್ನ ಭಾವ ಅರ್ಜುನ ಯಾವ ತಪ್ಪನ್ನು ಎಸಗುವವನಲ್ಲ. ತನ್ನ ದೇಹದಲ್ಲಿ ಕ್ಷಾತ್ರಿಯ ರಕ್ತ ಹರಿತಾ ಇದೆ. ಚಂದ್ರವಂಶದ ಹೆಸರನ್ನು ಉತ್ತುಂಗಕ್ಕೆ ಹಾರಿಸಬೇಕು ಅನ್ನುವಂತ ಯೋಚನೆ ನಿನ್ನದು ಇದೆ ಅನ್ನುವುದು ಸತ್ಯ. ಆದ್ದರಿಂದ ಹೇಳ್ತೇನೆ, ನೀನು ಬಂದಂತಹ ವಿಚಾರ ಒಳ್ಳೆದು. ಆದ್ರೆ ನಾನು ಎಲ್ಲಿಗೆ ಬರ್ಬೇಕು, ಯಾಕೆ ಬರ್ಬೇಕು ಹೇಳು? ಅರಿಯದ ಜ್ಞಾನದಲ್ಲಿ ಆಡಿದೆನು ನಾನು, ಅರಿಯದ ಜ್ಞಾನದಲ್ಲಿ ಆಡಿದೆನು ನಾನೊಂದು, ಪರಿಹರಿಸಿ ಕೊಡಬೇಕು ಪಾಪನ ಜನನೇ. ಸಂಸಾರಿ ನೀನಿಂದು ಕರುಣದಲ್ಲಿ ದಯದೋದೆ, ಕಂಸಾರಿ ನೀನಿಂದು ಕರುಣದಲ್ಲಿ ದಯದೋರಿ ವಂಶದ ಬಗೆರ್ತಿಯನು ಪರಿಹರಿಸು ನೀನು. ಎನ್ನುತ್ತ ಚರಣದಲ್ಲಿ ಕೆಡೆದ ಪ್ರಾರ್ಥನ ಕಂಸಾದಿ, ಎನ್ನುತ್ತ ಚರಣದಲ್ಲೊಂದು ಕೆಡೆದ ಪ್ರಾರ್ಥನ, ಪಿಡಿದೆತ್ತಿಯ ಭಯವನ್ನು ತೋಟ ಶ್ರೀಹರಿಯು. ಓ ಸಂಜೀವ ಪಾರ್ಥ, ಕೃಷ್ಣ, ಓ ನಮೋಸ್ತುಂದಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೆ ಎಂಬ ಹಾಗೆ ನಿನ್ನನ್ನು ಸ್ತುತಿಸುವುದು ಮಾತ್ರವಲ್ಲ, ಪೂಜೆ ಮಾಡುವವರು ನಾವು. ಹೌದು. ಪಾಂಡವರು ಶ್ರೀಕೃಷ್ಣ ಕೃಪಾಶ್ರಿತರು. ಸ್ವಾಮಿ, ಓ ತಾಯಿಯ ವೇದನೆ, ಅಂತರಂಗದಲ್ಲಿ ಹುದುಗಿದ ವೇದನೆ ಯಾವಾಗ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಯಿತು ನೋಡುವುದಕ್ಕೆ ಆಗ್ಲಿಲ್ಲ ಸ್ವಾಮಿ, ನನಗೆ ನೋಡುವುದಕ್ಕೆ ಆಗ್ಲಿಲ್ಲ. ಹೌದೇ? ಆ ಕ್ಷಣದಲ್ಲಿಯೇ ನೀರೋದ್ದಾತರಾಗಿ ಅಮ್ಮ, ಓ ಗಜಗೌರಿ ವೃತವನ್ನು ಮಾಡುವುದಕ್ಕೆ ನಮಗೆ ಮಣ್ಣಿನ ಆನೆಯಲ್ಲ, ಸುರಪನ ಐರಾವತವನ್ನೇ ಇಳಿಸುತ್ತೇನೆ ಹೇಳಿದ್ದು ಹೌದು ಸ್ವಾಮಿ. ನಿನ್ನ ಯೋಗ್ಯತೆಗೆ ತಕ್ಕಂತಹ ಮಾತುಗಳಲ್ಲಿ ನೀನು ಆಡಿದ್ದೀಯ. ತಣ್ಣೀರನ್ನಾದರೂ ತಣಿಸಿ ಕುಡಿಯುವ ವ್ಯವಧಾನ ಉಳ್ಳವರು ನಾವು. ಆದ್ರೂ ಒಂದೊಂದ್ಸಲ ಹೀಗಾಗುತ್ತದೆ. ಅದು ಅಜ್ಞಾನ, ಯಾವಾಗ ಕತ್ತಲೆ ಆವರಿಸ್ತದೆ ಅಂತ ಹೇಳಲಿಕ್ಕೆ ಆಗುತ್ತದೆ ಸ್ವಾಮಿ. ಆದ್ರೆ ಕತ್ತಲೆಯನ್ನ ಮೇಲೆತ್ತುವುದು ಅಲ್ಲ, ನಮ್ಮಂತವರನ್ನು ಬೆಳಕಿನಡೆಗೆ ಒಯ್ಯುವುದು ನಿನ್ನ ಆದ್ಯ ಕರ್ತವ್ಯ ಹೌದಲ್ವ? ಖಂಡಿತ. ಓ ಕಂಸಾಂತಕನೇ, ಈಗ ಬಂದೊದಗಿದ ಕಷ್ಟವನ್ನು ನಿವಾರಿಸುವುದಕ್ಕೆ ನೀನಲ್ಲದೆ ಬೇರೆ ಯಾರಿದ್ದಾರೆ ಸ್ವಾಮಿಯೇ, ಯಾರಿದ್ದಾರೆ? ಸಿಕ್ಕಿಸ್ತಾ ಇದೆಯಾ ಪಾರ್ಥ? ಕಣ್ಣೀರನ್ನು ಒರೆಸುಕ. ಪಾಂಡವರು ಎಲ್ಲಿದ್ದಾರೋ ಅಲ್ಲಿ ಈ ಶ್ರೀಕೃಷ್ಣ ಖಂಡಿತವಾಗಿ ಇರ್ತಾನೆ. ನೀವು ಮಾಡುವಂತಹ ಯಾವುದೇ ಕಾರ್ಯಗಳಿದ್ರು ಅದಕ್ಕೆ ಸಹಕಾರಿಯಾಗಿ ಸಮಯಕ್ಕೆ ಸರಿಯಾಗಿ ಒದಗಿ ಬರುವವನು ನಾನು. ದುಃಖಿಸಬೇಡ, ನನ್ನಿಂದ ಏನಾಗಬೇಕು ಅಂತ ಹೇಳಿದ್ರೆ ಆಯ್ತು. ಯಾವಾಗ ಸುರಪನ ಐರಾವತವನ್ನು ಇಳಿಸುವಲ್ಲಿ ನಿಮ್ಮ ದಿವ್ಯಾನುಗ್ರಹ ಪಾರ್ಥನ ಮೇಲಿದ್ರೆ ಸಾಕು ಸ್ವಾಮಿಯೇ, ಸಾಕು. ಖಂಡಿತ ಹೌದಲ್ಲ? ಹಾಗಿದ್ರೆ ಎಲ್ಲಿಗೆ ಬರಬೇಕು ನಾನು ಹೇಳು? ಹೇಳ್ತೇನೆ ಸ್ವಾಮಿಯೇ, ಹೇಳ್ತೇನೆ. ಈಗ ಇತ್ತ ಕಡೆಗೆ
ನಡಿಬೇಕು ಅಂತ ಇದ್ರೆ ನಾನು ಕಾಣಿಸಿಕೊಳ್ಳಬೇಕು. ಇದು ದೈವ ಇಚ್ಛೆ. ಆದ್ದರಿಂದಲೇ ಕಾಣಿಸಿಕೊಂಡಿದ್ದೇನೆ. ಸಂತೋಷ ಆಯ್ತು ತಾನೆ? ಸಂತೋಷ ಹೌದು. ಅಮ್ಮನ ಹತ್ರ ಒಂದು ವಿಷಯ ನಾವು ಹೇಳದೆ ಮುಂದುವರಿದಾದ್ರೂ ಹೇಗೆ ಬೇಕು? ಹಾಗಿದ್ರೆ ಆ ಅತ್ತೆಯ ಬಳಿಗೆ ಹೋಗ್ಬೇಕಲ್ಲ, ಅವಳನ್ನು ಕಾಣ್ಬೇಕಲ್ಲ. ಮುಂದುವರಿದು ಹೋಗೋಣ. ಆಗಲಿ. ಸಂಬಂಧದಲ್ಲಿ ನನಗೆ ನಿನ್ನ ಅಳಿಯ ನೆನೆಸಿಕೊಂಡಿದ್ದೀಯಾ? ನಿನಗೆ ವಂದಿಸಬೇಕು, ನಿನ್ನ ಕಾಲಿಗೆ ಏರಿಸಬೇಕು, ನನಗೊಂದು ಅರ್ಥವಾಗುತ್ತಾ ಇಲ್ಲ ಕೃಷ್ಣ. ಮಹಾತಾಯಿ ನೀನು ಕೃಷ್ಣ. ನಡೆಯಲ್ಲಿ ನುಡಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಿನ್ನನ್ನೇ ಜಪಿಸ್ತಾ ಇದ್ದವಳು ನಾನು, ನಿನ್ನ ಹೆಸರನ್ನೇ ಉಚ್ಚರಿಸ್ತಾ ಇದ್ದವಳು ನಾನು. ಸರಿ, 5 ಮಕ್ಕಳಿಗೆ ನಾನು ತಾಯಿ ಆದ್ರೂ ಕೂಡ ಕೃಷ್ಣ, ಇದು ನನ್ನ ಮಕ್ಕಳಲ್ಲ, ನಿನ್ನ ಮಕ್ಕಳು ಅಂತ ನಿತ್ಯವೂ ಆಡುತ್ತಾ ಇದ್ದೆ. ಇಲ್ಲಿ ಇದೆಲ್ಲ ಪಾದದರ್ಶನ ನನಗಾದದ್ದಿಲ್ಲ ಕೃಷ್ಣ. ಇದೆಲ್ಲ ಪಾದದರ್ಶನ ನಾನು ಪುನೀತಾದೆ, ಕೃತಾರ್ಥಳಾದೆ. ನಿನಗೆ ನಾನೇನು ಉಡುಗೊರೆ ಕೊಡುವಂತಿಲ್ಲ ಕೃಷ್ಣ, ನಿನ್ನಲ್ಲಿ ನಾನು ಯಾಚಿಸ್ತಾ ಇದ್ದೇನೆ. ಅದನ್ನು ಯಾಚಿಸುವುದೂ ಇಲ್ಲವಲ್ಲ. 5 ಮಕ್ಕಳನ್ನು ನಿನ್ನ ಪಾದ ಕೊಟ್ಟಿಸ್ತಾ ಇದ್ದೇನೆ ಕೃಷ್ಣ. ಪಡಿಸುವುದು ಉಳಿಸುವುದು ನಿನಗೆ ಸಂಬಂಧಪಟ್ಟದ್ದು. ಅತ್ತೆಯವರೇ ಕೇಳಿ ನನ್ನನ್ನು ಬಂಧಿಸಿದವರು ನೀವು ಮಾತ್ರವೇ ಅಲ್ಲ, ತನ್ನ 5 ಮಕ್ಕಳನ್ನು ನೀನೇ ಕಾಪಾಡಬೇಕು ಅನ್ನೋ ಹಾಗೆ ನುಡಿದಿದ್ದೀರಾ. ಇಂದಿನ ತನಕ ಆ ಪಾಂಡವರಿಗೆ ಕಬ್ಬಿಣದ ಬೇಲಿಯಾಗಿ ಆಶ್ರಯವನ್ನು ಕೊಟ್ಟವರು ನೀವು. ಆದ್ರೆ ಇನ್ನು ಮುಂದೆ ಹಾಗಲ್ಲ, ವಜ್ರದ ಬೇಲಿಯಾಗಿ ನಾನೇ ಆ ಮಕ್ಕಳನ್ನು ಪೊರೆಯುತ್ತೇನೆ. ಧೈರ್ಯ ಬಂತಲ್ಲ? ಸಂತೋಷವಾಯಿತು ಕೃಷ್ಣ. ಆದ್ರೆ ಈ ಹಿಂದೆ ನಿಮಗೆ ಅನ್ಯಾಯ ಮಾಡಿದಂತಹ ದುಷ್ಟರು ಇಂದು ಅಥವಾ ನಾಳೆ ಮಣ್ಣಿಗೆ ಮಣ್ಣಾಗಿ ಹೋಗುವುದಂತೂ ಖಂಡಿತ. ಇದು ವಿಧಿಯ ನಿರ್ಣಯವೇ ಹಾಗೆ. ಸಂತೋಷ ಆಯ್ತು ತಾನೆ? ಸಂತೋಷವಾಯಿತು ಕೃಷ್ಣ. ಕನಕರಿಗೆ ಕೈ ಇಟ್ಟಿದ್ದಾರೆ ಮಕ್ಕಳು, ಅದು ಎಷ್ಟು ಸಮಾಪ್ತಿಗೊಳ್ತದೋ ಅಂತ ನನಗೆ ಅರಿವಾಗ್ತಾ ಇಲ್ಲ. ಹಾಗಿದ್ರೆ ಅರ್ಜುನನನ್ನು ಕಾಣಬೇಕಲ್ಲ? ಸರಿ, ಮುಂದುವರೆದು ಹೋಗೋಣ. ಏನು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆಯಾ? ದೇವಲೋಕದಿಂದ ಐರಾವತವನ್ನು ಇಳಿಸುವುದಕ್ಕೆ ಶುಭ ಮುಹೂರ್ತ ಇದಾಗಿದೆ. ಅದಕ್ಕಾಗಿ ನೀನು ಮುಂದುವರಿಯಬೇಕಾಗಿದೆ. ಕೈಯಲ್ಲಿರುವಂತಹ ಬಾಣದಿಂದ ಆ ಐರಾವತ ಕೆಳಗೆ ಇಳಿಯುವುದಕ್ಕೆ ಯೋಗ್ಯವಾದಂತಹ ಪಥ ಸಿದ್ಧವಾಗಬೇಕಾಗಿದೆ. ಅದಕ್ಕಾಗಿ ಮುಂದುವರಿಯಲೇಬೇಕು ನೀನು. ತುಂಬಿದ ಸಮಯ
ಅರ್ಜುನ, ಇದೇ ಶುಭ ಮುಹೂರ್ತವೆಂದು ತಿಳಿದೆ ಹರಿವಂತ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅದು ಶುದ್ಧ ದುಕೂಲವನ್ನೇ ಧರಿಸಿಕೊಂಡು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದಿದ್ದೇನೆ. ಮೊತ್ತ ಮೊದಲಾಗಿ ಸಭಿಕರಿಗೆ ವಂದಿಸುವುದರ ಮೂಲಕವಾಗಿ ಮನಸಾಯ ಆ ಪಾಂಡುಪಾಲನನ್ನು ಜೊತೆಗೆ ಗುರುಗಳನ್ನು ಅಷ್ಟೇ ಅಲ್ಲ, ಇದೋ ನಿನ್ನ ಪದಯುಗಗಳಲ್ಲಿ ನಮಸ್ಕರಿಸಿಕೊಂಡು ಐರಾವತವನ್ನು ಧರೆಗೆ ಇಳಿಸುವಲ್ಲಿ ಸೇತುವೆಯನ್ನೇ ಬಾಣದ ಮೂಲಕವಾಗಿ ಮುಂದಾಗುತ್ತೇವಂತೆ. ಸ್ನಾನ ಮಾಡಿಸಿ ಶೃಂಗಾರಿಸಿ ಹಾಗೆ ಸುಗಂಧವನ್ನೆಲ್ಲ ಮೈಗೆ ಪೂಸಬೇಕು. ಯೋಗ್ಯವಾದ ಚಿನ್ನಾಭರಣಗಳಿಂದ ಅದು ಅಲಂಕಾರವಾಗಿರಲಿ. ಈ ಕ್ಷಣವೇ ಕೆಳಗಿಳಿಯುವುದಕ್ಕೆ ಸಿದ್ಧವಾಗಲಿ. ಐರಾವತವನ್ನು ಮಾತ್ರ ಹಿಡಿದಲ ಸಾರದು. ಹಾಗೆಯೇ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವೇ ಮೊದಲಾದ ಸಕಲ ಸದ್ವಸ್ತುಗಳು ಭೂಲೋಕವನ್ನು ಸೇರಿಕೊಳ್ಳಲಿ. ಪಾಂಡವರು ಮಾಡುವಂತಹ ಆ ಪೂಜೆ ಅದು ಲೋಕಕ್ಕೊಂದು ಆದರ್ಶಪ್ರಾಯವಾಗಿರಲಿ. ಹಾಗೆಯೇ ದೇವತಾ ಸ್ತ್ರೀಯರು ಜೊತೆಯಲ್ಲಿಯೇ ಹೊರಡಬೇಕು. ಅವರೆಲ್ಲವರನ್ನು ಸೇರಿಕೊಂಡು ನಾವೆಲ್ಲ ದೇವಲೋಕದಿಂದ ದೇವತೆಗಳಾದ ನಾವು ಇಳಿಯೋಣ ಭೂಲೋಕಕ್ಕೆ. ಎಂತಹ ಮಹತ್ ಸಾಧನೆಗೆ ನಿನ್ನ ಮಕ್ಕಳು ಕಾರಣೀಕರ್ತರಾಗಿ ಹೋಗಿದ್ದಾರೆ ಎನ್ನುವಾಗಲೇ ಮನಸ್ಸಿಗೆ ನೆಮ್ಮದಿಯಾಗುವುದು. ಆದರೆ ಮಾಡಿದಂತಹ ಕಾಯಕದಲ್ಲಿ ನಾಳೆ ಯಾವುದೇ ಲವಲೇಶ ಕೊರತೆಯೂ ಇರಬಾರದು. ಅಪವಾದ ಎನ್ನುವುದು ಮನುಷ್ಯನಿಗೆ ಏನಾಗುತ್ತದೆ, ಮರಣಕ್ಕಿಂತಲೂ ಅಧಿಕವಾಗಿ ಹೋಗುತ್ತದೆ. ಅಂತಹದ್ದಕ್ಕೆ ಅವಕಾಶವನ್ನು ನಾವು ಯಾವತ್ತೂ ಮಾಡಿಕೊಡಕೂಡದು. ಹೇಳಿ, ಇವತ್ತು ನೀನು ಮಾಡಬೇಕಾದ ಕರ್ತವ್ಯ ಒಂದು, ಕರೆ ಕಳುಹಿಸುವುದಲ್ಲ, ನೀನಾಗಿ ಹೋಗಬೇಕು. ನಾನು ಎಲ್ಲಿಗೂ ಅಲ್ಲ, ಯಾವ ಉದ್ದೇಶಕ್ಕೋ ಇಲ್ಲಿಗೆ ಕೌರವನ ಅವ್ವೆಯಾದಂತಹ ಗಾಂಧಾರಿಯನ್ನು ಕರೆದು ತರುವಂತಹ ವ್ಯವಸ್ಥೆಯಾಗಬೇಕು. ಯಾರೋ ಕರೆ ಕಳಿಸುವುದಲ್ಲ, ಯಾರನ್ನೋ ಕಳಿಸಿದ್ರೆ ಆಗ್ಲಿಕ್ಕಿಲ್ಲ. ನೀನೇ ನೇರವಾಗಿ ಹೋಗಿ ಅವಳಿಗೆ ಹೇಳಿಕೆಯನ್ನು ಕೊಟ್ಟು ಬರುವಂತೆ ಆಮಂತ್ರಣವನ್ನು ಕೊಡಬೇಕು. ಸ್ವಾಮಿ, ಸಾಮ್ರಾಜ್ಯಕ್ಕೆ ಆಕೆಯನ್ನು ಕರೆಯೋದಕ್ಕೆ ಸೇವಕರನ್ನು ದಾಸಿಯನ್ನು ಕಳಿಸೋದಲ್ಲ, ನಾನೇ ಹೋಗ್ಬೇಕಿತ್ತು. ಆದ್ರೆ ಮರೆತಿದ್ದನೋ ಏನು, ಸರಿಯಾಗಿ ಸೂಚನೆಯನ್ನು ಕೊಟ್ಟಿದ್ದೀರಾ. ಆಶೀರ್ವಾದ ಪಡ್ಕೊಂಡು ನಾನು ಅಕ್ಕನ ಬಳಿ ಹೋಗಿದ್ದೇನೆ. ಆದಷ್ಟು ಬೇಗ ಕಾರ್ಯೋನ್ಮುಖರಾಗೂ ಯಶಸ್ಸಾಗಲಿ. ಯಾರದು ಅಕ್ಕ? ಉಳಿರು ಕಮಲ ಗಂಧಿ ನಿನ್ನ ಮಗನೇ ಚಂದ್ರನ ಪ್ರಕಾಶ ಹೆಚ್ಚಿದ್ದೇನೆ
ಕುಂತಿ. ಓ ನನ್ನ ತಂಗಿ ಹೌದಕ್ಕ. ಕುಂತಿ ಇಂದ್ರಪ್ರಸ್ಥದಿಂದ ಬಂದವಳೆ. ನಿಜಕ್ಕ. ಓ ಹೋ ಹೋ ನಿನ್ನ ಮಾತಿನಲ್ಲಿ ಅದೇನೋ ಸಂತೋಷ ವ್ಯಕ್ತವಾಗ್ತಾ ಉಂಟು. ಹಾಗಿದ್ರೆ ಅಂತರ್ಯಕ್ಕೂ ಬಹಳ ಸಂತೋಷ ಆಗಿದೆ ಅಂತ ತಿಳ್ಕೊಳ್ಳಬಹುದು. ನಿಜ. ಬಹಳ ಕಾಲ ಆಯ್ತು. ಕುಳಿತುಕೋ, ಬಳಿಯಲ್ಲೇ ಕುಳಿತುಕೋ. ಈ ಸಂತೋಷಕ್ಕೆ ಕಾರಣ ಏನು ಅಂತ ಹೇಳ್ತೀಯೇನೆ? ಅಕ್ಕ, ಓ ಸಂಬಂಧದಲ್ಲಿ ಅಕ್ಕ, ಯೋಗ್ಯತೆಯಲ್ಲಿ ಸಾಮ್ರಾಜ್ಯ ನೀನು, ಸಾಮ್ರಾಜ್ಯದ ನಿನ್ನ ಬಳಿಗೆ ದಾಸಿಯಂತೆಯೇ ನಾನು ಬಂದಿದ್ದೇನಕ್ಕ. ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸಬೇಕು ಅಂತ. ಮುಖ್ಯವಾದ ವಿಚಾರ? ಹೌದಕ್ಕ. ಏನು ಅಂತ ಹೇಳ್ತೀಯ? ನಮ್ಮ ಇಂದ್ರಪ್ರಸ್ಥದಲ್ಲಿ ನಡೆಯುವಂತಹ ಸಂಭ್ರಮದ ವಿಚಾರವನ್ನು ತಿಳಿಸುವುದಕ್ಕೆ. ಇಂದ್ರಪ್ರಸ್ಥದಲ್ಲಿ ಸಂಭ್ರಮವೇ? ಹಸ್ತಿನಾವತಿಯಲ್ಲಿ ಸಂಭ್ರಮ ಅಂತಂದ್ರೆ ಅದು ಲೋಕಕ್ಕೆ ವಿಶೇಷವಾದದ್ದು. ಇಂದ್ರಪ್ರಸ್ಥದಲ್ಲೂ ಅಂತ ಸಂಭ್ರಮ ಇಲ್ಲಿ ನಡೆದಿತ್ತಂತೆ ನಾನು ಕೇಳಿದ್ದೆ. ಆದ್ರೆ ಈಗ ಇಂದ್ರಪ್ರಸ್ಥದಲ್ಲಿ ನಡೀತದಕ್ಕ. ಬೇರೆನಲ್ಲ, ಮನಸ್ಸಿಗೆ ಏನೊಂದು ಯೋಚನೆ ಆಗಿತ್ತು. ಅದನ್ನು ನನ್ನ ಮಕ್ಕಳ ಮುಂದಿಟ್ಟೆ ನಾನು. ಅದೇ ಗಜಗೌರಿ ವ್ರತ ಒಂದು ಮಾಡಿಸೋಣ ಅಂತ. ಗಜಗೌರಿ ವ್ರತವ? ಹೌದಕ್ಕ. ನಾನು ನಡೆಸಿದ್ದೇನೆ ಅಂತ ನಾನು ಕೇಳಿದ್ದೇನೆ. ನೀನು ನಡೆಸುವುದಕ್ಕೆ ಮುಂದಾದಿಯಾ ಈಗ? ಅದೇ ಯೋಚನೆಯಲ್ಲಿದ್ದಾಗ ಮಕ್ಕಳು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ರಕ್ಕ. ಅಂತ ವ್ರತವನ್ನು ನಾವು ಕೈಗೊಂಡಿದ್ದೇವೆ. ಸಂತೋಷ ಸಂಭ್ರಮ ಅಂದ್ರೆ ಅಕ್ಕ, ನೀನು ಮಣ್ಣಿನ ಆನೆಯನ್ನು ಮಾಡಿದ್ದಂತೆ ನನ್ನ ಮಗ ಹಾಗೆ ಮಾಡ್ಲಿಲ್ಲಕ್ಕ. ದೇವಲೋಕದಿಂದ ಐರಾವತವನ್ನೇ ದರಗಿಳಿಸ್ತಾರಂತೆ. ಹೌದಾ? ನನ್ನ ಅಂತರ್ಯಕ್ಕೆ ಸಮಾಧಾನವಾಗಿತ್ತು. ರೂಢಿಯಲ್ಲಿ ಒಂದು ಮಾತಿದೆಯಂತೆ, ಹೆಣ್ಮಯದಲ್ಲಿ ಚಿನ್ಮಯನನ್ನು ಕಾಣಬೇಕು ಅಂತ. ಹೌದಪ್ಪ. ಹಾಗಿದ್ರೆ ಮಣ್ಣನ್ನು ಪೂಜಿಸಿದ್ರೆ ಆ ವಿಶೇಷವಾದಂತಹ ಶಕ್ತಿಯನ್ನು ಪೂಜಿಸಿದಂತೆ ತಿಳಿದವರು ಹೇಳುತ್ತಾರೆ. ಹೌದು. ಸುಮಂಗಲಿಯಾಗಿ ನಾನು ಆ ಕಾರ್ಯವನ್ನು ಎಸಗಿದವಳು. ಈಗ ನಿನ್ನನ್ನು ರೆಕ್ಕೆ ಕರೆಯುವುದಕ್ಕ ಬರುವುದು ಸುರಲೋಕದ ಆನೆ. ಅದನ್ನು ಪೂಜಿಸುವ ಯೋಗ್ಯತೆ ನನಗಿಲ್ಲ. ಸುಮಂಗಲಿ ನೀನು, ನೀನೇ ಬಂದು ಪೂಜಿಸಿದ್ರೆ ಸಂತೋಷ ಅಂತ. ಓಹೋ, ನಾನು ಪೂಜಿಸಬೇಕಾ? ನೀನು ಪೂಜಿಸುವುದಕ್ಕೆ ಮುಂದಾದ ಮೇಲೆ ನಾನು ಯಾಕೆ ಪೂಜಿಸಬೇಕು? ಅಕ್ಕ, ವಿಧವೆಯಾಗಿ ನಾನು ಒಂದು ಪೂಜಿಸುವುದಕ್ಕೆ ಸಾಮರ್ಥ್ಯ ಉಳ್ಳವಳ ಹೇಳು. ಮುತ್ತೈದಂತ ನೀನೇ ಪೂಜಿಸಿರೋದಕ್ಕೊಂದು ಬೆಲೆ ಅಲ್ಬೇಕ? ಇನ್ನು ಮಕ್ಕಳು ಇದ್ದಾರೆ ಜೊತೆಯಲ್ಲಿ. ಮಕ್ಕಳೆಲ್ಲ ಇದ್ದಾರೆ, ಅದ್ರ ಗಂಡಸರು ಮಾಡುವ ಕೆಲಸ. ಮಕ್ಕಳೆಂಬ ಭಿನ್ನ ಭೇದಗಳುಂಟೇನೆ, ನೀನು. ಆದ್ರೆ ಎಷ್ಟು ಸಮಂಜಸ ಅಂತ ನೀನು ಯೋಚಿಸಕೋ. ನಿನ್ನ ಮಕ್ಕಳಿಲ್ವೇನೆ ಅಕ್ಕ? ನನ್ನ ಮಕ್ಕಳು ಅಂತ ನೀನು ಒತ್ತಿ ಹೇಳ್ಬೇಕಿದ್ರೆ ನಿನ್ನ ಮಕ್ಕಳಲ್ಲಿ ನಾನು ಭೇದವನ್ನು ಕಂಡುಕೊಂಡಿರ್ಬೇಕಲ್ಲ. ನಾನು ಯಾವತ್ತೂ ನಿನ್ನ ಮಕ್ಕಳಲ್ಲಿ ಭೇದವನ್ನು ಕಂಡುಕೊಳ್ಳಿಲ್ಲ. ಬದಲಾಗಿ ಮಾತಿನಲ್ಲಿ ಭೇದವನ್ನು ನೀನೇ ತೋರಿಸ್ತಾ ಇದ್ದೀಯ. ನಿನ್ನ ಮಕ್ಕಳಿರುವಂತಹ ಭೇದ ನಮ್ಮಲ್ಲಿ ಉಂಟೇನಕ್ಕ? ಆಗುವುದು ಸತ್ಕಾರ್ಯವಿದು. ಅದು ದೇವತೆಗಳ ಪ್ರೀತ್ಯರ್ಥವಾಗಿ. ಅದಕ್ಕಾಗಿ ನೀನು ಒಂದು ಗಳಿಗೆ ಬಂದ್ರೆ ಏನ್ ತೊಂದ್ರೆ ಹೇಳಕ್ಕ? ಸುಮ್ಮನೆ ಲೋಕವೇ ಬೆರಗಾಗುವ ರೀತಿಯಲ್ಲಿ ನಾನು ಗಜದೋಹಿ ವ್ರತವನ್ನು ಆಚರಿಸಿದವನು. ಸುರದಂತಿಯನ್ನೇ ದರಗಿಳಿಸಿ ಆ ಮೂಲಕವಾಗಿ ಪೂಜಿಸುವಂತಹ ಕನಸನ್ನು ಕಂಡೆ. ಹುಚ್ಚು ಮೂಳಿ ಏನು, ನಿನ್ನ ಮಕ್ಕಳು ನನ್ನ ಮಕ್ಕಳು ಕೇವಲ ಹಾರಿಕೆಗಾಗಿ ಹೇಳಿದೆ. ಅದನ್ನೇ ದೊಡ್ಡ ಸಂಗತಿ ಮಾಡಿ ಬಿಟ್ಟಿಯಲ್ಲವೇನೆ. ಏನು ಯೋಚಿಸ್ತಾ ಇದ್ದಿ? ನಿನಗೆ ಹುಚ್ಚಲ್ಲದೆ ಮತ್ತಿನ್ನೇನು? ಬಂದ ದಾರಿಗೆ ಯಾರು ಸುಂಕವನ್ನು ಕೇಳುವುದಿಲ್ಲ. ಸಾಧ್ಯ ಆದ್ರೆ ಬರ್ತೇನೆ. ಹೋಗು ನೀನು, ಹೋಗು. ಹೋಗಲಿ.
ವರುಣನು ಮಾತೆಯನು ಕರೆದು
ಎಷ್ಟು ಸಂತೋಷವಾಯಿತು ತಾಯಿ. ಯಾವಾಗ ನಿನ್ನ ಕದ್ದಲಾಡಿದಂತಹ ಮಾತುಗಳು ಆ ಮಾತುಗಳು ಪೂರ್ಣಗೊಂಡಾಗ ಇಮ್ಮಡಿಯು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತದೆ. ಇಲ್ಲಿಯಾದ್ರೂ ಈ ಹಿಂದೆ ಐರಾವತ ಈ ಮೇದಿನಿಗೆ ಇಳಿದ ಪ್ರಸಂಗ ಉಂಟೆ ಇಲ್ಲ ಮಗು. ನಿನ್ನ ಮಗ ಪಾರ್ಥ ಆಡಿದ ಮಾತಿಗೆ ತಪ್ಪದೆ ಆ ಸುರಪರ ಐರಾವತವನ್ನು ದೊರೆಗಿಳಿಸಿದ. ನೋಡು ತಾಯಿ, ಇಲ್ಲಿ ಬಾಮ್ಮ, ಈ ಕಡೆ ಬಾ ತಾಯಿ. ಎಷ್ಟು ಚಂದ ಶೃಂಗಾರವಾಗಿದೆ. ಒಮ್ಮೆ ನೋಡಿದ್ರೆ ಇಲ್ಲವೇ ನೋಡಬೇಕು, ಮಗದೊಮ್ಮೆ ನೋಡಬೇಕು. ಹಾಗೆ ನೋಡುತ್ತಲೇ ನಿಲ್ಲುವ ಅಂತೇಳಿ ಆಗ್ತದೆ. ಐರಾವತದ ಶೃಂಗಾರ ಆ ತೆರ. ಹೌದಪ್ಪ. ಅಷ್ಟೇ ಅಲ್ಲ, ಹಿಂದೆ ಮುಂದೆ ನೋಡಿದ್ರೆ ಬೇರೆ ವಾಲಗದವರು, ಅದು ಗಂಧರ್ವ ಕಿನ್ನರು ಸಾಲದೇ ಇದ್ದದ್ದಕ್ಕೆ ದೇವತೆಗಳ ಸಂದಾಹವೇ ಈ ಹೊತ್ತಿಗೆ ನೆರೆದಿದೆ. ಅಮ್ಮ ಹೀಗೆ ಬಾ. ಏನಪ್ಪ? ಹೀಗೆ ಬಾ ಅಮ್ಮ. ಏನು ಮಗು? ನಿನಗೀಗ ಪರಿಮಳ ಬರ್ತದ? ಅದೇ ಗಮಗಮಿಸ್ತಾ ಇದೆ ಅಲ್ಲ. ಆಗ್ರಾಣಿಸ್ತಾ ಇದೆಯಾ ನೀನು? ಅದು ಯಾವುದಮ್ಮ? ದೇವೇಂದ್ರ ಮದ್ದಾಳೆಯನ್ನು ಕಳಗಿಸುವ ಕಾಲಕ್ಕೆ ಪಾರಿಜಾತವನ್ನು ಕಳುಹಿಸಿದ್ದಾನೆ. ವಿಶೇಷ ಪರಿಮಳ. ಆ ವಿಶೇಷವಾದಂತಹ ಪರಿಮಳ, ಆ ಸುವಾಸನೆ ನಮ್ಮ ಮೂಗನ್ನು ನಾಸಿಕವನ್ನು ಸೇರಿದಾಗ ಏನು ತಾಯಿಯೇ ಒಂದು ಹರುಷ ಅಲ್ವಾ? ಅದರಲ್ಲಿ ಏನು ಉಲ್ಲಾಸ. ಅಷ್ಟೇ ಅಲ್ಲವಮ್ಮ, ಸಂಪತ್ತಲ್ವೇ ಮಗು? ಕಾಮಧೇನು ಇರಬಹುದು, ಕಲ್ಪವೃಕ್ಷ ಇರಬಹುದು. ಹೌದು. ಪಾರಿಜಾತ ಪ್ರಸುರ ಆಯಿತಲ್ಲ. ಇಂಥವನು ಎಂದು ಅವಿನಾಶವುಳ್ಳಂತಹ ಸ್ವರ್ಗದ ವಸ್ತುಗಳೆಲ್ಲವೂ ಐರಾವತದ ಜೊತೆಯಲ್ಲಿ ಆ ದೇವೇಂದ್ರ ಕಳುಹಿಸಿಕೊಡ್ತಾನಂತೇಳಿ ಆದ್ರೆ ದ್ವಿತೀಯ ಸ್ವರ್ಗ ಎನಿಸಿಕೊಂಡಿತ್ತಲ್ಲ ನಮ್ಮ ಇಂದ್ರಪ್ರಸ್ಥ. ಅಮ್ಮ, ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನಿಲ್ಲ. ಆಡಿದ ಮಾತಿನಂತೆ ನಡೆದಿದ್ದೇನೆ. ನಾನು ಏನು ಎಂಬುದಲ್ಲ ಮುಖ್ಯ, ನಮ್ಮ ಪೂಜೆ ಯಾವ ರೀತಿ ನಡೀತದೆ ಎನ್ನುವುದೇ ಮುಖ್ಯ. ಹೌದು. ನಿನಗೆ ನೋಡಿ ತೃಪ್ತಿ ಆಯ್ತೋ ಇಲ್ವೋ? ನೋಡಿ ತೃಪ್ತಿ ಆಯ್ತು. ಸುರಗಜೆ ಬಂದಿದ್ದಾಗ ಅದನ್ನು ಪೂಜಿಸಬೇಕದ್ದು ನಮ್ಮ ಧರ್ಮ. ಹೌದು ಹೌದು. ಆದ್ರೆ ನಮ್ಮೂರೆಲ್ಲ ಬೇಕಲ್ಲ ಕಂದ. ನಮ್ಮವರು ಅಣ್ಣ ಬರಬೇಕು. ಧರ್ಮರಾಯ, ಭೀಮ, ನಕುಲ, ಅಣ್ಣ ಇಲ್ಲಿ ಬಾಣ ನೋಡಣ್ಣ. ಸ್ವರ್ಗಲೋಕದಿಂದ ಬಂದಂತ ಐರಾವತವನ್ನು ಕಂಡು ತನು ಮನಗಳು ಧನ್ಯವಾದ. ಹೇಳಿದಾಗೆ ಮಾಡಿ ತೋರಿಸಲಿಲ್ಲ ನನ್ನ ತಮ್ಮ ನೀನು. ಸಂತೋಷ ಆಯ್ತು. ಅಮ್ಮನ ಗಜರೋಪಿನ ವೃತ ಸಾಧ್ಯವಾಗಿ ನೆರವೇರುವುದಕ್ಕೆ ನಾವೆಲ್ಲರೂ ಇನ್ನು ಸಹಕಾರಿಗಳಾಗಿದ್ದೇವೆ, ಸಹವರ್ತಿಗಳಾಗಿದ್ದೇವೆ. ಇನ್ನೇನಾಗಬೇಕು? ಇನ್ನು ಪೂಜೆ ಪೂಜೆ ಹೌದು, ನಮ್ಮ ದೇವರಲ್ಲಿ ಆಗ್ತದೆ. ಅಂದ್ರೆ ಕೃಷ್ಣ ಪರಮಾತ್ಮ. ಹೌದು, ಕೃಷ್ಣನನ್ನು ಸ್ಮರಿಸಿಕೊಳ್ಳುವ. ಜಯ 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 ಜಯ. ಕೃಷ್ಣ ದಿವ್ಯವಾದಂತಹ ಪೀಠ. ಅಮ್ಮ, ಉಡುಗೊರೆಯ ದಣಿವಂತೆ ಕೊಡಿಸಿದರು. ಗಜನೋಹಿಯಂ ಕೃಷ್ಣನಿಗೆ ಸಮರ್ಪಣೆಯಾಗೈದರು. ನೂತನವಾದ ಮಂಟಪದಿ ಗಜ ನಿಲ್ಲಿರಲು ಅಜ್ಜನಲ್ಲೂ ನಿನ್ನಲ್ಲೂ ನನ್ನದೊಂದು ಬೇಡಿಕೆಯಲ್ಲ, ನನ್ನೊಂದು ಭಿನ್ನಹ. ಏನು ಮಾತೆ? ಮಗ ಗಜವನ್ನು ಧರೆಗೆ ತರಿಸಿದ್ದಾನೆ. ಪೂಜಿಸ್ಬೇಕಂತೂ ಧರ್ಮ. ಹೌದು. ಆದ್ರೆ ಕೃಷ್ಣ, ಕುಂಕುಮ ಇಲ್ಲ, ಹೂವಿಲ್ಲ, ಕರಿಮಣಿ ಇಲ್ಲ, ಮುದ್ದೆ ಇದೆ, ನಾನಂತೂ ಅಲ್ಲ. ಹೇಗೆ ಪೂಜಿಸಲಿ ಕೃಷ್ಣ ನಾನು? ಮಹಾಮಾತೆ, ನಿನ್ನ ಮನಸ್ಸಿನ ವೇದನೆ ಏನು ಅನ್ನುವುದು ಅರ್ಥ ಆಗ್ತದೆ. ಹಾಗಂತ ಮನಸ್ಸಿನಲ್ಲಿರುವಂತಹ ಭಕ್ತಿ ಭಾವ ಏನಿದೆಯೋ ಅದನ್ನು ನಿನ್ನ ಮಾತುಗಳಿಂದ ಕಂಡುಕೊಂಡವನು ನಾನು. ಅದಕ್ಕಾಗಿ ನೀನು ಐರಾವತವನ್ನು ಪೂಜಿಸಿದ್ರೂ ಕೂಡ ಆ ಪೂಜೆ ನನಗೆ ಸಂದಿದೆ ಅನ್ನುವಂತಹ ಸಂತೋಷ ನನ್ನಲ್ಲಿದೆ. ಕೃಷ್ಣ, ಕಟುಕನ ಕೈಯ ಕಬ್ಬಿಣದ ಕತ್ತಿ ಆದರೂ ಸಿದ್ಧರಸಕ್ಕೆ ಬಿದ್ದಾಗ ಅಪ್ಪಟ ಚಿನ್ನವೆನಿಸಿಕೊಳ್ಳುತ್ತದೆ.
ಕೊಳಕ್ಕೆ ನೀರಾದರೂ ಗಂಗೆಯನ್ನು ಸೇರಿದಾಗ ಪವಿತ್ರ ತೀರ್ಥ ಇರಿಸಿಕೊಳ್ಳುತ್ತದೆ. ಪಾಪಾತ್ಮನು ತನ್ನ ತನವನ್ನೆಲ್ಲ ನಿನ್ನ ಪಾದಕ್ಕೆ ಒಪ್ಪಿಸಿದಾಗ ಪುನೀತನೆನಿಸಿಕೊಳ್ಳುತ್ತಾನಂತೆ ಕೃಷ್ಣ. ಖಂಡಿತ ಹೌದದು ಸತ್ಯ. ನೀನು ಆಡಿದ ಮಾತಿನಂತೆ ಆ ಪೂಜೆ ಎಲ್ಲವೂ ನಿನಗೆ ಸಂದುದ್ದು. ಅದು ಗಜಕ್ಕೆ ಮಂಗಳಾರತಿ ಬೆಳಗಲಿ. ಸಂತೋಷ. ಗಜವನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಕೃಷ್ಣಾರ್ಪಣ ಅನ್ನುವಂತಹ ಮಾತನ್ನು ಆಡಿದೆ. ನಿಜ. ಎಲ್ಲವೂ ಕೃಷ್ಣನಿಗೆ ಅರ್ಪಿತವಾಗಿದೆ ಅನ್ನುವುದು ಸತ್ಯ ಅಲ್ವೇ? ಬಂದಂತಹ ಕೂಸಿರುವಂತವರಿಗೆಲ್ಲ ದಾನ ದಕ್ಷಿಣೆಗಳನ್ನಿದ್ದಾಯಿತು. ಬಂದಂತಹ ಪೊಡಲಿ ಬಾಲಕರಿಗೆ ಸತ್ಕಾರವನ್ನೇ ಸಗಿದ ಹಾಗಾಯಿತು. ಮಾಡಬೇಕಾದಂತಹ ಕರ್ತವ್ಯವೇ ಅದು. ಸಂತೋಷ. ಶತ ಪ್ರಯತ್ನವನ್ನು ಮಾಡುವುದರ ಮೂಲಕವಾಗಿ ದೇವಲೋಕದಿಂದ ಐರಾವತವನ್ನು ಧರೆಗೆ ಇಳಿಸಿದಂತಹ ಮಹಾನ್ ವೀರ ನೀನು. ಇದನ್ನು ತಿಳಿದಂತಹ ಪ್ರಜಾ ಜನರು ಉದ್ಗಾರವನ್ನು ಮಾಡ್ತಾ ಇದ್ದಾರೆ, ಉದ್ಘೋಷವನ್ನು ಮಾಡ್ತಾ ಇದ್ದಾರೆ. ಮೂರು ಲೋಕದ ಗಂಡ ಪಾರ್ಥ ಅನ್ನುವಂತಹ ಹೆಸರನ್ನೂ ಇರಿಸಿ ಕರೀತಾ ಇದ್ದಾರೆ. ನಿನ್ನಾನುಗ್ರಹ ಸ್ವಾಮಿ. ಹಾಗಿದ್ರೆ ಇನ್ನು ಮುಂದಕ್ಕೆ ನೀನು ಮೂರು ಲೋಕದ ಗಂಡ ಅನ್ನುವುದು ಸತ್ಯ ಆಯ್ತಲ್ವಿ? ನೋಡಿದೀರಾ, ನಿಮ್ಮದಾದಂತಹ ಪರಿಶ್ರಮದಿಂದ ಅಮ್ಮನ ಆಶೆಯಂತೆ ಗಜಗೌರಿ ವೃತ ಸಮಾಪನೆಗೊಂಡಿತು. ಸಂತೋಷಗೊಂಡಂತಹ ದೇವತೆಗಳು ಸುಮವೃಷ್ಟಿಯನ್ನೇ ಸುರಿಸ್ತಾ ಇದ್ದಾರಲ್ಲ, ಎಲ್ಲರಿಗೂ ಸಂತೋಷ ಆಯ್ತು ತಾನೆ? ಹಾಗಿದ್ರೆ ಇದರ ಅರ್ಥ ಏನು? ಧರ್ಮೋ ರಕ್ಷತಿ ರಕ್ಷಿತ. ಸತ್ಯ ಧರ್ಮ ನಿಷ್ಠೆಯಿಂದ ಯಾರಾದ್ರೂ ಒಂದು ಕಾರ್ಯವನ್ನು ಮಾಡುವುದಕ್ಕೆ ತೊಡಗುತ್ತಾನೋ ಅಂಥವನ ಕಾರ್ಯ ಸಾಂಗವಾಗಿ ನಡೆಯುತ್ತದೆ ಅನ್ನುವುದಕ್ಕೆ ಗಜನೋಹಿ ಐರಾವತ ಅಥವಾ ಗಜಗೌರಿ ವೃತ ಅನ್ನುವಂತಹ ಪ್ರಸಂಗ ಸಾಕ್ಷಿಯಾಗ್ಲಿ ಇಲ್ವೇ ಹೇಳು? ಹೌದು ಸ್ವಾಮಿ. ಹಾಗಿದ್ರೆ ಈ ಪ್ರಪಂಚದ ಜನರು ಸಂತೋಷಗೊಂಡಿದ್ದಾರೆ ಅನ್ನುವಾಗ ಇದು ಮಂಗಳಮಯವಾದಂತಹ ಸನ್ನಿವೇಶ ಅಲ್ವೇ? ಈ ಪ್ರಸಂಗ ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಉಳಿಬೇಕು. ಅಖಂಡ ಆರ್ಯಾವರ್ತದಲ್ಲಿ ಅನುರಣೀಯವೂ ಕೇಳುತ್ತಿರಬೇಕು. ಖಂಡಿತ ಹೌದು. ಅಜರಾಮರವಾಗಬೇಕು. ಆಗಲಿ ಸ್ವಾಮಿ. ಹಾಗಿದ್ರೆ ಇಲ್ಲಿಗೆ ಮಂಗಳವನ್ನು ಹಾಡೋಣವೇ? ಜಯ ಜಯ. ವಂದಂ ಶುಭ. ನಿಮ್ಮ ಮುಂದೆ ಗಜನೋಹಿ ಐರಾವತ ಎನ್ನುವ ಪ್ರಸಂಗವನ್ನು ಪುತ್ತೂರು ರಮೇಶ್ ಭಟ್ ಅವರು, ಜಗನ್ನಿವಾಸರಾವ್, ಮುರಾರಿ ಕಳಮಡಿತಾಯ, ಕೃಷ್ಣ ಪ್ರಕಾಶ್ ಉಳಿತಾಯ ಮುಂತಾದವರು ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ಮುಮ್ಮೇಳದಲ್ಲಿ ರಂಜಾನ್ ರಾಮಕೃಷ್ಣರಾವ್, ಶಂಭಯ್ಯ ಕಂಜರ್ಪಣೆ, ಶೀನಪುರೈ, ಅರಳ ಗಣೇಶರೈ, ತುಡಿಕಾನ ವಿಶ್ವನಾಥ್ ಗೌಡ ಮುಂತಾದ ಕಲಾವಿದರು ನಡೆಸಿಕೊಟ್ಟಿದ್ದಾರೆ. ನಾಳೆ ಇದೇ ವೇದಿಕೆಯಲ್ಲಿ ಸುಭದ್ರಾ ಕಲ್ಯಾಣ ಎಂಬ ಯಕ್ಷಗಾನ ಪ್ರಸಂಗದ ಪ್ರದರ್ಶನ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ. ಹಿಮ್ಮೇಳದಲ್ಲಿ ಶ್ರೀಮತಿ ಲೀಲಾವತಿ ಬೈಪಾಡ್ತಾಯ, ಹರಿನಾರಾಯಣ್ ಬೈಪಾಡ್ತಾಯ, ಅಡೂರು ಲಕ್ಷ್ಮೀನಾರಾಯಣರಾವ್, ಮುರಾರಿ ಕಡಂಬಳಿತಾಯ,
ಮುಂತಾದವರಿದ್ದಾರೆ. ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟಿ, ಸೊನ್ನಂಬಳ ವಿಶ್ವೇಶ್ವರ ಭಟ್, ಸಂಪಾಜಿ ಶಿನಪ್ರೈ, ಸುಖೇಶ್ ಸದಾಶಿವ, ರಂಜಾಳ ರಾಮಕೃಷ್ಣರಾವ್ ಮುಂತಾದವರು ಇದರಲ್ಲಿ ವೇಷಧಾರಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಆಮೇಲೆ 6:30ರಿಂದ 9:30 ತನಕ ರಾಜಸೂಯ ಮಾಗಧ ಶಿಶುಪಾಲವಧೆ ಎಂಬ ಪ್ರಸಂಗ ನಡೆಯುವುದಕ್ಕಿದೆ. ಸರ್ವರು ಮತ್ತೆ ಬಂದು ಪ್ರೋತ್ಸಾಹಿಸಬೇಕಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಳ ಹಾರ್ತಾ ಇದ್ದೇವೆ. ನಮಸ್ಕಾರ.